Hello my dear students, welcome you all to Abhiyaan 2.0 batch. So ivattina ee ಒಂದು ವಿಡಿಯೋದಲ್ಲಿ I am continuing with equilibrium part 2, that is ionic equilibrium. Part 1 ನ ನೋಡಿ part 2 ಅನ್ನು watch ಮಾಡಿ so that ನಿಮಗೆ continuity ಇರುತ್ತೆ, ಎಲ್ಲ basics ಕೂಡ ಅರ್ಥ ಆಗುತ್ತೆ. So ಈ ವಿಡಿಯೋದಲ್ಲಿ these are the topics I am going to cover, starting with different definitions of acids, bases, salts, ionization constant, ionic, almost ಇದನ್ನ ಹೇಳಿದ ನಂತರ acid, bases, salts ಗಳ class 12th explanation ಕೊಟ್ಟ ನಂತರ I will teach you what exactly this ionic equilibrium. Ionic equilibrium ದು ರಿಯಲ್ ಮೀನಿಂಗ್ ಏನು ಅಂತ ಹೇಳಿ ನಿಮಗೆ ಇದಿಷ್ಟು ಹೇಳಿದ ನಂತರ ಅರ್ಥ ಆಗುತ್ತೆ. ಅದಕ್ಕಿಂತ ಮುಂಚೆ I have to discuss about weak acid, weak base, strong base and all those stuff. ನಂತರ ನಿಮಗೆ ionization constant to ionic product of water ಹೇಳ್ತೀನಿ. ಅದಾಗಿದ ನಂತರ ಕ್ಯಾಲ್ಕುಲೇಷನ್ಸ್ ಇರುತ್ತೆ. pH and POH ಅದ ಕಾನ್ಸೆಪ್ಟ್ ಹೇಳಿ ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಇದ್ದೀನಿ ಇಲ್ಲಿ. Because in class 10th you have only learnt about the definitions and here you have to calculate the hydrogen ion concentration ಅಥವಾ hydrogen ion concentration ಕೊಟ್ಟರೆ pH ಹೇಗೆ ಕ್ಯಾಲ್ಕುಲೇಟ್ ಮಾಡೋದು using log and antilog mathematical tool. ಸೊ ಲಾಗ್ ಬುಕ್ ಇಟ್ಕೊಳ್ಳಿ ನೀವು ಜೊತೆಗೆ, ಈ ವಿಡಿಯೋ ನೋಡಬೇಕು ಮತ್ತು ನೋಟ್ಸ್ ಬರ್ಕೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ. ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ವೀಕ್ ಆ್ಯಸಿಡ್ ಫಾಲೋಡ್ ಬೈ ಅ ಪ್ರಾಬ್ಲಮ್ ಇನ್ ಯೋರ್ ಪಿಂಕ್ ಕಲರ್ ಬಾಕ್ಸ್. Dissociation constant of weak base followed by a problem in the pink color box. Common ion effect to hydrolysis of salts and pH of the solution. ಆ ಟಾಪಿಕ್ ಕವರ್ ಆಗುತ್ತೆ. ಅದೇ ಥರ ಪಾಲಿಬೇಸಿಕ್ ಆ್ಯಸಿಡ್, ಪಾಲಿಯಾಸಿಡಿಕ್ ಬೇಸ್ ಅಂತ ಹೇಳೋದು ಏನಕ್ಕೆ ಕಲಿಬೇಕು ನಾವು, ಅದು ವಾಟ್ ಎಕ್ಸಾಕ್ಟ್ಲಿ ದ ಮೀನಿಂಗ್ ಆಫ್ ಇಟ್. ಸ್ಟ್ರೆಂತ್ ಆಫ್ ಆ್ಯಸಿಡ್ಸ್ ಕಲಿತೀವಿ, ಫಾಲೋಡ್ ಬೈ ಬಫರ್ ಸೊಲ್ಯೂಷನ್ಸ್ ಆ್ಯಂಡ್ pH ಚೆಕಿಂಗ್ ಫಾರ್ ಆ್ಯಸಿಡಿಕ್ ಬಫರ್, ಬೇಸಿಕ್ ಬಫರ್. ಅದಾದ ನಂತರ ಸಾಲ್ಯುಬಿಲಿಟಿ ಪ್ರಾಡಕ್ಟ್, ಇಷ್ಟು ಕೂಡ ನಾವು ಕವರ್ ಮಾಡ್ತೀವಿ. ಹಾಗಾದರೆ ಶುರು ಮಾಡೋಣ ನಮ್ಮ ಈ ವಿಡಿಯೋವನ್ನು. ಮೊದಲಿಗೆ ಆ್ಯಸಿಡ್ಸ್ ಬೇಸಸ್ ನೀವು ಏನು 10th ಸ್ಟ್ಯಾಂಡರ್ಡ್ನಲ್ಲಿ ಕಲ್ತಿದ್ದೀರಲ್ವ ಅದನ್ನ ರಿಕಾಲ್ ಮಾಡ್ಕೊಳ್ಳಿ. ನೀವು ಕಲ್ತ್ರಿ 10th ಸ್ಟ್ಯಾಂಡರ್ಡ್ನಲ್ಲಿ ದ್ಯಾಟ್ ಆ್ಯಸಿಡ್ ಇಸ್ ಅ ವರ್ಡ್ ವಿಚ್ ಇಸ್ ಬಿನ್ ಡಿರೈವ್ಡ್ ಫ್ರಮ್ ಆ್ಯಸಿಡಿಯೋಸ್ ಅಂತ ಹೇಳಿದರೆ ಸಾರ್ ಅಂದರೆ ಹುಳಿ ಅಂತ ಹೇಳಿ. ಆ್ಯಸಿಡ್ಸ್ ಆರ್ ನೋನ್ ಟು ಟರ್ನ್ ಬ್ಲೂ ಲಿಟ್ಮಸ್ ಪೇಪರ್ ರೆಡ್. ಇದೆಲ್ಲ ತುಂಬ ಬೇಸಿಕ್ಸ್ ಆಗಿರುವಂಥ ವಿಷಯಗಳು, ಕ್ಲಾಸ್ 10th ಕಲ್ತಿದ್ರಿ. ಒಂದು ಮೆಟಲನ್ನು ಆ್ಯಸಿಡಿಗೆ ಹಾಕಿದ್ರೆ ಇಟ್ ವಿಲ್ ರಿಲೀಸ್ ಹೈಡ್ರೋಜನ್ ಗ್ಯಾಸ್ ಅಥವಾ ಡೈಹೈಡ್ರೋಜನ್ ಗ್ಯಾಸ್. ಅದೇ ಥರ ಬೇಸ್ ವಿಲ್ ಟರ್ನ್ ದ ರೆಡ್ ಲಿಟ್ಮಸ್ ಬ್ಲೂ, ಅದು ಬಿಟ್ಟರ್ ಇನ್ ಟೇಸ್ಟ್ ಆಗಿರುತ್ತೆ. ಮತ್ತು ನೀವು ಯಾವಾಗ ಟಚ್ ಮಾಡ್ತೀರ ಅದು ಸ್ಲಿಪ್ಪರ್ ಇರುತ್ತೆ ಅಥವಾ ಒಂಥರ ಸೋಪಿ ಅಂತ ಹೇಳಿದ್ರೆ ಒಂದು ಸೋಪನ್ನ ಮುಟ್ಟು ನೋಡಿದ್ರೆ ಯಾವ ಥರ ಈ ಲೋಳೆ ಅಂತ ಹೇಳ್ತೀವಲ್ಲ, ಕೈಂಡ್ ಆಫ್ ಸ್ಲಿಪ್ಪರಿ ಆಗಿ ಅಂತ ಹೇಳ್ತೀವಲ್ಲ, ಆ ಥರ ಇರುತ್ತೆ ಬೇಸ್. ಇದು ಒಂದು ಫೀಲ್, ಬೇಸ್ ಸೊಲ್ಯೂಷನ್ಸ್ನ ನೀವು ಟಚ್ ಮಾಡಿದ್ರೆ ಯು ಎಕ್ಸಾಕ್ಟ್ಲಿ ಫೀಲ್ ಇಟ್. ಎಸ್, ಬಿಟ್ಟರ್ ಗಾರ್ಡ್ನಲ್ಲಿ ಯಾವ ಬೇಸ್ ಇದೆ ಅಂತ ಹೇಳೋದನ್ನ ಕಮೆಂಟ್ ಮಾಡಿ. ಬಿಟ್ಟರ್ ಗಾರ್ಡ್ ನಿಮ್ಗೆ ಗೊತ್ತಿದೆ, ಹಾಗಲಕಾಯಿ ಬಿಟ್ಟರ್ ಇನ್ ಟೇಸ್ಟ್. ಹಾಗಾದರೆ ಅದರೊಳಗಡೆ ಬೇಸ್ ಇದೆಯಾ, ಬೇಸ್ ಇದ್ದರೆ ಅದು ಯಾವುದು ಅಂತ ಹೇಳಿ. ಇಟ್ ಈಸ್ ಓನ್ಲಿ ಫಾರ್ ಯೋರ್ ನಾಲೆಜ್, ಓಕೆ, ಕ್ಯೂರಿಯಾಸಿಟಿಗೋಸ್ಕರ. ಕಾಮನ್ ಎಕ್ಸಾಂಪಲ್ ಆಫ್ ಬೇಸ್ ನಾವು ತಗೊಳ್ಳುವಂತಹ ಎಕ್ಸಾಂಪಲ್ ಬಂದು ವಾಷಿಂಗ್ ಸೋಡಾ. ನೀವು ಯಾವುದೇ ಒಂದು ಟೂತ್ ಪೇಸ್ಟ್ ಆಗಿರ್ಬೋದು ಅಥವಾ ಸೋಪ್ ಆಗಿರ್ಬೋದು, ಸೊಲ್ಯೂಷನ್ಸ್ ಆಗಿರ್ಬೋದು, ಶ್ಯಾಂಪೂ ಆಗಿರ್ಬೋದು, ಇಟ್ ಇಸ್ ನಾಟ್ ಆ್ಯಸಿಡಿಕ್, ಇಟ್ ಇಸ್ ಸ್ಲೈಟ್ಲಿ ಆಲ್ಕಲೈನ್ ಆಗಿರುತ್ತೆ. ಸೊ ಆಬ್ವಿಯಸ್ಲಿ ನಿಮ್ಮ ಡಿಟರ್ಜೆಂಟ್ಸ್ನಲ್ಲಿ ಆಲ್ಕಲೈನ್ ನೇಚರ್ ತುಂಬ ಇರುತ್ತೆ, ಯಾಕೆಂದರೆ ಬ್ಲೀಚಿಂಗ್ ಆ್ಯಕ್ಷನ್ಸ್, ಕ್ಲೀನಿಂಗ್ ಆಬ್ಜೆಕ್ಟ್ಸ್ನೆಲ್ಲ ಈ ಬ್ಲೀಚಿಂಗ್ ಏಜೆಂಟ್ಸ್ಗಳಿಗೆ pH ವ್ಯಾಲ್ಯೂ ಸಿಕ್ಕಾಪಟ್ಟೆ ಹೈ ಇರುತ್ತೆ. ಸೊ ನೀವು ಅಲ್ಲಿ ಬೇಸ್ನ ನೋಡ್ತೀರಾ. ಒಂದು ಸಣ್ಣ ಎಕ್ಸಾಂಪಲ್ ಡಿಟರ್ಜೆಂಟ್ಸ್ನಲ್ಲಿಲ್ಲ, ವಾಷಿಂಗ್ ಸೋಡಾ. Okay, when the acids bases are mixed in the right proportion, they react with each other to give salts. Salt ಬಗ್ಗೆ ನಾವು ಸಾಲ್ಟ್ ಹೈಡ್ರಾಲಿಸಿಸ್ ಅಂತ ಹೇಳೋ ಕಾನ್ಸೆಪ್ಟ್ನಲ್ಲಿ ಮಾತಾಡ್ತೀವಿ. ಹಾಗಾದರೆ ಶುರು ಮಾಡೋಣ. ದ ಬ್ಯಾಟಲ್ ವಿತ್ ಅಯಾನಿಕ್ ಇಕ್ವಿಲಿಬ್ರಿಯಂ. ಹಿಯರ್ ವಿ ಗೋ ವಿತ್ ದ ಫಸ್ಟ್ ಕಾನ್ಸೆಪ್ಟ್, ಅರೇನಿಯಸ್ ಕಾನ್ಸೆಪ್ಟ್ ಆಫ್ ಆಸಿಡ್ಸ್ ಆ್ಯಂಡ್ ಬೇಸ್. ನೋಡಿ, ಅರೇನಿಯಸ್ ಪ್ರಕಾರ ಆಸಿಡ್ಸ್ ಅಂತ ಹೇಳಿದ್ರೆ ಸಬ್ಸ್ಟೆನ್ಸ್ ವಿಚ್ ವಿಲ್ ಗಿವ್ H+ ion. According to Arrhenius theory, acids are the substance that dissociate in water to give hydrogen ion, and base are the substance that produces hydroxyl ion, OH- ion in water. So one example for acid ತಗೊಳ್ಳೋದಾದ್ರೆ HCl, H+, Cl-. It is a strong acid. H2SO4 2 times H+, SO4 2-. ಇದು ಕೂಡ ಸ್ಟ್ರಾಂಗ್ ಆಸಿಡ್ಸ್. ನಾವು ಲೆಟ್ ಮಿ ಟೇಕ್ ವೀಕ್ ಆಸಿಡ್, CH3COH. ಈಗ 10 ಮಾಲಿಕ್ಯೂಲ್ಸ್ ತಗೊಳ್ತೀನಿ ಅಂದ್ಕೊಳ್ಳಿ, ಎಲ್ಲ ಕೂಡ ಸ್ಪ್ಲಿಟ್ ಆಗಲ್ಲ, ರೈಟ್? ಐ ಆಮ್ ನಾಟ್ ಟೇಕಿಂಗ್ ಒನ್ ಸಿಂಗಲ್ ಮಾಲಿಕ್ಯೂಲ್. ಯಾರು ಕೂಡ ಸಿಂಗಲ್ ಮಾಲಿಕ್ಯೂಲ್ ತಗೊಂಡು ಕೆಮಿಕಲ್ ರಿಯಾಕ್ಷನ್ಸ್ ಮಾಡೋಕ್ಕಾಗಲ್ಲ. ನೀವು ಒಂದು ಸಬ್ಸ್ಟೆನ್ಸ್ ತಗೊಳ್ತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಏನಿರಬೇಕು, ಯು ವಿಲ್ ಹ್ಯಾವ್ ನಂಬರ್ ಆಫ್ ಮಾಲಿಕ್ಯೂಲ್ಸ್, ಲೈಕ್ ಒಂದು 50-100 ಮಾಲಿಕ್ಯೂಲ್ಸ್ ಎಲ್ಲ ಇರುತ್ತೆ. ಅದರಲ್ಲಿ ನಾನಿವಾಗ 100 ಮಾಲಿಕ್ಯೂಲ್ಸ್ ಅಥವಾ ಒಂದು 50 ಮಾಲಿಕ್ಯೂಲ್ಸ್ ತಗೊಂಡೆ ಅಂದ್ಕೊಳ್ಳಿ ಈ ಎಸಿಟಿಕ್ ಆ್ಯಸಿಡ್ನಲ್ಲಿ. ಈ 50 ಮಾಲಿಕ್ಯೂಲ್ಸ್ನಲ್ಲಿ ಮೇ ಬಿ ಒಂದು 25 ಮಾಲಿಕ್ಯೂಲ್ಸ್ಗಳು ಸ್ಪ್ಲಿಟ್ ಆಗುತ್ತೆ. ಹೇಗೆ? ಎಸಿಟೇಟ್ ಅಯಾನ್ H+.
ಇನ್ನ ಮಿಕ್ಕಿದ 50 ಮಾಲಿಕ್ಯೂಲ್ಸ್ಗಳು ಸ್ಪ್ಲಿಟ್ ಆಗಲ್ಲ, ಹಾಗೆ ಉಳ್ಕೊಳ್ಳುತ್ತೆ. ಆ್ಯಂಡ್ ವಿ ಕಾಲ್ ಸಚ್ ಆಸಿಡ್ ಆಸ್ weak acid. So acetic acid is an example of weak acid because number of H plus ion what it will give in aqueous solution is very less. So this is aqueous solution. Idu aqueous solution. Aqueous solution ಹಾಕ್ಲಿಲ್ಲ ಅಂತ ಹೇಳಿದ್ರೆ ಇವುಗಳು ಸ್ಪ್ಲಿಟ್ ಆಗಲ್ಲ. ಅಯೋನೈಸೇಷನ್ ಕೂಡ ತುಂಬ ಕಡಿಮೆ. ಅಸಿಡಿಕ್ ಬಿಹೇವಿಯರ್ ತೋರಿಸ್ಬೇಕು ಅಂತ ಹೇಳಿದ್ರೆ AQ ಅಂತ ಹೇಳಿ ಬರ್ಕೊಂಡು ಹೋಗಿ aqueous solution. ಸೊ 25 ಮಾಲಿಕ್ಯೂಲ್ಸ್ಗಳು ಸ್ಪ್ಲಿಟ್ ಆಗಲ್ಲ, 50ರಲ್ಲಿ ಇನ್ನ 25 ಮಾಲಿಕ್ಯೂಲ್ ಸ್ಪ್ಲಿಟ್ ಆಗುತ್ತೆ ಅನ್ಕೊಳ್ಳಿ. ಅರ್ಥ ಏನು? ಅಲ್ಲಿ ಅನ್ಡಿಸೋಸಿಯೇಟೆಡ್ ಆಸಿಡ್ ಇದೆ. ಅನ್ಡಿಸೋಸಿಯೇಟೆಡ್ ಸ್ಪ್ಲಿಟ್ ಆಗದೇ ಇರುವ ಆಸಿಡ್. ಇದು ಸ್ಪ್ಲಿಟ್ ಆಗಿರುವಂತಹ ಆಸಿಡ್ನ ಅಯಾನ್ಸ್ಗಳು. ಯು ಸಿ ಅಯಾನಿಕ್ ಇಕ್ವಿಲಿಬ್ರಿಯಂ ಹಿಯರ್. ಇಲ್ಲಿ ಅಯಾನಿಕ್ ಇಕ್ವಿಲಿಬ್ರಿಯಂ ನೋಡ್ತೀರಾ. ಯು ವಿಲ್ ನಾಟ್ ಸಿ ಅಯಾನಿಕ್ ಇಕ್ವಿಲಿಬ್ರಿಯಂ ವಿತ್ ದ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್. ಸೊ ಇವುಗಳನ್ನ ನಾವು ಸ್ಟ್ರಾಂಗ್ ಆಸಿಡ್ ಅಂತ ಹೇಳಿ ಕರಿತೀವಿ. Acids in aqueous solution gives more number of H plus ion. You call them as strong acids. Acids in aqueous solution gives lesser number of H plus ion. ಅವ್ರನ್ನ ನಾವು weak acid ಅಂತ ಹೇಳಿ ಕರಿತೀವಿ. So acidic acid is example. ನಾನು ಕೊನೆಗೆ ಹೇಳ್ತೀನಿ, ಒಂದು ಲಿಸ್ಟ್ ಕೊಟ್ಬಿಡ್ತೀನಿ ನಿಮಗೆ ಸ್ಟ್ರಾಂಗ್ ಆಸಿಡ್ ಅಂಡ್ ವೀಕ್ ಆಸಿಡ್. ಸೊ ರೈಟ್ ನೌ ಯು ಟೇಕ್ ದಿಸ್ ಎಕ್ಸಾಂಪಲ್. ಇವ್ರನ್ನೆಲ್ಲ ಆಸಿಡ್ ಅಂತ ಹೇಳಿ ಯಾಕೆ ಕರಿಬೇಕು? ಬಿಕಾಸ್ ದೇ ಆರ್ ಕೇಪಬಲ್ ಆಫ್ ರಿಲೀಸಿಂಗ್ H plus ion, H plus ion, H plus ion. Right. And for your information, ಈ H plus ionsಗಳು in water they are not stable because they are so tiny alva. This hydrogen positive ion ಅನ್ನು ನಾವು ವಾಟರ್ ನಲ್ಲಿ H3O plus ಹೋಗಿ ವಾಟರ್ ನಲ್ಲಿರುವ H2O ಅದರಲ್ಲಿರುವ ಆಕ್ಸಿಜನ್ ತನ್ನ ಲೋನ್ ಪೇರ್ ಅನ್ನ ಕೊಟ್ಟು ಅವನ್ನ ಕರ್ಕೊಳ್ತಾನೆ. ಸೊ H2O ಏನಾಯ್ತು? H3O plus ಆಯ್ತು. and we call this ion as hydronium ion. Independent ಆಗಿ H plus ಗೆ ಎಕ್ಸಿಸ್ಟ್ ಆಗ್ಲಿಕ್ಕೆ ಆಗಲ್ಲ because he is shorter, small, not stable. So it will always try to combine with water molecules to form H3O plus ion. So according to Arrhenius concept, base ಅಂತ ಹೇಳಿದ್ರೆ ಯಾರಪ್ಪ? Substance in aqueous solution if they release OH minus ion, ಅಥವಾ we would call this as hydroxyl ion. ಅವ್ರನ್ನ ನಾವು ಬೇಸ್ ಅಂತ ಹೇಳಿ ಕರಿತೇವೆ. ಫಾರ್ ಎಕ್ಸಾಂಪಲ್ ಸೋಡಿಯಂ ಹೈಡ್ರಾಕ್ಸೈಡ್. Sodium hydroxide will release hydroxyl ion and sodium ion in water. Correct? Similarly, potassium hydroxide also will release potassium ion, hydroxyl ion in water. So according to Arrhenius, sodium hydroxide, potassium hydroxides are base. Even for that sake, ammonium hydroxide, NH4OH, ಇದು ಕೂಡ ರಿಲೀಸ್ ಮಾಡುತ್ತೆ. ಬಟ್ ಇಲ್ಲಿ ಎಕ್ಸ್ಟೆಂಟ್ ಆಫ್ ಅಯೋನೈಸೇಷನ್ ತುಂಬ ಕಡಿಮೆ. ನೀವು 100 ಮಾಲಿಕ್ಯೂಲ್ಸ್ ಆಫ್ ಅಮೋನಿಯಂ ಹೈಡ್ರಾಕ್ಸೈಡ್ ತಗೋತೀರ ಅಂದರೆ ಮೇ ಬಿ ಒಂದು 30 ಸ್ಪ್ಲಿಟ್ ಆಗುತ್ತೆ. ಹೇಗೆ? NH4 ಪ್ಲಸ್ಸು ಮತ್ತು OH ಮೈನಸ್ ಆಗಿ. ಇನ್ನು ಮಿಕ್ಕಿದ್ದು ಒಂದು 70 ಮಾಲಿಕ್ಯೂಲ್ಸ್ ಔಟ್ ಆಫ್ 100, 30 ಮೇ ಸ್ಪ್ಲಿಟ್. ಐ ಆಮ್ ಜಸ್ಟ್ ಗಿವಿಂಗ್ ಯು ಸಮ್ ರ್ಯಾಂಡಮ್ ಎಕ್ಸಾಂಪಲ್. 70 molecules might not split ಅಂತ ಹೇಳಿ ಅನ್ಕೊಳ್ಳಿ. Then there is a forward reaction, backward reaction. Like after some time you see that concentration of this and this, concentration of undissociated base ಏನಾಗಿರುತ್ತೆ? ಸೇಮ್ ಇರುತ್ತೆ, ಚೇಂಜೇ ಆಗಲ್ಲ. ಸೊ ಇದನ್ನ ನಾನು ವೀಕ್ ಬೇಸ್ ಅಂತ ಹೇಳಿ ಕರಿತೀನಿ. And you see ionic equilibrium here. Weak base. I call this as strong base. Strong base ಅಂತ ಹೇಳಿದ್ರೆ ಯಾರು? ಬೇಸ್ ವಿಚ್ ವಿಲ್ ಗಿವ್ ಮೋರ್ ನಂಬರ್ ಆಫ್ OH ಮೈನಸ್ ಅಯಾನ್ಸ್. ಯಾವ ಬೇಸ್ ನಮಗೆ ಜಾಸ್ತಿ OH ಮೈನಸ್ ಅಯಾನ್ಸ್ ಅನ್ನು ಕೊಡುತ್ತೋ, ಅಥವಾ ಯಾವ ಬೇಸ್ 100% ಅಯೋನೈಸೇಷನ್ ಆಗುತ್ತೋ, ಕಂಪ್ಲೀಟ್ ಅಯೋನೈಸೇಷನ್ ಆಗಿ ಮೋರ್ ನಂಬರ್ ಆಫ್ OH ಮೈನಸ್ ಅನ್ನ ಯಾರು ಕೊಡ್ತಾರೋ ವಿ ವುಡ್ ಕಾಲ್ ಇಟ್ ಅ ಸ್ಟ್ರಾಂಗ್ ಬೇಸ್. ಇನ್ಕಂಪ್ಲೀಟ್ ಅಯೋನೈಸೇಷನ್ ಅಥವಾ ಪಾರ್ಷಿಯಲ್ ಅಯೋನೈಸೇಷನ್ ಆಗಿ ಯಾರು ಸ್ವಲ್ಪ ಅಷ್ಟೇ OH ಮೈನಸ್ ಅಯಾನ್ಸ್ ಅನ್ನ ಕೊಡ್ತಾರೋ ವಿ ಕಾಲ್ ದೆಮ್ ಆಸ್ ವೀಕ್ ಬೇಸ್. ಈ ಸ್ಟ್ರಾಂಗ್ ಬೇಸ್, ವೀಕ್ ಬೇಸ್ ಎಲ್ಲ ನೀವು ಕಲ್ತಿದ್ದೀರಾ ಆಲ್ರೆಡಿ ನಿಮ್ಮ ಲೋವರ್ ಕ್ಲಾಸಸ್ನಲ್ಲಿ. So recall that. So according to Arrhenius concept of acids bases, acids are those substances which can
which will undergo ionization in water to produce H plus ion. Base are the substances which will undergo ionization to produce OH minus ion. Is that clear, everybody? Now, what is the limitation of Arrhenius theory? Arrhenius theory na limitations in your textbook or mention madidare. Why ammonia is a base? ಕೆಲವೊಂದ್ಸಲ ammonia base ತರ act ಮಾಡುತ್ತೆ. Okay. Why AlCl3 is an acid? AlCl3 shows acidic property. ಇದಕ್ಕೆ ಹೈಡ್ರೋಜನ್ ಇದೆಯಾ ರಿಲೀಸ್ ಮಾಡಲಿಕ್ಕೆ? ಇಲ್ಲ. ಇದಕ್ಕೆ ಹೈಡ್ರಾಕ್ಸಿಲ್ ಅಯಾನ್ ಇದೆಯಾ? ಇಲ್ಲ. ಸೊ ಇದಕ್ಕೆ ನೀವು when you look into it, it doesn't have H plus to act as an acid. Ammonia doesn't have OH minus to act as a base. But ಇದನ್ನೆಲ್ಲ ನಾವು ನೋಡಬೇಕಾದ್ರೆ ನಮಗೆ ಗೊತ್ತಾಗುತ್ತೆ, okay, there is OH here, right? So it will act as a base because it can release those OH ಅಂತ ಹೇಳಿ. But here it is not the case. So ಯಾಕೆ ammonia will act as a base, aluminum chloride will act as an acid, ಅಥವಾ calcium oxide ಅನ್ನ ನಾವು simply ನೋಡಿದಾಗ it is just an oxide molecule. Why it has to act as a base ಅಂತ ಹೇಳುವಂಥದ್ರದ ಬಗ್ಗೆ ಸಾಲಿಡ್ ಆಗಿರುವಂತಹ ಒಂದು ಒಪಿನಿಯನ್ ಅನ್ನ ಯಾರು ಕೊಡ್ಲಿಲ್ಲ? ಅರೇನಿಯಸ್ ಕೊಡ್ಲಿಲ್ಲ. ಬಟ್ ನೋ ವರೀಸ್, ಕ್ಯಾಲ್ಸಿಯಂ ಆಕ್ಸೈಡ್ ಇನ್ ಅಕ್ವಿಯಸ್ ಸೊಲ್ಯೂಷನ್ ವಿಲ್ ಬಿಹೇವ್ ಲೈಕ್ ಅ ಬೇಸ್. ಕ್ಯಾಲ್ಸಿಯಂ ಆಕ್ಸೈಡ್ ಅಂತ ಹೇಳುವಂಥದ್ದು ನೀವು ವಾಟರಿಗೆ ಹಾಕ್ತೀರಾ ಅಂತ ಹೇಳಿದ್ರೆ ಏನಾಗುತ್ತೆ? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗುತ್ತೆ ಅಲ್ವಾ? 2 ಆಕ್ಸಿಜನ್ 2 ಹೈಡ್ರೋಜನ್. ಅದೇ ತರ ನೀವು ಕಾರ್ಬನ್ ಡೈಆಕ್ಸೈಡ್ ಅನ್ನ ವಾಟರಿಗೆ ಹಾಕಿದ್ರೆ ಏನಾಗುತ್ತೆ? ಕಾರ್ಬೋನೇಟ್ ಡ್ರಿಂಕ್, ನಾವು ನಮ್ಮ ಜ್ಯೂಸಸ್ ನಲ್ಲೆಲ್ಲ ಕುಡಿತೀವಲ್ಲ, ಕಾರ್ಬೋನೇಟ್ ಡ್ರಿಂಕ್, ಸಾಫ್ಟ್ ಡ್ರಿಂಕ್ ನಲ್ಲಿ ಇರುವಂತ ಆಸಿಡ್. ಸೊ H2CO3 ಏನದು? ಕಾರ್ಬೋನಿಕ್ ಆಸಿಡ್ ಆಗಿ ಚೇಂಜ್ ಆಗುತ್ತೆ. ಸೊ ಅರೇನಿಯಸ್ ಥಿಯರಿ ಪ್ರಕಾರ ಇನ್ ವಾಟರ್ ಯಾವುದು ಹೈಡ್ರೋಜನ್ ಅನ್ನ ಕೊಡುತ್ತೋ ಅದು ಆಸಿಡ್. ಸೊ ಅಕಾರ್ಡಿಂಗ್ ಟು ದಟ್ ಕ್ಯಾಲ್ಸಿಯಂ ಆಕ್ಸೈಡ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ನೋಡ್ಬೇಕಾದ್ರೆ ಅವ್ರಿಗೆ ಹೈಡ್ರೋಜನ್ ಇಲ್ಲದೆ ಇದ್ರು ವಾಟರ್ ನಲ್ಲಿ ಹಾಕಿದಾಗ ದೇ ಆರ್ ಕೇಪಬಲ್ ಆಫ್ ಪ್ರೊಡ್ಯೂಸಿಂಗ್ H plus ion, OH minus ion. So still you can call them as acid and base. ಆದರೆ ಅಂತ ಎಕ್ಸೆಪ್ಷನಲ್ ಕೇಸಸ್ ಇಲ್ಲಿ ಇದೆ. ಅಮೋನಿಯಾ ಮತ್ತು ಅಲ್ಯೂಮಿನಿಯಂ ಕ್ಲೋರೈಡ್ ನಲ್ಲೂ ವೈ ಆರ್ ದೇ ನಾಟ್ ಬಿಹೇವಿಂಗ್ ಲೈಕ್ ಅದರ್ಸ್ ಅಂತ ಹೇಳುವಂತ ಒಂದು ಕ್ವೆಶನ್ ಬರುತ್ತೆ. ಸೊ ಇದಕ್ಕೆಲ್ಲ ಕೂಡ ನಮಗೆ ಒಂದು ಒನ್ ಮೋರ್ ಡೆಫಿನೇಷನ್ಸ್ ಬೇಕು. ಹಾಗಾಗಿ ವಿ ಆರ್ ಗೆಟಿಂಗ್ ಇನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ದಟ್ ಇಸ್ ಕಾಲ್ಡ್ ಅಸ್ Bronsted-Lowry acids and bases ಅಂತ ಹೇಳಿ. According to Bronsted-Lowry theory, acid is a substance that is capable of donating hydrogen ion, H plus ion. ನೋಡಿ, donation of H plus ion. Base ಅಂತ ಹೇಳುವಂಥದ್ದು are the substance they are capable of accepting H plus ion. ಯಾರು H plus ions ಅನ್ನ ಡೊನೇಟ್ ಮಾಡ್ತಾರೆ ಅವರು ಆಸಿಡ್ಸ್ ಆಗಿರ್ತಾರೆ. ಆಕ್ಸೆಪ್ಟಿಂಗ್ H plus ion. ಯಾರು ಸ್ಟ್ರಾಂಗ್ ಆಗಿ ಹೈಡ್ರೋಜನ್ ಅಯಾನ್ ಅನ್ನ ಆಕ್ಸೆಪ್ಟ್ ಮಾಡ್ತಾರೆ ಅವರು ಬೇಸ್ ಆಗಿರ್ತಾರೆ. ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ದ ಒನ್ ಹೂ ಆಕ್ಸೆಪ್ಟ್ಸ್ ಬೇಸ್, ಆಕ್ಸೆಪ್ಟ್ಸ್ ಹೈಡ್ರೋಜನ್, ನಾವು ಅವ್ರನ್ನ ಬೇಸ್ ಅಂತ ಹೇಳಿ ಕರಿತೀವಿ. ಓಕೆ, ಹೈಡ್ರೋಜನ್ ಅನ್ನ ಯಾರು ರಿಸೀವಿಂಗ್ ಮಾಡ್ಕೊಳ್ತಾರೆ ವಿ ವುಡ್ ಕಾಲ್ ದೆಮ್ ಆಸ್ ಬೇಸ್. ಹೈಡ್ರೋಜನ್ ಅನ್ನ ಯಾರು ಡೊನೇಟ್ ಮಾಡ್ತಾರೆ ವಿ ವುಡ್ ಕಾಲ್ ದೆಮ್ ಆಸ್ ಆಸಿಡ್. ಕ್ಲಿಯರ್ ಆಯ್ತಾ ನಿಮಗೆ? ಹಾಗಾದ್ರೆ ವಾಟ್ ಎಲ್ಸ್ ಅಂಡ್ ವಾಟ್ ಆರ್ ದ ಎಕ್ಸಾಂಪಲ್ಸ್ ಅಂತ ಹೇಳಿದ್ರ ಬಗ್ಗೆ ನೋಡೋಣ. ಎಕ್ಸಾಂಪಲ್ ಏನು? ಲೆಟ್ಸ್ ಕನ್ಸಿಡರ್ ಒನ್ ಎಕ್ಸಾಂಪಲ್ ಫಾರ್ Bronsted-Lowry theory. Ammonia reacting with water. Ammonia reacting with water. ಇಲ್ಲಿ water will give H plus ion. Water will give H plus ion to ammonia. ಸೊ ಏನಾಗಬೇಕು? ವಿ ವಿಲ್ ಅಮೋನಿಯಾದು ಲೋನ್ ಪೇರ್ ಇದೆಯಲ್ಲ ಮಕ್ಕಳೇ, ಈ ಲೋನ್ ಪೇರ್ ತಗೊಂಡು ಯುಟಿಲೈಸ್ ಮಾಡಿಕೊಂಡು ಒಂದು ಹೈಡ್ರೋಜನ್ ಆಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. NH3 ಇವಾಗ NH4 ಆಯಿತು. ಆ ಲೋನ್ ಪೇರ್ ಹೈಡ್ರೋಜನ್ಗೆ ಕೊಟ್ಟಿರೋ ಕಾರಣ ಅದಕ್ಕೋಸ್ಕರ ಪಾಸಿಟಿವ್ ಚಾರ್ಜ್ ಬಂತು, ಬಿಕಾಸ್ ಲಾಸ್ ಆಫ್ ಎಲೆಕ್ಟ್ರಾನ್. ವಾಟರ್ಗೆ ಏನಾಯಿತು? OH ಮೈನಸ್ ಅಯಾನ್ ಬರುತ್ತೆ. ಯಾಕೆ? ಈ ವಾಟರ್ದು ಬಾಂಡ್ ನೋಡ್ಕೊಳ್ಳಿ ಯಾವ ಥರ ಬ್ರೇಕ್ ಆಗುತ್ತೆ ಅಂತ ಹೇಳಿ. ಈ ಥರ ಬರೆದ್ಬಿಡ್ತೀನಿ ನಾನು, HOH. ನೀವು ಬಾಂಡ್ ಅನ್ನ ಬ್ರೇಕ್ ಮಾಡ್ತೀರಾ ಇನ್ ಸಚ್ ಅ ವೇ ದಟ್ ಯು ವಿಲ್ ಪುಷ್ ದ ಎಲೆಕ್ಟ್ರಾನ್ ಟು ಆಕ್ಸಿಜನ್. ಆವಾಗ ಓಗೆ ಏನಾಯ್ತು? ನೆಗೆಟಿವ್ ಚಾರ್ಜ್ ಬಂತು. OHಗೆ ನೆಗೆಟಿವ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀರಾ ಅದನ್ನ. ಓಕೆನಾ? OH ಮೈನಸ್, Hಗೆ ಪಾಸಿಟಿವ್. ಅದೇ ಇಲ್ಲಿ ನೈಟ್ರೋಜನ್ ಹ್ಯಾಸ್ ಲಾಸ್ಟ್ ಇಟ್ಸ್ ಪೇರ್ ಆಫ್ ಎಲೆಕ್ಟ್ರಾನ್ ಅಲ್ವಾ? ಸೊ ಪಾಸಿಟಿವ್ NH4 ಈಚೆ.
ನಿಮಗೆ ಇಲ್ಲಿ ಲೋನ್ ಪೇರ್ ಮತ್ತೆ ಈ ತರ ಯಾಕೆ ಮೇಡಮ್ ಇಲ್ಲಿ ಡಾಟ್ ಹಾಕಿದರೆ, ಯಾಕೆ ಆಕ್ಸಿಜನ್ಗೆ 2 ಡಾಟ್ ಹಾಕಿದ್ದಾರೆ ಅಂತ ಹೇಳೋ ಡೌಟ್ ಬರ್ತಿದೆ ಅಂತ ಹೇಳಿದ್ರೆ, ಜಸ್ಟ್ ಫಾರ್ ಯೋರ್ ಡೌಟ್ ಕ್ಲಾರಿಫಿಕೇಶನ್, ನೈಟ್ರೋಜನ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಏನು 1s2 2s2 2p3 ಹೌದಾ. ಕೊನೆಯ ವ್ಯಾಲೆನ್ಸಿ ಶೆಲ್ ನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? ಪೇರ್ ಆಫ್ ಎಲೆಕ್ಟ್ರಾನ್ ಆನ್ ದ ನೈಟ್ರೋಜನ್ 3 ಹೈಡ್ರೋಜನ್. ಈ ಪೇರ್ ಆಫ್ ಎಲೆಕ್ಟ್ರಾನ್ ಏನಿದೆ ಅಲ್ವಾ, ಇದನ್ನೇ ನಾನು ಲೋನ್ ಪೇರ್ ಅಂತ ಹೇಳಿ 2 ಡಾಟ್ ರೆಪ್ರೆಸೆಂಟ್ ಮಾಡ್ತಾ ಇದ್ದೇನೆ. ಆಕ್ಸಿಜನ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಏನು 1s2 2s2 2p4. ಇಲ್ಲಿ ಕೂಡ ನೋಡಿ 2 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ, 1 2 3 4. ವೆನ್ ಯು ಟಾಕ್ ಅಬೌಟ್ ವಾಟರ್, ಇಲ್ಲಿ ಒಂದು ಸಿಂಗಲ್ ಎಲೆಕ್ಟ್ರಾನ್, ಇಲ್ಲಿ ಒಂದು ಸಿಂಗಲ್ ಎಲೆಕ್ಟ್ರಾನ್, ಅದು ಹೈಡ್ರೋಜನ್ ಜೊತೆ ಬಾಂಡ್ ಫಾರ್ಮ್ ಆಗಿದೆ. ವಾಟ್ ಎವರ್ ಯು ಸಿ ಹಿಯರ್ ದ ಪೇರ್ ಆಫ್ ಎಲೆಕ್ಟ್ರಾನ್, ಇದೊಂದು ಪೇರ್ ಆಫ್ ಎಲೆಕ್ಟ್ರಾನ್, ಇದು ನಾವು ಲೋನ್ ಪೇರ್ ಎಲೆಕ್ಟ್ರಾನ್ ಅಂತ ಹೇಳಿ ಕರಿತೀವಿ. ಇದು ಇನ್ನೊಂದು ಲೋನ್ ಪೇರ್ ಎಲೆಕ್ಟ್ರಾನ್. ದಟ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಐ ರಿಟನ್ ಹಿಯರ್ ಡಾಟ್. ಇದು ತುಂಬಾ ಇಂಪಾರ್ಟೆಂಟ್, ಯಾಕೆಂದ್ರೆ ಈ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ನ ಕೊಟ್ಟು ನೈಟ್ರೋಜನ್ ಏನ್ ಮಾಡ್ತಾನೆ, ಬಾಂಡಿಂಗ್ ನ ತಗೊಳ್ತಾನೆ. ಓಕೆ, ಅರ್ಥ ಏನು? ನೈಟ್ರೋಜನ್ಗೆ ಆಲ್ರೆಡಿ 3 ಹೈಡ್ರೋಜನ್ ಬಾಂಡ್ ಇತ್ತು ಹೌದಾ. ಇವಾಗ ಇನ್ನೊಂದು ಹೈಡ್ರೋಜನ್ ಬರ್ತಾ ಇದ್ದಾನೆ, ಅವನಿಗೆ ಎಲೆಕ್ಟ್ರಾನ್ಸೇ ಇಲ್ಲ. ಸೊ ನೈಟ್ರೋಜನ್ ತನ್ನ 2 ಎಲೆಕ್ಟ್ರಾನ್ಸ್ ನ ಬಾಂಡ್ ಅಲ್ಲಿ ಇಟ್ಬಿಟ್ಟು ಆ ಹೈಡ್ರೋಜನ್ ನ ತನ್ನ ಕಡೆಗೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾನೆ. ಸೊ ದಿಸ್ ವಿಲ್ ಬಿ NH4 ಆಯ್ತು, ಬಟ್ ನೈಟ್ರೋಜನ್ಗೆ ಲಾಸ್ ಅಲ್ವಾ, ಹಾಗಾಗಿ NH4+ ಅಂತ ಹೇಳಿ ನಾವು ಕರಿತೀವಿ. ಸೊ ದ ಸೇಮ್ ಥಿಂಗ್ ವಾಟ್ ಐಮ್ ಗೋಯಿಂಗ್ ಟು ಡೂ ನೌ, ಐ ವಿಲ್ ರೈಟ್ ಇಟ್ ಡೌನ್. ನಿಮಗೆ ಇವಾಗ 2 ರೀತಿನಲ್ಲಿ ಬರೀತೀನಿ. ಇಫ್ ಇಟ್ ಇಸ್ ಯೋರ್ ಕನ್ವೀನಿಯಂಟ್, ನಿಮಗೆ ಅರ್ಥ ಆಗುವಂತ ಮೈಂಡ್ ಸೆಟ್ ಇದೆ ಅಂತ ಹೇಳಿದ್ರೆ ಯು ಕ್ಯಾನ್ ಟೇಕ್ ದಿಸ್ NH4 ಪಾಸಿಟಿವ್ ಪ್ಲಸ್ OH ಮೈನಸ್ ಅಯಾನ್ ಅಂತ ಹೇಳಿ. ಯಾರಿಗೆ ಅರ್ಥ ಆಗಲ್ಲ ನೀವೇನ್ ಮಾಡಿ, ಬಾಂಡ್ ಅನ್ನ ಸ್ಪ್ಲಿಟ್ ಮಾಡ್ಕೊಳ್ಳಿ. 4 ಹೈಡ್ರೋಜನ್ ಬರ್ತಾ ಇದೆ, ಮತ್ತೆ ಇಲ್ಲಿ ವಾಟರ್ಗೆ OH ಮೈನಸ್ ಅಂತ ಹೇಳೋದು ನಿಮಗೆ ಗೊತ್ತಾಯ್ತು ಅಲ್ವಾ. ಸೊ ನೆನ್ಪಿಟ್ಕೊಳ್ಳಿ, ದ ಒನ್ ವಿಚ್ ಹ್ಯಾಸ್ ಗಿವನ್ ಪ್ರೋಟಾನ್ H+, ವಿ ಕಾಲ್ ದಿಸ್ ಆಸ್ ಆಸಿಡ್. ಯಾರು ಪ್ರೋಟಾನ್ ಅನ್ನ ಆಕ್ಸೆಪ್ಟ್ ಮಾಡಿದ್ರು, ಇಲ್ಲಿ ಪ್ರೋಟಾನ್ ಅಂದ್ರೆ H+ ಅಯಾನ್, ಯಾರು H+ ಅಯಾನ್ಸ್ ಅನ್ನ ಆಕ್ಸೆಪ್ಟ್ ಮಾಡ್ತಾರೆ ಅವರನ್ನ ನಾವು ಬೇಸ್ ಅಂತ ಹೇಳಿ ಕರಿತೀವಿ. ಸೊ ರಿಮೆಂಬರ್, H+ ಅನ್ನ ವಿ ವುಡ್ ಕಾಲ್ ಇಟ್ ಆಸ್ ಪ್ರೋಟಾನ್. ಈಗ H2O ಏನಾಯ್ತು, OH ಮೈನಸ್ ಆಯ್ತು. ಇದು ಆಸಿಡ್ ಆದ್ರೆ ಇದನ್ನ ನಾನು ಕಾಂಜುಗೇಟ್ ಬೇಸ್ ಅಂತ ಹೇಳಿ ಕರಿತೀನಿ. ನೋಡಿ NH3 ಆಕ್ಸೆಪ್ಟೆಡ್ H+, ಅದು ಬೇಸ್ ತರ ಇಲ್ಲಿ ಆಕ್ಟ್ ಮಾಡ್ತು. ಅದೇ NH3 ಇಲ್ಲಿ ಯಾವ ತರ ಇದೆ, NH4+ ತರ ಇದೆ. ಸೊ ದಿಸ್ ಐ ವುಡ್ ಕಾಲ್ ಆಸ್ ಕಾಂಜುಗೇಟ್ ಆಸಿಡ್. ಕಾಂಜುಗೇಟ್ ಆಸಿಡ್. ಹಾಗಾದ್ರೆ ಕಾಂಜುಗೇಟ್ ಆಸಿಡ್ ಬೇಸ್ ಅಂತ ಹೇಳಿದ್ರೆ ಏನು? ದ ಆಸಿಡ್ ಬೇಸ್ ಪೇರ್ that differs only by 1 proton. Acid base pair that will differ only by 1 proton. They are called as conjugate acid base. One more example, HCl in water. HCl in water. ಇವಾಗ ಸ್ಟೋರಿ ಉಲ್ಟಾ ಹೊಡೆಯುತ್ತೆ ನೋಡಿ. HCl will give the hydrogen H+ ion. ಇಲ್ಲಿ ಯಾರು H+ ion ಕೊಡ್ತಾ ಇದ್ದಾರೆ? HCl is donating to water. ಈಗ ವಾಟರ್ ನಲ್ಲಿರುವಂತಹ ಈ ಒಂದು ಲೋನ್ ಪೇರ್ ನಲ್ಲಿ ಯಾವ್ದಾದ್ರು ಒಂದು ಲೋನ್ ಪೇರ್ H+ ನ ತಗೊಂಡು ಏನಾಗುತ್ತೆ, ಇವಾಗ HCl ಹೇಗೆ ಎಲೆಕ್ಟ್ರಾನ್ಸ್ ನ ಕೊಡ್ತಾ ಇದೆ, ಹೈಡ್ರೋಜನ್ ಇಸ್ ಗೋಯಿಂಗ್ ವಿದೌಟ್ ಎಲೆಕ್ಟ್ರಾನ್, ಕ್ಲೋರಿನಿಗೆ ಆ ಬಾಂಡ್ ಅಲ್ಲಿರೋ ಎಲೆಕ್ಟ್ರಾನ್ ಶಿಫ್ಟ್ ಆಗುತ್ತೆ, Cl ಮೈನಸ್ ಆಯ್ತು. ಓಕೆನಾ, H ಏನಾಯ್ತು, ಪ್ಲಸ್ ಆಯ್ತು. ಈ H+ ಅನ್ನ ಯಾರು ಆಕ್ಸೆಪ್ಟ್ ಮಾಡ್ತಾರೆ, ಆಕ್ಸಿಜನ್ ಲೋನ್ ಪೇರ್ ಆಕ್ಸೆಪ್ಟ್ ಮಾಡೋದ್ರಿಂದ ಆಕ್ಸಿಜನ್ಗೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ನಾನು ನಿಮಗೆ ಈ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಬಗ್ಗೆ ಹೇಳಿದ್ದೆ ಅಲ್ವಾ ಆಲ್ರೆಡಿ. ಅಷ್ಟೇ, ಯಾಕೆ ಅವ್ರು ಆಕ್ಸೆಪ್ಟ್ ಮಾಡಬೇಕು, ಸುಮ್ಮನೆ ಇವಾಗ ಆಕ್ಸೆಪ್ಟ್ ಮಾಡ್ತಾರಾ? ಅವ್ರ ಹತ್ರ ಎಲೆಕ್ಟ್ರಾನ್ಸ್ ಇದೆ, ಅದಕ್ಕೋಸ್ಕರ ಹೈಡ್ರೋಜನ್ ಅನ್ನ ಇನ್ವೈಟ್ ಮಾಡಿಕೊಂಡು ಬಾ ಹೈಡ್ರೋಜನ್ ಒಟ್ಟಿಗೆ ಇರೋಣ ಅಂತ ಹೇಳಿ H3O+ ಆಗಿ ಅದು ತಗೊಂಡ್ಬಿಡುತ್ತೆ. ಸೊ ಇವಾಗ ಇಲ್ಲಿ ಯಾರು ಎಲೆಕ್ಟ್ರಾನ್ಸ್ ಅನ್ನ ಯಾರು ಹೈಡ್ರೋಜನ್ ಅನ್ನ ಕೊಡ್ತಾ ಇದ್ದಾರೆ, HCl, ಯು ವಿಲ್ ಕಾಲ್ ಇಟ್ ಆಸ್ ಆಸಿಡ್. ಯಾರು ಅದನ್ನ ಆಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ, ವಾಟರ್. ಸೊ ವಾಟರ್ನ ನಾನು ಬೇಸ್ ಅಂತ ಹೇಳಿ ಕರಿತೀನಿ. ಈಗ
HCl ಇದ್ದದ್ದು ಏನಾಗಿ ಚೇಂಜ್ ಆಯ್ತು? HCl ಇದ್ದದ್ದು Cl ಮೈನಸ್ ಆಗಿ ಚೇಂಜ್ ಆಯ್ತು. HCl ಗೂ Cl ಮೈನಸ್ ಇರೋ ಡಿಫ್ರೆನ್ಸ್ ಏನು? ಒಂದು ಹೈಡ್ರೋಜನ್. ಇದನ್ನ ಆಸಿಡ್ ಅಂತ ಹೇಳಿ ಕರೆದ್ರೆ ಇದನ್ನ ನೀವೇನು ಅಂತ ಹೇಳಿ ಕರಿತೀರಾ? ಯು ವುಡ್ ಕಾಲ್ ದಿಸ್ ಆಸ್ ಕಾಂಜುಗೇಟ್ ಬೇಸ್. ಕಾಂಜುಗೇಟ್ ಬೇಸ್. ಅದೇ ತರ ಕನ್ಸಿಡರ್ ದಿಸ್. ವಾಟರ್ ಇದ್ದದ್ದು H3O ಪ್ಲಸ್ ಆಯ್ತು. ಇದು ಬೇಸ್ ತರ ಆಕ್ಟ್ ಮಾಡ್ತಾ ಇತ್ತು, ಹೈಡ್ರೋಜನ್ ಅನ್ನ ಆಕ್ಸೆಪ್ಟ್ ಮಾಡ್ತಾ ಇತ್ತು. ಅಂಡ್ ಇದನ್ನ ನಾನು ಇವಾಗ ಇದು ಬೇಸ್ ಆದ್ರೆ ಇದನ್ನ ನಾನು ಏನು ಅಂತ ಹೇಳಿ ಕರಿತೀನಿ? ಕಾಂಜುಗೇಟ್ ಆಸಿಡ್ ಅಂತ ಹೇಳಿ ಕರಿತೀನಿ. ಕಾಂಜುಗೇಟ್ ಆಸಿಡ್. ದಟ್ಸ್ ಇಟ್. ಈಗ ರಿಯಾಕ್ಷನ್ಸ್ ನ ನೋಡ್ಕೊಳ್ಳಿ. ದೇ ಆರ್ ನಾಟ್ ಸಿಂಗಲ್ ರಿಯಾಕ್ಷನ್ಸ್. ಇವರು ಸಿಂಗಲ್ ರಿಯಾಕ್ಷನ್ ಅಲ್ಲ. ದೇ ವಿಲ್ ಹ್ಯಾವ್ ಅ ಸ್ಮಾಲ್ ಟೈಪ್ ಆಫ್ ಇಕ್ವಿಲಿಬ್ರಿಯಂ. ಅಂದ್ರೆ ಇಲ್ಲಿ ಎರಡು ತರದ ರಿಯಾಕ್ಷನ್ಸ್ ನ ನೀವು ನೋಡ್ತೀರಾ. ರಿವರ್ಸಿಬಲ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಇಟ್ ಹ್ಯಾಸ್ ಫಾರ್ವರ್ಡ್ ರಿಯಾಕ್ಷನ್, ಬ್ಯಾಕ್ವರ್ಡ್ ರಿಯಾಕ್ಷನ್. ಕೆಲವೊಂದ್ಸಲ Cl ಮೈನಸ್ H3O ಪ್ಲಸ್ ಹಾಗೆ ಇರುತ್ತೆ. ಬಟ್ ಸಮ್ ಟೈಮ್ಸ್ ದೇ ಆಲ್ಸೋ ಕ್ಯಾನ್ ಕಂಬೈನ್ ಟು ಗಿವ್ ಯು HCl ಅಂಡ್ H2O. ಸೊ ರಿವರ್ಸಿಬಲ್ ಆದಾಗ, ರಿಯಾಕ್ಷನ್ಸ್ ರಿವರ್ಸಿಬಲ್ ಆದಾಗ Cl ಮೈನಸ್ ಇವಾಗ ಆಕ್ಟ್ ಮಾಡುತ್ತೆ ಬೇಸ್ ತರ. ಬಿಕಾಸ್ ಹಿ ಕ್ಯಾನ್ ಆಕ್ಸೆಪ್ಟ್ ಹೈಡ್ರೋಜನ್. ಅವನಿಗೆ H ಪ್ಲಸ್ ಅನ್ನ ಆಕ್ಸೆಪ್ಟ್ ಮಾಡ್ಲಿಕ್ಕೆ ನೆಗೆಟಿವ್ ಚಾರ್ಜ್ ಇದೆ ನೋಡಿ. ನೆಗೆಟಿವ್ ಚಾರ್ಜ್ ಇದ್ರೂ H ಪ್ಲಸ್ ಅನ್ನ ಆಕ್ಸೆಪ್ಟ್ ಮಾಡ್ಕೋಬಹುದು. ಇನ್ ಆರ್ಡರ್ ಟು ಆಕ್ಸೆಪ್ಟ್ H ಪ್ಲಸ್ ಯಾವಾಗ್ಲೂ ಈ ತರ ಲೋನ್ ಪೇರ್ ಇರಬೇಕು ಅಂತ ಏನೂ ಇಲ್ಲ. ನೆಗೆಟಿವ್ ಚಾರ್ಜ್ ಇರಬೇಕು, ಇಲ್ಲ ಅಂದ್ರೆ ಲೋನ್ ಪೇರ್ ಇರಬೇಕು. ಒಟ್ಟು ಅದು ಇಲೆಕ್ಟ್ರಾನ್ ರಿಚ್ ಆಗಿರಬೇಕು ಅಂತ ಹೇಳಿ. ನೀವು ನ್ಯೂಕ್ಲಿಯೋಫೈಲ್ ಕಲ್ತಿದ್ದೀರಾ ಅಲ್ವಾ? ನಾನು ನಿಮಗೆ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿನಲ್ಲಿ ನ್ಯೂಕ್ಲಿಯೋಫೈಲ್ ಅಂತ ಹೇಳಿದ್ರೆ ಏನು ಅಂತ ಹೇಳ್ಕೊಟ್ಟಿದ್ದೆ. ಸೇಮ್ ಅವ್ರು ನ್ಯೂಕ್ಲಿಯೋಫೈಲ್ ಆಗಿರಬೇಕು ನೋಡಿ. ರಿಯಾಕ್ಷನ್ ರಿವರ್ಸ್ ಹೊಡಿಬೇಕಾದ್ರೆ ಯಾರು H ಪ್ಲಸ್ ಅನ್ನ ಕೊಡ್ತಾರೆ? H3O ಪ್ಲಸ್ ನಲ್ಲಿ H ಪ್ಲಸ್ ಜಾಸ್ತಿ ಇದೆ, ಇವ H ಪ್ಲಸ್ ಅನ್ನ ಕೊಡ್ತಾನೆ. ಆಯ್ತಾ? ಯಾರಿಗೆ ಕೊಡ್ತಾನೆ? Cl ಮೈನಸ್ ಗೆ ಕೊಡ್ತಾನೆ. ಸೊ ಇವನು H ಪ್ಲಸ್ ಅನ್ನ ಆಕ್ಸೆಪ್ಟ್ ಮಾಡೋದ್ರಿಂದ ಕಾಂಜುಗೇಟ್ ಬೇಸ್ ಆಗ್ತಾನೆ. ಇವನು H ಪ್ಲಸ್ ಅನ್ನ ಕೊಡೋದ್ರಿಂದ ಆಸಿಡ್ ಆಗ್ತಾನೆ. ಬಟ್ ಈ ಕಾಂಜುಗೇಟ್ ಆಸಿಡ್ ಬೇಸ್ ಅಂತ ಹೇಳಿ ಯಾಕೆ ಕರಿಬೇಕು? ಬಿಕಾಸ್ ನಾಟ್ ವಿತ್ ರೆಸ್ಪೆಕ್ಟ್ ಟು ಇವರಿಬ್ರ ಪ್ರಕಾರ ಅಲ್ಲ. ಇಟ್ ಇಸ್ ಆಕ್ಚುಲಿ HCl ಅಂಡ್ Cl ಮೈನಸ್. ಇದರ ಕಾಂಜುಗೇಟ್ ಬೇಸ್ ಬಂದು Cl ಮೈನಸ್ ಆಗಿರುತ್ತೆ. ಇದರ ಕಾಂಜುಗೇಟ್ H2O ಅಂತ ಹೇಳೋದು ಬೇಸ್ ಆದ್ರೆ ಇದರ ಕಾಂಜುಗೇಟ್ ಆಸಿಡ್ ಬಂದು H3O ಪ್ಲಸ್ ಆಗಿರುತ್ತೆ. ಸೊ ವಿ ಕಾಲ್ substance which donates H plus as acid the substance which will accept H plus as base. ಅದು ನಮ್ಮ ಥಿಯರಿ. ದ ಸೇಮ್ ಥಿಂಗ್ ಐ ಹ್ಯಾವ್ ಗಿವನ್ ಹಿಯರ್ ಆಲ್ಸೋ. ಈ ಎರಡು ಎಕ್ಸ್ಪ್ಲನೇಷನ್ಸ್ ನಾನು ಏನು ಕೊಟ್ಟಿದ್ದೆ ಅದನ್ನೇ ನಾನು ಇವಾಗ ನಿಮಗೆ ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿರುವಂತಹ ಎಕ್ಸ್ಪ್ಲನೇಷನ್ ಇದು. ಸೇಮ್ ಥಿಂಗ್ ಐ ಹ್ಯಾವ್ ರಿಟನ್ ಹಿಯರ್. ಫಸ್ಟ್ ಕೇಸಸ್ HCl ಕೇಸ್, ಸೆಕೆಂಡ್ ಕೇಸಸ್ ಪ್ರೀವಿಯಸ್ ಸ್ಲೈಡ್ ನಲ್ಲಿ ನಾನು ಏನು ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ ಅಮೋನಿಯಾ ಅಂಡ್ ವಾಟರ್. ಸೇಮ್ ಥಿಂಗ್ ಐ ಹ್ಯಾವ್ ರಿಟನ್ ಹಿಯರ್. ಈ ಪಾರ್ಟ್ ಇದೆಲ್ಲ ದಿಸ್ ಇಸ್ ಓನ್ಲಿ ಫಾರ್ ಯುವರ್ ನಾಲೆಜ್. ಇಲ್ಲಿ ಯಾಕೆ ಡಾಟ್ಗಳು ಬರುತ್ತೆ, ಅವುಗಳನ್ನ ಏನು ಅಂತ ಹೇಳಿ ಕರಿತೀವಿ? ಲೋನ್ ಪೇರ್ ಅಂತ ಹೇಳಿ ಕರಿತೀವಲ್ಲ. ವಾಟ್ ಆರ್ ದೇ? ಸೊ ದಿಸ್ ಇಸ್ ದ ಕಾನ್ಸೆಪ್ಟ್. ಎಕ್ಸಾಂಪಲ್ ನಂಬರ್ 1. And this is example number 2. I hope it's clear, everybody. Let's solve this problem. What will be the conjugate base for the following Bronsted acids? Conjugate base ಏನು? ಈಗ ನೋಡಿ HF ತಗೊಳ್ತೀನಿ ಅನ್ಕೊಳ್ಳಿ. HF ಗೆ ಈಗ HF ಅಂತ ಹೇಳುವಂಥದ್ದು ಆಸಿಡ್ ಅಂತ ಹೇಳಿ ಅನ್ಕೊಳ್ಳಿ. ಯಾಕೆ? ಇಟ್ ಹ್ಯಾಸ್ H ಪ್ಲಸ್ ಅಯಾನ್. H ಪ್ಲಸ್ ಅಯಾನ್ ಕೊಟ್ಬಿಟ್ರೆ F ಮೈನಸ್ ಆಗುತ್ತೆ. ಇದು ಆಸಿಡ್ ಆದ್ರೆ ಇದರ ಕಾಂಜುಗೇಟ್ ಬೇಸ್ ನೋಡಿ, ಒಂದು ಹೈಡ್ರೋಜನ್ ಕಡಿಮೆ. ಕಾಂಜುಗೇಟ್ ಆಸಿಡ್ ಬೇಸ್ ಅಂತ ಹೇಳುವಂಥದ್ದು, ಕಾಂಜುಗೇಟ್ ಆಸಿಡ್ ಬೇಸ್ ಅಂತ ಹೇಳುವಂಥದ್ದು ಆರ್ ದೋಸ್ ಸಬ್ಸ್ಟೆನ್ಸ್ ವಿಚ್ ಡಿಫರ್ ವಿತ್ ಒನ್ ಹೈಡ್ರೋಜನ್. ಅವರಿಗೆ ಒಂದು ಹೈಡ್ರೋಜನಿನ ಆಸಿಡ್ ಬೇಸ್ ಪೇರ್ that differs only by one proton. Only by one proton are called as conjugate base. H2SO4. H2SO4 is an acid.
ಅದರ ಕಾಂಜುಗೇಟ್ ಬೇಸ್ ಅನ್ನು ಬರೀರಿ ಅಂತ ಹೇಳಿದ್ರೆ ಫಸ್ಟ್ ಸ್ಟೆಪ್ ನಲ್ಲಿ ನೀವೇನ್ ಬರೀತೀರಾ HSO4 ಮೈನಸ್ ಬರೀತೀರಾ HSO4 ಮೈನಸ್ ಯು ಕ್ಯಾನ್ ಲುಕ್ ಇನ್ ಟು ಯೋರ್ ಟೆಕ್ಸ್ಟ್ ಬುಕ್ ನಿಮ್ಮ ಪಿಂಕ್ ಕಲರ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದಾರಲ್ಲ ಅದೇ ಈ ಕ್ವೆಶ್ಚನ್ ಸಿಮಿಲರ್ಲಿ HCO3 ಮೈನಸ್ ಬೈಕಾರ್ಬೋನೇಟ್ ಅಯಾನ್ ಕೊಟ್ಟಿದ್ದಾರೆ ಅವರು HCO3 ಮೈನಸ್ ಅಯಾನ್ ಇದಕ್ಕೆ ಏನು ಅಂತ ಹೇಳಿ ಕರಿತೀವಿ ನಾವು ಬೈಕಾರ್ಬೋನೇಟ್ ಅಯಾನ್ ಅಥವಾ ಹೈಡ್ರೋಜನ್ ಕಾರ್ಬೋನೇಟ್ ಅಯಾನ್ ನೋಡಿ ಇದ್ರ ಕಾಂಜುಗೇಟ್ ಬೇಸ್ ಬರೀರಿ ಅಂತ ಹೇಳಿದ್ರೆ ನೀವೇನ್ ಮಾಡ್ತೀರಾ CO3 ಮೈನಸ್ ಹೈಡ್ರೋಜನ್ ತೆಗಿತೀರಾ ಅಂದ್ರೆ ಮೈನಸ್ ಚಾರ್ಜ್ ಏನಾಯ್ತು ಜಾಸ್ತಿ ಆಗುತ್ತೆ ಬಿಕಾಸ್ ಹೈಡ್ರೋಜನ್ ವಿಲ್ ಆಲ್ವೇಸ್ ಕಮ್ ವಿತ್ ಈ ತರ ಇರುತ್ತೆ ಅನ್ಕೊಳ್ಳಿ ಮಕ್ಕಳೇ ಹೈಡ್ರೋಜನ್ ವಿಲ್ ಆಲ್ವೇಸ್ ಕಮ್ ವಿತ್ H ಪ್ಲಸ್ ಗಿವಿಂಗ್ ದ ಎಲೆಕ್ಟ್ರಾನ್ ಟು ಕಾರ್ಬನ್ಗೆ ಎಲೆಕ್ಟ್ರಾನ್ಸ್ ಕೊಟ್ಟು ಹೈಡ್ರೋಜನ್ ಬರುವಂಥದ್ದು ರೈಟ್ ಹಾಗಾಗಿ ನಾವಿಲ್ಲಿ ಹೈಡ್ರೋಜನ್ ಡೈರೆಕ್ಟ್ ಆಗಿ ಅಟ್ಯಾಚ್ ಆಗಿದೆ ಅಂತಲ್ಲ this will be like this H2CO3 ಅಂತ ಹೇಳೋದ್ರದ್ದು ಸ್ಟ್ರಕ್ಚರ್ ಆಕ್ಚುಲಿ ಬಂದು ಈ ತರ ಇರುತ್ತೆ ಸೊ ಎರಡು ಹೈಡ್ರೋಜನ್ ಎರಡು ಆಕ್ಸಿಜನ್ ಜೊತೆ ಕನೆಕ್ಟೆಡ್ ಆಗಿರುತ್ತೆ ಕಾರ್ಬನ್ಗೆ ಡೈರೆಕ್ಟ್ ಆಗಿ 3 ಆಕ್ಸಿಜನ್ಸ್ ಗಳು ಕನೆಕ್ಟ್ ಆಗಿರುತ್ತೆ ನೀವು ಎಲ್ಲಿ ಕಲ್ತ್ರಿ ಇದನ್ನ ಕೆಮಿಕಲ್ ಬಾಂಡಿಂಗ್ ಅಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ ನಲ್ಲಿ ಹೇಳ್ಕೊಟ್ಟಿದ್ದೆ ನಾನು ಅಲ್ವಾ ಲಿವಿಸ್ ಆಸಿಡ್ ನ ಬರೆಯೋದು ಹೇಗೆ ಲಿವಿಸ್ ಸ್ಟ್ರಕ್ಚರ್ ಬರೆಯೋದು ಹೇಗೆ ರೆಸೊನೆನ್ಸ್ ಸ್ಟ್ರಕ್ಚರ್ ಆಫ್ ಕಾರ್ಬೋನೇಟ್ ಅಯಾನ್ಸ್ ಯು ಹ್ಯಾವ್ ಲರ್ನ್ಡ್ ಇಟ್ ಇಲ್ಲಿ ಹೈಡ್ರೋಜನ್ ಬ್ರೇಕ್ ಆಗ್ಬೇಕಾದ್ರೆ ಎಲೆಕ್ಟ್ರಾನ್ಸ್ ನ ಯಾವಾಗಲೂ ಆಕ್ಸಿಜನ್ಗೆ ಕೊಟ್ಟು ಬರ್ತಾನೆ ಸೊ ಆಲ್ರೆಡಿ ಇವಾಗ ನಮ್ಮ ಹತ್ರ HCO3 ಮೈನಸ್ ಇತ್ತು ಅನ್ಕೊಳ್ಳಿ ಇನ್ನ ಒಂದು ಹೈಡ್ರೋಜನ್ ಹೋಗ್ತಿದೆ ಅಂದ್ರೆ ದಟ್ ಚಾರ್ಜ್ ವಿಲ್ ಗೋ ಟು ಎಂಟೈರ್ ಮಾಲಿಕ್ಯೂಲ್ ಬೇಸಿಕಲಿ ಆಕ್ಸಿಜನ್ ಬಟ್ ಎಂಟೈರ್ ಮಾಲಿಕ್ಯೂಲ್ ಈ ತರ ನಿಮಗೆ ಡೀಟೇಲಿಂಗ್ ಬೇಡ ಅಂತ ಹೇಳಿದ್ರೆ ಇಷ್ಟು ನೆನ್ಪಿಟ್ಕೊಳ್ಳಿ ಒಂದು ಹೈಡ್ರೋಜನ್ ತೆಗಿತೀರಾ ಒಂದು ನೆಗೆಟಿವ್ ಚಾರ್ಜ್ ಜಾಸ್ತಿ ಆಗುತ್ತೆ 2 ಮೈನಸ್ ಆಯ್ತು ಇದು ಇದು ಆಸಿಡ್ ಆಯ್ತು ಅಂತ ಹೇಳಿದ್ರೆ ಅದರ ಕಾಂಜುಗೇಟ್ ಬೇಸ್ ಕ್ಲಿಯರ್ ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 7.12 ಸಾಲ್ವ್ ಮಾಡಿದ್ವಿ ಸಿಮಿಲರ್ ಸ್ಲೈಡ್ ನಲ್ಲಿ ಸೆಕೆಂಡ್ ಕ್ವೆಶ್ಚನ್ ನಾನು ಸಾಲ್ವ್ ಮಾಡ್ತೀನಿ ಐ ಆಮ್ ನಾಟ್ ಇರೇಸಿಂಗ್ ಇಟ್ ಇದು ನಿಮಗೆ ಪ್ರೀವಿಯಸ್ ಸ್ಲೈಡ್ ನಲ್ಲಿ ನಾನು ಇವಾಗ ಇರೇಸ್ ಮಾಡ್ತಿರೋದೆಲ್ಲ ಡೀಟೇಲಿಂಗ್ ಸಿಗುತ್ತೆ ಇಲ್ಲಿದೆ ಓಕೆ ದಿಸ್ ಇಸ್ ನೆಕ್ಸ್ಟ್ ಸ್ಲೈಡ್ ಪ್ರಾಬ್ಲಮ್ ನಂಬರ್ 7.3 ನಲ್ಲಿ ರೈಟ್ ದ ಕಾಂಜುಗೇಟ್ ಆಸಿಡ್ ಫಾರ್ ದ ಫಾಲೋವಿಂಗ್ ಬ್ರಾನ್ಸ್ಟೆಡ್ ಬೇಸ್ ಆಸಿಡ್ ಬರಿಬೇಕು ನಾವು ಇವಾಗ ನೋಡಿ NH ಮೈನಸ್ NH2 ಮೈನಸ್ ಇದೇನಿದು ರೈಟ್ ದ ಕಾಂಜುಗೇಟ್ ಆಸಿಡ್ ಫಾರ್ ದ ಫಾಲೋವಿಂಗ್ ಬ್ರಾನ್ಸ್ಟೆಡ್ ಬೇಸ್ ಇದು ಬೇಸ್ ಅಂತ ಹೇಳ್ತೀವಿ ನಾವು ಇದಕ್ಕೆ ನಾವು ಕಾಂಜುಗೇಟ್ ಆಸಿಡ್ ಏನ್ ಮಾಡ್ಬೇಕು ಅವಾಗ ನೀವು ಇದಕ್ಕೆ H ಪ್ಲಸ್ ಅನ್ನ ಆಕ್ಸೆಪ್ಟ್ ಮಾಡ್ಕೋಬೇಕು ಸೊ ಕಾಂಜುಗೇಟ್ ಆಸಿಡ್ ಶುಡ್ ಹ್ಯಾವ್ 1 ಎಕ್ಸ್ಟ್ರಾ ಪ್ರೋಟಾನ್ ಕಾಂಜುಗೇಟ್ ಆಸಿಡ್ ನಲ್ಲಿ ಒಂದು ಎಕ್ಸ್ಟ್ರಾ ಪ್ರೋಟಾನ್ ಇರಬೇಕು ಇನ್ ಈಚ್ ಕೇಸ್ therefore corresponding conjugate acids will be for NH2 ಗೆ ಇದರ ಕಾಂಜುಗೇಟ್ ಆಸಿಡ್ ಬರಿತೀರಾ ಅಂತ ಹೇಳಿದ್ರೆ ಕಾಂಜುಗೇಟ್ ಆಸಿಡ್ ಬರಿತೀರಾ ಅಂದ್ರೆ NH2 ಬಂದು NH3 ಆಗುತ್ತೆ ಅಷ್ಟೇ ನೆಕ್ಸ್ಟ್ NH3 ಇತ್ತು ಅನ್ಕೊಳ್ಳಿ ಇಲ್ಲಿ ನಾವೇನ್ ಮಾಡ್ತೀವಿ ನೆಗೆಟಿವ್ ಚಾರ್ಜ್ ಇಲ್ಲ ಬಟ್ ಲೋನ್ ಪೇರ್ ಇಟ್ಕೊಂಡು ಒಂದು ಹೈಡ್ರೋಜನ್ ಅನ್ನ ಅಕ್ಸೆಪ್ಟ್ ಮಾಡಿ ಪಾಸಿಟಿವ್ ಅಂತ ಹೇಳಿ ಬರಿತೀವಿ ಇಲ್ಲಿ ನೆಗೆಟಿವ್ ಚಾರ್ಜ್ ಅನ್ನ ಇಟ್ಕೊಂಡು ಹೈಡ್ರೋಜನ್ ಅನ್ನ ಅಕ್ಸೆಪ್ಟ್ ಮಾಡಿ NH3 ಬರಿತೀವಿ ಇಲ್ಲಿ NH2 ಹೈಡ್ರೋಜನ್ ಅಕ್ಸೆಪ್ಟ್ ಮಾಡಿ NH4 ಬರಿತೀವಿ ನೆಕ್ಸ್ಟ್ HCOOH sorry it should be HCO minus formate ion ಫಾರ್ಮಿಕ್ ಆಸಿಡ್ ನ ಫಾರ್ಮೇಟ್ ಅಯಾನ್ ಇದು ಈ ಫಾರ್ಮೇಟ್ ಅಯಾನ್ ಫಾರ್ಮಿಕ್ ಆಸಿಡ್ ನ ಫಾರ್ಮೇಟ್ ಅಯಾನ್ ಏನಿದೆ ಹೈಡ್ರೋಜನ್ ಅನ್ನ ಆಕ್ಸೆಪ್ಟ್ ಮಾಡಿದ್ರೆ ನಮಗೆ ಫಾರ್ಮಿಕ್ ಆಸಿಡ್ ಸಿಗುತ್ತೆ ಇಲ್ಲಿ ಹೈಡ್ರೋಜನ್ ಬಂದು ಕುತ್ಕೊಳ್ತು and we call this acid as formic acid. Formic acid is a conjugate acid of this base. So conjugate acid ಅಂತ ಹೇಳ್ಬೇಕಾದ್ರೆ ಯಾವಾಗಲೂ ಕೊಟ್ಟಿರೋ ಸಬ್ಸ್ಟೆನ್ಸ್ ಗಿಂತ ಒಂದು ಎಕ್ಸ್ಟ್ರಾ ಹೈಡ್ರೋಜನ್ ಇರಬೇಕು. ಕಾಂಜುಗೇಟ್ ಬೇಸ್ ಅಂತ ಹೇಳಿದ್ರೆ ಯಾವಾಗಲೂ ಒಂದು ಹೈಡ್ರೋಜನ್ ಕಡಿಮೆ ಇರಬೇಕು. ಓಕೆನಾ? ನೆಕ್ಸ್ಟ್
ಪ್ರಾಬ್ಲಮ್ ನಂಬರ್ 7.14 ನ ಮಾಡೋಣ. So I'm using the same question. I'm just erasing it. ವರಿ ಮಾಡಬೇಡಿ, ಇದನ್ನ ನಾನು ಆಲ್ರೆಡಿ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಕಾಪಿ ಮಾಡ್ಕೊಂಡಿದ್ದೀನಿ. ಮೇಡಮ್ ಅಳಿಸ್ಬೇಡ್ರಿ, ನಾನು ಬರ್ಕೊಂಡಿಲ್ಲ ಅಂತ ಹೇಳೋರು ಇಲ್ಲಿದೆ. ಓಕೆನಾ, ಇದ್ರದ್ದೇ ನಾನು ಮುಂದಿನ ಸ್ಲೈಡ್ ತಗೊಂಡಿದ್ದೀನಿ. ಪ್ರಾಬ್ಲಮ್ ನಂಬರ್ 7.3 ನಲ್ಲಿ ನಾವು ಕಾಂಜುಗೇಟ್ ಬೇಸ್ ಅಂತ ಹೇಳಿದ್ರೆ ಹೇಗೆ ಬರೆಯೋದು ಗೊತ್ತಾಯ್ತು. 7.4 ನೋಡ್ಕೊಳ್ಳಿ. ಕೆಲವೊಂದು ಸಬ್ಸ್ಟೆನ್ಸ್ ಇದೆ ಈ ತರ, H2O, HCO3 ಮೈನಸ್, HSO4 ಮೈನಸ್ ಮತ್ತೆ NH3. ಇದಕ್ಕೆ ಕಾಂಜುಗೇಟ್ ಆಸಿಡ್ ನಾನು ಬರಿಬೇಕು, ನೀವು ಕಾಂಜುಗೇಟ್ ಬೇಸ್ ಅನ್ನ ಕೂಡ ಬರಿಬೇಕು. ಕಾಂಜುಗೇಟ್ ಆಸಿಡ್ ಅನ್ನು ಬರಿಬೇಕು, ಕಾಂಜುಗೇಟ್ ಬೇಸ್ ಅನ್ನು ಕೂಡ ಬರಿಬೇಕು. ಓಕೆನಾ, H2O ಕಾಂಜುಗೇಟ್ ಆಸಿಡ್, H2O ಗೆ ಕಾಂಜುಗೇಟ್ ಆಸಿಡ್ ಗೆ ಯಾವಾಗಲೂ ಏನಿರಬೇಕು, ಒಂದು ಹೈಡ್ರೋಜನ್ ಜಾಸ್ತಿ ಇರಬೇಕು. ಹೇಗೆ ಬರೀತೀರ ಅವಾಗ, H3O ಪಾಸಿಟಿವ್. ಪಾಸಿಟಿವ್ ಚಾರ್ಜ್ ಯಾಕೆ ಬಂತು? ಬಿಕಾಸ್ ಆಕ್ಸಿಜನಿನ ಲೋನ್ ಪೇರ್ ಕೊಟ್ಟು ಹೈಡ್ರೋಜನ್ ತಗೊಂಡಿರೋದು. ಕಾಂಜುಗೇಟ್ ಬೇಸ್ ಅಂದ್ರೆ ಇದಕ್ಕಿಂತ ಯಾವಾಗಲೂ ಒಂದು ಹೈಡ್ರೋಜನ್ ಕಡಿಮೆ ಇರಬೇಕು. ಒಂದು ಹೈಡ್ರೋಜನ್ ತೆಗಿತೀರಾ ಅಂದ್ರೆ ನೆಗೆಟಿವ್ ಚಾರ್ಜ್ ಹಾಕಿ, ಸಿಂಪಲ್. HCO3 ಮೈನಸ್ ಕೊಡ್ತಾರೆ, ಕಾಂಜುಗೇಟ್ ಆಸಿಡ್ ಬರೀರಿ ಅಂದ್ರೆ ನೀವೇನ್ ಮಾಡಬೇಕು, ಇಲ್ಲಿರೋದಕ್ಕಿಂತ ಒಂದು ಹೈಡ್ರೋಜನ್ ನ ಆಡ್ ಮಾಡಬೇಕು. ಇಲ್ಲಿಗೆ ಆಲ್ರೆಡಿ ನೆಗೆಟಿವ್ ಚಾರ್ಜ್ ಇದೆ, ಒಂದು ಹೈಡ್ರೋಜನ್ ಆಡ್ ಮಾಡ್ತೀರಾ ಅಂದ್ರೆ ನೋಡಿ, HCO3 ಮೈನಸ್ ಇದೆ, ಇದಕ್ಕೆ ನೀವು ಒಂದು ಹೈಡ್ರೋಜನ್ ಆಡ್ ಮಾಡ್ತೀರಾ ಅಂದ್ರೆ ಪ್ಲಸ್ಸು ಮೈನಸ್ಸು ಕ್ಯಾನ್ಸಲ್ ಆಯ್ತು ತಾನೆ, ಏನ್ ಬರೀತೀರಾ, H2CO3 ಬರೀತೀರಾ. ಇದಕ್ಕೆ ಕಾಂಜುಗೇಟ್ ಬೇಸ್ ಬರೀರಿ ಅಂದ್ರೆ ಈ ಹೈಡ್ರೋಜನ್ ತೆಗಿಬೇಕು. ನೀವು ತೆಗೆದಾಗ ನಿಮಗೆ CO3 ಇನ್ನ ಒಂದು ನೆಗೆಟಿವ್ ಚಾರ್ಜ್ ಆಡ್ ಆಗುತ್ತೆ. ಸೊ ಮೈನಸ್ಗೆ ಇನ್ನ ಒಂದು ನೆಗೆಟಿವ್ ಚಾರ್ಜ್ ಆಡ್ ಆದಾಗ 2 ಮೈನಸ್ ಆಗುತ್ತೆ. HSO4 ಮೈನಸ್ಗೆ ಕಾಂಜುಗೇಟ್ ಆಸಿಡ್ ಬರೀರಿ ಅಂದ್ರೆ ಸೇಮ್ ಸ್ಟೋರಿ. HSO4 ಮೈನಸ್ಗೆ ಕಾಂಜುಗೇಟ್ ಆಸಿಡ್ ಬರೀರಿ ಅಂದ್ರೆ ನೀವು H ಪ್ಲಸ್ ನ ಆಡ್ ಮಾಡಬೇಕು. ಅವಾಗ ಮೈನಸ್ಸು ನೆಗೆಟಿವ್ ಕ್ಯಾನ್ಸಲ್ ಆಗಿ H2SO4 ಆಗುತ್ತೆ, ರೈಟ್. ಅದೇ ಇದರಿಂದ ಒಂದು ಕಾಂಜುಗೇಟ್ ಬೇಸ್ ಬರೀರಿ ಅಂದ್ರೆ you have to remove the hydrogen, so it will be SO4 2 minus, SO4 2 minus. ಕೊಟ್ಟಿರುವಂತ ಸಬ್ಸ್ಟೆನ್ಸ್ ನ ಕಾಂಜುಗೇಟ್ ಆಸಿಡ್ ಬರೀರಿ ಅಂದ್ರೆ ಏನ್ ಮಾಡ್ತೀರಾ, ಹೈಡ್ರೋಜನ್ ಆಡ್ ಮಾಡ್ತೀರಾ. ಅಮೋನಿಯಾಗೆ 2 ಪೇರ್ ಆಫ್ ಎಲೆಕ್ಟ್ರಾನ್ ಕೊಟ್ಟು ಅದು ಹೈಡ್ರೋಜನ್ ನ ಅಕ್ಸೆಪ್ಟ್ ಮಾಡೋದ್ರಿಂದ NH4+ ಬಂತು. ಕೊಟ್ಟಿರುವ ಸಬ್ಸ್ಟೆನ್ಸ್ ಗೆ ಕಾಂಜುಗೇಟ್ ಬೇಸ್ ಬರೀರಿ ಅಂತ ಹೇಳಿದ್ರೆ ಏನ್ ಮಾಡ್ತೀರಾ, ನೀವು ಒಂದು ಹೈಡ್ರೋಜನ್ ನ ಕಳಿತೀರಾ. ಅವಾಗ ಅಲ್ಲಿ NH3 ಇದ್ದದ್ದು NH2 ಆಯ್ತು. ಹೈಡ್ರೋಜನ್ ತೆಗೆದ್ರೆ ನೀವು ಅಲ್ಲಿ ನೆಗೆಟಿವ್ ಚಾರ್ಜ್ ಹಾಕಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಕ್ವೆಶ್ಚನ್. ಐ ಹೋಪ್ ವಿತ್ ದಿಸ್ ವಿ ಕ್ಯಾನ್ ಕನ್ಕ್ಲೂಡ್ ಬ್ರಾನ್ಸ್ಟೆಡ್-ಲೌರಿ ಥಿಯರಿ. ಈಗ ಬ್ರಾನ್ಸ್ಟೆಡ್-ಲೌರಿ ಥಿಯರಿದು ಲಿಮಿಟೇಷನ್ಸ್ ಕೂಡ ಹೀಗೆ ಇದೆ. ಸೊ ಇಫ್ ಐ ರೈಟ್ ದ ಲಿಮಿಟೇಷನ್ ಆಫ್ ದಿಸ್ ಥಿಯರಿ, ಲಿಮಿಟೇಷನ್ಸ್ ಬಂದು ಏನು ಅಂತ ಹೇಳ್ಬೋದು. ಇಲ್ಲೂ ಕೂಡ ವೈ ಅಲ್ಯೂಮಿನಿಯಂ ಕ್ಲೋರೈಡ್ ವೈ ಇಟ್ ಇಸ್ ಆಕ್ಟಿಂಗ್ ಆಸ್ ದಿ ಆಸಿಡ್. ಅಲ್ಯೂಮಿನಿಯಂ ಕ್ಲೋರೈಡ್ ಅಂತ ಹೇಳುವಂಥದ್ದಾಗಿರ್ಬಹುದು, BF3 ಆಗಿರ್ಬೋದು. ವೈ ಆರ್ ದಿ ಸ್ಪೀಷೀಸ್ ಆಕ್ಟಿಂಗ್ ಆಸ್ ಅನ್ ಆಸಿಡ್ ಅಂತ ಹೇಳೋದು ಬ್ರಾನ್ಸ್ಟೆಡ್-ಲೌರಿ ಥಿಯರಿಗೆ ಹೇಳಕ್ಕಾಗಿಲ್ಲ. ಯಾಕಂದ್ರೆ ಅಕಾರ್ಡಿಂಗ್ ಟು ಬ್ರಾನ್ಸ್ಟೆಡ್-ಲೌರಿ ಥಿಯರಿ, ಆಸಿಡ್ ಇಸ್ ಸಮ್ಮನ್ who has to accept who has to donate H+. Base is some substance which can accept H+. ಆದರೆ ಇಲ್ಲಿ ನೋಡಿ, ದೀಸ್ ಆರ್ ಬಿಹೇವಿಂಗ್ ಲೈಕ್ ಅನ್ ಆಸಿಡ್, ಬಟ್ ದೇರ್ ಇಸ್ ನೋ ರೀಸನ್ ಫ್ರಮ್, ಅಥವಾ ಈ ಒಂದು ಬ್ರಾನ್ಸ್ಟೆಡ್-ಲೌರಿ ಥಿಯರಿ ಕಾನ್ಸೆಪ್ಟು ಅದಕ್ಕೆ ಜಸ್ಟಿಫೈ ಆಗಲ್ಲ. ಬಿಕಾಸ್ ದೀಸ್ ಕೆನಾಟ್ ಗಿವ್ H+ ಅಯಾನ್. H+ ಅಯಾನ್ಸ್ ಇರಲಿಕ್ಕೆ ಅಲ್ಲಿ ಹೈಡ್ರೋಜನೇ ಇಲ್ಲ. ಸೊ ಅಕಾರ್ಡಿಂಗ್ ಟು ಲಿವಿಸ್ ಆಸಿಡ್ಸ್ ಅಂಡ್ ಬೇಸಸ್, ಸಬ್ಸ್ಟೆನ್ಸ್ ವಿಚ್ ಆಕ್ಸೆಪ್ಟ್ಸ್ ಎಲೆಕ್ಟ್ರಾನ್ ಪೇರ್. ಓಕೆ, ಸೊ ಸಬ್ಸ್ಟೆನ್ಸ್ which accepts electron pair are called acids. ಯಾವ ಸಬ್ಸ್ಟೆನ್ಸ್ ಎಲೆಕ್ಟ್ರಾನ್ ಪೇರ್ ಅನ್ನ ಆಕ್ಸೆಪ್ಟ್ ಮಾಡ್ತಾರೋ ಅವ್ರನ್ನ ನಾವು ಆಸಿಡ್ಸ್ ಅಂತ ಹೇಳಿ ಕರಿತೇವೆ. ಸಬ್ಸ್ಟೆನ್ಸ್ which donate, substance which donates electron pair.
ಆರ್ ಕಾಲ್ಡ್ ಬೇಸ್. ಯಾವ ಸಬ್ಸ್ಟೆನ್ಸ್ ಎಲೆಕ್ಟ್ರಾನ್ ಪೇರ್ನ ಡೊನೇಟ್ ಮಾಡ್ತಾರೆ ಅವರು ಬೇಸ್ ಆಗಿರ್ತಾರೆ. ಓಕೆ, ಐ ಹೋಪ್ ಇಟ್ಸ್ ಕ್ಲಿಯರ್ ಎವ್ರಿಬಡಿ. ಸಬ್ಸ್ಟೆನ್ಸ್ ವಿಚ್ ಕ್ಯಾನ್ ಆಕ್ಸೆಪ್ಟ್ ಎಲೆಕ್ಟ್ರಾನ್ ಪೇರ್ನ ಆಸಿಡ್ಸ್ ಅಂತ ಹೇಳಿ ಕರಿತೀವಿ. ಸಬ್ಸ್ಟೆನ್ಸ್ ವಿಚ್ ಕ್ಯಾನ್ ಡೊನೇಟ್ ಎಲೆಕ್ಟ್ರಾನ್ ಪೇರ್ನ ಬೇಸ್ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಫ್ಯೂ ಆಸಿಡ್ ಬೇಸಸ್ನ ನಾವು ಲಿಸ್ಟ್ ಮಾಡೋಣ. Example of Lewis acid, H plus ion, silver plus ion. ಇವರಿಗೆಲ್ಲ ಎಲೆಕ್ಟ್ರಾನ್ಸ್ ತುಂಬಾ ಇಷ್ಟ. ಅದೇ ತರ AlCl3, BF3. Okay, there are many, but only few I am mentioning here. Lewis base ಅಂತ ಹೇಳಬೇಕಾದ್ರೆ OH minus, NH3, water. And there are again ಲಿಸ್ಟ್ ತುಂಬ, ಇದರಲ್ಲೂ ಕೂಡ ಟೈಪ್ಸ್ಗಳಿದೆ, ಇದರಲ್ಲೂ ಕೂಡ ಟೈಪ್ಸ್ ಇದೆ, ಬಟ್ ನಮಗೆ ಬೇಕಾಗಿಲ್ಲ. ಜಸ್ಟ್ ಲೆಟ್ಸ್ ಕೀಪ್ ಇಟ್ ಸಿಂಪಲ್. ಕಾಂಪಿಟೇಟಿವ್ ಅಂದರೆ ನೀವು ಸ್ವಲ್ಪ ಡೀಪ್ ಆಗಿ ತಗೊಂಡ್ರೆ ಆಯ್ತು. ಹಾಗಾದ್ರೆ ಲೆಟ್ಸ್ ಕ್ಲಾಸಿಫೈ ದಿ ಸಬ್ಸ್ಟೆನ್ಸ್ ಆಸ್ Lewis acid and Lewis base. Problem 7.15. Classify the following species into Lewis acid and Lewis base. Show how these act as such. ಹೇಗೆ ಅವರು ಬಿಹೇವ್ ಮಾಡ್ತಾರೆ ಅಂತ ಹೇಳಿ. HO minus, F minus, H plus, BCl3. ಇದರಲ್ಲಿ let's talk about hydroxyl. Hydroxyl ion is a Lewis base as it can donate an electron pair. OH minus ನಲ್ಲಿ ಆಕ್ಸಿಜನ್ ಅಲ್ಲಿರುವ ಎಲೆಕ್ಟ್ರಾನ್ ಪೇರ್ ಎರಡಿದೆ, ಯಾವ್ದಾದ್ರು ಒಂದು ಮಾತ್ರ ಡೊನೇಟ್ ಮಾಡ್ಲಿಕ್ಕೆ ಆಗುತ್ತೆ, ಎರಡನ್ನ ಕೂಡ ಡೊನೇಟ್ ಮಾಡ್ಕೊಳಕ್ ಆಗಲ್ಲ. ಸೊ OH ಮೈನಸ್ಗೆ ಒನ್ ಕ್ಯಾನ್ ಬಿ ಡೊನೇಟೆಡ್. ಯಾಕೆಂದ್ರೆ ಒಂದು ಡೊನೇಟ್ ಆಗಿದ ತಕ್ಷಣ ಅದಕ್ಕೆ ಲಾಸ್ ಅಲ್ವಾ. ಸೊ ಇಟ್ ಕೆನಾಟ್ ಡೊನೇಟ್ ಬೋತ್ ದ ಎಲೆಕ್ಟ್ರಾನ್ಸ್. ಒಂದು ಪೇರ್ ಅಷ್ಟೇ ಅದು ಡೊನೇಟ್ ಮಾಡ್ಕೊಳ್ಳುತ್ತೆ. Next, F minus. Fluoride ion acts as a Lewis base as it can also donate one of its 4 electron pair. F minus sutta 4 electrons pair ಇದೆ, including the negative charge. ಹೇಗೆ ಬಂತಿದು ನೋಡಿ, ಫ್ಲೂರಿನಿನ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ತೆಗೆದು ನೋಡಿ. ಕೊನೆಯ ಔಟರ್ ಮೋಸ್ಟ್ ಶೆಲ್ 2s2 2p5 ಇತ್ತಲ್ಲ, Hunt's rule violate ಮಾಡುವಾಗಿಲ್ಲ. This was the configuration of fluorine atom. ಇದು ಮೈನಸ್ ಆದಾಗ ಅದರ ಕೊನೆಯ ಒಂದು ಆರ್ಬಿಟಲ್ ನಲ್ಲಿ ಅದಕ್ಕೆ ಎಲೆಕ್ಟ್ರಾನ್ ಸಿಗುತ್ತೆ. ಈಗ ಈ ಒಂದು ಫ್ಲೂರೈಡ್ ಮೈನಸ್ ನಲ್ಲಿ ಕೊನೆಯ ಶೆಲ್ 2s2 2p3 ನಲ್ಲಿ ಎಲ್ಲವೂ ಕೂಡ ಪೇರ್ಡ್. ಹಾಗಾಗಿ ಯು ವಿಲ್ ಸಿ 2 2 2 2 2 dots, right? So F minus will donate 1 out of 4 electron pairs. BCl3 will accept electron pair, the last one, and H plus also. A proton, H plus is a Lewis acid as it can accept a lone pair of electron to form from base like hydroxyl inda, fluoride inda adu accept ಮಾಡುತ್ತೆ. BCl3 acts as a Lewis acid as it can accept a lone pair of electron from species like ammonia or amine molecules. So ಹೇಗೆ ಅವುಗಳು ಬಿಹೇವ್ ಮಾಡುತ್ತೆ ಅಂತ ಹೇಳಿ. H plus ಗೆ ಯಾರು ಬೇಕಾದ್ರೂ ಎಲೆಕ್ಟ್ರಾನ್ಸ್ ನ ಕೊಡಬಹುದು, ಲೈಕ್ F ಮೈನಸ್ ಕೂಡ ಕೊಡಬಹುದು ಅಥವಾ OH ಮೈನಸ್ ಕೂಡ ಕೊಡಬಹುದು. ಏನನ್ನ ಎಲೆಕ್ಟ್ರಾನ್ ಪೇರ್ ಅನ್ನ ಕೊಡಬಹುದು ಅಲ್ವಾ. ಎಲೆಕ್ಟ್ರಾನ್ ಪೇರ್ ಅನ್ನ ಬೇಕಾದ್ರೆ H plus ಗೆ ಕೊಡಬಹುದು, ಒಂದು ಎಲೆಕ್ಟ್ರಾನ್ ಪೇರ್ ಅಷ್ಟೇ ಕೊಡ್ಲಿಕ್ಕೆ ಸಾಧ್ಯ. ಸೊ H plus will accept electron from OH minus or F minus, and BCl3 ನಲ್ಲಿ it is beryllium which can accept electron from other species like ammonia ಆಯ್ತು. amines ಅಂತ ಹೇಳಿದ್ರೆ ಅಮೋನಿಯಾದಲ್ಲಿ ಒಂದು ಹೈಡ್ರೋಜನ್ ನ ತೆಗೆದು ನೀವು R ಬರೀರಿ, ಇದು ಅಮೈನ್ ಆಯ್ತು. ಇವನ್ ಅಮೈನ್ಸ್ ಆರ್ ಗುಡ್ ಲೆವಿಸ್ ಬೇಸ್ ಬಿಕಾಸ್ ಇವುಗಳು ಎಲೆಕ್ಟ್ರಾನ್ಸ್ ಅನ್ನ ಡೊನೇಟ್ ಮಾಡ್ತಾರೆ. ಯಾರು ಡೊನೇಟ್ ಮಾಡ್ತಾರೆ ಅವರು ಲಿವಿಸ್ ಬೇಸ್ ಆಗಿರ್ತಾರೆ, ಯಾರು ಆಕ್ಸೆಪ್ಟ್ ಮಾಡ್ತಾರೆ ಅವರು ಲಿವಿಸ್ ಆಸಿಡ್ ಆಗಿರ್ತಾರೆ. ಸೊ ಅಬೌಟ್ ದಿಸ್ ಕ್ವೆಶನ್ ಐ ಹೋಪ್ ನಾವ್ ಯು ಹ್ಯಾವ್ ದ ಕ್ಲಾರಿಟಿ. ಸೊ ವಿ ಹ್ಯಾವ್ ಲರ್ನ್ಡ್ ಆಲ್ ದ ಕಾನ್ಸೆಪ್ಟ್ಸ್ ಆಫ್ ಆಸಿಡ್ಸ್ ಬೇಸಸ್, ರೈಟ್? ಈಗ ಆಸಿಡ್ ಸ್ಟ್ರೆಂತ್, ಎಸ್ಪೆಷಲಿ ದ ಆಸಿಡ್ ವಿಚ್ ಗಿವ್ಸ್ HA. ಓಕೆ, ಇಟ್ ಇಸ್ ನಾಟ್ ರಿಲೇಟೆಡ್ ಟು ಲಿವಿಸ್ ಆಸಿಡ್ ಥಿಯರಿ ಅಲ್ಲಿಗೆ ಮುಗೀತು. ಇನ್ ಜನರಲ್ ನಾನು ಇವಾಗ ಈ ಆಸಿಡ್ ತಗೊಳ್ಳಿ, HF, HCl, HBr, HI.
ಅಲ್ಲಿ ಅಥವಾ CH4 NH3 H2O HF ಇಲ್ಲಿ ಹೇಗೆ ಆಸಿಡಿಕ್ ಸ್ಟ್ರೆಂತ್ ವೇರಿ ಆಗುತ್ತೆ ಅಂತ ಹೇಳೋದನ್ನ ಹೇಳ್ತಾ ಇದ್ದಾರೆ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಬಿಕಾಸ್ ಇಲ್ಲಿ ಫೋಕಸ್ ಇಲ್ಲ ಅಂದರೆ ನಿಮ್ಗೆ ಅರ್ಥ ಆಗಲ್ಲ. ಆಸಿಡ್ದು ಸ್ಟ್ರೆಂತನ್ನು, ಆಸಿಡ್ ಇದು ಸ್ಟ್ರಾಂಗ್ ಆಸಿಡ್ ಅಥವಾ ವೀಕ್ ಆಸಿಡ್ ಅಂತ ಹೇಳಿ ಡಿಸೈಡ್ ಮಾಡೋದು 2 ಪಾಯಿಂಟ್ ಇದೆ. ಒಂದು ಸ್ಟ್ರೆಂತು, ಇನ್ನೊಂದು ಪೊಲಾರಿಟಿ. ಓಕೆ, ಲೆಟ್ ಮಿ ಟಾಕ್ ಫಸ್ಟ್ ಅಬೌಟ್ ಸ್ಟ್ರೆಂತ್. ಅದಕ್ಕೋಸ್ಕರ ನಾನು ಈ ಎಕ್ಸಾಂಪಲ್ಸ್ನ ತಗೊಳ್ತಾ ಇದ್ದೀನಿ. ಯಾವುದು? HF ಆಸಿಡ್ ಸ್ಟ್ರೆಂತ್ ನೋಡ್ಕೊಳ್ಳಿ. HI is more stronger, followed by HBr, followed by HCl, followed by HF. Okay, HI is more stronger, followed by HBr, followed by HCl, followed by HF ಅನ್ಕೊಳ್ಳಿ. ಇಲ್ಲಿ ಸ್ಟ್ರೆಂತ್ ಆಫ್ HI ಬಾಂಡ್ ಅನ್ನ ಕನ್ಸಿಡರ್ ಮಾಡೋದಾದ್ರೆ ಸೈಜ್ ಡಿಪೆಂಡ್ ಆಗುತ್ತೆ. ಹೈಡ್ರೋಜನ್ ಇಸ್ ಸ್ಮಾಲರ್ ಅಂಡ್ ಅಯೋಡಿನ್ ಇಸ್ ಬಿಗರ್ ಅನ್ಕೊಳ್ಳಿ. ದ ಸ್ಟ್ರೆಂತ್ ವಿಲ್ ನಾಟ್ ಬಿ, ದಿಸ್ ಇಸ್ ಹೈಡ್ರೋಜನ್ ಆಟಮ್, ದಿಸ್ ಇಸ್ ಅಯೋಡಿನ್ ಆಟಮ್. ಸ್ಟ್ರೆಂತ್ ಅಷ್ಟೊಂದು ಇರಲ್ಲ, ಅದಕ್ಕೆ ಈಸಿಯಾಗಿ ಬ್ರೇಕ್ ಆಗುತ್ತೆ, ರೈಟ್? ಸೊ ಸ್ಟ್ರೆಂತ್ ಅಂತ ಹೇಳಿದ್ರೆ ಇಲ್ಲಿ ಬಾಂಡ್ ಎನರ್ಜಿ ಬಿಟ್ವೀನ್ H ಅಂಡ್ I. ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಕೂಡ ಸ್ಟ್ರೆಂತ್ ಕಡಿಮೆ ಆಯಿತು ಅಂದರೆ ಅದರದ್ದು ಬಾಂಡನ್ನು ಈಸಿಯಾಗಿ ಬ್ರೇಕ್ ಮಾಡ್ಬೋದು. ಸೈಜ್ ಮ್ಯಾಟರ್ ಆಗುತ್ತೆ. ಇಲ್ಲಿ ನೋಡಿ, ಎಲಿಮೆಂಟ್ಸನ್ನು ಒಂದು ಗ್ರೂಪ್ ಕೆಳಗಡೆ ನೀವು ರೆಫರ್ ಮಾಡ್ತಿದ್ರೆ ಅನ್ಕೊಳ್ಳಿ, FCl Br I. ವೆನ್ ಯು ಗೋ ಡೌನ್ ದ ಗ್ರೂಪ್, ಸೈಜ್ ಇನ್ಕ್ರೀಸಸ್. ಸೈಜ್ ಇನ್ಕ್ರೀಸ್ ಆಯಿತು ಅಂದರೆ ಆ ಸ್ಟ್ರೆಂತ್ ಡಿಕ್ರೀಸ್ ಆಗುತ್ತೆ. ಸೊ HA ಬಾಂಡ್ ಸ್ಟ್ರೆಂತ್ ಈಸ್ ಅ ಮೋರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ಡಿಟರ್ಮೈನಿಂಗ್ ದಿ ಅಸಿಡಿಟಿ ಆಸ್ ದ ಸೈಜ್ ಆಫ್ A ಇನ್ಕ್ರೀಸಸ್. ಇಲ್ಲಿ H ಮತ್ತು A ಅಂತ ಹೇಳಿ ನಾನು ಕನ್ಸಿಡರ್ ಮಾಡ್ತೀನಿ ಇನ್ ಜನರಲ್, ವೇರ್ A ಬಿಲಾಂಗ್ಸ್ ಟು ಆಲ್ ದಿಸ್ ಹ್ಯಾಲೋಜನ್. HA ನಲ್ಲಿ A ಸೈಜ್ ಇನ್ಕ್ರೀಸ್ ಆಯಿತು ಅಂದರೆ ಆಸಿಡ್ ಸ್ಟ್ರೆಂತ್ ಏನಾಗಬೇಕು? ಕಡಿಮೆ ಆಗ್ತಾ ಹೋಗಬೇಕು. ಸೊ ಸೈಜ್ ಆಫ್ A ಇನ್ಕ್ರೀಸಸ್ ಡೌನ್ ದ ಗ್ರೂಪ್, HA ಬಾಂಡ್ ಸ್ಟ್ರೆಂತ್ ಡಿಕ್ರೀಸಸ್. ಬಾಂಡ್ ಸ್ಟ್ರೆಂತ್ ಕಡಿಮೆ ಆಯಿತು ಅಂತ ಹೇಳಿದ್ರೆ ಆಸಿಡ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಅಂದರೆ HIದು ಬಾಂಡನ್ನು ಈಸಿಯಾಗಿ ಬ್ರೇಕ್ ಮಾಡ್ಬೋದು. ಓಕೆ, ಯು ಕ್ಯಾನ್ ಈಸಿಲಿ ಬ್ರೇಕ್ ದಿಸ್. ಅಲ್ಲಿ ಬಾಂಡ್ ಸ್ಟ್ರೆಂತ್ ಕಡಿಮೆ ಆಯಿತು, ಬಾಂಡ್ ಸ್ಟ್ರೆಂತ್ ಇದೆಯಲ್ಲ ಈಸ್ ಲೋ. ಆದರೆ ಈ ಬಾಂಡ್ ಸ್ಟ್ರೆಂತ್ ಕಡಿಮೆ, ಈಸಿಯಾಗಿ ನೀವು ಬಾಂಡನ್ನು ಬ್ರೇಕ್ ಮಾಡ್ಬೋದು ಅಂತ ಹೇಳಿದ್ರೆ ಆಸಿಡ್ ಸ್ಟ್ರೆಂತ್ ಏನಾಗಬೇಕು? ಆಸಿಡ್ ಸ್ಟ್ರೆಂತ್ ಈಸ್ ಹೈ. ಅದು ಈಸಿಯಾಗಿ H+ ಅಯಾನ್ಸನ್ನು ನಿಮಗೆ ಡೊನೇಟ್ ಮಾಡಿಕೊಡ್ಬೇಕಾಗುತ್ತೆ. ಸೊ ಕೊಟ್ಟಿರುವಂಥ ಆಸಿಡ್ನಲ್ಲಿ ಸೈಜ್ ಅಂತ ಹೇಳೋದು ಇಂಪಾರ್ಟೆಂಟ್ ಆಗುತ್ತೆ. ಆಸ್ ದ ಸೈಜ್ ಇನ್ಕ್ರೀಸಸ್, ಬಾಂಡ್ ಸ್ಟ್ರೆಂತ್ ಕಡಿಮೆ ಆಗುತ್ತೆ, ಈಸಿಯಾಗಿ ಬಾಂಡನ್ನು ಬ್ರೇಕ್ ಮಾಡ್ಬೋದು ಆ್ಯಂಡ್ ಇಟ್ ವಿಲ್ ರಿಲೀಸ್ ಹೈಡ್ರೋಜನ್. ಸೊ ಎಮಂಗ್ HF, HCl, HBr, HI ಅಂತ ಹೇಳೋದು ಸ್ಟ್ರಾಂಗ್ ಆಸಿಡ್ ಬಿಕಾಸ್ ಆಫ್ ಲೋ ಬಾಂಡ್ ಸ್ಟ್ರೆಂತ್ ಅಂತ ಹೇಳಿ. HI ಸ್ಟ್ರಾಂಗ್ ಆಸಿಡ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಯಾಕೆಂದರೆ ಅದು ಈಸಿಯಾಗಿ ಹೈಡ್ರೋಜನ್ ಅಯಾನ್ಸನ್ನು ಕೊಡ್ಲಿಕ್ಕಾಗುತ್ತೆ. ಇನ್ ದ ಸೇಮ್ ಗ್ರೂಪ್ ಕಂಪ್ಯಾರಿಸನಲ್ಲಿ ದಿಸ್ ವಿಲ್ ಬಿ weak acid. Now, if I compare the next set of example, CH4, NH3, H2O and HF. So, the same explanations ಅಲ್ಲಿ ಕೊಟ್ಟಿದ್ದಾರೆ ಅವರು. ನೀವು ಇದನ್ನ ರೆಫರೆನ್ಸಿಗೆ ತಗೊಳ್ಬಹುದು. ಯು ಕ್ಯಾನ್ ರೀಡ್ ಇಟ್ ಇನ್ ದ NCERT ಟೆಕ್ಸ್ಟ್ ಬುಕ್ ಇಟ್ ಸೆಲ್ಫ್. ಅವ್ರು ಹೇಳ್ತಾ ಇದ್ದಾರೆ ವಿತ್ ರೆಸ್ಪೆಕ್ಟ್ ಟು ದಿಸ್ ಪಾರ್ಟ್. ಆಮೇಲೆ HAಗೆ ಬರ್ತೀನಿ. ಇಲ್ಲಿ ಅವ್ರು ಹೇಳ್ತಾರೆ, ಇನ್ ಜನರಲ್ ವೆನ್ ಸ್ಟ್ರೆಂತ್ ಆಫ್ HA ಬಾಂಡ್ ಡಿಕ್ರೀಸಸ್, ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ ದ ಬಾಂಡ್ ಡಿಕ್ರೀಸಸ್. ಸ್ಟ್ರೆಂತ್ ಆಫ್ ದ ಬಾಂಡ್ ಕಡಿಮೆ ಆಯಿತು ಅಂದರೆ ಎನರ್ಜಿ ಕೂಡ ಕಡಿಮೆ, ಅದು ಈಸಿಯಾಗಿ ಬ್ರೇಕ್ ಮಾಡ್ಬೋದು. HA ಬಿಕಮ್ ಸ್ಟ್ರಾಂಗರ್ ಆಲ್ಸೋ ವೆನ್ ದ HA ಬಾಂಡ್ ಬಿಕಮ್ಸ್ ಮೋರ್ ಪೋಲಾರ್. ಪೊಲಾರಿಟಿಯನ್ನು ನಾವು ಇಲ್ಲಿ ಮಾತಾಡ್ತೀವಿ, ಪೊಲಾರಿಟಿ ಅಥವಾ ಎಲೆಕ್ಟ್ರೋನೆಗೆಟಿವಿಟಿ. ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಆದರೂ ಕೂಡ HA ಅಂತ ಹೇಳುವಂಥದ್ದು ಜನರಲ್ ಆಸಿಡ್. ಇನ್ ಜನರಲ್ ಯಾವುದೇ ಒಂದು ಆಸಿಡ್ನ ತಗೊಳ್ಳಿ, ಅಲ್ಲಿ A ಅಂತ ಹೇಳೋದು ಮೇ ಬಿ ಫ್ಲೂರಿನ್, ಕ್ಲೋರಿನ್, ಬ್ರೋಮಿನ್ ಆಗ್ಬೋದು. ಅವ್ರು ಹೇಳ್ತಾರೆ ಸ್ಟ್ರೆಂತ್ ಕಡಿಮೆ ಆಯಿತು ಅಂತ ಹೇಳಿದ್ರೆ ಈಸಿಯಾಗಿ ಬ್ರೇಕ್ ಮಾಡ್ಬೋದು. ಇನ್ನೊಂದು ಪೊಲಾರಿಟಿ ಜಾಸ್ತಿ ಆಯಿತು ಅಂತ ಹೇಳಿದ್ರು ಕೂಡ ನೀವು ಬಾಂಡನ್ನು ಈಸಿಯಾಗಿ ಬ್ರೇಕ್ ಮಾಡ್ಬೋದು. ಸಪ್ರೇಷನ್ ನಿಮಗೆ ಈಸಿ ಆಗುತ್ತೆ. ಸೊ ಒಂದು ಫಸ್ಟ್ ಕೇಸ್ ತಗೊಳ್ಳೋಣ. ಫಸ್ಟ್ ಕೇಸ್ನಲ್ಲಿ ಆಸಿಡ್ ಸ್ಟ್ರೆಂತನ್ನು, ಫಾರ್ ಎಕ್ಸಾಂಪಲ್ ಹ್ಯಾಲೋಜನ್ ಆಸಿಡ್ ಸ್ಟ್ರೆಂತನ್ನು ನೀವು ಚೆಕ್ ಮಾಡ್ತೀರಾ ಡೌನ್ ದ ಗ್ರೂಪ್. ಸೈಜ್ ಆಫ್ ಅಯೋಡಿನ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಬಾಂಡ್ನಲ್ಲಿ ಅದು ಕರೆಕ್ಟಾಗಿ ಕುತ್ಕೊಳ್ಳಲ್ಲ, ಈಸಿಯಾಗಿ ಬ್ರೇಕ್ ಮಾಡ್ಬೋದು. ಹೆನ್ಸ್ HI ಬಿಕಮ್ ಸ್ಟ್ರಾಂಗರ್ ಆಸಿಡ್ ಕಂಪೇರ್ ಟು HBr, ಕಂಪೇರ್ ಟು HCl, ಕಂಪೇರ್ ಟು HF. ಆ್ಯಂಡ್ ನಾವು ಕಮಿಂಗ್ ಟು ದಿಸ್ ಪಾರ್ಟ್. ಯಾವಾಗ ನೀವು ಆಸಿಡ್ ಸ್ಟ್ರೆಂತನ್ನು ಒಂದು ಪೀರಿಯಡ್ನಲ್ಲಿ ಮೆಷರ್ ಮಾಡ್ತೀರಾ, say for example methane, ammonia, H2O, HF, how quickly they can release hydrogen. ನೀವು ಇಲ್ಲಿವರೆಗೂ ಮೀಥೇನನ್ನು ಆಸಿಡ್ ಅಂತ ಹೇಳಿ ಕನ್ಸಿಡರ್ ಮಾಡಲಿಕ್ಕಿಲ್ಲ, ಯಾಕೆಂದರೆ ಇದು ಹೈಡ್ರೋಜನ್ನ ನಿಮಗೆ ಕೊಡಲ್ಲ. ಯಾಕೆ ಕೊಡಲ್ಲ? ಬಿಕಾಸ್ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ಸೆಂಟ್ರಲ್ ಆಟಮ್ ಚೆಕ್ ಮಾಡಿ. ಎಲೆಕ್ಟ್ರೋನೆಗೆಟಿವಿಟಿ ಅಂದರೆ ಕೆಪಾಸಿಟಿ ಟು ಅಟ್ರಾಕ್ಟ್ ದಿ ಎಲೆಕ್ಟ್ರಾನ್ ಟುವರ್ಡ್ಸ್ ಇಟ್ ಸೆಲ್ಫ್. ಸೊ ಕಾರ್ಬನ್ ಎಲೆಕ್ಟ್ರೋನೆಗೆಟಿವಿಟಿ, ನೈಟ್ರೋಜನ್ ಎಲೆಕ್ಟ್ರೋನೆಗೆಟಿವಿಟಿ, ಆಕ್ಸಿಜನ್ ಎಲೆಕ್ಟ್ರೋನೆಗೆಟಿವಿಟಿ ಮತ್ತು ಫ್ಲೂರಿನ್ ಎಲೆಕ್ಟ್ರೋನೆಗೆಟಿವಿಟಿ.
So when you check electronegativity of these atoms, it increases in the period from your left side to right side. Alva, nimma left side in the right side ಗೆ ಜಾಸ್ತಿ ಆಗ್ತಾ ಇದೆ. It means bond becomes more polar. ಇಲ್ಲಿ H ಮತ್ತೆ F ಇದು bond ನೋಡಿ. Bond electrons are almost near to fluorine. Bond electrons ಏನಿದೆ ಅದು fluorine ಪಕ್ಕದಲ್ಲಿದೆ. ಅಂದ್ರೆ ಇಲ್ಲಿ ಫ್ಲೂರಿನಿಗೆ ತುಂಬಾ ನೆಗೆಟಿವ್ ಚಾರ್ಜು, ಹೈಡ್ರೋಜನ್ಗೆ ತುಂಬಾ ಪಾಸಿಟಿವ್ ಚಾರ್ಜು ಬರುತ್ತೆ. ಸೊ ವೆನ್ ದ ಬಾಂಡ್ ಬಿಕಮ್ಸ್ ಎಕ್ಸ್ಟ್ರೀಮ್ಲಿ ಪೋಲಾರ್, ಯು ಕ್ಯಾನ್ ಈಸಿಲಿ ಬ್ರೇಕ್ ದ ಬಾಂಡ್. ಸೊ ಇನ್ ದ ಸೇಮ್ ಪೀರಿಯಡ್, electronegativity factor determines which substance should behave like a strong base, weak base. Sorry, strong acid, weak acid. Same group ನಲ್ಲಿದ್ದಾಗ ಸೈಜ್ ಅಥವಾ ಬಾಂಡ್ ಸ್ಟ್ರೆಂತ್ ಅಂತ ಹೇಳುವಂಥದ್ದು ಹೇಳುತ್ತೆ ಯಾವ ಸಬ್ಸ್ಟೆನ್ಸ್ ಗುಡ್ ಆಸಿಡ್ ಆಗಿ ಬಿಹೇವ್ ಮಾಡಬೇಕು ಅಥವಾ ವೀಕ್ ಆಸಿಡ್ ಆಗಿ ಬಿಹೇವ್ ಮಾಡಬೇಕು. ಇಲ್ಲಿ ಬೇಸ್ ಬಗ್ಗೆ ಹೇಳ್ತಾ ಇಲ್ಲ, ಇಟ್ ಇಸ್ ಓನ್ಲಿ ಆಸಿಡ್ ಅಂಡ್ ವೀಕ್ ಆಸಿಡ್ ಅಂಡ್ ಸ್ಟ್ರಾಂಗ್ ಆಸಿಡ್. ಓಕೆನಾ? ಸೊ ಬೇಸ್ಡ್ ಆನ್ ದೀಸ್ ಫ್ಯಾಕ್ಟರ್ಸ್ ನಾವು ಹೇಳ್ಬೋದು ಇವಾಗ HCl, HPr, HI and HF ನಲ್ಲಿ HF is a weak acid because same group compare ಮಾಡಿದಾಗ size of the iodine, fluorine matter ಆಗುತ್ತೆ. ಇದು strong acid. So whenever I say strong acid, it should give more number of hydrogen ion. Stronger acids ಗಳು ಯಾವಾಗಲೂ ಕೂಡ ಜಾಸ್ತಿ H+ ions ಅನ್ನ ಕೊಡಬೇಕು. ಸೊ ಒನ್ ಮೋರ್, ಈಗ ನೀವು ಬ್ರಾನ್ಸ್ಟೆಡ್-ಲೋವ್ರಿ ಥಿಯರಿಯನ್ನು ಕನೆಕ್ಟ್ ಮಾಡ್ಕೊಳ್ಳಿ. HI ಅನ್ನು ನಾನು ಸ್ಟ್ರಾಂಗ್ ಆಸಿಡ್ ಅಂತ ಹೇಳಿದ್ರೆ ಅರ್ಥ ಏನು? ಇಟ್ ಇಸ್ ಈಸಿಲಿ ಸ್ಟ್ರಾಂಗರ್ ಆಸಿಡ್ ಅಂತ ಹೇಳಿದ್ರೆ ಅರ್ಥ ಇಟ್ ಶುಡ್ ಬಿ ಸ್ಟೇಬಲ್ ಇನ್ ಇಟ್ಸ್ ನೆಗೆಟಿವ್ ಚಾರ್ಜ್. ನೆಗೆಟಿವ್ ಚಾರ್ಜ್ನಲ್ಲಿ ಅದು ಸ್ಟೇಬಲ್ ಇರಬೇಕು. ಇದು ಸ್ಟೇಬಲ್ ಆಗಿರಬೇಕು. ಸ್ಟೇಬಲ್ ಆಗಿರಬೇಕು ಅಂದರೆ ಇದು ಮತ್ತೆ ವಾಪಸ್ ಕಂಬೈನ್ ಆಗಬಾರ್ದು. ಸೊ HA ಅನ್ನು ನಾನು ಆಸಿಡ್ ಅಂತ ಹೇಳಿದ್ರೆ I- ಅನ್ನು ನಾನು ಕಾಂಜುಗೇಟ್ ಬೇಸ್ ಅಂತ ಹೇಳ್ಬೋದು. ಅಕಾರ್ಡಿಂಗ್ ಟು ಅವರ್ ನಾವು ಬ್ರಾನ್ಸ್ಟೆಡ್-ಲೋವ್ರಿ ಥಿಯರಿ ಕಾಂಜುಗೇಟ್ ಬೇಸ್ ಅಂತ ಹೇಳ್ಬೋದಾ? ನೋಡ್ಕೊಳ್ಳಿ, ಆಸಿಡ್ ಸ್ಟ್ರಾಂಗ್ ಅಂದರೆ ಹೈಡ್ರೋಜನ್ ಅಯಾನನ್ನ ಕ್ವಿಕ್ ಆಗಿ ಕೊಡಬೇಕು, ಈಸಿಯಾಗಿ ಕೊಡಬೇಕು, ಮೋರ್ ನಂಬರ್ನಲ್ಲಿ ಕೊಡಬೇಕು. ವಾಪಸ್ ಅದು ಕಂಬೈನ್ ಆಗಿ ನನಗೆ HA ಬೇಡ, HI ಬೇಡ ಅಂದರೆ I- ಶುಡ್ ನಾಟ್ ಬಿಹೇವ್ ಲೈಕ್ ಅ ಬೇಸ್. I- ಶುಡ್ ನಾಟ್ ಬಿಹೇವ್ ಲೈಕ್ ಅ ಸ್ಟ್ರಾಂಗ್ ಬೇಸ್. ಕ್ವಿಕ್ ಆಗಿ ಆಕ್ಸೆಪ್ಟ್ ಮಾಡಬಾರ್ದು. I- ತರನೇ ಇರಬೇಕು. ಇದು ಬೇಸ್ H+ ಅನ್ನ ಆಕ್ಸೆಪ್ಟ್ ಮಾಡಲ್ಲ ಅಂತ ಹೇಳಿದ್ರೆ ಇದು ವೀಕ್ ಆಗೇ ಇರುತ್ತೆ, ವೀಕ್ ಬೇಸ್ ಆಗೇ ಇರುತ್ತೆ. ಸೊ ಆಲ್ವೇಸ್ ರಿಮೆಂಬರ್, ಸ್ಟ್ರಾಂಗ್ ಆಸಿಡ್ ವಿಲ್ ಹ್ಯಾವ್ ವೀಕ್ ಕಾಂಜುಗೇಟ್ ಬೇಸ್. ಸ್ಟ್ರಾಂಗ್ ಆಸಿಡ್ಗೆ ವೀಕ್ ಆಗಿರೋ ಕಾಂಜುಗೇಟ್ ಬೇಸ್ ಇರುತ್ತೆ ಅಂಡ್ ಇಟ್ ಇಸ್ ವೈಸ್ ವರ್ಸಾ. ಸ್ಟ್ರಾಂಗ್ acid will have weak conjugate base. Okay, so ಇದೊಂದನ್ನು ನೀವು ನೆನಪಿಟ್ಕೊಳ್ಳಿ. Yes, so let's discuss about ionic product of water now. Okay, let's understand ionic product of water concept. ನೋಡಿ, water is a weak electrolyte. ಅಂದ್ರೆ ವಾಟರ್ ಸ್ಪ್ಲಿಟ್ ಆಗಿ H+ ಮತ್ತೆ OH- ತನ್ನಿಂದ ತಾನಾಗಿ ಸ್ಪ್ಲಿಟ್ ಆಗಿ H+ ಅಂಡ್ OH- ಸ್ಟೇಟ್ನಲ್ಲಿ ತುಂಬ H+, ತುಂಬ OH- ಅಯಾನ್ಸ್ ಅನ್ನು ಕೊಡುವಂಥದ್ದು ಅಥವಾ ಅಯಾನಿಕ್ ಸ್ಟೇಟ್ನಲ್ಲಿ ಇರೋದು ಕಡಿಮೆ. ಸೊ ವಿ ಶುಡ್ ನೋ ದಟ್ ವಾಟರ್ ಇಸ್ ಅನ್ ಎಲೆಕ್ಟ್ರೋಲೈಟ್ ಬಟ್ ವೀಕ್ ಎಲೆಕ್ಟ್ರೋಲೈಟ್ ಅಂತ ಹೇಳಿ. ಆದ್ರೂ ಸ್ಪ್ಲಿಟ್ಟೇ ಆಗಲ್ವಾ? ಆಗುತ್ತೆ. To certain extent, water will undergo dissociation. So, auto-ionization ಅಂತ ಹೇಳಿ ಕರಿತೀವಿ. Auto-ionization of water. ಹೇಗೆ ಬರೀಬಹುದು? ವಾಟರ್ ಸ್ಪ್ಲಿಟ್ ಆಗುವಂಥದನ್ನ H+, OH-. ಇದು ರಿವರ್ಸಿಬಲ್ ಪ್ರಾಸೆಸ್. ಕಂಬೈನ್ ಆಗಿ ವಾಪಸ್ ವಾಟರ್ ಆಗುತ್ತೆ, ವಾಟರ್ ವಾಪಸ್ ಸ್ಪ್ಲಿಟ್ ಆಗ್ತಾನೆ ಇರುತ್ತೆ. ಓಕೆ, ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಎಕ್ಸ್ಪ್ರೆಷನ್ ಫ್ರಮ್ ಕೆಮಿಕಲ್ ಇಕ್ವಿಲಿಬ್ರಿಯಂ ನಾವು ಕಲ್ತಿದ್ದೀವಿ that it is equal to Kc, concentration of H+ ion, concentration of OH- ion divided by concentration of water. ನೀರಿನ ಕಾನ್ಸಂಟ್ರೇಷನ್ ಬದಲಾಗಲ್ಲ ಅನ್ಲೆಸ್ ಯು ಆ್ಯಡ್ ಸಮಥಿಂಗ್ ಟು ಇಟ್. ನೀವು ನೀರನ್ನು ಬೆಂಗಳೂರಲ್ಲಾದರೂ ಕುಡೀರಿ, ನೀರನ್ನು ಡೆಲ್ಲಿಲಾದರೂ ಕುಡೀರಿ, ಪ್ಯೂರ್ ವಾಟರ್ ವಿತ್
proper amount of vitamins, minerals in it, not vitamins, minerals in it. ಚೆನ್ನಾಗಿರೋ ಒಂದಿಷ್ಟು ಬೇಕಾಗಿರೋಷ್ಟು ಮಿನರಲ್ಸು ಮತ್ತು ಪ್ಯೂರ್ ವಾಟರ್ ಅದರಲ್ಲಿ ಇರಬೇಕು ಅಂದರೆ ಅದಕ್ಕೆ ಎಲ್ಲೇ ಕುಡಿದ್ರೂ ನೀರದೇ ಟೇಸ್ಟ್ ಇರುತ್ತೆ ತಾನೇ. ನೀರು ಸ್ವಲ್ಪ ಹುಳಿಯಾಗಿದೆ, ನೀರು ಸ್ವಲ್ಪ ಕಹಿಯಾಗಿದೆ ಅಂದರೆ ನೀರಲ್ಲಿ ಏನೋ ಬೆರ್ತಿದೆ, ಕಾನ್ಸಂಟ್ರೇಷನ್ ಆಫ್ ವಾಟರ್ ಇಸ್ ಚೇಂಜ್ಡ್ ಅಂತ ಹೇಳಿ. ಅದರ್ವೈಸ್ ನಿಮ್ಮ ಮನೇಲಿ ಕುಡಿಯೋ ನೀರಿಗೂ, ನೀವು ಬೆಂಗಳೂರಲ್ಲಿ ಕುಡಿಯೋ ನೀರಿಗೂ, ಅಥವಾ ನಿಮ್ಮ ಮನೇಲಿ ಕುಡಿಯೋ ನೀರಿಗೂ, ನೀವು ನಿಮ್ಮ ಹಾಸ್ಟೆಲ್ನಲ್ಲಿ ಕುಡಿಯೋ ನೀರಿಗೂ, ಎನಿ ಅದರ್ ಪ್ಲೇಸಸ್ ಯು ವಿಸಿಟ್ ಟು, ಕಾನ್ಸಂಟ್ರೇಷನ್ ತುಂಬ ಏನು ಅಷ್ಟೊಂದು ವಿಪರೀತವಾಗಿ ಚೇಂಜ್ ಇರಲ್ಲ. ಚೇಂಜ್ ಆದರೆ ನೀವು ಕುಡಿಯೋದೇ ಇಲ್ಲ ನೀರನ್ನ. ಸೊ ನೀರಿನ ಕಾನ್ಸಂಟ್ರೇಷನ್, ದ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ವಾಟರ್ ಇಸ್ ಆಲ್ಮೋಸ್ಟ್ ಕಾನ್ಸ್ಟೆಂಟ್. ಸೊ ಅದು ಡೈಲ್ಯೂಟ್ ಸೊಲ್ಯೂಷನ್ ಬಂದಾಗ, ಪ್ಯೂರ್ ವಾಟರ್ ಬಂದಾಗ H2 ಕಾನ್ಸಂಟ್ರೇಷನ್ ಏನಿದೆ ಅಲ್ಲ ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ಹಾಗಾಗಿ ಇದೊಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಅಂತ ಹೇಳಿ ನೀವು ಅನ್ಕೊಳ್ಬೇಕು. ಓಕೆ, ಸೊ Kc ಇಂಟು ಕಾನ್ಸಂಟ್ರೇಷನ್ ಆಫ್ ವಾಟರ್ ಇಸ್ ಕಾನ್ಸ್ಟೆಂಟ್ is equal to H plus concentration and OH minus concentration. Kc ಅಂದ್ರೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅಥವಾ ಇದನ್ನ ಅಯೋನೈಸೇಷನ್ ಕಾನ್ಸ್ಟೆಂಟ್ ಅಂತಲೂ ಕರಿತೇವೆ. ನೀವು ಎರಡು ವರ್ಡ್ನಲ್ಲಿ ತುಂಬ ಕನ್ಫ್ಯೂಷನ್ ಆಗ್ತೀರಾ. Kc ಅಂತ ಹೇಳಿದ್ರೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅಥವಾ ವಾಟರ್ ಅಯಾನ್ಸ್ಗಳಾಗಿ ಕೊಡುವಂತಹ ಕಾನ್ಸ್ಟೆಂಟ್, ಅದಕ್ಕೆ ಅಯೋನೈಸೇಷನ್ ಕಾನ್ಸ್ಟೆಂಟ್ ಅಂತಲೂ ಕರಿತೀವಿ, ಇಲ್ಲಾಂದ್ರೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅಂತಲೂ ಕರಿತೀವಿ. Kc ಕೆಮಿಕಲ್ ಈಕ್ವಿಲಿಬ್ರಿಯಂನಲ್ಲಿ ನಾವು ಏನು Kc ಕಲ್ತಿದ್ವಿ ಅದೇ ಇದು. ಆದರೆ ಈಗ ನಾನು ನಿಮಗೆ ಅಯಾನಿಕ್ ಪ್ರಾಡಕ್ಟ್ ಅನ್ನ ಹೇಳ್ಕೊಡಕ್ಕೆ ಹೊರಟಿದ್ದೀನಿ, ಅಲ್ಲಿ ನಾನೊಂದು ಕಾನ್ಸ್ಟೆಂಟ್ ಯೂಸ್ ಮಾಡ್ತೀನಿ. ನೀವು ನೋಡಿದ್ರೆ ಆಲ್ರೆಡಿ KW ಇಸ್ ನಾಟ್ ಈಕ್ವಲ್ ಟು Kc. ಯಾಕೆ ಅಂದರೆ Kc ಮಲ್ಟಿಪ್ಲೈಡ್ ಬೈ ದ ಕಾನ್ಸಂಟ್ರೇಷನ್ ಆಫ್ ವಾಟರ್ ವಿಚ್ ಇಸ್ ಕಾನ್ಸ್ಟೆಂಟ್. ಇದು ಕಾನ್ಸ್ಟೆಂಟು, ಇದು ಕಾನ್ಸ್ಟೆಂಟು. ಸೊ ಎರಡು ಕಾನ್ಸ್ಟೆಂಟ್ಗಳ ಹತ್ರ ಬಂದಾಗ ನಮಗೊಂದು ಹೊಸ ಕಾನ್ಸ್ಟೆಂಟ್ ಸಿಗುತ್ತೆ. ದಟ್ ಇಸ್ ಆಕ್ಚುಲಿ ಈಕ್ವಲ್ ಟು ಅಯಾನಿಕ್ ಪ್ರಾಡಕ್ಟ್ KW H ಪ್ಲಸ್ OH ಮೈನಸ್. ಸೊ ಇದನ್ನು ನಾವು ಅಯಾನಿಕ್ ಪ್ರಾಡಕ್ಟ್ ಆಫ್ ವಾಟರ್ ಅಂತ ಹೇಳಿ ಕರೆಯುವಂಥದ್ದು. KW is equal to H plus and OH minus. Molar concentration of H plus, molar concentration of OH minus. That's called as ionic product. So, ಎರಡು ಕಾನ್ಸ್ಟೆಂಟ್ಗಳು ಹೊಸ ಕಾನ್ಸ್ಟೆಂಟ್ ಅನ್ನು ಕೊಡುತ್ತೆ, ಕ್ಯಾಪಿಟಲ್ K and W here as a subscript. So, this KW ಅನ್ನು ನಾವೇನು ಅಂತ ಹೇಳಿ ಕರಿತೀವಿ? Ionic product of water the W, KW. Okay, I am erasing this part. So, ನಿಮಗೆ ಬೇಕಾಗಿಲ್ಲ. ಈಗ at 25 degrees Celsius ಕನ್ಸಿಡರ್ ಮಾಡೋದಾದ್ರೆ, at 25 degrees Celsius ಅಥವಾ 298 Kelvin, KW of water has specific value. So KW of water ಎಷ್ಟು ಅಂತ ಹೇಳಿದ್ರೆ, that is KW is equal to 1 into 10 to the power minus 14 mole square, because molar concentration, molarity, M into M square, or you can write it as mole per liter square, mole square per liter square, ಹೀಗೂ ಬರೀಬಹುದು M square ಅಂತ ಹೇಳಿ. ಸರಿ, ಇವಾಗ ನಾನು ನಿಮ್ಗೆ ಏನು ಹೇಳ್ಕೊಡ್ತಿದ್ದೀನಿ ಅಂತ ಹೇಳಿದ್ರೆ, KWಗೆ 25 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಒಂದು ಫಿಕ್ಸ್ಡ್ ವ್ಯಾಲ್ಯೂ ಇದೆ. That indicates the concentration of H plus ion and OH minus ion. What if 25 ಡಿಗ್ರಿ ಸೆಲ್ಸಿಯಸ್ ಬಿಟ್ಟು 30 ಡಿಗ್ರಿ 60 ಡಿಗ್ರಿ ಈ ಥರ ಮಾಡ್ತಾ ಹೋದರೆ? ಆಬ್ವಿಯಸ್ಲಿ ವ್ಯಾಲ್ಯೂ ಆಫ್ KW ಏನಾಗಬೇಕು? ಜಾಸ್ತಿ ಆಗಬೇಕು. ಬಿಕಾಸ್ ನಾವು ಟೆಂಪ್ರೇಚರ್ ಕೊಡ್ತಾ ಇದ್ದೀವಿ ಅಂದರೆ ವಾಟರ್ ಡಿಸೋಸಿಯೇಟ್ ಆಗಬೇಕು, ಅದು ವಾಟರ್ ಅಯೋನೈಸ್ ಆಗುವಂಥದ್ದು ಜಾಸ್ತಿ ಅಲ್ವಾ? ಈ ಸ್ಪ್ಲಿಟ್ಟಿಂಗ್ ಪ್ರಾಸೆಸ್ ಏನಿದೆ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ KW ಚೇಂಜಸ್ ವಿತ್ ರೇಸ್ ಇನ್ ಟೆಂಪ್ರೇಚರ್. KW ವ್ಯಾಲ್ಯೂ ಏನಾಗುತ್ತೆ? ಚೇಂಜ್ ಆಗುತ್ತೆ ವಿತ್ ರೇಸ್ ಇನ್ ಟೆಂಪ್ರೇಚರ್. ಸೊ KW ವ್ಯಾಲ್ಯೂ changes with raise in temperature. ಟೆಂಪರೇಚರ್ ರೇಸ್ ಆದಾಗ ಅಯಾನಿಕ್ ಕಾನ್ಸಂಟ್ರೇಷನ್ ಚೇಂಜ್ ಆಗುತ್ತೆ ಅಲ್ವಾ? ಹಾಗಾಗಿ ನಾನು ಹೇಳ್ಬೋದು KW value increases
with increase in temperature, with increase in temperature. ಜಾಸ್ತಿ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದ್ದಾಗೆ KW ವ್ಯಾಲ್ಯೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. So KW value will increase with increase in temperature. But at 25 degrees Celsius, we consider normal reactions to occur at 25 degrees Celsius. ಹಾಗಾಗಿ KW value ಅನ್ನು 10 to the power minus 14 ಅಂತ ಹೇಳಿ ತಗೊಂಡಿದ್ದೀನಿ. So 10 to the power minus 14 ಅಂದ್ರೆ ಅರ್ಥ ಏನು? ಎರಡೂ ಕಾನ್ಸಂಟ್ರೇಷನ್ಗಳ ವ್ಯಾಲ್ಯೂ ಸೇರಿ ಅದು 10 to the power minus 14 ಆಗೋದು. ಅಂದ್ರೆ KW is equal to 1 into 10 to the power minus 7 into 1 into 10 to the power minus 7. ಎಷ್ಟಾಗಬೇಕು? 10 to the power minus 14 m square ಆಗಬೇಕು. ಹಾಗಾದ್ರೆ hydrogen ion concentration is equal to hydroxyl ion OH minus ion concentration, which is equal to 10 to the power minus 7 at 25 degrees Celsius. For pure water it is. For pure water. Correct? So can I write now the ionic product of water? Ionic product of water, that is KW is equal to concentration of H plus ion, concentration of OH minus ion, 10 to the power minus 14 is equal to 10 to the power minus 14 ಅಂತ ಬರಿಬೋದಾ? ಇದು ಯಾವ ಟೆಂಪರೇಚರ್ ನಲ್ಲಿ? 25 ಡಿಗ್ರಿ ಸೆಲ್ಸಿಯಸ್ ನಲ್ಲಿ. So if you raise the temperature even up to 60, ನೀವು ಆ ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂ ಚೆಕ್ ಮಾಡ್ಲಿಕ್ಕೆ ಹೋದ್ರೆ minus 14 ಹಾಗೆ ಇರುತ್ತೆ. ಇದು 1 into 10 to the power minus 14. So when you raise the temperature, ಇಲ್ಲಿ ವ್ಯಾಲ್ಯೂಸ್ ಚೇಂಜ್ ಆಗುತ್ತೆ. ಲೈಕ್ 3.5, 4, 4.5 ಆ ಥರ ವ್ಯಾಲ್ಯೂಸ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ಪವರ್ ಬಂದು 10 to the power minus 14 ರೇಂಜ್ ನಲ್ಲಿ ಇರುತ್ತೆ, ಈವನ್ ಅಪ್ ಟು 60 ಡಿಗ್ರಿ ಸೆಲ್ಸಿಯಸ್ ಕೂಡ. ಅದು ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂ, ನಿಮಗೆ ಅದು ಬೇಕಾಗಿಲ್ಲ. ಸೊ ಐ ಆಮ್ ಜಸ್ಟ್ ನಾಟ್ ರೈಟಿಂಗ್ ಇಟ್. ನಿಮ್ಗೆ ಏನು ಬೇಕೋ ಅದನ್ನ ಮಾತ್ರ ನಾವು ಕನ್ಸಿಡರ್ ಮಾಡಿದ್ರೆ ಸಾಕು. ಇದಿಷ್ಟು ನಿಮಗೆ ಅರ್ಥ ಆಯಿತು, ಅಯಾನಿಕ್ ಪ್ರಾಡಕ್ಟ್ ಆಫ್ ವಾಟರ್ ಗೊತ್ತಾಯಿತು ಅಂತ ಹೇಳಿದ್ರೆ ವೆಲ್ ಆ್ಯಂಡ್ ಗುಡ್. ನೆನ್ಪಿಟ್ಕೊಳ್ಳಿ, ಅಯಾನಿಕ್ ಪ್ರಾಡಕ್ಟ್ ಆಫ್ ವಾಟರ್ ಅಂತ ಹೇಳುವಂಥದ್ದು ನಾವು ಈ ಒಂದು ಫಾರ್ಮುಲಾ ಇಟ್ಕೊಂಡು H ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಕ್ಯಾಲ್ಕುಲೇಟ್ ಮಾಡ್ಬೋದು, ಮತ್ತೆ OH ಮೈನಸ್ ಅಯಾನ್ ಇದು ಕಾನ್ಸಂಟ್ರೇಷನ್ ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಇದನ್ನ ಒಂದು ಸೊಲ್ಯೂಷನ್ ಅಸಿಡಿಕ, ಬೇಸಿಕ, ನ್ಯೂಟ್ರಲ್ ಅಂತ ಹೇಳಿ ಗೊತ್ತಾಗ್ಲಿಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. For neutral solution, H plus ion concentration equal to OH minus ion concentration. ಅಂದ್ರೆ ಇಲ್ಲಿ ಎರಡು ಕೂಡ 10 to the power minus 7 ಬರುತ್ತೆ. For acidic solution, ಸೊಲ್ಯೂಷನ್ ಆಸಿಡಿಕ್ ಇತ್ತು ಅನ್ಕೊಳ್ಳಿ, ಅರ್ಥ ಏನು ಅಲ್ಲಿ? H plus ion concentration is greater than 10 to the power minus 7. ಆಯ್ತಾ? For basic solution, OH minus ion concentration is greater, ಅಥವಾ I can say that H plus ion concentration ಅಂತ ಹೇಳುವಂಥದ್ದು is lesser than 10 to the power minus 7. Greater than 10 to the power minus 7 ಅಂತ ಹೇಳಿದ್ರೆ 10 power 0, 10 power minus 1, 10 power 0 ಅಲ್ಲ, 10 power minus 1, 10 power minus 2, 10 power minus 3, 10 power minus 4. ಮೈನಸ್ ವ್ಯಾಲ್ಯೂದಲ್ಲಿ ಕಡಿಮೆ ವ್ಯಾಲ್ಯೂಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಆಸಿಡಿಕ್ ಸೊಲ್ಯೂಷನ್. ಅಂದ್ರೆ ಇಲ್ಲಿ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ 10 to the power minus 1, minus 2, minus 3, minus 4, minus 5, minus 6,
ಅಪ್ ಟು 10⁻⁻6.9 ವರೆಗಿರುವಂಥ ಎಲ್ಲ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ಸ್ಗಳು ಆಸಿಡಿಕ್ ಅಂತ ಹೇಳಿ. ಓಕೆನಾ. ಬೇಸಿಕ್ ಅಂದ್ರೆ ಅಲ್ಲಿ H+ ಅಯಾನ್ ಕಾನ್ಸಂಟ್ರೇಷನ್ ಇಸ್ ಲೆಸ್ಸರ್ ದ್ಯಾನ್ 10⁻⁻7. ಅಂದ್ರೆ ಲೆಸ್ಸರ್ ದ್ಯಾನ್ 10⁻⁻7 ಅಂದ್ರೆ ಅರ್ಥ ಏನು, ವ್ಯಾಲ್ಯೂಸ್ಗಳು ಜಾಸ್ತಿ ಆಗುತ್ತೆ ಬಟ್ ವ್ಯಾಲ್ಯೂಸ್ ಆಫ್ ಕಂಪ್ಯಾರಿಸನ್ ವ್ಯಾಲ್ಯೂ ಲೆಸ್ ಇರುತ್ತೆ ಅಂತ. ಅಂದ್ರೆ 10⁻⁻8 ದೊಡ್ಡದ 10⁻⁻7 ದೊಡ್ಡದ? ನೆಗೆಟಿವ್ ಬಂದಾಗ ಸಣ್ಣ ನಂಬರ್ ತಾನೇ ದೊಡ್ಡದು, 10⁻⁻7 ತಾನೇ ದೊಡ್ಡದು. ಈಗ 10⁻⁻9 ದೊಡ್ಡದ 7 ದೊಡ್ಡದ? ಇದೇ ದೊಡ್ಡದು ಅಲ್ವಾ. 10⁻⁻11, 10⁻⁻12, 10⁻13, -14 and so on. ಸೊ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ವ್ಯಾಲ್ಯೂಸ್ ನೋಡಿ ಈ ತರ ಬಂತು ಅಂತ ಹೇಳಿದ್ರೆ ಅದು ಕಡಿಮೆ, 10⁻⁻7 ಗಿಂತ ಕಡಿಮೆ. ಅಥವಾ ನೀವು ಇಲ್ಲಿ ಈ ತರನು ಬರ್ಕೊಳ್ಬಹುದು, ಇಲ್ಲಿ OH- ಅಯಾನ್ ಕಾನ್ಸಂಟ್ರೇಷನ್ ಏನಿದೆಯಲ್ಲ ಅದು 10⁻⁻7 ಗಿಂತನೂ ಜಾಸ್ತಿ ಇರುತ್ತೆ. ಬಟ್ H+ ಕಾನ್ಸಂಟ್ರೇಷನ್ ಬಂದು 10⁻⁻7 ಗಿಂತ ಕಡಿಮೆ ಇರುತ್ತೆ ಅಂತ ಹೇಳಿ. ಸೊ ಈಕ್ವಲ್ ಇದ್ರೆ ನ್ಯೂಟ್ರಲ್, ಸಪೋಸ್ H+ 10⁻⁻7 ಗಿಂತನೂ ಜಾಸ್ತಿ ಇದೆ ಅಂದ್ರೆ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ ಅಂದ್ರೆ ಆಸಿಡಿಕ್, H+ ಕಡಿಮೆ ಇದೆ ಅಂದ್ರೆ OH- ಅಯಾನ್ ಜಾಸ್ತಿ ಇರುತ್ತೆ, ಹಾಗಾದ್ರೆ ಅದು ಬೇಸಿಕ್ ಸೊಲ್ಯೂಷನ್ ಅಂತ ಹೇಳಿ. ನಾನು ನಿಮಗೆ ಇಲ್ಲಿ ಏನ್ ವ್ಯಾಲ್ಯೂಸ್ ಬರ್ದಿದ್ದೀನಿ, H+ ಇದು ವ್ಯಾಲ್ಯೂ ಕಾನ್ಸಂಟ್ರೇಷನ್ ವ್ಯಾಲ್ಯೂ ಅಂತ ಹೇಳುವಂಥದ್ದು ಇಸ್ ಗ್ರೇಟರ್ ದ್ಯಾನ್ 10⁻⁻7 ಅಂದ್ರೆ what will be that H+ concentration value? H+ concentration values are going to be ಈ ತರ. ಅಂದ್ರೆ ನಾವು ಈ ತರ ಹೇಳ್ತೀವಲ್ಲ ಮಕ್ಕಳೇ, 0. ಈ ತರ ಬರ್ತೀವಿ ನೋಡಿ, 0.1 molar solution, 0.01 molar solution of nitric acid, 0.003 molar solution of nitric acid, 0.0004 molar solution of nitric acid. ಈ ತರ ನಾವು ಮೊಲಾರಿಟಿನಲ್ಲಿ ಬರಿತೀವಿ ಹೌದಾ. ಪ್ರಾಬ್ಲಮ್ ನಲ್ಲಿ ಈ 0.1, 0.01 ಅದನ್ನೇ ನಾನು ಇಲ್ಲಿ 10⁻⁻1, 10⁻⁻2 ಅಂತ ಹೇಳಿ ಬರ್ದಿರುವಂಥದ್ದು. ಸೊ ಏನ್ ಕಾನ್ಸಂಟ್ರೇಷನ್ ಇದೆ ತುಂಬಾ ಕಡಿಮೆ ಇರುತ್ತೆ ಮಕ್ಕಳೇ. 0.1 ಅಂತ ಹೇಳುವಂಥದ್ದು ಇಂಡಿಕೇಟ್ಸ್ ದ ಕೌಂಟ್ ಆಫ್ ಹೈಡ್ರೋಜನ್ ಅಯಾನ್ ಇನ್ ದಟ್ ಸೊಲ್ಯೂಷನ್ ಅಂಡ್ ಇಟ್ ಇಸ್ ನಾಟ್ ಹ್ಯೂಜ್, ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿನೇ ವ್ಯಾಲ್ಯೂಸ್ ಬಂದು ನೆಗೆಟಿವ್ ಝೋನ್ ಅಲ್ಲಿ ಬರ್ತಾ ಇದೆ. ಇಲ್ಲಿ ನೋಡಿ, ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಹುಡುಕಿದ್ರೂ ಸಿಗಲ್ಲ. 10⁻⁻8 ಅಂದ್ರೆ ಏನು, 0.00 ನೋಡಿ, ಇಷ್ಟು ಕಡಿಮೆ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್. ಸ್ಕೇಲ್ ಅಪ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ತುಂಬಾ ಕಡಿಮೆ, ಹುಡುಕರೆ 1 or 2 ಸಿಗಬೇಕು ಅಂತ ಹೇಳಿದ್ರೆ ಅಲ್ಲಿ ಯಾವುದು ಜಾಸ್ತಿ ಇರುತ್ತೆ, OH- ಅಯಾನಿಕ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ ಅಂತ ಹೇಳಿ. ಸೊ ಅಯಾನಿಕ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ಅರ್ಥ ಏನು, ಇಟ್ ಇಸ್ ನಥಿಂಗ್ ಬಟ್ KW which is equal to product of H+ product of OH- ಅಯಾನ್. ಸೊ ಡಿಫೈನ್ ಮಾಡಿ ಅಯಾನಿಕ್ ಪ್ರಾಡಕ್ಟ್ ಆಫ್ ವಾಟರ್ ಡೆಫಿನಿಷನ್ ಏನು ಅಂತ ಹೇಳಿ ಕೇಳಿದ್ರೆ ಹೇಗೆ ಬರೀತೀರಾ ಡೆಫಿನಿಷನ್ ಅನ್ನ? ಡೆಫಿನಿಷನ್ ಆಫ್ ಅಯಾನಿಕ್ ಪ್ರಾಡಕ್ಟ್, ionic product of water. So ionic product of water can be defined as the product of, it is the product of, ನೀವು ಡೆಫಿನೇಷನ್ ಬ್ಯಾಟ್ ಮಾಡಬೇಡಿ, ಈ ಎಕ್ಸ್ಪ್ರೆಷನ್ ತಲೆ ಇಟ್ಕೊಳ್ಳಿ. ಅಯಾನಿಕ್ ಪ್ರಾಡಕ್ಟ್ ಅನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ, KW. ಇಟ್ ಇಸ್ ದ ಪ್ರಾಡಕ್ಟ್ ಆಫ್ ಅಂದ್ರೆ ಮಲ್ಟಿಪ್ಲಿಕೇಶನ್ ಪ್ರಾಡಕ್ಟ್ ಆಫ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ H+ and molar concentration of OH-. The product of molar concentration of H+ and OH- ions at 25 degrees Celsius. KW for water is equal to 1 into 10⁻⁻14 m square. m square ಅಂತ ಹೇಳಿ ಯೂಶುವಲ್ ಆಗಿ ಬರೆಯಲ್ಲ, ಇಲ್ಲಿ ಮೋಲ್ ಸ್ಕ್ವೇರ್ ಲೀಟರ್ ಪರ್ ಸ್ಕ್ವೇರ್ ಅಂತ ಬರೀತೇವೆ ಅಷ್ಟೇ. ಇದನ್ನ ಯಾಕೆ ಯೂಸ್ ಮಾಡಬೇಕು, ಟು ಎಕ್ಸ್ಪ್ರೆಸ್ ದ H+ ಕಾನ್ಸಂಟ್ರೇಷನ್ ಆರ್ OH- ಅಯಾನಿಕ್ ಕಾನ್ಸಂಟ್ರೇಷನ್ ಕ್ಯಾಲ್ಕುಲೇಟ್ ಮಾಡ್ಬೋದಲ್ವಾ. ನಮಗೆ ಈ ಫಾರ್ಮುಲಾ ಗೊತ್ತಿದೆ ಅಂತ ಹೇಳಿದ್ರೆ, ಲೈಕ್ ಇಫ್ ಐ ನೋ ದಿಸ್ I can actually calculate H+ and OH- ionic concentration. Correct? ಹಾಗಾದ್ರೆ ಕ್ಯಾಲ್ಕುಲೇಟ್ ಮಾಡ್ಬೋದಾ? So shall we apply? ನೋಡಿ, calculate hydrogen ion concentration. Calculate hydrogen ion concentration. Calculate the hydrogen ion concentration of 0.01 molar solution of
ಸೋಡಿಯಂ ಹೈಡ್ರಾಕ್ಸೈಡ್ ಕೊಟ್ಟಿರೋದು ಸೋಡಿಯಂ ಹೈಡ್ರಾಕ್ಸೈಡ್, ಕೇಳ್ತಿರೋದು H+ ಕಂಡಿಡಿರಿ ಅಂತ ಹೇಳಿ. ಹೇಗೆ ಮಾಡ್ಬೋದು? ಡೆಫಿನೆಟ್ಲಿ ನಾವು KW ಅಯಾನಿಕ್ ಪ್ರಾಡಕ್ಟ್ ಇದು ಹೆಲ್ಪ್ ತಗೊಳ್ಬೋದು. H+ OH ಮೈನಸ್ ಯಾಕೆ ತಗೊಳ್ಬೋದು? ಬಿಕಾಸ್ ಟೆಂಪ್ರೇಚರ್ ನೋಡಿ 298 ಅಥವಾ 25 ಡಿಗ್ರಿ ಸೆಲ್ಸಿಯಸ್. ಈ ಟೆಂಪ್ರೇಚರ್ನಲ್ಲಿ KW ವ್ಯಾಲ್ಯೂ ಏನು ಮಕ್ಕಳೇ? 10 to the power, ಈಗೂ ಬರಿಬೋದು 1 into 10 to the power minus 14 is nothing but 10 power minus 14. Direct 10 power minus 14 ಬರೀರಿ, no issues. This is equal to ನಮಗೆ OH ಮೈನಸ್ ಅಯಾನಿನ ಕಾನ್ಸಂಟ್ರೇಷನ್ ಕಂಡುಹಿಡಿಬಹುದು ಬಿಕಾಸ್ ಅವ್ರು ಕೊಟ್ಟಿದ್ದಾರೆ 0.01 molar solution of sodium hydroxide. 0.01 molar solution of sodium hydroxide. ಅರ್ಥ ಏನು? Sodium hydroxide is a strong electrolyte. It will split into sodium ion and OH minus ion. ಅಂದ್ರೆ 0.01 ಮೋಲಾರ್ ಇತ್ತು ಅಂದ್ರೆ ಇಲ್ಲೂ ಕೂಡ 0.01 ಮೋಲಾರ್ ಇರುತ್ತೆ, 0.01 ಮೋಲಾರ್ ಇಲ್ಲೂ ಇರುತ್ತೆ. ಹೌದಾ? ಹಾಗಾದ್ರೆ KW ವ್ಯಾಲ್ಯೂ ನನಗೆ ಗೊತ್ತಿದೆ, ದಟ್ ಇಸ್ ಈಕ್ವಲ್ ಟು 1 into 10 power minus 14 ಅಥವಾ 10 to the power minus 14 which is equal to ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ನನಗೆ ಗೊತ್ತಿಲ್ಲ, OH ಮೈನಸ್ ಅಯಾನಿಕ್ ಕಾನ್ಸಂಟ್ರೇಷನ್ ಅವ್ರು ಕೊಟ್ಟಿದ್ದಾರೆ. ಎಷ್ಟದು OH ಮೈನಸ್ ಅಯಾನ್ ಕಾನ್ಸಂಟ್ರೇಷನ್? It's equal to OH minus ionic concentration is equal to the concentration of sodium hydroxide. ಇವರು 0.01 ಮೋಲಾರ್ ಕೊಟ್ಟಿದ್ದಾರೆ, ಹಾಗಾದ್ರೆ ಇದು ಕೂಡ 0.01 ಮೋಲಾರ್ ಇರಬೇಕು. ಸೊ OH minus ionic concentration ಎಷ್ಟು? 0.01 ಮೋಲಾರ್. 0.01 ಮೋಲಾರ್ ಅಂತ ಹೇಳಿದ್ರೆ ಅರ್ಥ ಏನು? 10 to the power minus 2 ಮೋಲ್. ಕರೆಕ್ಟ್? 10 power minus 2 mole. It means H+ ionic concentration is what I want to calculate. That's equal to 10 to the power minus 14 divided by 10 to the power minus 2. This is what? 10 power minus 14 m square idu, molar square. M into m, m square, right? So m square ಅಂತ ಹೇಳಿ ಬರೆಯೋದಕ್ಕಿಂತ ಬದಲು ನಾವು ಹೇಗೆ ಬರಿತೀವಿ? ಮೋಲ್ ಸ್ಕ್ವೇರ್ ಪರ್ ಲೀಟರ್ ಸ್ಕ್ವೇರ್, ಮೊಲಾರಿಟಿ ಮೋಲ್ ಪರ್ ಲೀಟರ್. ಸೊ ಈಗೂ ಬರಿಬಹುದು, ಬಟ್ ಈಸಿ ಆಗಲಿ ಅಂತ ಹೇಳಿ m ಸ್ಕ್ವೇರ್ ಬರ್ದೀನಿ. m and m ಕ್ಯಾನ್ಸಲ್ ಆಗುತ್ತೆ. ಸೊ ಆನ್ಸರ್ ವಿಲ್ ಬಿ ಎಷ್ಟು ಮಕ್ಕಳೇ? 10 to the power minus 2 ಇಂದ 14 ಇಂದ minus 2 ಕಳಿತೀರಾ, 10 to the power 12 ಆಯಿತು. ಸರಿ, minus 12 ಆಯಿತು. minus 2 ಮೇಲೆ ಹೋಗ್ಬೇಕಾದ್ರೆ plus 12, minus 14 plus 12 ಅಂದರೆ minus 2 ಮೋಲಾರ್. H+ ಕಾನ್ಸಂಟ್ರೇಷನ್ ಎಷ್ಟು? ಇಲ್ಲಿ minus 2 ಮೋಲಾರ್. Is that clear everybody? So sodium hydroxide concentration ಬಂದು 0.01 ಮೋಲಾರ್ ಕೊಟ್ಟಿದ್ದಾರೆ. ಸರಿ, -2 ಅಲ್ಲ, -12 ಮೋಲಾರ್. -14 into -12 ಇಲ್ಲಿ -12 ಮೋಲಾರ್. ಅಂದ್ರೆ ಸೊಲ್ಯೂಷನ್ ಅಲ್ಲಿ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಎಷ್ಟು ಕಡಿಮೆ ನೋಡಿ. -12 ಅಂದ್ರೆ ಎಷ್ಟು ಮಕ್ಕಳೇ? 0. ಆಯ್ತಾ? 3, 3, 6, 9, 10, 11, 12 ಇಷ್ಟು ಕಡಿಮೆ ಅಯಾನ್ಸ್ ಇದೆ. ಸೊಲ್ಯೂಷನ್ ಅಲ್ಲಿ H+ ತುಂಬಾ ಕಡಿಮೆ ಇದೆ. ಅರ್ಥ ಸೊಲ್ಯೂಷನ್ ಅಲ್ಲಿ ಯಾವುದು ಜಾಸ್ತಿ ಇದೆ? ಹೈಡ್ರಾಕ್ಸಿಲ್ ಅಯಾನ್ ಜಾಸ್ತಿ ಇದೆ. ಅವ್ರು ನೋಡಿ 0.01 ಮೋಲಾರ್ ಸೋಡಿಯಂ ಹೈಡ್ರಾಕ್ಸೈಡ್ ನಲ್ಲಿ ಹೈಡ್ರೋಜನ್ ಇದೆಯಾ? ಇದೆ, ಬಟ್ ಎಷ್ಟು ಕಡಿಮೆ ಇದೆ ನೋಡಿ H+. ಯಾಕೆಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಇಸ್ ಎ ಬೇಸ್ ತಾನೆ. ಬೇಸ್ ನಲ್ಲಿ ಯಾವ್ದು ಇರಬೇಕು? OH ಮೈನಸ್ ಅಯಾನ್ಸ್ ಇರಬೇಕು, H+ ಅಯಾನ್ಸ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದು ಪ್ರಾಕ್ಟಿಕಲ್ ವೇನಲ್ಲಿ ನಾವು ಥಿಂಕ್ ಮಾಡ್ಬೇಕಾದ್ರೆ ಅರ್ಥ ಮಾಡ್ಕೊಳ್ಳುವಂಥದ್ದು. ಈಗ H+ 10 to the power minus 12 ಅಂದ್ರೆ ಅರ್ಥ ಏನು? ತುಂಬಾ ಕಡಿಮೆ ಇದೆ. ಬೇಸಿಕ್ ಸೊಲ್ಯೂಷನ್ಸ್ ನಲ್ಲಿ OH ಮೈನಸ್ ಅಯಾನ್ಸ್ಗಳು ಜಾಸ್ತಿ ಇರುತ್ತೆ. ಸೊ that's about this problem. One more problem ನಾವು ಕ್ಯಾಲ್ಕುಲೇಟ್ ಮಾಡೋಣ. A solution has been prepared. A solution has been prepared. A solution has been prepared by dissolving 0.063 grams of HNO3 in 1000 ml of it. Calculate H+ OH minus ion concentration. Concentration of H+, concentration of OH minus ions in the solution. ಯಾವುದೋ ಒಂದು ಸೊಲ್ಯೂಷನ್ ನಾವು ಪ್ರಿಪೇರ್ ಮಾಡ್ತಿದ್ದಾರೆ. ನಮಗೆ ಕಾನ್ಸಂಟ್ರೇಷನ್ ಕೊಟ್ಟಿಲ್ಲ ಅವರು, ಬಟ್ ಅವ್ರು ಸೊಲ್ಯೂಷನ್ ಪ್ರಿಪೇರ್ ಮಾಡಿರೋ ಡೇಟಾ ಕೊಟ್ಟಿದ್ದಾರೆ. ಯಾವ ಸೊಲ್ಯೂಷನ್ ಪ್ರಿಪೇರ್ ಮಾಡಿದ್ದಾರೆ ಅವರು? ಒಂದು ಬೀಕರ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ಬೀಕರ್ ನಲ್ಲಿ ಅವ್ರು ಏನ್ ಮಾಡಿದ್ದಾರೆ? 0.063 grams of HNO3 ಹಾಕಿದ್ದಾರೆ. 0.063 grams of
HNO3 ಅನ್ನ ಹಾಕಿದ್ದಾರೆ. ಈ ಸೊಲ್ಯೂಷನ್ ಒಳಗಡೆ 1000 ml ಅಂದ್ರೆ 1 ಲೀಟರ್ ನೀರನ್ನ ಹಾಕ್ಬಿಟ್ಟು ಈ ಒಂದು ಸೊಲ್ಯೂಷನ್ ಪ್ರಿಪೇರ್ ಮಾಡಿದ್ದಾರೆ. ಹಾಗಾದ್ರೆ ಇದು ಕಾನ್ಸಂಟ್ರೇಷನ್ ತಿಳ್ಕೊಳ್ಳೋಣವಾ? ವಾಟ್ ಡು ವಿ ಡು? ಮೊಲಾರಿಟಿ ಪ್ರಾಬ್ಲಮ್ ನಾವು ಅಪ್ಲೈ ಮಾಡ್ತೀವಿ. ಮೊಲಾರಿಟಿ ಇಸ್ ಈಕ್ವಲ್ ಟು ಗಿವನ್ ಮಾಸ್ ಆಫ್ ಸೊಲ್ಯೂಟ್, molar mass of solute into volume of the solution 1000. Given mass of solute ಅಂತ ಹೇಳಿದ್ರೆ 0.063 divided by molar mass of HNO3, hydrogen 1, nitrogen 14, ಇದು 48 ಆಯಿತು. 48 plus 1 49, 49 plus 4 53 plus 1 63, 63 ಗ್ರಾಮ್. HNO3 ಇದು molar mass ಎಷ್ಟು? 63 ಗ್ರಾಮ್ per mole. ಸೊ 63 ಹಾಕ್ತೀನಿ ಇಲ್ಲಿ. 1 ಲೀಟರ್. 1 ಲೀಟರ್ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಯು ಡೋಂಟ್ ಹ್ಯಾವ್ ಟು ಮಲ್ಟಿಪ್ಲೈ ಹಿಯರ್ ಬೈ 1000, ರೈಟ್? ವಾಲ್ಯೂಮ್ ಇನ್ ಲೀಟರ್ ಕೊಟ್ಟಿದ್ದಾರೆ ಅಂದರೆ 1000 ಮಲ್ಟಿಪ್ಲಿಕೇಶನ್ ಬೇಡ ಅಂತ ಹೇಳಿ. ಇಲ್ಲ ಮೇಡಮ್ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ನೋ ಲಾಜಿಕ್. 1 ಲೀಟರ್ ಅಂತ ಹೇಳಿದ್ರೆ 1000, ವಾಲ್ಯೂಮ್ ಬಂದು 1000 ಕ್ಯಾನ್ಸಲ್ ಆಯಿತು. 63 1 63 ಏನು ಮಕ್ಕಳೇ 0.63 ಅಂತ ಹೇಳಿ ಬರ್ಕೊಳ್ತೀರಲ್ವಾ? ಅದನ್ನ ಬರ್ಕೋಬೇಕಾದ್ರೆ ಕನ್ಫ್ಯೂಷನ್ಸ್ ಅವಾಯ್ಡ್ ಮಾಡ್ಕೊಂಡು ಬರ್ಕೊಳ್ಳಿ. ಡೆಸಿಮಲ್ ಆದಮೇಲೆ 1 2 3 ಜಾಗ ಇದೆ ಅಂದರೆ ನಾನು ಇದನ್ನು ಹೇಗೆ ಬರಿಬೋದು? ವಾಟ್ ಐ ಹ್ಯಾವ್ ಲೆಫ್ಟ್ ವಿತ್ 0.63 ಡಿವೈಡೆಡ್ ಬೈ 63. ತುಂಬ ಜನ ಮಕ್ಕಳಿಗೆ ಕ್ಯಾನ್ಸಲೇಷನ್ ಬರಬೇಕಾದ್ರೆ ಪಾಯಿಂಟ್ ಕನ್ಫ್ಯೂಷನ್ ಆಗುತ್ತೆ. ಬೆಟರ್ ಸೈಂಟಿಫಿಕ್ ನೋಟೇಷನಿಗೆ ಬರ್ಕೊಳ್ಳಿ. ಈ ಪಾಯಿಂಟನ್ನು ನೀವು ಇಲ್ಲಿಗೆ ಹಾಕಬೇಕು, ಇಲ್ಲಿಗೆ ಆಯಿತಾ? 1 2 3 ಪಾಯಿಂಟ್ ಆದಮೇಲೆ ಹಾಕಬೇಕು. ಸೊ 10 to the power -3 ಅಲ್ವಾ? ಇದನ್ನು ಸೈಂಟಿಫಿಕ್ ನೋಟೇಷನಲ್ಲಿ ಬರ್ಕೋತೀರಾ ಅಂದರೆ 63 into 10 to the power -3 divided by 63 cancel ಆಯಿತು. ಸೊ 0.001 molar is equal to 10 to the power -3 molar ಅಥವಾ 0.001 molar. ಸೊ ಮೊಲಾರಿಟಿ ಕಂಡಿಡ್ಕೊಂಡ್ರಿ. HNO3 ಅಂತ ಹೇಳೋದೊಂದು ಸ್ಟ್ರಾಂಗ್ ಆಸಿಡ್ ಇದು. ಸೊ ಸ್ಟ್ರಾಂಗ್ ಆಸಿಡ್ಸ್ ವಿಲ್ ಅಂಡರ್ಗೋ ಕಂಪ್ಲೀಟ್ ಅಯೋನೈಸೇಷನ್ ಟು ಗಿವ್ H+. ಇನ್ ಅಕ್ವಿಯಸ್ ಅಂತ ಹೇಳಿ ಬರ್ಕೊಳ್ಳಿ. ಅಕ್ವಿಯಸ್ H+ ಆ್ಯಂಡ್ NO3 ಮೈನಸ್ ಹೀಗೂ ಬರ್ಕೊಳ್ಬೋದು. ಕೆಲವೊಂದು ಟೆಕ್ಸ್ಟ್ ಬುಕ್ನಲ್ಲಿ ಹೀಗೂ ಕೊಡ್ತಾರೆ ಸೇಮ್ ಈಕ್ವೇಷನನ್ನು. ಆರ್ HNO3 ಇನ್ ವಾಟರ್ ಏನಾಗಬೇಕಪ್ಪ? H+ ಈಚೆಗೆ ಬಂತು ಅಂದರೆ ವಾಟರ್ ಏನಾಯಿತು? H3O+ ಆಯಿತು. ವಾಟರ್ ಏನು ಮಾಡುತ್ತೆ? ಆ H+ ಅನ್ನು ಆಕ್ಸೆಪ್ಟ್ ಮಾಡಿ H3O+ ಕೊಡುತ್ತೆ. NO3 ಅಂತ ಹೇಳುವಂಥದ್ದು NO3 ಮೈನಸ್ ಆಗಿರುತ್ತೆ. ಸೊ ನಾವೇನು ಕಂಡುಹಿಡಿತಾ ಇದ್ದೀವಪ್ಪ ಇಲ್ಲಿ? ನಾವು ಇದರ ಕಾನ್ಸಂಟ್ರೇಷನ್ ಕಂಡುಹಿಡಬೇಕು, ಜೊತೆಗೆ OH ಕಾನ್ಸಂಟ್ರೇಷನ್ ಕೂಡ ಕಂಡುಹಿಡಬೇಕು. ಇದನ್ನು ಕಂಡುಹಿಡಿದ್ವಿ ಆಲ್ರೆಡಿ. ಎಷ್ಟದು? 0.001 ಮೋಲಾರ್. ಸೊ 0.001 ಮೋಲಾರ್ HNO3 ನಮಗೆ 0.001 ಮೋಲಾರ್ H+ ಅಯಾನ್ಸ್ ಅನ್ನ ಕೊಡುತ್ತೆ. ಇದ್ರದ್ದು ಕಾನ್ಸಂಟ್ರೇಷನ್ ಏನಿರುತ್ತೆ ಅದೇ H+ ಇದು ಕಾನ್ಸಂಟ್ರೇಷನ್ ಆಗಿರುತ್ತೆ. ಬಿಕಾಸ್ ಇದು ಒಂದಿದೆ, ಇಲ್ಲೂ ಕೂಡ ಒಂದಿದೆ. ಇಲ್ಲಿ ಒಂದಿದ್ದು ಇಲ್ಲಿ ಎರಡಿತ್ತು ಅಂದರೆ ಕಾನ್ಸಂಟ್ರೇಷನ್ ನಾನು ಮಲ್ಟಿಪ್ಲೈಡ್ ಬೈ 2 ಮಾಡ್ಕೋಬೇಕಿತ್ತು. ಇಲ್ಲಿ 1 ಇದೆ, ಹಿಯರ್ ಆಲ್ಸೋ ಇಟ್ ವಿಲ್ ಬಿ 1. ಸೊ ಬೆಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ನಾವು ಈ ಇಕ್ವೇಷನ್ ಇಂದ ಮಾಡ್ಬೋದು. 1H ಇಲ್ಲೂ ಕೂಡ 1H 1 ಇಂದ 1 ಮೋಲ್ ಆಫ್ H 1 ಮೋಲ್ ಆಫ್ H ಕೊಟ್ಟಿರೋ ಕಾನ್ಸಂಟ್ರೇಷನ್ ಹಾಗೆ ಇರುತ್ತೆ. ಸೊ ಇವಾಗ ಇಷ್ಟು ನಾವು ಮೊಲಾರಿಟಿ ಕಂಡಿಡಿದ್ವಿ ಅಂದರೆ ನಮಗೇನು ಗೊತ್ತಾಯಿತು? ಕಾನ್ಸಂಟ್ರೇಷನ್ ಆಫ್ H+ ಅಯಾನ್ ಗೊತ್ತಾಯಿತು. ಕಾನ್ಸಂಟ್ರೇಷನ್ ಆಫ್ ಮೊಲಾರಿಟಿ ಎಷ್ಟು ಸಿಕ್ತು ನಮಗೆ? 0.001 ಮೋಲಾರ್ ಸಿಕ್ತು ಅಲ್ವಾ? ದಿಸ್ ಇಸ್ ನಥಿಂಗ್ ಬಟ್ ವಾಟ್? Concentration of HNO3. Nothing but what? Concentration of H+ ions. ಕರೆಕ್ಟಾ? ಹಾಗಾಗಿ ಕಾನ್ಸಂಟ್ರೇಷನ್ ಆಫ್ H+ ions ನಮಗೆ ಸಿಕ್ತು ಅಂತ ಹೇಳಿದ್ಮೇಲೆ ನಾವೇನು ಮಾಡ್ತೀವಿ ಇವಾಗ? KW ವ್ಯಾಲ್ಯೂ ಹಾಕಿ. KW is equal to H+ ion concentration OH minus ion concentration at 25 degree Celsius ಕೊಟ್ಟಿದ್ದಾರೆ ಅವರು. 25 ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ದಾರೆ ಅವರು. ಟೆಂಪ್ರೇಚರ್ ಮೆನ್ಷನ್ ಮಾಡಿಲ್ಲ, ಬಟ್ ವಿಲ್ ಟೇಕ್ ಇಟ್ ಆಸ್ 25 ಡಿಗ್ರಿ ಸೆಲ್ಸಿಯಸ್ ಓನ್ಲಿ. KW ವ್ಯಾಲ್ಯೂ ಏನು? 10 to the power -14. H+ ಕಂಡಿಡಿದ್ವಿ ನಾವು 10 to the power -3 ಇದು ಅಥವಾ 0.001 ಮೋಲಾರ್. ಹೌದಾ? ಇದನ್ನ ಪವರ್ ಅಲ್ಲಿ ಬರೀತಾರೆ 10 to the power -3 ಮೋಲಾರ್. ಕರೆಕ್ಟಾ? OH ಮಾತ್ರ ಕಂಡುಹಿಡಿಬೇಕು ನಾನು. ಸೊ ದೇರ್ಫೋರ್ OH is equal to 10 to the power -14 divided by 10 to the power -3. ಎಷ್ಟಪ್ಪ? OH minus ion concentration is equal to 10 to the power -14 ಹಾಗೆ ಇರುತ್ತೆ. 10 to the power +3 ಬರುತ್ತೆ. -14
3 ಕಳಿರಿ ಎಷ್ಟಾಯಿತು 10⁻⁻11 ಅಂದರೆ ಆ್ಯಸಿಡ್ನಲ್ಲಿ ಬೇಸಿಗೆ ಏನು ಕಾರ್ಯ ಅಲ್ವಾ ಆ್ಯಸಿಡ್ ಸೊಲ್ಯೂಷನಲ್ಲಿ OH ಮೈನಸ್ ಅಯಾನ್ಸ್ ಇರುತ್ತೆ ಬಟ್ ತುಂಬ ಕಡಿಮೆ 10⁻⁻11 ಅಂತ ಹೇಳಿದ್ರೆ 0. ಇಷ್ಟು ಕಡಿಮೆ OH ಮೈನಸ್ ಅಯಾನ್ಸ್ ಇರುತ್ತೆ ಎಲ್ಲಿ ಆ್ಯಸಿಡ್ ಸೊಲ್ಯೂಷನ್ಸ್ನಲ್ಲಿ ಸೊ ಇಟ್ಸ್ ವೆರಿ ಲೆಸ್ ಸಿ ನಾನೇನು ಹೇಳ್ತೀನಿ ಯಾಕೆ ಈ ಥರ ಬರೀತಿದ್ದೀನಿ ಯಾವಾಗವಾಗ ಅಂದರೆ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಪಿ ಎಚ್ನ ಕಂಡುಹಿಡಲಿಕ್ಕೆ ಸೊರೆನ್ಸನ್ ಅಂತ ಹೇಳುವ ಒಬ್ಬ ಸೈಂಟಿಸ್ಟು ಒಂದು ಹೊಸ ಸ್ಕೇಲ್ನ ತಗೊಂಡು ಬರ್ತಾನೆ ಅಲ್ಲಿ ಇಷ್ಟೊಂದು ಮೀನಿಂಗ್ಲೆಸ್ ಆಗಿ ನಾವು ಬರೆಯೋಕ್ಕೆ ಬೇಕಾಗಿಲ್ಲ ಬಿಕಾಸ್ ಕಾನ್ಸಂಟ್ರೇಷನ್ ಇವಾಗ ನೋಡಿ 3.45 ಇಂಟು 10⁻⁻5 ಇರುತ್ತೆ ಅನ್ಕೊಳ್ಳಿ 0.00000345 ಮೋಲಾರ್ ಪ್ರತಿ ಸಲ ಕಾನ್ಸಂಟ್ರೇಷನ್ ಹಿಂಗೆ ಬರೆಯೋದು ಲೈಕ್ ಈ ಥರ ಎಲ್ಲ ಬರೆಯೋದು ಮೀನಿಂಗ್ಲೆಸ್ ಆಗಿಬಿಡುತ್ತೆ ಕಾನ್ಸಂಟ್ರೇಷನ್ ತುಂಬ ಕಡಿಮೆ ಇರೋದ್ರಿಂದ ನಾವು ಕಾನ್ಸಂಟ್ರೇಷನ್ನ ಯಾವುದೇ ಹಾಕಿದ್ರೂ ಕೂಡ ಹೈ ಲೆವೆಲ್ ಆಫ್ ಕಾನ್ಸಂಟ್ರೇಟೆಡ್ ಫುಡ್ ಆಗಲಿ ವಾಟರ್ ಆಗಲಿ ಅಥವಾ ಮೆಡಿಸಿನ್ಸ್ ಆಗಲಿ ನಾವು ಸೇವ್ಸಲ್ಲ ನಮ್ಮ ಡೇ ಟು ಡೇ ಲೈಫ್ನಲ್ಲೂ ಕಾನ್ಸಂಟ್ರೇಷನ್ ಕಡಿಮೆ ಇರೋ ಫುಡ್ಗಳನ್ನೇ ನಾವು ಯೂಸ್ ಮಾಡ್ಕೊಳ್ಳೋದು ಹಾಗಾದರೆ ಕಾನ್ಸಂಟ್ರೇಷನನ್ನು ಕಂಡುಹಿಡಲಿಕ್ಕೆ ಬೇರೆ ಏನಾದರೂ ಮೆಥಡ್ ಇದೆಯಾ ಅಯಾನಿಕ್ ಪ್ರಾಡಕ್ಟ್ ಮಾತ್ರನಾ ಅಂತ ಹೇಳಿ ಕೇಳಿದ್ರೆ ಇಲ್ಲಿ ಬೇರೆ ಮೆಥಡ್ಸ್ ಕೂಡ ಇದೆ ಸೊ ಕಾನ್ಸಂಟ್ರೇಷನ್ನ 10⁻⁻12 10⁻⁻11 ಹಿಂಗೆ ಬರೆಯೋದಕ್ಕಿಂತನೂ ಸ್ವಲ್ಪ ನೀಟಾಗಿ ಅದನ್ನು ಬೇರೆ ಒಳ್ಳೆ ಸ್ಕೇಲ್ನಲ್ಲಿ ಬರೆಯೋಣ ಯಾಕೆಂದರೆ ಇಲ್ಲಿ ಕಾನ್ಸಂಟ್ರೇಷನ್ ತುಂಬ ಕಡಿಮೆ ಇದೆ ಹಾಗಾಗಿ ನಾವೇನು ಮಾಡ್ತೀವಿ PH ಕಾನ್ಸೆಪ್ಟ್ನ ತೊಗೊಂಡು ಬರ್ತೀವಿ ವಿ ವಿಲ್ ಲರ್ನ್ ಅಬೌಟ್ PH ಕಾನ್ಸೆಪ್ಟ್ ಸೊ ಈ ಎರಡು ಮೆಥಡ್ನ ನಾನು ನಿಮಗೆ ಕ್ಯಾಲ್ಕುಲೇಷನ್ಸ್ ಹೇಳ್ಕೊಟ್ಟೆ ಅಯಾನಿಕ್ ಪ್ರಾಡಕ್ಟ್ನ ಎಲ್ಲಿ ಯೂಸ್ ಮಾಡೋದು ಅಂತ ಹೇಳ್ಕೊಟ್ಟೆ ಎಸ್ ದಿ ಅದರ್ ಮೆಥಡ್ ಟು ಎಕ್ಸ್ಪ್ರೆಸ್ hydrogen ion concentration is pH concept. Almost 1909 ನಲ್ಲಿ ಈ ಕಾನ್ಸೆಪ್ಟ್ ನ ತಗೊಂಡು ಬರ್ತಾರೆ ಸೊ ಈ ಕಾನ್ಸೆಪ್ಟ್ ಪ್ರಕಾರ ಮ್ಯಾಥಮ್ಯಾಟಿಕಲಿ pH expression can be written as log of 1 divided by hydrogen ion concentration or log of ಈ hydrogen ion concentration ಮೇಲೆ ಹೋಯಿತು ಅಂದ್ರೆ log minus log of H plus concentration. So new pH, any number which is in less quantity can be represented in logarithmic form minus log of H plus ion. ಅದಿದ್ರ hydroxyl ion ನೀವು ಬರೀತೀರಾ ಅಂದ್ರೆ POH is equal to minus log of hydroxyl ion. Define ಮಾಡಿ ಅಂತ ಹೇಳಿದ್ರೆ pH of the solution can be defined as negative logarithm to the base ಇಲ್ಲಿ ಲಾಗ್ ಅಂತ ಹೇಳ್ಬೇಕಾದ್ರೆ ಯಾವಾಗಲೂ ಬೇಸ್ 10 ನಲ್ಲಿ ನಾವು ವ್ಯಾಲ್ಯೂಸ್ ನ ಎಕ್ಸ್ಪ್ರೆಸ್ ಮಾಡ್ತೀವಿ ಬೇಸ್ 10 negative log to the base 10 of hydrogen ion concentration. ಕೆಲವೊಂದು ಟೆಕ್ಸ್ಟ್ ಬುಕ್ ನಲ್ಲಿ ಆಕ್ಟಿವಿಟಿ ಆಫ್ ಹೈಡ್ರೋಜನ್ ಅಯಾನ್ ಅಂತ ಕೊಡ್ತಾರೆ ಕಾನ್ಸಂಟ್ರೇಷನ್ ಬದಲಿಗೆ ಅವರು ಆಕ್ಟಿವಿಟಿ ಅಂತ ಹೇಳೋ ಒಂದು ವರ್ಡ್ ಯೂಸ್ ಮಾಡ್ತಾರೆ ವೆನ್ ದ ಕಾನ್ಸಂಟ್ರೇಷನ್ ಇಸ್ ಹ್ಯೂಜ್ ಆಕ್ಟಿವಿಟಿ ಅಂತ ಹೇಳೋ ವರ್ಡ್ನ ಯೂಸ್ ಮಾಡ್ತಾರೆ ವೆನ್ ದ ಕಾನ್ಸಂಟ್ರೇಷನ್ ಇಸ್ ರಿಯಲಿ ಲೆಸ್ hydrogen ion ಅಂತ ಹೇಳೋ ಕಾನ್ಸಂಟ್ರೇಷನ್ ನಾವು ತಗೊಳ್ತೀವಿ ಬಟ್ ಯು ಕ್ಯಾನ್ ಟೇಕ್ ಇಟ್ ಆಸ್ hydrogen ion. So pH of the solution can be defined as negative log to the base 10 of hydrogen ion concentration. ಅದೇ ಥರ POH ನ ಕೂಡ ನೀವು ಡಿಫೈನ್ ಮಾಡ್ಕೊಳ್ಬೋದು POH ಅಂತ ಹೇಳಿದ್ರೆ negative log 10 of OH minus ion ಅರ್ಥ ಏನು ಹೈಡ್ರಾಕ್ಸಿಲ್ ಇದನ್ನ ಹೇಗೆ ಅಂತ ಹೇಳಿ ಕರೀತಾರೆ ಹೈಡ್ರಾಕ್ಸಿಲ್ ಅಯಾನ್ ಕಾನ್ಸಂಟ್ರೇಷನ್ ಹೀಗೆ ಕರೀತಾರೆ POH ನ ಸೊ ಡೆಫಿನೇಷನ್ ವೈಸ್ ನೀವು POH ಗೂ ಬರ್ಕೊಳ್ಳಿ ಮತ್ತೆ PH ಗೂ ಬರ್ಕೊಳ್ಳಿ ಥ್ರೂಔಟ್ ನಮ್ಮ ಅಯಾನಿಕ್ ಇಕ್ವಿಲಿಬ್ರಿಯಂನಲ್ಲಿ ನಾವು ಪ್ರತಿಯೊಂದಕ್ಕೂ ಲಾಗ್ ತೆಗಿತಾ ಹೋಗ್ತೀವಿ ಬಿಕಾಸ್ ಈ ವ್ಯಾಲ್ಯೂಸ್ ಆಫ್ H ಕಾನ್ಸಂಟ್ರೇಷನ್ OH ಮೈನಸ್ ಅಯಾನ್ ಕಾನ್ಸಂಟ್ರೇಷನ್ H ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ OH ಮೈನಸ್ ಅಯಾನ್ ಕಾನ್ಸಂಟ್ರೇಷನ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್
ಆಸಿಡ್, ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ಬೇಸ್ ಇನ್ನು ಮುಂದೆ ಕಲಿತೀವಿ. ಎಲ್ಲ ಕೂಡ ಸಣ್ಣ ಕ್ವಾಂಟಿಟಿನಲ್ಲಿ ಇರೋದ್ರಿಂದ ಫಾರ್ ವೀಕ್ ಬೇಸಿಗೆ ನಾವು ಇಕ್ವಿಲಿಬ್ರಿಯಂ ಚಾಪ್ಟರ್ಸ್ ಕಲಿತಾ ಇರೋದ್ರಿಂದ ಈ ವೀಕ್ ಎಲೆಕ್ಟ್ರೋಲೈಟ್ಸ್ಗೆ, ವೀಕ್ ಬೇಸ್ ಆಗಿರ್ಬೋದು, ವೀಕ್ ಆಸಿಡ್ ಆಗಿರ್ಬೋದು, ಇನ್ ಜನರಲ್ ಐ ಮೆಂಟ್ ಟು ಸೇ ವೀಕ್ ಎಲೆಕ್ಟ್ರೋಲೈಟ್. ಸೊ ವೀಕ್ ಎಲೆಕ್ಟ್ರೋಲೈಟ್ಗೆ ಇಕ್ವಿಲಿಬ್ರಿಯಂ ಚಾಪ್ಟರ್ ಅಪ್ಲಿಕೇಬಲ್ ಆಗಿರೋದ್ರಿಂದ ಅಲ್ಲಿ ರಿವರ್ಸಿಬಲ್ ರಿಯಾಕ್ಷನ್ಸ್, ಕಾನ್ಸಂಟ್ರೇಷನ್, ಆಲ್ ದ ಟರ್ಮ್ಸ್ ವಿಲ್ ಬಿ ಎಕ್ಸ್ಪ್ರೆಸ್ ಇನ್ ಅ ವೆರಿ ತುಂಬ ಕಡಿಮೆ ವ್ಯಾಲ್ಯೂಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಪಿ ಎಚ್ ಮೆಥಡ್ ಇಸ್ ವೆರಿ ಕನ್ವೀನಿಯಂಟ್ ಟು ಎಕ್ಸ್ಪ್ರೆಸ್ ದ ನಂಬರ್ಸ್ ಅಂತ ಹೇಳಿ ನಾವು ಪಿ ಎಚ್ ಮೆಥಡ್ ಅಲ್ಲ, ಲೊಗ್ಯಾರಿದಮಿಕ್ ಮೆಥಡ್ ಇಸ್ ಕನ್ವೀನಿಯಂಟ್ ಟು ಎಕ್ಸ್ಪ್ರೆಸ್ ದ ನಂಬರ್. ಹಾಗಾಗಿ ನಾವು ಲಾಗ್ ಅನ್ನ ಯೂಸ್ ಮಾಡ್ಕೋತೀವಿ. ಇಲ್ಲಿ ಲಾಗ್ 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 ಯೂಸ್ ನೋಡ್ತಾ ಇದ್ದೀರಾ ಅಲ್ವಾ ಪ್ರತಿ ಇಕ್ವೇಷನಲ್ಲೂ. ಹಾಗಾದ್ರೆ ಲಾಗ್ ಅಂತ ಹೇಳಿದ್ರೆ ಏನು? There are two types of log basically, but in chemistry we take log base 10 for the calculations. ಇನ್ನೊಂದು ನ್ಯಾಚುರಲ್ ಲಾಗ್ ಇದೆ, ಅಲ್ಲಿ ಬೇಸ್ ಇ ಅಂತ ಹೇಳಿ ಬರುತ್ತೇವೆ, ವಿಚ್ ವಿ ಡೋಂಟ್ ಯೂಸ್ ಇಟ್. ಮೆಜಾರಿಟಿ ಆಫ್ ದ ಟೈಮ್ ಲಾಗ್ ಬೇಸ್ 10 ಅನ್ನ ಯೂಸ್ ಮಾಡ್ಕೋತೀವಿ ಕ್ಯಾಲ್ಕುಲೇಷನ್ಗೆ. ಓಕೆ, ಹಾಗಾದ್ರೆ ನ್ಯಾಚುರಲ್ ಲಾಗ್ ನಲ್ಲಿ ನಾವು ಕ್ಯಾಲ್ಕುಲೇಷನ್ಸ್ ನ ತಗೊಳ್ಳಲ್ಲ. ವಿ ವುಡ್ ಗೋ ವಿತ್ ಲಾಗ್ ಬೇಸ್ 10 ಇನ್ ಕೆಮಿಸ್ಟ್ರಿ. ಸೊ ಲಾಗ್ ಬೇಸ್ 10 ಕ್ಯಾಲ್ಕುಲೇಷನ್ಸ್ ಮೋಸ್ಟ್ ಆಫ್ ದ ಟೈಮ್, ಹೋಗೋದೇ ಇಲ್ಲ ಅಂತಲ್ಲ, ಮೋಸ್ಟ್ ಆಫ್ ದ ಟೈಮ್ ವಿ ಯೂಸ್ ದಿಸ್, ಕನ್ವೀನಿಯಂಟ್ ಆಗಿರೋದ್ರಿಂದ. ಸೊ ಹಾಗಾದ್ರೆ ಲಾಗ್ ಅನ್ನ ಹೇಗೆ ಚೆಕ್ ಮಾಡೋದು ನೋಡಿ. ಲಾಗ್ ಆಫ್ ಎನಿ ನಂಬರ್ ತಗೊಳ್ಳಿ. ಇವಾಗ ಲಾಗ್ ಆಫ್ 22.546 ಈ ಥರ ಇರುತ್ತೆ ಅನ್ಕೊಳ್ಳಿ. ಲಾಗ್ ಆಫ್ ಎನಿ ಗಿವನ್ ನಂಬರ್ ವಿಲ್ ಹ್ಯಾವ್ 2 ಪಾರ್ಟ್ಸ್ ಸ್ಟೂಡೆಂಟ್ಸ್. ಒಂದನ್ನ ನಾವು ಕ್ಯಾರೆಕ್ಟರಿಸ್ಟಿಕ್ ಅಂತ ಹೇಳಿ ಕರಿತೀವಿ, ಇನ್ನೊಂದನ್ನ ಮ್ಯಾಂಟಿಸಾ ಅಂತ ಹೇಳಿ ಕರಿತೀವಿ. ಇದನ್ನ ನಾವು ಕ್ಯಾರೆಕ್ಟರಿಸ್ಟಿಕ್ ಅಂತ ಹೇಳಿ ಕರಿತೀವಿ. ಡೆಸಿಮಲ್ಗಿಂತ ಮುಂಚೆ ಇರೋದನ್ನ ಕ್ಯಾರೆಕ್ಟರಿಸ್ಟಿಕ್, ಇದನ್ನ ನಾವು ಮ್ಯಾಂಟಿಸಾ ಅಂತ ಹೇಳಿ ಕರಿತೀವಿ. ಮ್ಯಾಂಟಿಸಾ ಅಂತ ಹೇಳಿ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ಈ ಲಾಗ್ ಬಂದಾಗ ಕ್ಯಾರೆಕ್ಟರಿಸ್ಟಿಕ್ ಅನ್ನ ನಾವು ಡಿಜಿಟಲ್ ಹೇಳಬೇಕು. ಈಗ ಇಲ್ಲಿ 22 ಅಂತ ಹೇಳಂಗಿಲ್ಲ, ಇಲ್ಲಿ 2 ಡಿಜಿಟ್ ಇದೆ ಅಂತ ಹೇಳೋದು. ಸೊ ಕ್ಯಾರೆಕ್ಟರಿಸ್ಟಿಕ್ ನಲ್ಲಿ ಎಷ್ಟು ಡಿಜಿಟ್ ಇದೆ? 2 ಡಿಜಿಟ್ ಇದೆ. 2 ಡಿಜಿಟ್ ಇದ್ದಾಗ್ಲಾದ್ರೂ ಸರಿ, 3 ಡಿಜಿಟ್ ಆದಾಗ್ಲೂ ಸರಿ, 1 ಡಿಜಿಟ್ ಇದ್ರೂ ಸರಿ, ನೀವು ಅದನ್ನ ಸಬ್ಟ್ರಾಕ್ಟ್ ಮಾಡ್ಕೋಬೇಕು 1ರ ಜೊತೆಗೆ. ಸೊ ಯು ನೀಡ್ ಟು ಸಬ್ಟ್ರಾಕ್ಟ್ ಕ್ಯಾರೆಕ್ಟರಿಸ್ಟಿಕ್ ಬೈ 1. ಓಕೆನಾ? Subtract count of characteristic. Count of characteristic by 1. ಅಂದ್ರೆ ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಎಷ್ಟಿದೆ ಅಪ್ಪ? 2 ಇದೆ. ಅಂದ್ರೆ 2 ಮತ್ತೆ 2 ಅಂದ್ರೆ ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್, ಬಟ್ ಡಿಜಿಟ್ ಎಷ್ಟಿದೆ? 2 ಇದೆ. ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ನಲ್ಲಿರುವಂತಹ ಕೌಂಟ್ ಏನು? ಇಲ್ಲಿ 2 ಡಿಜಿಟ್ ಇದೆ. ಈಗ ಲಾಗ್ ಅಂತ ಹೇಳಿ 222.356 ಅನ್ಕೊಳ್ಳಿ. ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಅಂತ ಹೇಳಿದ್ರು 222, 345 ಅಂತ ಹೇಳಿದ್ರು ಮ್ಯಾಂಟಿಸಾ. ಈ ಕ್ಯಾರೆಕ್ಟರಿಸ್ಟಿಕ್ ನಲ್ಲಿ ಎಷ್ಟು ಡಿಜಿಟ್ ಇದೆ? 3. ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ ನಲ್ಲಿ ಎಷ್ಟು ಡಿಜಿಟ್ ಇದೆ? 2 ಅಂತ ಹೇಳಿ 2 ಸಲ ಇದೆ. ಇಲ್ಲಿ 2 ಅಂತ ಹೇಳಿದ್ರು 3 ಸಲ ಇದೆ. ಸೊ ಇಲ್ಲಿ 2 ಡಿಜಿಟ್ ಇದೆ. ಸೊ ಸಬ್ಟ್ರಾಕ್ಟ್ 1. 2 - 1 ಎಷ್ಟಾಯ್ತು? ಆನ್ಸರ್ 1 ಪಾಯಿಂಟ್. ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು? ಇದಕ್ಕೆ 1 ಅಂತ ಹೇಳಿ ಸಬ್ಟ್ರಾಕ್ಟ್ ಮಾಡ್ತೀರಾ. ಆನ್ಸರ್ನ ಕಂಡುಹಿಡಿಬೇಕಂತ ಹೇಳಿದಾಗ ಆನ್ಸರ್ ವಿಲ್ ಬಿ 1 ಪಾಯಿಂಟ್. ನೆಕ್ಸ್ಟ್ ನೀವು ಲಾಗ್ ಟೇಬಲ್ ನ ನೋಡ್ಬೇಕು. ಅಂಡರ್ 22 ಸಬ್ ಕಾಲಮ್ 5 ಮೀನ್ ಡಿಫರೆನ್ಸ್ 4. ಲಾಗ್ ಟೇಬಲ್ ನೋಡ್ಬೇಕಾದ್ರೆ ನಾವು ಮ್ಯಾಕ್ಸಿಮಮ್ 4 ಡಿಜಿಟ್ ಅಷ್ಟೇ ತಗೋತೀವಿ. ಲಾಗ್ ಚೆಕ್ ಮಾಡಬೇಕು ಅಂತ ಹೇಳಿದಾಗ ಇಷ್ಟು ಡಿಜಿಟ್ಗೆ ನಾವು ಲಾಗ್ ಚೆಕ್ ಮಾಡ್ಕೋತೀವಿ. ಇದನ್ನ ಬೇಕಾದ್ರೆ ನೀವು ರೌಂಡ್ ಆಫ್ ಮಾಡ್ಕೊಳ್ಬಹುದು. 6 ಇದೆ ವಿಚ್ ಇಸ್ ಗ್ರೇಟರ್ ದ್ಯಾನ್ 5. ಸೊ ನೀವು ಬೇಕಾದ್ರೆ 5 ಗೆ ತಗೊಳ್ಬಹುದು. ಓಕೆ, ಇಟ್ ಇಸ್ ಅಪ್ ಟು ಯು. ತಗೊಳ್ಳಿಲ್ಲ ಅಂದ್ರೂ ಏನು ದೊಡ್ಡ ಡಿಫ್ರೆನ್ಸ್ ಬರುವುದಿಲ್ಲ. ಸೊ 2.45 ಗೆ ತಗೊಳ್ಬಹುದು. ಅದನ್ನ ರೌಂಡ್ ಆಫ್ ಮಾಡಿ ತಗೋತೀರಾ ಅಂತ ಹೇಳಿದ್ರು ನಡೆಯುತ್ತೆ, ಆರ್ ದ್ಯಾಟ್ ಎಕ್ಸಾಕ್ಟ್ ಆ ವ್ಯಾಲ್ಯೂಗೆ ಅಂತ ಹೇಳಿದ್ರು ನಡೆಯುತ್ತೆ. ಬಿಕಾಸ್ ಅದು ಡೆಸಿಮಲ್ ಪಾಯಿಂಟ್ನ ಒಂದು 4th ಪ್ಲೇಸ್ ನಲ್ಲಿ ಬರೋದ್ರಿಂದ ಇಂಪ್ಯಾಕ್ಟ್ ಇಸ್ ಕ್ವೈಟ್ ಲೆಸರ್. ಎನಿವೇಸ್, 22.5.4ಕ್ಕೆ ಲಾಗ್ ಟೇಬಲ್ ಹೇಗೆ ನೋಡೋದು ನೋಡ್ಕೊಳ್ಳಿ. ಲಾಗ್ ಟೇಬಲ್ ಫಸ್ಟ್ಗೆ ನಾವೇನ್ ತಗೋತೀವಿ? 22 ತಗೋತೀವಿ. 22ನ್ನ ಮೇನ್ ಕಾಲಮ್ ಅಲ್ಲಿ ಹುಡುಕಬೇಕು. ಎಲ್ಲಿದೆಪ್ಪ 22? ಇಲ್ಲಿ 22 ಇದೆ. 22 ಅಂಡರ್ 5 ಹೌದಾ? ಇದನ್ನ ತಾನೇ ನಾವು ಚೆಕ್ ಮಾಡ್ಬೇಕಾಗಿದ್ದು. 22.54ನ್ನ ಹೇಗೆ ತಗೊಳ್ಬೇಕು? 22 ಅಂಡರ್ 5 ಮೀನ್ ಡಿಫರೆನ್ಸ್ ಅಂಡರ್ 4 ಹಿಂಗ್ ಚೆಕ್ ಮಾಡಬೇಕು.
ಫಸ್ಟ್ 22ರ ರೋ ತಗೊಂಡು 5ನೇ ಕಾಲಮ್ ಅಲ್ಲಿ ಏನ್ ವ್ಯಾಲ್ಯೂ ಬರುತ್ತೆ ನೋಡ್ಕೋಬೇಕು. 4ನೇ ಕಾಲಮ್ ಅಲ್ಲಿ ಏನ್ ವ್ಯಾಲ್ಯೂ ಬರುತ್ತೆ ಅದನ್ನ 5ನೇ ಕಾಲಮ್ ವ್ಯಾಲ್ಯೂ ಜೊತೆ ಆಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ 22ನೇ ರೋದಲ್ಲಿ 22.5 ಅಂಡರ್ 5 3522 ಅಂಡರ್ 5 ಅಂತ ಹೇಳಿದ್ರೆ 3522 ರೈಟ್ 3522. ಸೊ ನಿಮಗೆ ಇಲ್ಲಿ ಏನು ವ್ಯಾಲ್ಯೂ ಸಿಗುತ್ತೆ 3522 ವ್ಯಾಲ್ಯೂ ಸಿಗುತ್ತೆ. ಸೊ 22 ಕಾಲಮ್ನ 22 ರೋದಲ್ಲಿ 5ನೇ ಕಾಲಮ್ 3522 ಸಿಗುತ್ತೆ. ಇದನ್ನ ನೀವು ಅಂಡರ್ 4 ನೋಡ್ಕೊಳ್ಳಿ. ಅಂಡರ್ 4 8 ಬಂತು ನಿಮಗೆ ರೈಟ್. ಅಂಡರ್ 4 ಅಂತ ಹೇಳಿ ಬಂದಾಗ ಯು ಗಾಟ್ ದ ವ್ಯಾಲ್ಯೂ ಆಫ್ 8. ಸೊ 8 ಅನ್ನ ನೀವೇನ್ ಮಾಡಬೇಕು ಈ 3522 ಲಾಸ್ಟ್ ಡಿಜಿಟ್ ಜೊತೆ ಆಡ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನಿಮಗೆ ಏನ್ ವ್ಯಾಲ್ಯೂ ಬಂತು 8 ಬಂತು. 8 ಅನ್ನ ಈ ಲಾಸ್ಟ್ ಡಿಜಿಟ್ ಇದೆಯಲ್ಲ 2 ಅದಕ್ಕೆ ಆಡ್ ಮಾಡ್ಕೊಳ್ಳಿ. ಆಡ್ ಮಾಡಿದಾಗ ಏನ್ ಬರುತ್ತೆ ನಿಮಗೆ. ಸೊ ನಿಮಗೆ ಗೊತ್ತಾಯ್ತು 3522 ಅದಕ್ಕೆ ಲಾಸ್ಟ್ ಡಿಜಿಟ್ 8 ಆಡ್ ಮಾಡಿದಾಗ 8 2 10 1 3 5 3 1. ಸೊ ಆನ್ಸರ್ ಏನ್ ಬಂತು ದ ಲಾಗ್ ವ್ಯಾಲ್ಯೂ ಫಾರ್ 22 ಲಾಗ್ ವ್ಯಾಲ್ಯೂ ಆಫ್ 22.54 ಅಂತ ಹೇಳಿದ್ರೆ 1.3530 ಈ ತರ ಬರುತ್ತೆ ನಿಮಗೆ ಲಾಗ್ ವ್ಯಾಲ್ಯೂ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಲಾಗ್ ಆಫ್ 2 ಇನ್ನೊಂದು ಲಾಗ್ ಆಫ್ 2.3 ಲಾಗ್ ಆಫ್ 5 ಈ ತರ ಎಲ್ಲ ಇದ್ದಾಗ ನೋಡಿ ಲಾಗ್ 2 ಅಂತ ಹೇಳಿದಾಗ ಇಲ್ಲಿ ಬರೀ ಕ್ಯಾರೆಕ್ಟರಿಸ್ಟಿಕ್ ಮಾತ್ರ ಇದೆ. ಮ್ಯಾಂಟಿಸಾನೆ ಪಾಯಿಂಟ್ ಆದ್ಮೇಲೆ ಏನೂ ಇಲ್ಲ, ಮ್ಯಾಂಟಿಸಾ ಇಲ್ಲ, ಬರೀ ಕ್ಯಾರೆಕ್ಟರಿಸ್ಟಿಕ್ ಅಷ್ಟೇ ಇದೆ. ಕ್ಯಾರೆಕ್ಟರಿಸ್ಟಿಕ್ ನಲ್ಲಿ ಎಷ್ಟು ಡಿಜಿಟ್ ಇದೆ ಒಂದೇ. ಒಂದನ್ನ 1ರಿಂದ ಕಳೆದ್ರೆ ಏನು 0. ಸೊ 0 ಪಾಯಿಂಟ್. ಲಾಗ್ 2 ಅಂದ್ರೆ ಲಾಗ್ 20 ಕೆಳಗಡೆ ನೋಡ್ಬೇಕು. ಲಾಗ್ ಟೇಬಲ್ಗೆ ಹೋಗಿ ಲಾಗ್ ಟೇಬಲ್ ನಲ್ಲಿ ಲಾಗ್ 2 ಅಂತ ಹೇಳಿದ್ರೆ 20 ಕೆಳಗಡೆ, ಬೇರೆ ಏನು ಇಲ್ಲ ಅಂದ್ರೆ 0 ಕೆಳಗಡೆ ನೋಡ್ಬೇಕು. ಲಾಗ್ 20 ಅಂಡರ್ 0 ಎಷ್ಟಪ್ಪ 3010. ಸೊ ನಾನು ಏನ್ ಮಾಡಿದೆ ಲಾಗ್ 2 ಇತ್ತು, ಏನು ಮಾಡ್ಕೊಳ್ಬೇಡಿ. ಲಾಗ್ 2 ಇದೆ ಅಂದ್ರೆ ಓಕೆ, ಅಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಒಂದೇ ಇರೋದು, ಏನು ಇಲ್ಲ. ಕ್ಯಾರೆಕ್ಟರಿಸ್ಟಿಕ್ 1 ಅಂದ್ರೆ 1 ಮೈನಸ್ 1 0. ಆಮೇಲೆ ಲಾಗ್ ಟೇಬಲ್ಗೆ ಹುಡುಕಿದ್ವಿ. ಲಾಗ್ ಟೇಬಲ್ ಹುಡುಕ್ಬಿಟ್ಟು ವಿ ಕೇಮ್ ಟು ನೋ ದಟ್ ಓಕೆ ಲಾಗ್ ಟೇಬಲ್ ನಲ್ಲಿ 2 ಅಂತ ಹೇಳಿ ವ್ಯಾಲ್ಯೂ ಇಲ್ಲ, ಸ್ಟಾರ್ಟ್ ಆಗದೆ 10ರಿಂದ. ಲಾಗ್ 2 ಅಂದ್ರೆ ಲಾಗ್ 20 ತಗೊಳ್ಬೇಕು. ಏನು ಮುಂದಕ್ಕೆ ನಂಬರ್ಗಳಿಲ್ಲ ಅಂದ್ರೆ 0 ಕೆಳಗಡೆ ಏನಿದೆಯೋ 3010 ಅದನ್ನ ತಗೋಬೇಕು. ಸೊ ಇಟ್ ಬಿಕಮ್ಸ್ 3010. ಲಾಗ್ 2 ವ್ಯಾಲ್ಯೂಸ್ 0.3010. ಈಗ ಲಾಗ್ 2.3 ಬಂತು ಅನ್ಕೊಳ್ಳಿ. ಲಾಗ್ 2.3 ಬಂತು ಅನ್ಕೊಳ್ಳಿ. ಅವಾಗ ಹೇಗೆ ಚೆಕ್ ಮಾಡೋದು? ಅವಾಗ ಹೇಗೆ ಚೆಕ್ ಮಾಡ್ಬೇಕು? ಈಗ ಪಾಯಿಂಟಿಗಿನ ಮುಂಚೆ ಇರೋದು ಕ್ಯಾರೆಕ್ಟರಿಸ್ಟಿಕ್. ಲಾಗ್ 2 ಅಂತ ಹೇಳೋದು ಕ್ಯಾರೆಕ್ಟರಿಸ್ಟಿಕ್. ಕ್ಯಾರೆಕ್ಟರಿಸ್ಟಿಕ್ ನಲ್ಲಿ ಎಷ್ಟು ಡಿಜಿಟ್ ಇದೆ ಮಕ್ಕಳೇ? ಎಷ್ಟು ಅಂಕಿ ಇದೆ? 1 ಅಂಕಿ ಇದೆ, 1 ಡಿಜಿಟ್ ಇದೆ. ಮೈನಸ್ 1, 1 ಮೈನಸ್ 1 ಅಂದ್ರೆ 0 ಪಾಯಿಂಟ್. ಲಾಗ್ ಟೇಬಲ್ ನಲ್ಲಿ ಇವಾಗ 2.3 ಇದ್ರೆ ನೀವು 23 ನಲ್ಲಿ ನೋಡ್ಬೇಕು. 2.3 ಇತ್ತು ಅಂತ ಹೇಳಿದ್ರೆ ಯು ಕ್ಯಾನ್ ಸಿ ಇಟ್ ಇನ್ 23. ಸೊ 23 ಅಂಡರ್ 0 ಕೆಳಗಡೆ, ಬಿಕಾಸ್ ಬೇರೆ ನಂಬರ್ ಇಲ್ಲ ತಾನೆ. 23 ಅಂಡರ್ 0 ಅಂದ್ರೆ 3617. ಸೊ ಇಟ್ ವಿಲ್ ಬಿಕಮ್ 3617. ಲಾಗ್ 5 ಅಂತ ಹೇಳಿದ್ರೆ ಇಲ್ಲೂ ಅಷ್ಟೇ, ಬರೀ 1 ಡಿಜಿಟ್ ಇದೆ. 1 ನನ್ನ ತಲೆ ಒಳಗಡೆ 1 ಇರಬೇಕು. ಸಬ್ಟ್ರಾಕ್ಟ್ ಮಾಡ್ತಿದೀವಿ. 1 ಮೈನಸ್ 1 0. 5 ಮೈನಸ್ 1 4 ಬರಿಬೇಡಿ. 5 ಮೇಡಮ್ ಹೇಳಿದ್ರೆ 1 ತಲೆಯಲ್ಲಿ ಮೈನಸ್ 1, 5 ಮೈನಸ್ 1 4. It's not 5 minus 1. 5 is considered as 1 digit. 1 digit minus the 1 which we are keeping in our head. Minus 1, 1 minus 1, 0. And log 5 as in under 50 you have to search now. Under 50. 0 column nalli 6990. So 0.6990. ಈ ತರ ನಾವು log values ನ ಚೆಕ್ ಮಾಡ್ತಾ ಇದ್ದೀವಿ. So now you know how to check the log values. ಅಲ್ವಾ?
ಆಂಟಿಲಾಗ್ ಬಂದಾಗ ಆಂಟಿಲಾಗ್ದು ಹೇಳ್ಕೊಡ್ತೀನಿ. ನಾವು ಯು ನೋ ಹೌ ಟು ಚೆಕ್ ಲಾಗ್ ವ್ಯಾಲ್ಯೂಸ್. ಲೆಟ್ಸ್ ಕ್ಯಾಲ್ಕುಲೇಟ್ ಸಮ್ ಪ್ರಾಬ್ಲಮ್ ಬೇಸ್ಡ್ ಆನ್ ಲಾಗ್ ವ್ಯಾಲ್ಯೂ. So before actually calculating, let's understand log value in pH meter. ಅಥವಾ pH scale ನ ಅರ್ಥ ಮಾಡ್ಕೊಳ್ಳೋಣ. ಸಿ pH ಸ್ಕೇಲ್ ನಲ್ಲಿ pH ವ್ಯಾಲ್ಯೂ 7 ಇತ್ತು ಅಂತ ಹೇಳಿದ್ರೆ ಅದು ನ್ಯೂಟ್ರಲ್ ಸೊಲ್ಯೂಷನ್. 0 1 2 3 4 5 6. ಸೊ 0 ದಿಂದ 7 ಅಂತ ಹೇಳಿದ್ರೆ pH ಸ್ಕೇಲ್ ನಲ್ಲಿ 0 ದಿಂದ 7 ವರೆಗಿರುವಂತಹ ವ್ಯಾಲ್ಯೂ ಅನ್ನು ನಾವು ಆತರ ಯಾವುದಾದ್ರೂ ಒಂದು ಸೊಲ್ಯೂಷನ್ ಗೆ ವ್ಯಾಲ್ಯೂ ಇತ್ತು ಅಂದ್ರೆ acidic solutions. We would call such solution as acidic solution. 7 ಆದ ನಂತರ ಏನಿದೆ 8 9 10 11 12 13 14 ಇದೆ ಅನ್ಕೊಳ್ಳಿ. ಸೊ 7 ನಂತರ ಬರುವಂತಹ ರೇಂಜ್ ಏನಿದೆ ಅಲ್ಲ ಅದು ಬೇಸಿಕ್ ಸೊಲ್ಯೂಷನ್. ಸೊ pH ವ್ಯಾಲ್ಯೂ 7 ಎಕ್ಸಾಕ್ಟ್ ಇತ್ತು ಅಂದ್ರೆ ಅದು ನ್ಯೂಟ್ರಲ್ ಸೊಲ್ಯೂಷನ್. 7 ಗಿಂತ ಜಾಸ್ತಿ ಇತ್ತು ಅಪ್ ಟು 14 ಇತ್ತು ಅಂತ ಹೇಳಿದ್ರೆ ಅದು ಬೇಸಿಕ್. ಬಿಟ್ವೀನ್ ಇತ್ತು ಅಂತ ಹೇಳಿದ್ರೆ ಅದು acidic solution. ಓಕೆ, ಸೊ ದಿಸ್ ಇಸ್ ದ ಸ್ಕೇಲ್ ಆಫ್ pH. ಇದನ್ನ ನೀವು ಬರ್ಕೊಳ್ಳಿ. pH ವ್ಯಾಲ್ಯೂ ಈಕ್ವಲ್ ಟು 7 ಅಂತ ಹೇಳಿದ್ರೆ ಅದರ ಅರ್ಥ ಅಲ್ಲಿ H plus ion concentration is equal to OH minus ion and nature of solution is neutral. pH value is greater than 7 ಇತ್ತು ಅನ್ಕೊಳ್ಳಿ. ಅರ್ಥ ಏನಲ್ಲಿ OH minus is greater than H plus. ಅಂದ್ರೆ nature of the solution ಏನಾಯ್ತು ಬೇಸಿಕ್. pH value is lesser than 7 ಅಂತ ಹೇಳಿದ್ರೆ ಅದರ ಅರ್ಥ H plus ion concentration is greater than OH minus ionic concentration and solution is acidic. ಇದಿಷ್ಟು ನಿಮಗೆ ನೆನಪಿರಬೇಕು. pH ಎಕ್ಸಾಕ್ಟ್ಲಿ 7 ಇದ್ರೆ ನ್ಯೂಟ್ರಲ್. 7 ಗಿಂತ ಯಾವುದೇ pH ವ್ಯಾಲ್ಯೂಸ್ ಬರಲಿ ಅದು acidic. 7 ಗಿಂತ ಅಬೌವ್ ಯಾವುದೇ ವ್ಯಾಲ್ಯೂ ಬರಲಿ ಅದು ಬೇಸಿಕ್ ಸೊಲ್ಯೂಷನ್ ಆಗಿರುತ್ತೆ. ಹಾಗಾದ್ರೆ ಎಕ್ಸ್ಪ್ರೆಸ್ ಮಾಡೋಣ pH ಅನ್ನ ಬೈ ಕ್ಯಾಲ್ಕುಲೇಟಿಂಗ್. ಬಟ್ ಬಿಫೋರ್ ದಟ್ ಪ್ರತಿ pH ವ್ಯಾಲ್ಯೂ, ಈಗ acidic ಅಂತ ಹೇಳಿದ ತಕ್ಷಣ ರೇಂಜ್ ಏನು 1 to 7. 1 to 7 ನಲ್ಲಿರುವ ಪ್ರತಿ pH ವ್ಯಾಲ್ಯೂ 1 2 3 4 5 6 7 ಅಪ್ ಟು 7 ವರೆಗೂ ಒಂದೊಂದು ಕಲರ್ ಇದೆ. ಸೊ pH ಸ್ಕೇಲ್ ಅಥವಾ pH ಸೊಲ್ಯೂಷನ್ ಅಥವಾ pH ಮೀಟರ್ ಅಂತ ಹೇಳುವಂಥದ್ದು ಇಸ್ ವೆರಿ ಸ್ಪೆಸಿಫಿಕ್ ಟು ದ ವ್ಯಾಲ್ಯೂಸ್ ಅಂತ ಹೇಳಿ. ಯಾಕೆಂದ್ರೆ ಲಿಟ್ಮಸ್ನಲ್ಲೂ ನಾವು ಬೇಕಾದ್ರೆ ಆಸಿಡ್ ಬೇಸ್ ಟೆಸ್ಟ್ ಮಾಡ್ಬೋದು. ಬಟ್ ಲಿಟ್ಮಸ್ ವಿಲ್ ಜಸ್ಟ್ ಟೆಲ್ ಯು whether given substance acid or base by changing the litmus color into blue or red. But ಯಾವ ಎಕ್ಸ್ಟೆಂಟ್ ವರೆಗೆ ಆಸಿಡ್, ಎಷ್ಟು ಎಕ್ಸ್ಟೆಂಟ್ ವರೆಗೆ ಬೇಸ್ ಅಂತ ಹೇಳಿ ಲಿಟ್ಮಸ್ ಹೇಳ್ಕೊಡುತ್ತಾ? ಇಲ್ಲ. ಯಾರು ಹೇಳ್ಕೊಡ್ತಾರೆ ಅದನ್ನ? pH ಪೇಪರ್ ಹೇಳ್ಕೊಡ್ತಾರೆ. ಸೊ pH ಪೇಪರ್ ನಲ್ಲಿ ಇವಾಗ pH ಕಲರ್ ಬಂದು ನಿಮಗೆ ರೆಡ್ ಅಂತ ಹೇಳಿದ್ರೆ ಇಟ್ ಇಸ್ ಟೂ ಆಸಿಡಿಕ್. pH ವ್ಯಾಲ್ಯೂ ಇಸ್ ಆಲ್ಮೋಸ್ಟ್ 1. ಅದೇ pH ಪೇಪರ್ ನಲ್ಲಿ ಕಲರ್ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ಯೆಲ್ಲೋಯಿಶ್ ಗ್ರೀನ್ ತರ ಕಾಣ್ತಾ ಇದೆ ಅಂತ ಹೇಳಿದ್ರೆ ಓಕೆ, pH the substance is not very acidic, ಅದು ಆಲ್ಮೋಸ್ಟ್ ನ್ಯೂಟ್ರಲ್ ವ್ಯಾಲ್ಯೂ ಹತ್ರ ಇದೆ ಅಂತ ಹೇಳ್ಬೋದು. ಸಪೋಸ್ ಕಲರ್ ಪೇಪರ್ ಒಂದು ಗ್ರೀನ್ ತರ ಬರ್ತಾ ಇದೆ ಅಂತ ಹೇಳಿದ್ರೆ ದೆನ್ ಇಟ್ ಇಸ್ ಸ್ಲೈಟ್ಲಿ ಆಲ್ಕಲೈನ್. ಆಯ್ತಾ? ಪ್ಯಾರೋಟ್ ಗ್ರೀನ್ ಇದೆ ಅಂತ ಹೇಳಿದ್ರೆ 8, ಆಮೇಲೆ ಸ್ವಲ್ಪ ಲೈಟ್ ಗ್ರೀನಿಶ್ನೆಸ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಎಕ್ಸ್ಟೆಂಟ್ ಆಫ್ ಅಥವಾ ಇಂಟೆನ್ಸಿಟಿ ಆಫ್ ದ ಗ್ರೀನ್ ಕಲರ್ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಕಲರ್ ಇಸ್ ಚೇಂಜಿಂಗ್. ಅಂದ್ರೆ ಬೇಸಿಕ್ ಮೀಡಿಯಂ ಇಂದ ಸ್ಟ್ರಾಂಗ್ ಆಗ್ತಾ ಇದೆ ಅದು ಮೀಡಿಯಂ. ಆವರೇಜ್ ಬೇಸ್ ಆಲ್ಕಲೈನ್ ಮೀಡಿಯಂ ಅಥವಾ ಆವರೇಜ್ ಬೇಸಿಕ್ ಮೀಡಿಯಂ ನಿಂದ ಅದು ಸ್ಟ್ರಾಂಗ್ಲಿ ಬೇಸಿಕ್ ಮೀಡಿಯಂ, ಸ್ಟ್ರಾಂಗ್ಲಿ ಆಲ್ಕಲೈನ್ ಮೀಡಿಯಂಗೆ ಹೊರಟೋಗ್ತಾ ಇದೆ ಅಂತ ಹೇಳಿ. ಸೊ ಯೂಶುವಲ್ ಆಗಿ ಈ 3 ಕ್ಯಾಟಗರೀಸ್ ನಲ್ಲಿ ನಾವು ಸೊಲ್ಯೂಷನ್ಸ್ ನೋಡ್ತೀವಿ: ಆಸಿಡ್, ಆವರೇಜ್ ಆಸಿಡ್, ನ್ಯೂಟ್ರಲ್, ಆವರೇಜ್ ಬೇಸ್, ಸ್ಟ್ರಾಂಗ್ಲಿ ಬೇಸಿಕ್. pH ವ್ಯಾಲ್ಯೂ 14 ಅಂದ್ರೆ ತುಂಬಾ ಹೈಲಿ ಬೇಸಿಕ್ ಅಂತ ಹೇಳಿ, pH ವ್ಯಾಲ್ಯೂ 1 ಅಂತ ಹೇಳಿದ್ರೆ ಹೈಲಿ ಆಸಿಡಿಕ್ ಅಂತ ಹೇಳಿ. ಸೊ ಇಫ್ ಯು ಗೋ ಟು ದಿಸ್ ಎಕ್ಸ್ಟೆಂಟ್, ಯಾವ ಅಯಾನ್ಸ್ ಆರ್ ಮೋರ್? ಇಫ್ ಯು ಕಮ್ ದಿಸ್ ಸೈಡ್, H plus concentration is more compared to OH minus ion concentration. ಅಥವಾ ನೀವು ಈಗೂ ಬರಿಬಹುದು, ಈಚ್ ಕಡೆ ಬಂದಾಗ H plus ion concentration will be more than 10 to the power minus 7 mole. ಓಕೆನಾ? ಮೋಲಾರ್ ಅಂತ ಹೇಳಬೇಕು. ಸೊ ಈಚ್ ಕಡೆ ಬಂದಾಗ OH minus ion concentration ಜಾಸ್ತಿ ಇರುತ್ತೆ ಕಂಪೇರ್ ಟು ದಿಸ್ ಇಸ್
more compared to H plus ion concentration. Athava I can say that H plus ion concentration is lesser than OH minus ionic concentration. Illi OH minus ionic concentration is greater than 10 to the power minus 7 molar. ಮೋಲ್ ಪರ್ ಲೀಟರ್ ಗಿಂತನೂ ಜಾಸ್ತಿ ಇರುತ್ತೆ, ಅದಕ್ಕಿಂತನೂ ಜಾಸ್ತಿ ಇರಬೇಕು ಅಂತ ಹೇಳಿ pH ಮೀಟರ್ ನಲ್ಲಿ. ಹಾಗಾದ್ರೆ pH ಮೀಟರ್ ನಲ್ಲಿ ನಾನಿಲ್ಲಿ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಬರಲಿಲ್ಲ, ಬಟ್ ನೀವು ಹೆಚ್ಚಿಗೆ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ನೋಡ್ತೀರಾ. ಅದು ಯಾವಾಗ ನಿಮ್ಗೆ ಅರ್ಥ ಆಗುತ್ತೆ ಅಂದ್ರೆ ನಾನು ಲಾಗ್ ಅನ್ನ ಕರೆಕ್ಟ್ ಆಗಿ ಟೀಚ್ ಮಾಡಿದಾಗ ನಿಮಗೆ ಕ್ಲಿಯರ್ ಆಗಿರೋ ವ್ಯಾಲ್ಯೂಸ್ ಗೊತ್ತಾಗ್ತಾ ಹೋಗುತ್ತೆ. ಲೆಟ್ಸ್ ಗೆಟ್ ಇನ್ ಟು ದ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಪ್ರಾಬ್ಲಮ್ಸ್ನ ಜಾಸ್ತಿ ನಾವು ಫೇಸ್ ಮಾಡಬೇಕಾಗುತ್ತೆ ಈ ಚಾಪ್ಟರ್ನಲ್ಲಿ. ಥಿಯರಿ ಹೇಳ್ತಾ ಕೂತ್ರೆ ನಡೆಯಲ್ಲ. ಹೋಗೋಕ್ಕೂ ಮುಂಚೆ ಕೆಲವೊಂದು ಬೇಸಿಕ್ ರೂಲ್ ಆಫ್ ಲಾಗ್ ಅನ್ನ ಹೇಳ್ಬಿಡ್ತೀನಿ ನೋಡಿ. ನಿಮಗೆಲ್ಲಾದ್ರೂ ಲಾಗ್ ವ್ಯಾಲ್ಯೂ ಓಕೆ ಎ ಇಂಟು ಬಿ ಅಂತ ಹೇಳಿ ಬರ್ತಿದೆ ಅನ್ಕೊಳ್ಳಿ, ಅದರ ಅರ್ಥ ಲಾಗ್ ಆಫ್ ಎ ಪ್ಲಸ್ ಲಾಗ್ ಆಫ್ ಬಿ ಅಂತ ಹೇಳಿ. ಅಂದ್ರೆ ಲಾಗ್ 2.3 ಇಂಟು 10 to the power minus 3 ಇದೆ ಅನ್ಕೊಳ್ಳಿ. ಇದನ್ನ ಹೇಗೆ ಬರೀತೀರಾ? ಲಾಗ್ ಆಫ್ 2.3 ಪ್ಲಸ್ log of 10 to the power minus 3. 2.3 ಈ ಮಲ್ಟಿಪ್ಲಿಕೇಶನ್ ಸಿಂಬಲ್ ಲಾಗ್ ಹಾಕ್ಬೇಕಾದ್ರೆ ಪಾಸಿಟಿವ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಲಾಗ್ 20 ಇತ್ತು ಅಂತ ಹೇಳಿದ್ರೆ ನೀವು ಅದನ್ನ ಲಾಗ್ 20 ಅಂತಾನೆ ತಗೋತೀರಾ, ಅಲ್ಲಿ ಏನು ಬರೆಯುವಂತ ಅವಶ್ಯಕತೆ ಇಲ್ಲ. ಸೊ ಲಾಗ್ ಆಫ್ ಎನಿ ಮಲ್ಟಿಪ್ಲಿಕೇಶನ್ಸ್ ಯು ಟೇಕ್, ಅದನ್ನ ನೀವು ಸ್ಪ್ಲಿಟ್ ಮಾಡ್ಬೇಕಾದ್ರೆ ವೆನ್ ಯು ಅಪ್ಲೈ ಲಾಗ್ ಇಟ್ ಬಿಕಮ್ಸ್ ಪಾಸಿಟಿವ್, ಅಡಿಷನಲ್ ಫಂಕ್ಷನ್ ಆಗುತ್ತೆ ಅದು. ಅದೇ ತರ ಲಾಗ್ ಆಫ್ a minus b ಏನೋ ಒಂದು ಸಬ್ಟ್ರಾಕ್ಟಿಂಗ್ ಇತ್ತು ಅಂತ ಹೇಳಿ ಅನ್ಕೊಳ್ಳಿ, ಯು ಕ್ಯಾನ್ ಆಕ್ಚುಲಿ ರೈಟ್ ಇಟ್ ಆಸ್ ಲಾಗ್ a by log b. ಲಾಗ್ ಆಫ್ a by log b. ನೆಗೆಟಿವ್ ಸೈನ್ ನೋಡಿ ಯಾವುದು ಡಿನಾಮಿನೇಟರ್ ನಲ್ಲಿ ಇರುತ್ತೋ ಅದನ್ನ ನೆಗೆಟಿವ್ ಸೈನಿಗೆ ತಗೊಂಡು ಹೋಗ್ಬೋದು. ಲಾಗ್ ಆಫ್ a minus b ಅನ್ನ ಲಾಗ್ a by b ಅಂತಾನು ಬರೀಬಹುದು. ಯೂಶುವಲ್ ಆಗಿ ಇದು ಉಲ್ಟಾ ಕೇಸ್. ಐ ಶುಡ್ ಟೀಚ್ ಯು ಲೈಕ್ ದಿಸ್. ಲಾಗ್ ಆಫ್ a by b ಅಂತ ಹೇಳಿದ್ರೆ ನೀವು ಲಾಗ್ ಆಫ್ a b ಮೇಲೆಗೆ ಬರ್ಬೇಕಾದ್ರೆ ಮೈನಸ್ ಲಾಗ್ ಆಫ್ b ಹೀಗೆ ತಗೊಳ್ತೀರಾ. log of a to the power n ಇತ್ತು ಅನ್ಕೊಳ್ಳಿ, n log a, you will write it as n log a. So these are the three basic rules we use. ತುಂಬಾ ರೂಲ್ಸ್ ಗಳಿವೆ, ಬಟ್ ನಾವು ಕ್ಯಾಲ್ಕುಲೇಷನ್ಸ್ ನಲ್ಲಿ ಯೂಸ್ ಮಾಡುವಂತಹ ರೂಲ್ಸ್ ಅಂತ ಹೇಳಿದ್ರೆ ಇವ್ರನ್ನ ನೀವು ನೆನ್ಪಿಟ್ಕೊಳ್ಬೇಕು ಈ ರೂಲ್ಸ್ ನ. ಜೊತೆಗೆ ಲಾಗ್ 1/10 ಅಂತ ಹೇಳಿದ್ರೆ 0, ಇದನ್ನ ನೆನ್ಪಿಟ್ಕೊಳ್ಳಿ. ಅದೇ ತರ ಲಾಗ್ 10/10 ಅಂತ ಹೇಳಿದ್ರೆ 1, 10 ones are 10 ಆ ಥರ. ಓಕೆ, ಸೊ ಇಷ್ಟು ನೆನ್ಪಿಟ್ಕೊಳ್ಳಿ. ಲಾಗ್ 1/10 ಅಂದ್ರೆ 0, ಲಾಗ್ 10/10 ಅಂತ ಹೇಳಿದ್ರೆ 1. ವಿತ್ ಆಲ್ ದಿಸ್ ವಿಲ್ ಸ್ಟಾರ್ಟ್ ದ ಪ್ರಾಬ್ಲಮ್ ಆನ್ ಲಾಗ್. ಅಸ್ಯೂಮಿಂಗ್ ಕಂಪ್ಲೀಟ್ ಡಿಸೋಸಿಯೇಷನ್, ಕ್ಯಾಲ್ಕುಲೇಟ್ ದ pH ಆಫ್ ಫಾಲೋವಿಂಗ್. HCl 0.03 ಮೋಲಾರ್ HCl. ಅವರು ಕಾನ್ಸಂಟ್ರೇಷನ್ ಅನ್ನ ನಮಗೆ ಕೊಟ್ಟಿದ್ದಾರೆ. ನಾವು ಹೈಡ್ರೋಜನ್ ಅಯಾನ್ದು pH ವ್ಯಾಲ್ಯೂ, ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಅನ್ನ pH ನಲ್ಲಿ ಹೇಳಬೇಕು. ಹಾಗಾದ್ರೆ pH ಕಂಡುಹಿಡಿರಿ. pH is equal to HCl ನ ಹೇಗೆ ಸ್ಪ್ಲಿಟ್ ಮಾಡ್ತೀರಪ್ಪ? HCl ಯು ಸ್ಪ್ಲಿಟ್ ಇಂಟು H ಪ್ಲಸ್ Cl ಮೈನಸ್. ಎಷ್ಟಿದೆ ಮಕ್ಕಳು ಇದ್ರದ್ದು ಕಾನ್ಸಂಟ್ರೇಷನ್ HClದು? 0.03 ಮೋಲಾರ್. ಕಂಪ್ಲೀಟ್ ಸ್ಪ್ಲಿಟ್ ಆಗಿರೋದ್ರಿಂದ ಇಲ್ಲೂ ಕೂಡ ಕಾನ್ಸಂಟ್ರೇಷನ್ 0.003 003ನೇ ಇರುತ್ತೆ. ಒಂದೇ ಹೈಡ್ರೋಜನ್, ಹಾಗೆ ಒಂದೇ. ಇಲ್ಲಿ 2 ಹೈಡ್ರೋಜನ್ H2 ಇತ್ತು ಅನ್ಕೊಳ್ಳಿ ಸಪೋಸ್, ಅವಾಗ ನಾವು ಇದನ್ನ ಮಲ್ಟಿಪ್ಲೈಡ್ ಬೈ 2 ಮಾಡ್ಕೋಬೇಕು. ಬಿಕಾಸ್ ಎಷ್ಟು ಮೋಲ್ಸ್ ಇರುತ್ತೆ ಅಂತ ಹೇಳೋದನ್ನು ಕೂಡ ಲೆಕ್ಕ ತಗೋಬೇಕು. ಇಲ್ಲಿ ಒಂದೇ ಹೈಡ್ರೋಜನ್ ಮೋಲ್, ಇಲ್ಲೂ ಒಂದು ಹೈಡ್ರೋಜನ್ ಮೋಲ್, ಹಾಗಾಗಿ ಕಾನ್ಸಂಟ್ರೇಷನ್ ಇಸ್ ದಿಸ್. ಆಯ್ತಾ? ನಮಗೇನ್ ಸಿಗುತ್ತೆ ಇಲ್ಲಿ? H ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ವಿಚ್ ಇಸ್ ಈಕ್ವಲ್ ಟು ಎಷ್ಟು 0 ಇದೆ ಇಲ್ಲಿ? 3 ಇಂಟು 10 to the power minus 3 ಇದೆ ಅಲ್ವಾ? ಬರ್ಕೊಳ್ಬೋದಲ್ವಾ ಹೀಗೆ? ಲಾಗ್ ಅಪ್ಲೈ ಮಾಡಿ ಇದಕ್ಕೆ. ಸೊ pH is equal to minus log of 3 into 10 to the power minus 3. ಅರ್ಥ ಏನು ಇಲ್ಲಿ? ಇಟ್ ಮೀನ್ಸ್ ಮೈನಸ್ ಲಾಗ್ ಆಫ್ 3. ಮೈನಸ್ ಅನ್ನ ಹೊರಗಡೆ ಇಟ್ಕೊಳ್ಳಿ, ಲಾಗ್ ಮಾತ್ರ ಅಪ್ಲೈ ಮಾಡಿ. ಮೈನಸ್ ನ ಹೊರಗಡೆ ಇಟ್ಕೊಳ್ಳಿ. ಲಾಗ್ ಇಂಟು 3 ಲಾಗ್ 3. ಮಲ್ಟಿಪ್ಲಿಕೇಶನ್ ಇದ್ದಾಗ ಇಲ್ಲಿ ಪಾಸಿಟಿವ್ ಸಿಂಬಲ್ ಬರುತ್ತೆ ಲಾಗ್ ಫಂಕ್ಷನ್ ಅಲ್ಲಿ. ಲಾಗ್ ಇಂಟು 10 to the power minus 3. ಹೊರಗಡೆ ಮೈನಸ್ ಹಾಗೆ ಇದೆ. ಮೈನಸ್ ಇಂಟು ಲಾಗ್ 3. ಲಾಗ್ 3 ವ್ಯಾಲ್ಯೂಸ್ ನಾವು ಚೆಕ್ ಮಾಡೋಣ ಫಸ್ಟ್ಗೆ. ಮೈನಸ್ ಹಾಗೆ ಹೊರಗಡೆ ಇರಲಿ. ಸಿ ಲಾಗ್ 3 ಅಂತ ಹೇಳಿದ್ರೆ ಫಸ್ಟ್ಗೆ ನೀವೇನ್ ಮಾಡಬೇಕು? ಮ್ಯಾಂಟಿಸಾ ಮತ್ತೆ ಕ್ಯಾರೆಕ್ಟರಿಸ್ಟಿಕ್. ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ. 3 ಅಂತ ಹೇಳಿದ್ರೆ ಬರೀ ಕ್ಯಾರೆಕ್ಟರಿಸ್ಟಿಕ್ ಇದೆ, ಪಾಯಿಂಟ್ ಹಾಕಿದ್ಮೇಲೆ ಬರೋದು ಮ್ಯಾಂಟಿಸಾ. 3 ಕ್ಯಾರೆಕ್ಟರಿಸ್ಟಿಕ್ ಅಂದ್ರೆ 1 ಡಿಜಿಟ್. 1 - 1 ಅಂದ್ರೆ 0.
ಈಗ ಲಾಗ್ 3 ಅಂದರೆ ಲಾಗ್ 30 ಅಂಡರ್ನಲ್ಲಿ ನೀವು ಚೆಕ್ ಮಾಡಬೇಕು, ಹೌದಾ? ಸೊ ಲಾಗ್ 30 ಅಂಡರ್ನಲ್ಲಿ ನೀವು ಚೆಕ್ ಮಾಡ್ತೀರಾ ಅಂದರೆ log 30 4771 log 30 ಅಂಡರ್ನಲ್ಲಿ, ಐ ಆಮ್ ರಿಪೀಟಿಂಗ್ ಇಟ್ ಅಗೇನ್, ಲಾಗ್ 30 ಅಂಡರ್ನಲ್ಲಿ 0 ಅಂಡರ್ನಲ್ಲಿ ಬರುತ್ತೆ. ಸೊ ಲಾಗ್ 30 ಅಂಡರ್ 0 4771. ನೀವು ಬಿಗಿನರ್ಸ್ ಇದ್ದೀರಾ, ಅದಕ್ಕೋಸ್ಕರ ಈ ಥರ ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇದನ್ನ ಹೇಗೆ ಬರೀತೀರಾ, ಪ್ಲಸ್, ಈ ಪ್ಲಸ್ ನಾನು ಹಾಗೆ ಇಟ್ಕೊಳ್ತೀನಿ, -3 ಲಾಗ್ 10 ಬೇಸ್ 10 ಆಯಿತು, ಹೌದಾ? ಈಗ ಮೈನಸ್ ಅನ್ನು ಹೊರಗಡೆ ಹಾಕಿ, -0.4771 ಮೈನಸ್ ಇಂಟು ಮೈನಸ್, -3 ಅಂದರೆ +3 ಆಯಿತು. ಲಾಗ್ 10 ಬೇಸ್ 10 ಅಂತ ಹೇಳಿದರೆ 1 ಅಂದರೆ ನೀವು 3 ಇಂದ 0.4771 ಅನ್ನು ಸಬ್ಟ್ರಾಕ್ಟ್ ಮಾಡಿ. ಎಷ್ಟು ಆನ್ಸರ್ ಸಿಗಬೇಕು ನಿಮಗೆ? ಫೈನಲ್ ಆನ್ಸರ್ 300004771. 10 ಮೈನಸ್ 1 ಅಂತ ಹೇಳಿದ್ರೆ 9, 9 ಮೈನಸ್ 7 ಅಂತ ಹೇಳಿದ್ರೆ 2, 9 ಮೈನಸ್ 7 ಅಂತ ಹೇಳಿದ್ರೆ 2, ಇಲ್ಲಿ 9 ಮೈನಸ್ 4 ಅಂತ ಹೇಳಿದ್ರೆ 5. ಈಚ್ ಕಡೆಯಿಂದ ಹೋಗಿರುತ್ತೆ, ಸೊ 2 ಹಾಗೆ ಉಳ್ಕೊಂಡಿರುತ್ತೆ. 2.5229. ಸೊ ವಾಟ್ ಇಸ್ ದ PH ವ್ಯಾಲ್ಯೂ ನಿಮಗೆ ಸಿಗ್ತಿರುವಂಥದ್ದು? ಸೊ 2.5229. ಸೊ ಫೈನಲ್ ಆನ್ಸರ್ ವಿಲ್ ಬಿ PH ಆಫ್ 3 into 10 power minus 3 ಟುಗೆದರ್ ಎಷ್ಟು? 2.5229. ಕ್ಲಿಯರ್ ಆಯ್ತಾ? ಇದು ನಿಮ್ಮ PH ಆಫ್ HCl. ನೀವು ಕೂಡ ಅರ್ಥ ಮಾಡ್ಕೊಳ್ಳಿ, ಸಾಲ್ವ್ ಮಾಡಿ, ನನ್ನ ಜೊತೆಗೆ ಚೆಕ್ ಮಾಡಿ ನಾನು ಹೇಗೆ ಸಾಲ್ವ್ ಮಾಡಿದ್ದೀನಿ ಅಂತ ಹೇಳಿ. ನೆಕ್ಸ್ಟ್ 0.05 ಮೋಲಾರ್ NaOH. ಇದನ್ನ ಹೇಗಪ್ಪ ಸಾಲ್ವ್ ಮಾಡೋದು? ಹೌ ಡು ವಿ ಸಾಲ್ವ್ ದಿಸ್ 0.05 molar NaOH? I'll take that to the next slide. Copy. Okay. So I've got the new slide. ಇಲ್ಲಿ ನಾನು ಏನು ಮಾಡಬೇಕು ಇವಾಗ? This is done. ಇದು previous slide ನಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ ಆನ್ಸರ್ಸ್ ಎಲ್ಲ. I'm not erasing. ಅನ್ಕೊಳ್ಬಿಡು, ಯೋ ಮೇಡಮ್ ನೀವು ಬರ್ಬಿಟ್ಟು ಹೇಳಿಸ್ತಾ ಇದ್ದೀರಾ, ನಾವು ಹಿಂಗೆ ಬರ್ಕೊಳ್ಳೋದು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಕೊಂಡು ಏನು ವರಿ ಮಾಡಬೇಡಿ. ಆ ಸ್ಲೈಡ್ ನಾನು ಕಾಪಿ ಮಾಡಿದ್ದೀನಿ, ನಿಮಗೆ ಇಲ್ಲಿದೆ ಇನ್ಫಾರ್ಮೇಷನ್ಸ್ ಎಲ್ಲ. ಸೊ ಹಿಯರ್ ಯು ಹ್ಯಾವ್ ದಿ ಇನ್ಫಾರ್ಮೇಷನ್. ಆ್ಯಂಡ್ ಇಲ್ಲಿ ನಾವು ಫಸ್ಟ್ ಪ್ರಾಬ್ಲಮ್ ಮಾಡಿದ್ವಿ, ಅಂಡರ್ಲೈನ್ ಮಾಡಿರೋದು. ಈಗ ಸೆಕೆಂಡ್ ಪ್ರಾಬ್ಲಮ್ ಮಾಡ್ತಾ ಇದ್ದೀವಿ. ಇವಾಗ ಅಂಡರ್ಲೈನ್ ಮಾಡ್ತಿರೋ ಪ್ರಾಬ್ಲಮ್ ಇದು 0.005 ಮೋಲಾರ್ NaOH. ನೋಡಿ, NaOH ಒಂದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್, ಹಾಗಾಗಿ ಅದು ಸ್ಪ್ಲಿಟ್ ಆಗಿ ನಮಗೆ Na ಪ್ಲಸ್ OH ಮೈನಸ್ ಅಯಾನ್ಸ್ ಅನ್ನ ಕೊಡುತ್ತೆ. 0.005 ಮೋಲಾರ್ ಇದ್ದದ್ದು ಇಲ್ಲೂ ಕೂಡ 0.005 ಮೋಲಾರ್ Na ಪ್ಲಸ್ ಅನ್ನ ಕೊಡುತ್ತೆ, 0.005 ಮೋಲಾರ್ OH ಮೈನಸ್ ಅಯಾನ್ಸ್ ಅನ್ನ ಕೊಡುತ್ತೆ. ಕೇಳಿರೋದು PH ಏನು ಅಂತ. PH ಅನ್ನ ಕಂಡುಹಿಡಿಬೇಕು. ನಮಗೆ OH ಮೈನಸ್ ಅಯಾನ್ ಇದೆ, ಕಾನ್ಸಂಟ್ರೇಷನ್ ಇದೆ. ಫಸ್ಟಿಗೆ H ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಕಂಡುಹಿಡ್ಕೊಂಡ್ರೆ ನಮಗೆ PH ಕಂಡುಹಿಡ್ಕೊಳ್ಬಹುದು. ಈಗ PH ಗೆ ಹೋಗ್ಬೇಕು ಅಂದ್ರೆ ನಮಗೆ ಏನ್ ಬೇಕು? H ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಎಷ್ಟು ಅನ್ಬೇಕು. ಇದು ಕಂಡುಹಿಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವೇನು ಯೂಸ್ ಮಾಡ್ಬೋದು? KW is equal to OH ಮೈನಸ್ಸು H ಪ್ಲಸ್. ಇದ್ರಲ್ಲಿ ನಮಗೆ ಇದು ಗೊತ್ತಿದೆ, KW ಗೊತ್ತಿದೆ, H ಪ್ಲಸ್ ನ ಕಂಡುಹಿಡ್ಕೊಳ್ಬೋದಲ್ವಾ? ಕರೆಕ್ಟ್. H ಪ್ಲಸ್ ನ ಕಂಡುಹಿಡ್ಕೊಂಡ್ರೆ ಮತ್ತೆ ನೀವೇನ್ ಮಾಡ್ಬೋದು? PH ವ್ಯಾಲ್ಯೂನ ಕಂಡುಹಿಡ್ಕೊಳ್ಬಹುದು. ಹಾಗಾಗಿ PH is equal to ನಾವು ಡೈರೆಕ್ಟ್ ಫಾರ್ಮುಲಾ ಹಾಕೋದಕ್ಕಿಂತ KW ಫಾರ್ಮುಲಾ ಹಾಕೋಣ. ಅಯಾನಿಕ್ ಪ್ರಾಡಕ್ಟ್ ಆಫ್ ವಾಟರ್ H ಪ್ಲಸ್ OH ಮೈನಸ್ is equal to 10 to the power minus 14. ನಮಗೆ H ಪ್ಲಸ್ ಕಾನ್ಸಂಟ್ರೇಷನ್ ಕಂಡುಹಿಡಿಬೇಕು. 10 to the power minus 14 ಡಿವೈಡೆಡ್ ಬೈ OH ಮೈನಸ್, ಇದು ಡಿವೈಡೆಡ್ ಬೈ ಇದನ್ನ ಕೆಳಗಡೆ ಹಾಕಿ, OH ಮೈನಸ್ ನ ಕೆಳಗಡೆ ಹಾಕಿ. 10 to the power minus 14 divided by OH minus ion concentration ಏನು? 0.005. ಅದನ್ನ 10 to the power minus 14 5 into 10 to the power ಎಷ್ಟು ಬರೀಬೋದಪ್ಪ? 5 into 10 to the power minus 3 ಬರೀಬೋದು. ಕರೆಕ್ಟ್. 1/5 ಅಂತ ಹೇಳಿದ್ರೆ ಎಷ್ಟು? 0.2 ಆಯಿತು. 1/5 ಅಂತ ಹೇಳಿದ್ರೆ 0.2 into 10 to the power minus 3 ಮೇಲೆ ಹೋಯಿತು. 10 to the power minus 14, 10 to the power plus 3. Correct? So it's equal to, ಇಲ್ಲೇ ಬರ್ಬಿಡ್ತೀನಿ,
0.2 ಇಂಟು 10 to the power minus 11 ಅಥವಾ ಈ 0.2 ಅನ್ನ ಹೇಗೆ ಬರಿಬೋದು 2 into 10 to the power minus 12 ಅಂತ ಹೇಳಿ ಬರಿಬೋದು. So you got the hydrogen ion concentration. It's very less, 2 into 10 to the power minus 12. So hydrogen ion concentration ಸಿಕ್ತು ನಿಮಗೆ. ಏನು ಕಂಡಿಡಿದ್ರಿ ನೀವು ಇಷ್ಟೊತ್ತು? H plus ion concentration ಕಂಡಿಡಿದ್ರಿ. And that is equivalent to ಏನು 10 to the power minus 12. ನೋಡಿ ಬೇಕಾದ್ರೆ 10 power minus 14 ಫಾರ್ಮುಲಾದಲ್ಲಿ ಇತ್ತು. OH ವ್ಯಾಲ್ಯೂ ಹಾಕಕ್ಕೆ ಹೇಳಿದ್ರು. ಇಟ್ ಇಸ್ 0.005 ನಾರ್ಮಲ್. ಸೊ ನೀವು OH ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ 5 into 10 to the power minus 3 ಆಯಿತು. ಇದನ್ನ ನಾನು ಸೈಂಟಿಫಿಕ್ ನೋಟೇಷನಲ್ಲಿ ಬರ್ಕೊಂಡೆ. 1/5 ಅಂತ ಹೇಳಿದ್ರೆ 0.2 ಮತ್ತೆ 10 to the power minus 14 ಇದು ಪ್ಲಸ್ 3 ಆಯಿತು. 10 to the power minus 11 ಆಗಿತ್ತು. 0.2 ಈಚೆಗೆ ಹೋದಾಗ 10 to the power minus 12 ಆಯಿತು. ಸೊ that's about hydrogen ion concentration. 2 into 10 to the power minus 2 minus 12 molar. ಈಗ ನಾವು pH ಕಂಡುಹಿಡಿಬೇಕಲ್ವಾ? Therefore, pH is equal to minus log of H plus ion concentration, which is equal to minus log of 2 into 10 to the power minus 12 concentration ಆಯಿತು, which is equal to 12 ಈಚೆಗೆ ಬರುತ್ತೆ. 2 into 10 to the power minus 12 ಅಂತ ಹೇಳಿದ್ರೆ ಅರ್ಥ ಏನು? ನೀವನ್ನ ಸ್ಪ್ಲಿಟ್ ಮಾಡ್ಕೊಳ್ಬೋದು ಬೇಕಾದ್ರೆ. ದಿಸ್ ಇಸ್ ಈಕ್ವಲ್ ಟು ಮೈನಸ್ ಹಾಗೆ ಇಟ್ಕೊಳ್ಳಿ ಬೇಕಾದ್ರೆ ಲಾಗ್ 2 ಪ್ಲಸ್ ಬ್ರಾಕೆಟ್ ಅಲ್ಲಿ ಬರೀತೀರಿ minus 12 ಇಂಟು ಲಾಗ್ 10 ಬೇಸ್ 10. ಬೇಸ್ 10 ನಾನು ಪ್ರತಿ ಸಲ ಬರೆಯಲ್ಲ, ಬಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಇಸ್ ಬೇಸ್ 10 ಅಂತ ಹೇಳಿ. ಲಾಗ್ 2 ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಏನಿದೆ 2 ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ ಇಸ್ ಓನ್ಲಿ 1. 1 minus 1 ಅಂದ್ರೆ 0. ಆಮೇಲೆ ಲಾಗ್ 2 ಅನ್ನ 20 ನಲ್ಲಿ ಚೆಕ್ ಮಾಡಬೇಕು. log 2 is 20. 20 ಅಂದ್ರೆ 3010. 3010 log 2 ವ್ಯಾಲ್ಯೂ. log 20 ಅಂಡರ್ 0 ನೋಡಿದ್ರಿ 3010 ಆಯ್ತಾ. ಮೈನಸ್ ನ ಓಪನ್ ಮಾಡ್ತೀರಾ, ಮೈನಸ್ ಇಂಟು ಇದು ಮೈನಸ್ ಇಂಟು minus 12 ಪ್ಲಸ್ 12 ಇಂದ 3010 ಕಳಿರಿ. ಯು ವಿಲ್ ಗೆಟ್ ದಿ ಫೈನಲ್ ಆನ್ಸರ್. 12 minus 3010 ಎಷ್ಟು? 12 ಇಂದ 0.3 ಕಳೆದ್ರೆ 11.7. 11.7 pH value. So this is done now. Correct? So first ಗೆ ಸೋಡಿಯಂ ಹೈಡ್ರಾಕ್ಸೈಡ್ ನ ಕಂಪ್ಲೀಟ್ ಡಿಸೋಸಿಯೇಟ್ ಮಾಡ್ತೀವಿ Na plus OH minus. ಅವ್ರು ಕೊಟ್ಟಿರೋದು ಸೋಡಿಯಂ ಹೈಡ್ರಾಕ್ಸೈಡ್ ನ ಮೊಲಾರಿಟಿ ದಟ್ ಇಸ್ 0.05. ಯಾವಾಗ ಸ್ಪ್ಲಿಟ್ ಆಗುತ್ತೆ ಅಯಾನ್ಸ್ ಗಳಾಗುತ್ತೆ ಅವುಗಳ ಕಾನ್ಸಂಟ್ರೇಷನ್ 0.05 ಇದೆ, ಬಿಕಾಸ್ ದಿಸ್ ಇಸ್ 1 ಮೋಲಾರ್, ಇದು ಕೂಡ 1 ಮೋಲಾರ್. ಹಾಗಾಗಿ ಕಾನ್ಸಂಟ್ರೇಷನ್ ಆಫ್ OH ಮೈನಸ್ ಅಯಾನ್ ಅಂತ ಹೇಳೋದನ್ನ ನಾವು ಇಲ್ಲಿ ತಗೊಳ್ಬಹುದು. ದಿಸ್ ಇಸ್ ನಥಿಂಗ್ ಬಟ್ ಕಾನ್ಸಂಟ್ರೇಷನ್ ಆಫ್ OH ಮೈನಸ್ ಅಯಾನ್ ಆಗಿರುತ್ತೆ. ಸೊ ಅದನ್ನ ನಾವು ಅಯಾನಿಕ್ ಪ್ರಾಡಕ್ಟ್ ಕಾನ್ಸೆಪ್ಟ್ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತೀವಿ. H plus is equal to 10 to the power minus 14 divided by OH minus ಅಯಾನ್. ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ವ್ಯಾಲ್ಯೂ, ಆಮೇಲೆ ಸಿಂಪ್ಲಿಫೈ ಮಾಡ್ತೀರಾ 2 into 10 to the power minus 12. H plus concentration is equal to 2 into 10 to the power minus 12 ಸಿಗುತ್ತೆ. ಅದನ್ನ pH ಗೆ ನೀವು ಹಾಕ್ತೀರಾ. ಸೊ ಇಟ್ ವಿಲ್ ಬಿ minus 0.3010 plus 12. ಸೊ ಇದನ್ನ pH ಇದು ಲಾಗ್ ಅನ್ನ ಸಾಲ್ವ್ ಮಾಡಿ ಮೈನಸ್ ಅದನ್ನ ಹಾಗೆ ಇಟ್ಕೊಳ್ಳಿ, ಲಾಗ್ 2 ತಗೋತೀರಾ ಪ್ಲಸ್ ಲಾಗ್ 10 to the power minus 12 ತಗೋತೀರಾ. ಅದನ್ನ ನೀವು minus 12 into log 10 ಬರೀತೀರಾ. ಲಾಗ್ 10 into 10 ಅಂದ್ರೆ ಲಾಗ್ 1, ಹಾಗಾಗಿ ಅದು minus 12 ಫಾರ್ಮ್ನಲ್ಲೇ ಇರುತ್ತೆ. ಮೈನಸ್ ನ ಹೊರಗಡೆ ಇರೋ ಬ್ರಾಕೆಟ್ ನಿಂದ ನೀವು ಓಪನ್ ಮಾಡ್ತೀರಾ. ಸೊ ಅವಾಗ ಮೈನಸ್ ಆಫ್ ಲಾಗ್ 2 ಅಂದ್ರೆ ಲಾಗ್ 20 ಅಂಡರ್ 0 ನೋಡ್ತೀರಾ. 2 ಅಂತ ಹೇಳಿದ್ರು ಒಂದೇ ಒಂದು ಕ್ಯಾರೆಕ್ಟರಿಸ್ಟಿಕ್, ಸೊ 0 ಆಯ್ತು. 1 minus 1 0 ಆಯ್ತು. 0.3010 ಇದು ಪ್ಲಸ್, ಇದೆರಡನ್ನ ಆಡ್ ಮಾಡಿದ್ರೆ ನಿಮಗೆ 11.71 ಸಿಗುತ್ತೆ. ಕ್ಲಿಯರ್? ಟೇಕ್ ದ ಸ್ಕ್ರೀನ್ ಶಾಟ್. ನಿಧಾನವಾಗಿ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದ್ರೆ ನೀವು ನಿಧಾನವಾಗಿ ಕೇಳಿಸ್ಕೊಳ್ಳಿ, ಸ್ಪೀಡ್ ರೆಡ್ಯೂಸ್ ಮಾಡಿ. ಇಲ್ಲ ನಿಧಾನ ಹಾಗೆ ಹೇಳಿದ್ರೆ ನಿಮ್ಗೆ ನಿದ್ದೆ ಬರುತ್ತೆ ಅಷ್ಟೇ. ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣವಾ? ಸೊ ಐ ಆಮ್ ಕಾಪಿಂಗ್ ದಿಸ್. ಓಕೆ, ಆ್ಯಂಡ್ ಐಮ್ ಇರೇಸಿಂಗ್. ಕಾಪಿ ಮಾಡಿ ಇರೇಸ್ ಮಾಡ್ತಿದ್ದೀನಿ. ಅದರರ್ಥ ಪ್ರೀವಿಯಸ್ ಸ್ಲೈಡ್ನಲ್ಲಿ ನಿಮಗೆ ಈ ಸೊಲ್ಯೂಷನ್ ಸಿಗುತ್ತೆ. ನಾನು ಮುಂದಿನ ಪ್ರಾಬ್ಲಮ್ ಮಾಡೋಕ್ಕೆ ಇರೇಸ್ ಮಾಡ್ತಿದ್ದೀನಿ ಅಂತ. ನೋಡಿ, ಇದು ನಾನು ಮಾಡ್ತಿರೋದು ಸೆಕೆಂಡ್ ಪ್ರಾಬ್ಲಮ್. ಈಗ ನಾನು ಮಾಡಕ್ಕೆ ಹೋಗ್ತಿರೋದು ಥರ್ಡ್ ಪ್ರಾಬ್ಲಮ್.
Shall I do 0.02 molar of 2 mole of HBr ನ ಕ್ಯಾಲ್ಕುಲೇಟ್ ಮಾಡೋಣ. ಸ್ಟಾರ್ಟ್ ಮಾಡೋಣ. 0.002 moles of HBr. ಇದರಲ್ಲಿ ಹೈಡ್ರೋಜನ್ ಅಯಾನ್ಸ್ ಇದೆಯಾ ಡೈರೆಕ್ಟ್ ಆಗಿ? ಇದೆ ಅಪ್ಪ ಸದ್ಯ. HBr ಹೇಗೆ ಸ್ಪ್ಲಿಟ್ ಆಗುತ್ತೆ? H ಪ್ಲಸ್ Br ಮೈನಸ್. ಇದಕ್ಕೆ ಏನಿದೆ? 0.002 ಕೊಟ್ಟಿದ್ದಾರೆ. ಹಾಗಾದ್ರೆ H ಪ್ಲಸ್ ಕಾನ್ಸಂಟ್ರೇಷನು 002 ಮೋಲ್ಸೇ ಹಾಕಬೇಕು ಅಲ್ವಾ? H ಪ್ಲಸ್ ಡೈರೆಕ್ಟ್ ಆಗಿ ಕೊಟ್ಟರೆ pH ಕ್ಯಾಲ್ಕುಲೇಟ್ ಮಾಡೋದು ಈಸಿ. ಸೊ ಗಿವನ್ H ಪ್ಲಸ್ is equal to 0.002 molar. ಕರೆಕ್ಟಾ? Therefore, pH is equal to minus of log 0.2 ಇದೆ ಅಲ್ವಾ? ಹೀಗೆ ಬರೆಯೋದಕ್ಕಿಂತನೂ ನಾವೇನು ಮಾಡ್ಬೋದು? ಇದನ್ನ ಸೈಂಟಿಫಿಕ್ ನೋಟೇಷನಲ್ಲಿ ಬರ್ಕೊಂಡ್ರೆ pH ಕ್ಯಾಲ್ಕುಲೇಷನ್ ಈಸಿ. ಸೈಂಟಿಫಿಕ್ ನೋಟೇಷನಲ್ಲಿ ಹೇಗೆ ಬರ್ಕೋತೀರಾ? ಎಷ್ಟು ಡೆಸಿಮಲ್ ಪಾಯಿಂಟ್ ಆದಮೇಲೆ ಎಷ್ಟು ಪ್ಲೇಸ್ ಇದೆ? 3 ಇದೆ. ಅಂದರೆ ಇದು 2 divided by 1000 ಅಥವಾ ಯು ಕ್ಯಾನ್ ರೈಟ್ ಇಟ್ ಆಸ್ 2 into 10 to the power minus 3. ಸೈಂಟಿಫಿಕ್ ನೋಟೇಷನ್ ಫಸ್ಟ್ ಚಾಪ್ಟರ್ ಕಲ್ತಿದ್ದೀರಾ ಅಲ್ವಾ? ಸೊ ಸ್ಪ್ಲಿಟ್ ಮಾಡಿ. therefore pH is equal to ಮೈನಸ್ ಅನ್ನ ಹಾಗೆ ಇಟ್ಕೊಳ್ಳಿ. ಲಾಗ್ ಓಪನ್ ಮಾಡಿ. ಇವಾಗ ಲಾಗ್ ಇಂಟು 2 ಲಾಗ್ 2 ಮಲ್ಟಿಪ್ಲಿಕೇಶನ್ ಇದೆ, ಇಲ್ಲಿ ಪಾಸಿಟಿವ್ ಆಗುತ್ತೆ. ಲಾಗ್ ಇಂಟು 10 to the power minus 3. pH is equal to minus log 2 minus log 2 ಮೈನಸ್ ನ ಬೇಕಾದ್ರೆ ಓಪನ್ ಮಾಡಿ. ಮೈನಸ್ ಲಾಗ್ 10 to the power minus 3 ಆಯ್ತು. ಇಲ್ಲಿ ಮಾಡಿದ್ರಿ pH is equal to log 2 ಮೈನಸ್ ಲಾಗ್ 2 ಅಂತ ಹೇಳಿದ್ರೆ ಮೈನಸ್ ವ್ಯಾಲ್ಯೂ ಬರೀತೀನಿ. ಲಾಗ್ 2 ಅನ್ನೇ ಒಂದೇ ಒಂದು ಕ್ಯಾರೆಕ್ಟರಿಸ್ಟಿಕ್, ಇಲ್ಲಿ ಒಂದು ಡಿಜಿಟ್ ಇದೆ ಅಂತ ಹೇಳಿ ಒಂದೇ ಒಂದು ಕ್ಯಾರೆಕ್ಟರಿಸ್ಟಿಕ್ 1 minus 1 0 ಪಾಯಿಂಟ್. ಲಾಗ್ 2 ಅಂತ ಹೇಳಿದ್ರೆ ಲಾಗ್ 20 ಅಂಡರ್ 0 3010 3010 ಇವಾಗಷ್ಟೇ ನೋಡಿದ್ವಿ ನಾವು. ಲಾಗ್ 2 is 3010 ಬರೆದ್ವಿ. ಲಾಗ್ 10 power minus 3 ಅಂದ್ರೆ ಏನಾಯ್ತು? 3 into log 10 ಮೈನಸ್ ಲಾಗ್ 10 to the power minus 3 ಅಂತ ಹೇಳಿದ್ರೆ ಅರ್ಥ ಏನು? 3 ಮೈನಸ್ ಆಫ್ ಮೈನಸ್ 3 ಲಾಗ್ 10 ಕೆಳಗಡೆ ಬೇಸ್ 10 ಅಂತ ನಾವು ಅರ್ಥ ಮಾಡ್ಕೋಬೇಕು. ಓಕೆ, ಮೈನಸ್ ಇಂಟು ಮೈನಸ್ ಪ್ಲಸ್ 3 ಆಯ್ತು. ಲಾಗ್ 10 ಬೇಸ್ 10 ಏನು? 1 ಆಯ್ತು. ಸೊ ಇಟ್ ಇಸ್ ಜಸ್ಟ್ 3 ಪಾಸಿಟಿವ್ 3. ಹೌದಾ? ಸೊ ಇವಾಗ ನೀವೇನ್ ಮಾಡ್ತೀರಾ? 3 ಇಂದ 0.3010 ಕಳಿತೀರಾ. ಆಗ ನಿಮ್ಗೆ ಆನ್ಸರ್ ಯಾವ ರೇಂಜಲ್ಲಿ ಸಿಗಬೇಕು? 2.7 ರೇಂಜ್ನಲ್ಲಿ ಸಿಗಬೇಕು. So this is also done now. ಕ್ಲಿಯರ್ ಆಯ್ತಾ ಲಾಗ್ ಕಂಡುಹಿಡಿಯೋದು? ಸರಿ, ಸ್ಕ್ರೀನ್ ಶಾಟ್ ತಗೊಳ್ಳಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಇದೇ ಪ್ರಾಬ್ಲಮ್ನ ಕೊನೆಯ ಒಂದು ಸಬ್ ಪ್ರಾಬ್ಲಮ್ ಇದು ಅಲ್ವಾ? ಕಾಪಿ ಮಾಡ್ತಾ ಇದ್ದೀನಿ. ನೀವು ಎಕ್ಸಾಮ್ನಲ್ಲಿ ಕಾಪಿ ಹೊಡಿತೀರಲ್ಲ ಹಾಗೆ ಹೊಡಿತೀರಾ? ಎಕ್ಸಾಮ್ನಲ್ಲಿ ಕಾಪಿ ಹೊಡೆದ್ರೆ ಮತ್ತೆ ಓದೋದೇ ಬೇಡ ನೀವು ಅಲ್ವಾ? ಎಕ್ಸಾಮಲ್ಲಿ ಕಾಪಿ ಹೊಡಿಯೋರು ಯಾರು ಕೂಡ ವಿಡಿಯೋ ನೋಡಿಕೊಂಡು ಕಲ್ಪಿಟ್ಟು ಹೋಗಿ ಕಾಪಿ ಮಾಡಲ್ಲ. ಮತ್ತೆ ಅದು ಒಳ್ಳೆ ಹ್ಯಾಬಿಟ್ ಕೂಡ ಅಲ್ಲ. ನಿಮಗೇನು ಲಾಂಗ್ ರನ್ ಹೆಲ್ಪ್ ಮಾಡಲ್ಲ. ಎಕ್ಸಾಮಲ್ಲಿ ಅಷ್ಟೇ ಕಾಪಿ ಹೊಡಿತಾರೆ ಕೆಲವರು. ಬಟ್ ರಿಯಲ್ ಲೈಫ್ನಲ್ಲಿ ಸ್ಕಿಲ್ಸ್ನ ಕಾಪಿ ಹೊಡಿಯೋಕ್ಕಾಗುತ್ತಾ? ಇಲ್ಲ. ಸೊ ಸ್ಕಿಲ್ಸ್ ಡೆವಲಪ್ ಮಾಡಬೇಕು ಅಂದರೆ ಡಿಸಿಪ್ಲಿನ್ ಇರಬೇಕು ಲೈಫಲ್ಲಿ. ಸರಿ, ಈಗ ಲಾಸ್ಟ್ pH 0.002 molar KOH ನೋಡಿ. ಇವಾಗ KOH ಕೊಟ್ಟಿದ್ದಾರೆ, ಕೇಳ್ತಿರೋದು pH. ಅವಾಗ ಏನು ಮಾಡೋಣ? ಫಸ್ಟಿಗೆ pH ಎಷ್ಟು ಅಂತ ಹೇಳಿ ಕೇಳ್ತಾ ಇದ್ದಾರೆ. KOH ನ ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಸರಿನಾ? ಇದ್ರದ್ದು ಕೊಟ್ಟಿದ್ದಾರೆ ಅವರು 0.002 molar ಅಂತ. OH ಮೈನಸ್ ಅಯೋನಿಗೂ ಕೂಡ ಅಷ್ಟೇ ತಾನೇ ಬರುತ್ತೆ. ಯಾಕೆಂದ್ರೆ ಇದು 1 molar ಇದ್ರೆ ಇದು ಕೂಡ 1 molar. ಇದು 2 ಇತ್ತು ಅಂದ್ರೆ ಇಲ್ಲಿ ನಾವು 2 ಮಾಡ್ಕೊಂಡು ಇದನ್ನ ಮಲ್ಟಿಪ್ಲೈ ಬೈ 2 ಮಾಡ್ಕೋಬೇಕು. ಅದ್ರದ್ದೊಂದು ಪ್ರಾಬ್ಲಮ್ ತಗೊಂಡಿದ್ದೀನಿ, ಬರುತ್ತೆ ಮುಂದೆ. ಸರಿ, ನಿಮ್ಗೆ ಇದರಿಂದ ಏನ್ ಅರ್ಥ ಆಯ್ತಪ್ಪ? OH ಮೈನಸ್ ಅಯಾನ್ ಕಾನ್ಸಂಟ್ರೇಷನು 2 into 10 to the power minus 3 molar ಅಂತ ಹೇಳಿ ಗೊತ್ತಾಯ್ತಾ? ಹೌದಾ? ಆಯ್ತು. ಈಗ ನಾವೇನ್ ಮಾಡಬೇಕು? ಅಯಾನಿಕ್ ಪ್ರಾಡಕ್ಟ್ KW is equal to
ಕಾನ್ಸಂಟ್ರೇಷನ್ ಆಫ್ H ಪ್ಲಸ್ ಕಾನ್ಸಂಟ್ರೇಷನ್ ಆಫ್ OH ಮೈನಸ್ ಇಸ್ ಈಕ್ವಲ್ ಟು 10 to the power minus 14 ಮಾಡ್ಕೊಳ್ಳೋಣ. ಸೊ 1/2 ಅಂತ ಹೇಳಿದ್ರೆ 0.5 minus 14 plus 3 minus 11 minus 3 ಮೇಲೆ ಹೋಗ್ಬೇಕಾದ್ರೆ plus 3 minus 14 minus 11 ಅಥವಾ 5 into ಈ 0.5 ಅಂತ ಹೇಳಿದ್ರೆ nothing but you can write the scientific notation. ಹೇಗೆ ಬರೀತೀರಾ? 5 into 10 power minus 1 into 10 power minus 11 minus 12 ಬರೀತೀರಾ ಅಲ್ವಾ? 5 into 10 power minus 12. ಏನು ಕಂಡಿಡಿದ್ರಿ ನೀವು? ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ನ ಫಸ್ಟಿಗೆ ಕಂಡಿಡ್ಕೋತೀರಾ ಬೇಸ್ ಕೊಟ್ಟಾಗ. ಸೊ ಇಲ್ಲಿ ಡೈರೆಕ್ಟ್ ಆಗಿ ತಗೊಳಕ್ಕಾಗಲ್ಲ. ಯು ಹ್ಯಾವ್ ಟು ಐಡೆಂಟಿಫೈ ದ ವ್ಯಾಲ್ಯೂ ವೆನ್ ಎವರ್ ದೇ ಗಿವ್ ಬೇಸ್. ಆಮೇಲೆ ನೀವು pH ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. pH ಇಸ್ ಈಕ್ವಲ್ ಟು ಮೈನಸ್ ಲಾಗ್ ಆಫ್ H ಪ್ಲಸ್ ಆರ್ ಮೈನಸ್ ಲಾಗ್ ಆಫ್ 5 into 10 to the power minus 12. ನೀವು ಬೇಕಾದ್ರೆ ಮೈನಸ್ನ ಓಪನ್ ಮಾಡ್ಕೊಳ್ಳಿ, ಲಾಗ್ನ ಓಪನ್ ಮಾಡ್ಕೊಳ್ಳಿ. ಮೈನಸ್ ಆಫ್ ಲಾಗ್ 5 minus of log minus into plus minus log 10 to the power minus 12. Okay, minus log 5 minus log 10 minus ಬರಿತೀನಿ. ಲಾಗ್ 5 ಇದು ವ್ಯಾಲ್ಯೂ ಟೇಬಲಿಗೆ ಹೋಗೋಕ್ಕಿಂತ ಮುಂಚೆ ಲಾಗ್ 5 ಅಂದರೆ ಅಲ್ಲಿ ಒಂದೇ ಕ್ಯಾರೆಕ್ಟರಿಸ್ಟಿಕ್ ಇದೆ, ಒಂದು ಡಿಜಿಟ್ ಇದೆ, ಒಂದು ಮೈನಸ್ ಒಂದು. ನಿಮ್ಮ ತಲೆ ಒಳಗಡೆ ಒಂದು ಸಬ್ಟ್ರಾಕ್ಷನ್ ನಂಬರ್ ಇರಬೇಕು. -1 ಇಸ್ ಈಕ್ವಲ್ ಟು 0. ಆಮೇಲೆ ಲಾಗ್ 50 ಅಂಡರ್ 0 ಟೇಬಲ್ನಲ್ಲಿ. ಲಾಗ್ 5 ಅಂದರೆ ಲಾಗ್ 50 ಅಂಡರ್ 0 ಅಂದರೆ ವೆರಿ ಫಸ್ಟ್ ಕಾಲಮ್ 6990. ಸೊ 6990 ಮೈನಸ್ ಇದೇನಿದು ಮೈನಸ್ ಇಂಟು ಮೈನಸ್ 12 ಆಯಿತು. 12 ಲಾಗ್ 10 ಆಯಿತು. 10 ಬೇಸ್ 10 ಅಂತ ಹೇಳಿದ್ರೆ ಇದೇನು 1 ತಾನೆ. ಸೊ ಮೈನಸ್ 0.690 ಮೈನಸ್ ಇಂಟು ಮೈನಸ್ 12 ಇಂದ 0.7 ಕಳೆದ್ರೆ ಎಷ್ಟು? 11.3 ಆನ್ಸರ್. ಸೊ ಇದರ pH ಎಷ್ಟು? 11. ಫೈನಲ್ ಆನ್ಸರ್ pH ಕಂಡಿಡಿದ್ರಿ 11.3 ಅಪ್ರಾಕ್ಸಿಮೇಟ್ಲಿ. ಸೊ ಹೈಲಿ ಬೇಸಿಕ್ ಕರೆಕ್ಟ್ ತಾನೇ ನಾವು ಕಂಡಿಡ್ತಿದ್ದು. ಅಸ್ಯೂಮಿಂಗ್ ಕಂಪ್ಲೀಟ್ ಡಿಸೋಸಿಯೇಷನ್ ಕ್ಯಾಲ್ಕುಲೇಟ್ ದ pH ಆಫ್ ದ ಫಾಲೋವಿಂಗ್. ತಿರ್ಗಾ ಅದೇ ಪ್ರಾಬ್ಲಮ್ ಇದೆಯಲ್ಲ, ಏನು ಮಾಡ್ತೀರಾ ಮೇಡಮ್ ಈ ಸಲ? ಸಿ ದೇರ್ ಇಸ್ ಒನ್ ಮೋರ್ ಮೆಥಡ್ ಆಫ್ ಸಾಲ್ವಿಂಗ್. ದ KOH ಕೊಟ್ಟಾಗ ಹೈಡ್ರೋಜನ್ ಅಯಾನ್ ಕಂಡಿಡಿರಿ ಅಥವಾ pH ಕಂಡಿಡಿರಿ ಅಂತ ಹೇಳಿದಾಗ ವಿ ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ. pH ಪ್ಲಸ್ POH ಇಸ್ ಈಕ್ವಲ್ ಟು 14. ಈ ಫಾರ್ಮುಲಾವನ್ನು ಕೂಡ ನಾವು ಯೂಸ್ ಮಾಡ್ಕೊಳ್ಬಹುದು. ಇದು ಹೇಗೆ ಬರುತ್ತೆ ಮೇಡಮ್? ಹೌ ದಿಸ್ ಫಾರ್ಮುಲಾ ಹ್ಯಾಸ್ ಕಮ್? ಸೊ ಇನ್ ಆರ್ಡರ್ ಟು ಕ್ಯಾಲ್ಕುಲೇಟ್ ದಿಸ್ ಐ ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ. ಬಟ್ ಆ ಫಾರ್ಮುಲಾ ಯಾವ ಥರ ಬಂತು ಅಂತ ಹೇಳೋದಕ್ಕೆ ಲೆಟ್ ಮೀ give you this explanation part. pH plus POH is equal to 14 ಹೇಗೆ ಬಂತು? Let's take KW. Okay, KW ಅಂತ ಹೇಳಿದ್ರೆ H plus ion concentration into apply log on both the side. Log of KW log of H plus log of OH minus log of 10 to the power minus 14, which is equal to minus 14 log 10 base 10. Apply minus sign throughout. Multiply ಎಲ್ಲ ಕಡೆಗೆ minus sign ಮಾಡಿಕೊಂಡು minus log KW is equal to minus log H plus concentration minus log, ಅಂದರೆ ಇಲ್ಲಿ ಪಾಸಿಟಿವ್ ಸೈನ್ ಏನಿದೆ ಅದು ಪಾಸಿಟಿವ್ ಆಗಿ ಇರುತ್ತೆ. ನಾನು ಒಳಗಡೆಗೆ ಅಪ್ಲೈ ಮಾಡ್ತಿದ್ದೀನಿ. log OH minus ion concentration. Now minus into minus plus 14 log 10 to the power 10. This is nothing but 1. Minus log KW. KW ಅಂದರೆ ionic product of water. ಮೈನಸ್ ಆಫ್ ಲಾಗ್ KW ಅನ್ನು ನಾವು PKW ಅಂತ ಹೇಳಿ ಬರೀಬಹುದು. PKW is equal to PH ಮೈನಸ್ ಲಾಗ್ H ಪ್ಲಸ್ ಅಂದರೆ PH ಮೈನಸ್ ಲಾಗ್ OH ಮೈನಸ್ ಅಂತ ಹೇಳಿದ್ರೆ ಇದು
POH. 14 into log 10 base 10 ಅಂದ್ರೆ 1, 14. See, we get new expression like this. ಹೊಸ ಎಕ್ಸ್ಪ್ರೆಷನ್ ಈ ತರ ಸಿಗುತ್ತೆ ನಮಗೆ. PH plus POH is equal to 14. ನಾವು ಈ ಒಂದು ಫಾರ್ಮ್ಯಾಟ್ ನಲ್ಲೂ ಕೂಡ ನಮಗೆ ಸಿಕ್ಕಿರುವಂತಹ ಪ್ರಾಬ್ಲಮ್ ನ ಸಾಲ್ವ್ ಮಾಡಬಹುದು. ಹೇಗೆ ಮೇಡಮ್? ಫಸ್ಟ್ ಗೆ KOH ಅಂತ ಹೇಳೋದು ಒಂದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂತ ನಮಗೆ ಎಲ್ರಿಗೂ ಗೊತ್ತು. Therefore, it will give K plus OH minus ion concentration. OH minus ion concentration. Can we take it as directly as KOH? Yes. KOH is 0.02. It will give only 1 mole of OH minus. Hence, its concentration also 0.0 molar. Clear? Now, ನಮಗೇನು ಗೊತ್ತಿದೆ? ಕಾನ್ಸಂಟ್ರೇಷನ್ ಆಫ್ OH ಮೈನಸ್ ಗೊತ್ತಿದೆ. ಎಷ್ಟದು? 0.002 ಮೋಲಾರ್. ಹಾಗಾದ್ರೆ POH ಕಂಡಿಡ್ಕೊಳ್ಬೋದಲ್ವಾ? ಸೊ ಇನ್ಸ್ಟೆಡ್ ಆಫ್ ಟೇಕಿಂಗ್ ದ ಅಯಾನಿಕ್ ಪ್ರಾಡಕ್ಟ್ ನಾವು POH ನೇ ಕಂಡಿಡ್ಕೊಳ್ಳೋಣ. POH ಇಸ್ ಈಕ್ವಲ್ ಟು ಮೈನಸ್ ಆಫ್ ಲಾಗ್ OH ಮೈನಸ್ ಅಯಾನ್. H ಜಾಗದಲ್ಲಿ OH ಬರೀತಿದ್ರೆ ಅಷ್ಟೇ. POH ಬರಿಬೇಕಾದ್ರೆ P small letter, OH capital letter. So P small letter, OH capital letter. POH is equal to minus of log. Can I write this as 2 into 10 to the power minus 3? Minus 2 into 10 to the power minus 3 ಬರಿಬೋದಾ? Log open ಮಾಡಿ. Minus of log 2. ಬೇಕಾದ್ರೆ ಮೈನಸ್ ನ ಹೊರಗಡೆ ಇಟ್ಕೊಳ್ಳಿ, ಕನ್ಫ್ಯೂಷನ್ ಆಗೋರು. ಪ್ಲಸ್ log of 10 power minus 3. ಮೈನಸ್ ಹೊರಗಡೆ ಇರುತ್ತೆ. log 2 minus 3 ಈಚೆಗೆ ಬರುತ್ತೆ. log 10 ಆಯ್ತು. log 10 base 10 ಅಂತ ಹೇಳಿದ್ರೆ 1. ಓಕೆ, ಮೈನಸ್ ನ ಓಪನ್ ಮಾಡಿ ಇವಾಗ. ಸೊ however the way you feel comfortable. Minus log 2 minus into minus plus 3 into 1. log 10 base 10 ಅಂದ್ರೆ 1. log 2 ವ್ಯಾಲ್ಯೂ ಎಷ್ಟಪ್ಪ? ಮೈನಸ್ ಹಾಗೆ ಇಟ್ಕೊಳ್ತೀನಿ. ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಅಂದ್ರೆ 1, 1 ಮೈನಸ್ 1 0. ಮತ್ತೆ log 2 ಟೇಬಲ್ ನೀವು ಚೆಕ್ ಮಾಡಿ. log 2 ಟೇಬಲ್ ಚೆಕ್ ಮಾಡಿದಾಗ ಯು ವಿಲ್ ಗೆಟ್ ಇಟ್ ಆಸ್ 3010. ಪ್ರತಿ ಸಲ ನಾನು ಚೆಕ್ ಮಾಡಲ್ಲ. ಐ ವಾಂಟ್ ಯು ಟು ರಿಮೆಂಬರ್. ಸೊ ಇಟ್ ಇಸ್ 3010 ಪ್ಲಸ್ 3. 3ರಿಂದ 0.3 ಕಳೆದ್ರೆ ಎಷ್ಟು? 2.6. 2.7. 2.7. ಇದೇನಿದು 2.7? P, ಒಂದು ನಿಮಿಷ, POH ವ್ಯಾಲ್ಯೂ 2.7 ಇದೆ. ನಮಗೇನು ಬೇಕು? PH ವ್ಯಾಲ್ಯೂ ಬೇಕು. PH ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು, ಯೂಸ್ ದಟ್ ಫಾರ್ಮುಲಾ. PH plus POH is equal to 14. ನನಗೆ ಬೇಕು PH ವ್ಯಾಲ್ಯೂ. 14 ಮೈನಸ್ 2.7 ಎಷ್ಟಪ್ಪ? 14 ಇಂದ 2 ಹೋದ್ರೆ 12. 12 ಇಂದ 0.7 ಹೋದ್ರೆ 11.3 ಅರೌಂಡ್. ನಿಮಗೆ ಇಲ್ಲಿ ಏನು ಸಿಕ್ಕಿತ್ತು? 11.3. ದ ಸೇಮ್ 11.3 ಐ ಕ್ಯಾನ್ ಟೇಕ್ ಫ್ರಮ್ ದಿಸ್ ಮೆಥಡ್ ಆಲ್ಸೋ. ಸೊ ಅದಕ್ಕೆ ನಾನು ಯೂಸ್ ಮಾಡ್ಕೊಂಡಿರುವಂತಹ ಒಂದು ಡೆರಿವೇಶನ್ PH ಇಸ್ ಈಕ್ವಲ್ ಟು POH. ಡೆರಿವೇಶನ್ ಹೇಗೆ ಬಂತು ಅಂತ ನಿಮಗೆ ಈ ಸ್ಲೈಡ್ನಲ್ಲೂ ಕೂಡ ಪಾಯಿಂಟ್ಸ್ಗಳಿದೆ. ಸೊ ಇದು ಆರ್ಡರ್. ಸೊ ಯು ಕ್ಯಾನ್ ಚೂಸ್ ದ ಮೆಥಡ್ ಯು ವಾಂಟ್ ಟು, ಬಟ್ ನಿಮ್ಮ ಕಾಲೇಜ್ನಲ್ಲಿ ಈ ಮೆಥಡ್ನಲ್ಲಿ ಹೇಳ್ಕೊಟ್ರೆ ಈ ಮೆಥಡ್ನಲ್ಲೂ ನೀವು ಸಾಲ್ವ್ ಮಾಡಬಹುದು. ಆಯ್ತಾ? ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಸೆಟ್ ಆಫ್ ಪ್ರಾಬ್ಲಮ್ಗೆ ಹೋಗೋಣ. 0.2 ಮೋಲಾರ್ H2SO4 PH ಕಂಡಿಡಿರಿ. 0.2 ಮೋಲಾರ್ H2SO4 ಸಲ್ಫ್ಯೂರಿಕ್ ಆಸಿಡ್. 2 ಹೈಡ್ರೋಜನ್ ಇದೆ. ಬಿ ಕೇರ್ಫುಲ್. 2 ಹೈಡ್ರೋಜನ್ ಇದ್ದಾಗ ಅಥವಾ 2 ಹೈಡ್ರಾಕ್ಸಿಲ್ ಅಯಾನ್ಸ್ ಇದ್ದಾಗ ಇವರು ಏನು ಕಾನ್ಸಂಟ್ರೇಷನ್ ಕೊಟ್ಟಿರ್ತಾರಲ್ವಾ, ಅದನ್ನ ನಾವು 2 ಇಂದ ಮಲ್ಟಿಪ್ಲೈ ಮಾಡ್ಕೋಬೇಕು.
ಮತ್ತೆ ಪಿ ಎಚ್ ಫಾರ್ಮುಲಾಗೆ ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯ್ತು. ಪಿ ಎಚ್ ಇಸ್ ಈಕ್ವಲ್ ಟು ಮೈನಸ್ ಲಾಗ್ ಆಫ್ 0.4 ಅಥವಾ ಮೈನಸ್ ಲಾಗ್ ಆಫ್ 0.4 ನ 4 ಇಂಟು 10 ಟು ದಿ ಪವರ್ ಮೈನಸ್ 1 ಬರ್ಕೊಳ್ಬೋದಾ? ಬರ್ಕೊಳ್ಳಿ ಮೇಡಮ್. ಮೈನಸ್ ಲಾಗ್ 4, ನೀವು ಬೇಕಾದ್ರೆ ಮೈನಸ್ ಅನ್ನು ಹೊರಗಡೆ ಇಟ್ಕೊಳ್ಳಿ. ಲಾಗ್ ಇಂಟು 4 ಲಾಗ್ 4, ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ ಪ್ಲಸ್ ಆಗುತ್ತೆ. ಲಾಗ್ ಇಂಟು 10 ಟು ದಿ ಪವರ್ ಮೈನಸ್ 1 ಏನು ಬರ್ಕೊಂಡ್ರ? ಲಾಗ್ 4 ಅಂತ ಹೇಳಿದ್ರೆ ಕ್ಯಾರೆಕ್ಟರಿಸ್ಟಿಕ್ ಎಷ್ಟು? 0. ಇಲ್ಲಿ ಒಂದೇ ಒಂದು ಕ್ಯಾರೆಕ್ಟರಿಸ್ಟಿಕ್ ಇರೋದು, 1 ಮೈನಸ್ 1 0. ಲಾಗ್ 40 ಟೇಬಲ್ ನಲ್ಲಿ ನೋಡ್ಕೊಳ್ಳಿ, ನೀವು ಚೆಕ್ ಮಾಡಿ ಟೇಬಲ್ ನಲ್ಲಿ. ಲಾಗ್ 40 ಅಂಡರ್ 0 ನೋಡ್ಕೊಳ್ಳಿ. 6021 6021 ಇಲ್ಲಿ ಮೈನಸ್ 1 ಆಗೇ ಇರುತ್ತೆ. ಅಂಡ್ ಮೈನಸ್ ನಾವು ಈಗ ಓಪನ್ ಮಾಡಿ ಮೈನಸ್ 0.6021 0.6021 ಮೈನಸ್ ಇಂಟು ಮೈನಸ್ ಪ್ಲಸ್ 1, 1ರಿಂದ 0.6ನ ಕಳೆದ್ರೆ you will get around pH value as 0.4, highly acidic. pH 0 to 1 0.4, highly acidic. Now second type of question, calculate the pH of, assuming the complete dissociation baralla illi ivaga, assume the partial dissociation, assuming ಪಾರ್ಷಿಯಲ್ ಡಿಸೋಸಿಯೇಷನ್ ಅಂದ್ರೆ ಅರ್ಧ ಅಷ್ಟೇ ಡಿಸೋಸಿಯೇಟ್ ಆಗುತ್ತೆ. ಯಾವುದು? ಆಸಿಟಿಕ್ ಆಸಿಡ್. ಅದು ಎಷ್ಟು ಡಿಸೋಸಿಯೇಟ್ ಆಗುತ್ತೆ? 20% ಅಷ್ಟೇ ಅದು ಸ್ಪ್ಲಿಟ್ ಆಗುತ್ತೆ. ಇನ್ನ 80% ಆಸಿಡ್ ಹಾಗೆ ಇರುತ್ತೆ. ಅರ್ಥ ಏನು? ನೀವು 100 ತಗೋತೀರ, 100 ಮಾಲಿಕ್ಯೂಲ್ಸ್ ತಗೋತೀರ, 100ರಲ್ಲಿ 80 ಆಸಿಟಿಕ್ ಆಸಿಡ್ ಆಗಿ ಉಳಿಯುತ್ತೆ. 20 ಮಾತ್ರ ಅಸಿಟೇಟ್ ಅಯಾನು ಮತ್ತೆ H+ ಆಗಿ ಸ್ಪ್ಲಿಟ್ ಆಗುತ್ತೆ. ಸೊ 100ಕ್ಕೆ 100 ಹೋದ್ರೆ ಸೇಮ್ ಕಾನ್ಸಂಟ್ರೇಷನ್ ಇರೋದು. ಇವಾಗ 100ರಲ್ಲಿ ಬರೀ 20 ಹೈಡ್ರೋಜನ್ ಅಯಾನ್ ಇದೆ, ಅವಾಗ ಅದ್ರ ಕಾನ್ಸಂಟ್ರೇಷನ್ ಬದಲಾಗುತ್ತೆ ಅಲ್ವಾ? ಸೊ ನಾವೇನ್ ಮಾಡ್ತೀವಿ ಇವಾಗ, ಫಸ್ಟ್ ಇಕ್ವೇಶನ್ ಬರ್ಕೊಳ್ಳೋಣ. ಆಸಿಟಿಕ್ ಆಸಿಡ್ ಇಸ್ ಅ ವೀಕ್ ಎಲೆಕ್ಟ್ರೋಲೈಟ್, ವೀಕ್ ಆಸಿಡ್ ಇದು, ಹಾಗಾಗಿ ಇದು ರಿವರ್ಸಿಬಲ್ ಸಿಚುವೇಶನ್ ಅಲ್ಲಿ ಇರುತ್ತೆ. ಕರೆಕ್ಟಾ? am I correct? ಇದ್ರ ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ ಅವರು 0.01 ಮೋಲಾರ್. ನನಗೆ H+ ಕಾನ್ಸಂಟ್ರೇಷನ್ ಕಂಡುಹಿಡಿಬೇಕು ಅಂದ್ರೆ ಪರ್ಸೆಂಟೇಜ್ ಆಫ್ ಅಯೋನೈಸೇಷನ್, ಎಷ್ಟು ಪರ್ಸೆಂಟೇಜ್ ಅಯೋನೈಸ್ ಆಯಿತು ಅನ್ನೋದು ಬೇಕು. ಹೇಗೆ ಕಂಡುಹಿಡಿತೀನಿ ನಾನು ಇವಾಗ? ಕಾನ್ಸಂಟ್ರೇಷನ್ ಆಫ್ H+ ಅನ್ನ 20% ಅಯೋನೈಸ್ ಆಗಿದೆ, ಇರೋ ಕಾನ್ಸಂಟ್ರೇಷನ್ 0.1. ಹಾಗಾದ್ರೆ 100 ನಲ್ಲಿ ಎಷ್ಟು? ಲೈಕ್ ಔಟ್ ಆಫ್ 100 ಹೌ ಮಚ್ ಇಟ್ ಇಸ್? ಅಥವಾ 100 ನಲ್ಲಿ ಇಟ್ಸ್ ನಾಟ್ ದಟ್, 100 ನಲ್ಲಿ 20% ಅಯಾನ್ ಡಿಸೋಸಿಯೇಟ್ ಆಗಿದೆ. ಡಿಸೋಸಿಯೇಟ್ ಆಗಿರುವ ಅಯಾನಿನ ಕಾನ್ಸಂಟ್ರೇಷನ್ ಎಷ್ಟು? ಓಕೆನಾ? ದಟ್ ಇಸ್ ಹೌ ಯು ಟೇಕ್ ಇಟ್ ಆಸ್. 20% ಡಿಸೋಸಿಯೇಟ್ ಆಗಿದೆ, ಅದರ ಕಾನ್ಸಂಟ್ರೇಷನ್ ಎಷ್ಟು ಔಟ್ ಆಫ್ 100 ಮಾಲಿಕ್ಯೂಲ್ಸ್. ಸೊ ಇದು H+ ಅಯಾನಿನ ಕಾನ್ಸಂಟ್ರೇಷನ್. 0ಗೆ 0 ಹೋಯ್ತು. ಸೊ ಇಟ್ ಇಸ್ 22 ಡಿವೈಡೆಡ್ ಬೈ 0.00. 0.01 100 ಅಂತ ಬರೀಬೋದಾ? 100 ಇಂಟು 10 ಇಷ್ಟು 0.002 ಮೋಲಾರ್. ಕರೆಕ್ಟಾ? ಸೊ ಕಾನ್ಸಂಟ್ರೇಷನ್ ಆಫ್ H+ ಎಷ್ಟಾಯ್ತು? 0.002 ಮೋಲಾರ್ ಆಯ್ತು. ಈಗ ಕಾನ್ಸಂಟ್ರೇಷನ್ ಆಫ್ ಡಿಸೋಸಿಯೇಟೆಡ್ ಅಯಾನ್ H+ ಬಂದು 0.002 ಮೋಲಾರ್, ಅಥವಾ ನೀವು ಇದನ್ನ 2 ಇಂಟು 10 ಟು ದಿ ಪವರ್ ಮೈನಸ್ 3 ಮೋಲಾರ್ ಬರ್ಕೋಬೋದಾ? ಲಾಗ್ ವ್ಯಾಲ್ಯೂ ನೋಡ್ಕೊಳ್ಬೇಕು ನೀವು. ಇವಾಗ ಪಿ ಎಚ್ ವ್ಯಾಲ್ಯೂ ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿ. ಪಿ ಎಚ್ ಇಸ್ ಈಕ್ವಲ್ ಟು ಮೈನಸ್ ಲಾಗ್ ಆಫ್ H+ ಮಾಡಿ ಮಕ್ಕಳೇ, ಮೈನಸ್ ಲಾಗ್ ಆಫ್ H+ ಸಬ್ಸ್ಟಿಟ್ಯೂಟ್ ಮಾಡಿ ಅಪ್ಪ. ಇಲ್ಲಿ 2 ಇಂಟು 10 ಟು ದಿ ಪವರ್ ಮೈನಸ್ 3 ಆಯ್ತು. ಮೈನಸ್ ಇಂಟು ಲಾಗ್ 2 ಎಷ್ಟಪ್ಪ? ಮೈನಸ್ ಲಾಗ್ 2. ನೀವು ಬೇಕಾದ್ರೆ ಮೈನಸ್ ಆಮೇಲೆ ಬರ್ತೀನಿ ಅಂದ್ರೆ ಸರಿ ನಡೆಯುತ್ತೆ. ಲಾಗ್ ಇಂಟು 10 ಟು ದಿ ಪವರ್ ಮೈನಸ್ 3 ಅಂತ ಹೇಳಿದ್ರೆ ಮೈನಸ್ 3 ಲಾಗ್ 10. ಮೈನಸ್ ಬ್ರಾಕೆಟ್ ಓಪನ್ ಮಾಡ್ಕೊಳ್ಳಿ. ಮೈನಸ್ ಲಾಗ್ 2 ಮೈನಸ್ ಇಂಟು ಮೈನಸ್ ಪ್ಲಸ್ 3 ಲಾಗ್ 10 ಬೇಸ್ 10, ಇದು 1 ಆಯಿತು. ಮೈನಸ್ ಲಾಗ್ 2 ಅಂತ ಹೇಳಿದ್ರೆ 2 ಅಂದರೆ ಮ್ಯಾಂಟಿಸೈನ್ ಕ್ಯಾರೆಕ್ಟರಿಸ್ಟಿಕ್ ಇಸ್ 0, 3010 ಪ್ಲಸ್ 3
which is actually equal to 3ರಿಂದ 0.3 ಕಳೆದ್ರೆ 2.7 around the value. pH value is going to be 2.7 around. So ಇದು variety of problem ಇದೆ. I hope it's clear everybody. Camera illide, board allide. So whenever I talk to you, I have to look into the board whether the written content is visible or not. ನೀವು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ, ಅದೇ ಒಳ್ಳೆಯದು. Next, assuming complete dissociation, calculate pH of the following. 0.2 molar calcium hydroxide. Calculate ಮಾಡ್ರಪ್ಪ. 0.2 molar. ಅರ್ಥ ಏನಿಲ್ಲಿ? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡು ವೀಕ್ ಬೇಸೆ, ಆವರೇಜ್ ಮಾಡ್ರೇಟ್ ಅಂತ ಹೇಳ್ಬೋದು ಅಷ್ಟೇ, ತುಂಬಾ ವೀಕ್ ಏನಲ್ಲ. 2OH ಮೈನಸ್ ಅಯಾನ್ ಕೊಡ್ತಾ ಇದೆ. ಅಂದ್ರೆ ಇವ್ರಲ್ಲಿ 0.2 ಮೋಲಾರ್ ಅಂದ್ರೆ ನಾನೇನ್ ಮಾಡ್ಬೇಕಿಲ್ಲಿ? 0.2 into 2, 0.4 molar. ಕರೆಕ್ಟಾ? ಇಸ್ ದಿಸ್ ಕರೆಕ್ಟ್? ನಮಗೆ OH ಅಯಾನ್ ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ. That's equal to 0.4 molar. Can we calculate POH out of this? POH is equal to minus of hydroxyl ion concentration minus of 4 into 10 to the power minus 1 minus log 4 minus into minus log 10 minus log 4 plus 1 ಆಯ್ತು. minus 1 minus into minus minus bracket open ಮಾಡಿದಾಗ minus into minus plus log 10 base 10 into 1. ಸೊ ಇದು 1 ಆಯಿತು. minus log 4 ಅಂತ ಹೇಳಿದ್ರೆ 4 ಅಂದರೆ ಮ್ಯಾಂಟಿಸಾ ಏನು? ಮ್ಯಾಂಟಿಸಾ ಇಲ್ಲ, ಕ್ಯಾರೆಕ್ಟರಿಸ್ಟಿಕ್ಕು 0, ಬಿಕಾಸ್ ಇಲ್ಲಿ ಒಂದೇ ಒಂದು ಡಿಜಿಟು ನಿಮ್ಮ ತಲೆಯಲ್ಲಿರೋ -1 0 607 6021 ಅನ್ಸ್ಕೋತೀನಿ. ಇದೇನು ಇವ್ರದ್ದು ಯಾವಾಗಲೂ ಬರ್ತಿದೆಯಲ್ಲ ಮುಖಗಳು. 6021 6021 ಪ್ಲಸ್ 1 1ರಿಂದ 0.6021 ಕಳಿರಿ 0.4. POH ವ್ಯಾಲ್ಯೂ ಇಸ್ 0.4. ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು? pH ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. The pH value is equal to pH plus POH is equal to 14. pH is equal to 14 minus 0.4. 14ರಲ್ಲಿ 0.4 ಹೋದ್ರೆ 13.6. So you will get around, approximate ಅಲ್ಲ ಅಂದ್ರು around 13.6. ಯಾಕೆಂದ್ರೆ ನಾನಲ್ಲಿ 1.6 ಅಷ್ಟೇ ತಗೋತೇನೆ. ಫುಲ್ ವ್ಯಾಲ್ಯೂ ತಗೊಂಡ್ರೆ ನಿಮಗೆ ಇಲ್ಲಿ 13.6 ಸಮಥಿಂಗ್ ಸಿಗುತ್ತೆ. pH ವ್ಯಾಲ್ಯೂ ಹೀಗೂ ಕ್ಯಾಲ್ಕುಲೇಟ್ ಮಾಡ್ಬೋದು. pH ಕೇಳ್ತಾರೆ ಅಂದರೆ POH ಕ್ಯಾಲ್ಕುಲೇಟ್ ಮಾಡ್ದಂಗೆ ಆಯ್ತು. ನಿಮಗೆ POH ಗೊತ್ತಾಯ್ತು, pH ಗೊತ್ತಾಯ್ತು ಇವಾಗ ಅಲ್ವಾ? ಸೊ ನಾನು ತಗೊಂಡಿರುವಂಥ ಲಾಜಿಕಲ್ ಈಕ್ವೇಶನ್ ಯಾವುದಿಲ್ಲಿ? pH POH is equal to 14 ಇಲ್ಲೇ ಇದೆಯಲ್ಲ. ಅಂದರೆ OH ಕೊಟ್ಟರೆ pH ಹೆಂಗೆ ಕಂಡುಹಿಡಿಬೇಕು ಅಂತ. ಕ್ಲಿಯರಾ? ಲಾಸ್ಟ್ ಕ್ವೆಶನ್. ಕ್ಯಾಲ್ಕುಲೇಟ್ ದ pH ಆಫ್ 10 to the power minus 8 molar acid solution. 10 to the power minus 8 ಹೆಂಗೆ ಬರುತ್ತೆ? ಆಸಿಡ್ ಸೊಲ್ಯೂಷನ್ ಅಂತ ಹೇಳಿದಾಗ ನಾನು ನಿಮ್ಗೆ ಏನು ಹೇಳ್ಕೊಟ್ಟಿದ್ದೆ? ಅಯಾನಿಕ್ ಪ್ರಾಡಕ್ಟ್ ಆಫ್ ವಾಟರ್ನಲ್ಲಿ when the solution is acidic, H plus concentration will be greater than 10 to the power minus 7. ಅಂದರೆ 10 to the power minus 1, 10 to the power minus 2, 10 to the power minus 3, 10 to the power minus 4, minus 5, minus 6 ಇದೆಲ್ಲ ಬರುತ್ತೆ. ರೈಟ್? -8 ಬರಲ್ಲ. ಆಸಿಡ್ ಅಂತ ಹೇಳಿದ ತಕ್ಷಣ -8 ಬರಲ್ಲ. ಯಾಕೆಂದರೆ -8 ಅಂತ ಹೇಳೋದು ಕಾನ್ಸಂಟ್ರೇಷನ್ ಆಫ್ H ಪ್ಲಸ್ ಬೇಸಿಗೆ ಹೊರಟೋಗ್ಬಿಡುತ್ತೆ ಅಲ್ವಾ? ಕಡಿಮೆ ಅಂತ ಹೇಳಿ. ಹಾಗಿರೋದನ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು? ವಾಟ್ ಇಸ್ ದಿ pH ಆಫ್ ದ್ಯಾಟ್ ವ್ಯಾಲ್ಯೂ? 10 to the power minus 8 ಇದ್ದಾಗ ಇದರ pH ವ್ಯಾಲ್ಯೂವನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? isn't that a basic solution? ನೋಡಿ, ಈಗ ಇಲ್ಲಿ ಆಸಿಡ್ ಸೊಲ್ಯೂಷನ್ ಕೊಟ್ಟಿದ್ದಾರೆ ಅಂದರೆ ಇದರಲ್ಲಿ 2 ಕಾಂಪೊನೆಂಟ್ ಇದೆ. ಒಂದು ಆಸಿಡ್ ಕಾಂಪೊನೆಂಟು, ಇನ್ನೊಂದು ವಾಟರ್ ಕಾಂಪೊನೆಂಟ್ ಇದೆ. ಓಕೆ, ಸೊ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ನೌ?
pH is equal to H plus ion concentration from acid. ಅದು ಆಸಿಡ್ ಮೊಲಾರಿಟಿ. ನಮಗೆ ಗೊತ್ತಿದೆ H plus ion from ವಾಟರ್ ಎಷ್ಟು ಬರ್ಬೋದು ಅಂತ. 10 to the power minus 8 ಹಾಗೆ ಇಟ್ಕೊಳ್ಳಿ, ಪ್ಲಸ್ ಟೋಟಲ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ 2 ಸೋರ್ಸಿಂದ ಬರುತ್ತೆ. ವಾಟರ್ಗೆ ಎಷ್ಟಪ್ಪ? 10 to the power minus 7. ನಾನೇನು ಮಾಡ್ತೀನಿ ಇವಾಗ ಅಂದರೆ, ನನಗೆ ಕಾಮನ್ ತೆಗಿಬೇಕು, ಅದಕ್ಕೋಸ್ಕರ ಇಂಟು 10 ಡಿವೈಡೆಡ್ ಬೈ 10 ಮಾಡ್ತೀನಿ. ಅಂದರೆ 10 to the power minus 8 ಹಾಗೆ ಇಟ್ಕೊಳ್ತೀನಿ, 10 power minus 7 ಹಾಗೆ ಇರುತ್ತೆ, ಇದು ಮೇಲುಗಡೆಗೆ ಬರುತ್ತೆ. ಆವಾಗ ಇಲ್ಲೇನಾಯಿತು? 10 power minus 8 ಆಯಿತು. ಮಲ್ಟಿಪ್ಲೈಡ್ ಬೈ 10 ಡಿವೈಡೆಡ್ ಬೈ 10 ಅಂದರೆ 1 ತಾನೆ, ಆಯಿತಾ? ಡಿವೈಡೆಡ್ ಬೈ 10 ನ್ಯೂಮರೇಟ್ರಿಗೆ ಬಂದಾಗ 10 power minus 1 ಆಯಿತು, ಇಂಟು 10 ಆಯಿತು. ಈಗ 10 power 8 10 power 8 ಕಾಮನ್ ಆಯ್ತಲ್ವಾ? ಸೊ ನಾನು 10 power 8 ಹೊರಗಡೆ ತೆಗಿಬೋದಾ? ತೆಗೆದೆ. ಸೊ ಈ ಜಾಗದಲ್ಲಿ 1 ಪ್ಲಸ್ 10, ಇಲ್ಲಿಂದ ಇದು ತೆಗೆದಾಗ 1 ಉಳಿಯುತ್ತೆ, ಇಲ್ಲಿಂದ ಇದು ತೆಗೆದಾಗ 10 ಉಳಿಯುತ್ತೆ, ಹೌದಾ? ಸೊ ಇಟ್ಸ್ ನಥಿಂಗ್ ಬಟ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್, ಟೋಟಲ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ನನಗೆ ಸಿಗುತ್ತೆ ಇವಾಗ. H ಪ್ಲಸ್ ಅಯಾನ್ ಇದು ಟೋಟಲ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಎಷ್ಟು? 1 ಪ್ಲಸ್ 10 ಅಂದರೆ 11, 11 ಇಂಟು 10 to the power minus 8 ಸಿಗುತ್ತೆ ನಿಮಗೆ. ಕರೆಕ್ಟಾ? ಇಲ್ಲಿವರೆಗೂ ಅರ್ಥ ಆಯ್ತಾ? ಈಗ ಪಿ ಎಚ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ. ಪಿ ಎಚ್ ಇಸ್ ಈಕ್ವಲ್ ಟು ಮೈನಸ್ ಆಫ್ ಲಾಗ್ 11 ಇಂಟು 10 to the power minus 8. ಮೈನಸ್ ಆಫ್, ಮೈನಸ್ ಸೈನ್ ಬೇಕಾದ್ರೆ ಹೊರಗಡೆ ಇಟ್ಕೊಳ್ಳಿ, ನಿಮಗೆ ಕಷ್ಟ ಆಗುತ್ತೆ ಅಂದರೆ ಲಾಗ್ ಇಂಟು 11 ಲಾಗ್ ಪ್ಲಸ್ ಲಾಗ್ ಇಂಟು, ಇಲ್ಲಿ ಮಲ್ಟಿಪ್ಲಿಕೇಶನ್ ಸೊ ಪ್ಲಸ್ ಆಯಿತು, ಲಾಗ್ ಇಂಟು 10 to the power minus 8 ಆಯಿತು. ಲಾಗ್ 11 ಇಲ್ಲಿ ನೋಡಿ ಎಷ್ಟು ಕ್ಯಾರೆಕ್ಟರಿಸ್ಟಿಕ್ ಐತೆ? 2 ಇದೆ, 1 ಪ್ಲಸ್ 1 2 ಡಿಜಿಟ್ ಇದೆ, ಹೌದಾ? 2 ಡಿಜಿಟ್ ಇದ್ರೆ ನಿಮ್ಮ ತಲೆ ಒಳಗಡೆ ಕ್ಯಾರೆಕ್ಟರಿಸ್ಟಿಕ್ನ ನಾವು ಯಾವಾಗಲೂ 1ರಿಂದ ಸಬ್ಟ್ರಾಕ್ಟ್ ಮಾಡಬೇಕು. ಸೊ 2 minus 1 1.11 ಇತ್ತು ಅಂದಾಗ ನೋಡೋಣ. ಲೆವೆನ್ ಇತ್ತು ಅಂದರೆ 0.414. ಸೊ ಎಷ್ಟಿತ್ತು? 0.414, 0414, not 0.414. 0414 plus minus 8 log 10 base 10. ಮೈನಸ್ ಬ್ರಾಕೆಟ್ ಓಪನ್ ಮಾಡಿ, ಮೈನಸ್ 1.014 ಮೈನಸ್ ಇಂಟು ಮೈನಸ್ ಅಂದರೆ 8, 8ರಿಂದ 1.04 ಕಳೀರಿಯಪ್ಪ, ಎಷ್ಟು ಸಿಗುತ್ತೆ ನೋಡಿ ಅಪ್ಪ? 1.0414 9997, ಇಲ್ಲಿ 10 10 4 6 9 1 8 9 4 5 9 7 minus 1 6 6.9. ಸೊ ಆಕ್ಚುಲಿ ಇದು ನಿಯರ್ಲಿ pH ವ್ಯಾಲ್ಯೂ 10 to the ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ 10 minus 8 ಇದೆ ಅನ್ಕೊಳ್ಳಿ, ಆದರೆ ಅದರಲ್ಲಿ ಆಸಿಡ್ ಇದು ಆಕ್ಚುಯಲ್ ಕಾನ್ಸಂಟ್ರೇಷನ್ ಎಷ್ಟು ಬಂತು ನಿಮಗೆ? 6.9586. ಅಂದರೆ ಆಲ್ಮೋಸ್ಟ್ ಇನ್ನೇ ನ್ಯೂಟ್ರಲ್ ಆಗಬೇಕು ಆ ಸೊಲ್ಯೂಷನ್. ಪಿ ಎಚ್ ವ್ಯಾಲ್ಯೂ ನೋಡಿ 6.9586 ಈ ಥರ ಬರುತ್ತೆ. ಅರ್ಥ ಆಯ್ತಾ? ಈಸ್ ದಾಟ್ ಕ್ಲಿಯರ್? ಕ್ವೆಶನ್ ಯಾಕೆ ಇಷ್ಟೊಂದು ಫೇಮಸ್ಸು ಅಂದರೆ, ಫೇಮಸ್ ಅಲ್ಲ, ಯಾಕೆ ಈ ಥರ ಥಿಂಕ್ ಮಾಡಬೇಕು ಅಂದರೆ, ಏನು ಹೇಳ್ಕೊಟ್ಟಿದ್ದೆ ನಾನು? ಆಸಿಡಿಕ್ ಸೊಲ್ಯೂಷನ್ ಅಂತ ಹೇಳಿದಾಗ, ಆಸಿಡ್ ಅಂತ ಹೇಳಿದಾಗ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಬಂದು ಯಾವಾಗಲೂ 10 to the power minus 7ಗಿಂತ ಜಾಸ್ತಿ ಇರುತ್ತೆ. ಅಂದರೆ -8 ಅಂತ ಕೊಡಂಗೆ ಇಲ್ಲ ಆಸಿಡ್ ಸೊಲ್ಯೂಷನ್ಗೆ, ಆದರೂ ಕೊಟ್ಟಿದ್ದಾರೆ. ಹಾಗಾದರೆ ಅರ್ಥ ಏನು? ಅದರಲ್ಲಿ ಫ್ರಮ್ ಆಸಿಡು ಫ್ರಮ್ ವಾಟರು ಕಾಂಟ್ರಿಬ್ಯೂಷನ್ ಇದೆ. ಆಸಿಡ್ ಏನು ಸ್ಟ್ರಾಂಗ್ ಅಲ್ಲ, ನ್ಯೂಟ್ರಲ್ ಸೊಲ್ಯೂಷನ್, ಸಿಕ್ಕಾಪಟ್ಟೆ ವಾಟರ್ ಆ್ಯಡ್ ಮಾಡಿದ್ದಾರೆ ಅದರಲ್ಲಿ. ಸೊ ನೋಡಿ, ಇಲ್ಲಿ ಪಿ ಎಚ್ ವ್ಯಾಲ್ಯೂ ಆಲ್ಮೋಸ್ಟ್ ನ್ಯೂಟ್ರಲ್ ಇದೆ, ಅಂದರೆ ವಾಟರ್ ಕಂಟೆಂಟ್ ಜಾಸ್ತಿ ಇದೆ ಅಂತ ಅರ್ಥ.
ಸೊ ನೀವೇನು ಮಾಡ್ತೀರಾ, ಹೆಚ್ಚಿದು ಡೈರೆಕ್ಟಾಗಿ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ 10⁻⁻8 ಬರ್ಕೊಳ್ತೀರಾ. ಮತ್ತು ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಫ್ರಮ್ ವಾಟರ್ ಇಟ್ ಇಸ್ ನೋನ್ ದಟ್ 10⁻⁷ ಇದ್ದೇ ಇರುತ್ತೆ ಅಂತ ಹೇಳಿ. ಆಮೇಲೆ ಇದನ್ನು ಕಾಮನ್ ತೆಗಿಲಿಕ್ಕೋಸ್ಕರ ಮಲ್ಟಿಪ್ಲಿಕೇಶನ್ ಡಿವೈಡೆಡ್ ಬೈ 10 ಮಾಡ್ತೀರಾ. ಕಾಮನ್ 10⁻8 ಹೊರಗಡೆ ತೆಗಿತೀರಾ. 1 + 10 ಆಯಿತು. 11 × 10⁻⁸ ಆಯಿತು. ಲಾಗ್ ಆಫ್ 11 × 10⁻⁸ ಅಂದರೆ ಇಷ್ಟು ಬರುತ್ತೆ ನಿಮಗೆ. ಸೊ ದ್ಯಾಟ್ಸ್ ಇಟ್. ಇದು ನಿಮ್ಮ NCERT ಎಕ್ಸಾಂಪಲ್ ಪ್ರಾಬ್ಲಮ್. ಪಿಂಕ್ ಕಲರ್ ಬಾಕ್ಸ್ನಲ್ಲಿರೋ ಕ್ವೆಶನ್ ಇದು. ಪಿಂಕ್ ಬಾಕ್ಸ್ ಕ್ವೆಶನ್. ಇದು ಬಿಟ್ಟು ಇನ್ಯಾವುದೆಲ್ಲ ಬಂದಿತ್ತು ಪಿಂಕ್ ಬಾಕ್ಸ್ ಕ್ವೆಶನ್? ಕ್ಯಾಲ್ಕುಲೇಟ್ pH ಅಂತ ಹೇಳಿ ಕೇಳಿದ್ದಾರೆ. ಮಾಡೋಣ. H+ ಅಯಾನ್ ಕಾನ್ಸಂಟ್ರೇಷನ್ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಮೈನಸ್ನ ಹೊರಗಡೆ ಇಟ್ಕೊಳ್ಳಿ. ಲಾಗ್ ಓಪನ್ ಮಾಡಿ. ಮೈನಸ್ ಇಂಟು ಮೈನಸ್ +3 ಆಯಿತು. ಲಾಗ್ 3.8 ಇದೆ. ಕ್ಯಾರೆಕ್ಟರಿಸ್ಟಿಕ್ 1 ನಮ್ಮ ತಲೆಯಲ್ಲಿ 1 1 - 1 0 ಪಾಯಿಂಟ್. ಲಾಗ್ ಟೇಬಲ್ ಚೆಕ್ ಮಾಡೋಣ ಬನ್ನಿ. $38 3.8 ಅಂದರೆ 38 ನೋಡಿ. 5798 3.8 ಅಂದರೆ 38 ಆಯ್ತಾ. ಈ ಕಾಲಮ್ನಲ್ಲಿ 38 ಮೇನ್ ಕಾಲಮ್ ಇದೆಯಲ್ಲ, ಅಲ್ಲಿ 0 ಕೆಳಗಡೆ 5798 ಅಂತ ಇದೆಯಾ. 0 ಕೆಳಗಡೆ 0 ಕಾಲಮ್ ಕೆಳಗಡೆ 5798. ಮೈನಸ್ ವ್ಯಾಲ್ಯೂ ಮರಿಬೇಡಿ. ಇದು +3. 57 ಅಂದರೆ ಆಲ್ಮೋಸ್ಟ್ 6 ಅಂತ ಹೇಳಿ ತಗೊಳ್ಬೋದಲ್ವಾ. ಸೊ ಅಪ್ರಾಕ್ಸಿಮೇಟ್ಲಿ ನೀವು ಕಳೆದ್ರೂ ಕೂಡ 2.42 ಬರುತ್ತೆ. 30000.5798. 10 - 8 ಅಂದರೆ 2, 9 - 9 0, 9 - 7 ಅಂದರೆ 2, 9 - 5 ಅಂದರೆ 4, 2. ಸೊ ಆನ್ಸರ್ ವಿಲ್ ಬಿ 2.4202. ಇಷ್ಟೆಲ್ಲ ಬೇಕಾಗಿಲ್ಲ. 2.42 ಇಸ್ ಆಲ್ಸೋ ಇನಫ್. pH ವ್ಯಾಲ್ಯೂ. ಇದು ನಿಮ್ಮ ಪಿಂಕ್ ಕಲರ್ ಬಾಕ್ಸ್ನಲ್ಲಿರುವ ಕ್ವೆಶ್ಚನ್. ಐ ಹೋಪ್ ನಾವ್ ಯು ಹ್ಯಾವ್ ದ ಕ್ಲಾರಿಟಿ ಹೇಗೆ ತಗೊಳ್ಬೇಕು, ಏನು ಮಾಡಬೇಕು ಅಂತೇಳಿ. ಕರೆಕ್ಟ್. ನಾವು ಲೆಟ್ಸ್ ಚೆಕ್ ದಿ ಆಂಟಿಲಾಗ್. ಸೊ pH ವ್ಯಾಲ್ಯೂ ಕೊಟ್ಟಾಗ H+ ಅಯಾನ್ಸನ್ನು ಹೇಗೆ ಕಂಡುಹಿಡಿಯೋದು? ಇಷ್ಟು ಹೊತ್ತು ನಾವು pH ಕಂಡುಹಿಡಿದ್ವಿ. H+ ಅಯಾನ್ ಕಂಡುಹಿಡಿಬೇಕಂದ್ರೆ ಆಂಟಿಲಾಗ್ ಗೊತ್ತಿರಬೇಕು ನಮಗೆ. ಹಾಗಾದರೆ ಆಂಟಿಲಾಗ್ನ ಹೇಗೆ ಕಂಡುಹಿಡಿಯೋದು ಅಂತೇಳಿ ಪ್ರಾಬ್ಲಮ್ ಜೊತೆಗೆ ನಾವು ಮಾಡ್ತಾ ಹೋಗೋಣ. ಕರೆಕ್ಟ್. ರೆಡಿ ಇದ್ದೀರಾ? ದ pH ಆಫ್ ಮಿಲ್ಕು, ಬ್ಲ್ಯಾಕ್ ಕಾಫಿ, ಟೊಮ್ಯಾಟೊ ಜ್ಯೂಸು, ಲೆಮನ್ ಜ್ಯೂಸು ಎಲ್ಲ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್, H+ ಅಯಾನ್ ಕಾನ್ಸಂಟ್ರೇಷನ್. ಲೆಟ್ಸ್ ಸ್ಟಾರ್ಟ್. ಫಾರ್ ಮಿಲ್ಕ್ pH ವ್ಯಾಲ್ಯೂ 6.8. ಹಾಗಾದರೆ ವಾಟ್ ಇಸ್ H+ ಅಯಾನ್ ಕಾನ್ಸಂಟ್ರೇಷನ್? ಫಾರ್ಮುಲಾ ಏನು? pH is equal to minus log of H+. pH ವ್ಯಾಲ್ಯೂ ಕೊಟ್ಟಿದ್ದಾರೆ 6.8 ಮೈನಸ್ ಲಾಗ್ ಆಫ್ H+ ನಾವು ಕಂಡುಹಿಡಿಬೇಕು. ಈಗ ನಾನೇನು ಮಾಡಬೇಕು? ಈ ಲಾಗ್ನ ಈಚೆಗೆ ತೊಗೊಂಡು ಬರಬೇಕು, ಮೈನಸ್ ಸೈನ ಕೂಡ ಈಚೆಗೆ ತೊಗೊಂಡು ಬರಬೇಕು. ಸೊ ಐ ವುಡ್ ರೈಟ್ ದ್ಯಾಟ್ ಟರ್ಮ್ ಹಿಯರ್. ಲಾಗ್ ಆಫ್ H+ ಮೈನಸ್ 6.8, ಮೈನಸ್ ಸೈನ್ ಈಚೆಗೆ ತೊಗೊಂಡು ಬಂದೆ. H+ is equal to ಮೈನಸ್ 6.8. ಲಾಗ್ ಈಚೆಗೆ ಬಂದಾಗ ಇನ್ವರ್ಸ್ ಲಾಗ್ ಆಗುತ್ತೆ, ಅಥವಾ ಆಂಟಿ ಲಾಗ್ ಮೈನಸ್ 6.8 ಆಗುತ್ತೆ. ಇಲ್ಲೊಂದು ಸಣ್ಣ ಹೋಮ್ವರ್ಕ್ ಇದೆ ನಿಮಗೆ, ಗಮನ ಇಟ್ಟು ಕೇಳಿಸ್ಕೊಳ್ಳಿ.
attention is important, pay attention. minus 0.68 ಅನ್ನು ನಾನು ಈ ಥರ ಸ್ಪ್ಲಿಟ್ ಮಾಡ್ಬೋದಾ? -6 -0.8 -6.8 ಅನ್ನು ಎರಡು ಪಾರ್ಟ್, -6 -0.8 ಇದಕ್ಕೆ +1 -1 ಆ್ಯಡ್ ಮಾಡಿ, +1 -1 ಆ್ಯಡ್ ಮಾಡಿ, +1 -1 ಆ್ಯಡ್ ಮಾಡಿದ್ರು ಒಂದೇ ತಾನೆ, ರೈಟ್? ಎಸ್. ನಾವು -6 ಮೈನಸ್ ಇರೋದನ್ನ ಆ್ಯಡ್ ಮಾಡ್ಕೊಳ್ಳಿ ಜೊತೆಗೆ, -6 -1 ಏನಾಯಿತು? -7. +1 ಇಂದ 0.8 ಅನ್ನ ಕಳೀರಿ, ಎಷ್ಟು? 10 ರಿಂದ 8 ಕಳೆದ್ರೆ 2, 0.2 ಆ್ಯಡ್ ಮಾಡಿ, -7.2. ಟೆಕ್ಸ್ಟ್ ಬುಕ್ನಲ್ಲಿ ಇದನ್ನ 7/2 ಅಂತ ಹೇಳಿ ಕೊಟ್ಟಿದ್ದಾರೆ. ಈ 7/2 ಅಂತ ಹೇಳಿದ್ರೆ ಮೈನಸ್, ಅರ್ಥ ಆಯ್ತಾ? ಈಗ ನೀವು ಆಂಟಿಲಾಗನ್ನ ಇದಕ್ಕೆ ನೋಡಬೇಕು. ಆಂಟಿಲಾಗ್ ಡೈರೆಕ್ಟ್ ಆಗಿ ನಮಗೆ -6.8 ಅಂತ ಹೇಳಿ ಟೇಬಲ್ ಇಲ್ಲ. ಟೇಬಲ್ ಇರಬೇಕಾದ್ರೆ ನಾವು ಟೇಬಲ್ ಇರೋ ವ್ಯಾಲ್ಯೂಗೆ ಅಡ್ಜಸ್ಟ್ ಮಾಡ್ಕೋಬೇಕು. ಯಾಕೆಂದ್ರೆ ಆಂಟಿಲಾಗ್ ಟೇಬಲ್ is designed in such a way that 0.1 0.2 ಇಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. we will not be able to take -6 -8 ಇಲ್ಲಿ ಯಾವುದಕ್ಕೂ ನಾವು ತಗೊಳಕ್ಕಾಗಲ್ಲ. ಲೈಕ್ it is a rule. this is how we calculate usually. ಸರಿ, ಈಗ ನಾವು ನೋಡೋಣ. H plus ion concentration 7.2 7 bar 0.2 ಇದೆ. ಆಂಟಿಲಾಗ್ ಆಫ್ 7 bar ಅನ್ನ ನಾನು 10 to the power -7 ಅಂತ ಹೇಳಿ ಬರಿಬೋದು. ಆಂಟಿಲಾಗ್ ಆಫ್ 0.2 ಅನ್ನ ಹೇಗೆ ಬರಿಬೋದು? ಆಂಟಿಲಾಗ್ ಟೇಬಲ್ ಚೆಕ್ ಮಾಡಿ, ಆಂಟಿಲಾಗ್ ಟೇಬಲ್ ಚೆಕ್ ಮಾಡಿ. 0.2 0.02 ಅಲ್ಲ, 0.2 1585 0.20 ಕೆಳಗಡೆ ನೋಡಬೇಕು. 1585 1585 ನಂತರ ಇದನ್ನ ನೀವು ಹೆಂಗೆ ಸ್ಪ್ಲಿಟ್ ಮಾಡ್ತೀರಾ ಹೇಳಿ? 7 ಅನ್ನ 10 to the power -7 ಬರೀತೀರಾ, ಮತ್ತೆ 0.2 ಇದನ್ನ ಹೆಂಗೆ ಸ್ಪ್ಲಿಟ್ ಮಾಡ್ತೀರಾ ಹೇಳಿ ನನಗೆ? -7.2 ಅಲ್ವಾ? ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಕು ಮ್ಯಾಂಟಿಸ ಬರುತ್ತೆ. ಇಲ್ಲಿ ಈ ಪಾಯಿಂಟಲ್ಲಿ 0 ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಕು, 2 ನಿಮ್ಮ ಮ್ಯಾಂಟಿಸ ಇಟ್ಕೊಂಡು ಆಂಟಿಲಾಗ್ ಟೇಬಲ್ ನೋಡಿದ್ರಿ. 0 ಅಂತ ಹೇಳೋದು ಕ್ಯಾರೆಕ್ಟರಿಸ್ಟಿಕ್ಕು, ಅಲ್ಲಿ ಯಾವುದೇ ಡಿಜಿಟ್ ಇಲ್ಲ ಅಂದರೆ ನೀವೇನು ಮಾಡಬೇಕು? ಅದಕ್ಕೆ 1 ಅಂತ ಹೇಳಿ ಆ್ಯಡ್ ಮಾಡಬೇಕು. ಅಂದರೆ ಇಲ್ಲಿ 1 ಪಾಯಿಂಟ್ ಅಂತ ಹೇಳಿ ಅಲ್ಲ, ಬಂದಿರೋ ವ್ಯಾಲ್ಯೂಗೆ 1 ಪಾಯಿಂಟ್ ಆದ ಮೇಲೆ ಡಿಜಿಟ್ ಇಡಿ. 1.585 ಹೀಗೆ. ಐ ವಿಲ್ ರಿಪೀಟ್ ಒನ್ಸ್ ಅಗೇನ್, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಫೋಕಸ್ ಮಾಡಿ. ನಿಮಗೆ 6.8ಗೆ ಆಂಟಿಲಾಗ್ ತಗೋಬೇಕಿತ್ತು, ನೀವೇನು ಮಾಡ್ತೀರಾ? ಇದನ್ನ ಸ್ಪ್ಲಿಟ್ ಮಾಡ್ತೀರಾ. -6 -0.8 ಅಂತ ಹೇಳಿ ಸ್ಪ್ಲಿಟ್ ಮಾಡ್ತೀರಾ. ಅದಕ್ಕೆ +1 -1 ವ್ಯಾಲ್ಯೂ ಆ್ಯಡ್ ಮಾಡ್ತೀರಾ. -1 -6 -7 ಆಯಿತು. +1 ಇಂದ 0.8 ಅನ್ನ ಸಬ್ಟ್ರಾಕ್ಟ್ ಮಾಡ್ಕೋತೀರಾ, ನಿಮಗೆ 0.2 ಸಿಗುತ್ತೆ. ಸೊ ಇದನ್ನು ನೀವು -7 + 0.2 ಅಂತ ಬರ್ಕೋತೀರಾ. ಹಿಂಗೆ ಬರ್ಕೋತೀರಾ. ಇವಾಗ ನಾನು ಏನು ಬ್ರಾಕೆಟಲ್ಲಿ ಹಾಕ್ತಿದ್ದೀನಿ ಅದನ್ನ ಕರೆಕ್ಟಾಗಿ ಗಮನ ಇಟ್ಟು ನೋಡ್ಕೊಳ್ಳಿ. ಕರೆಕ್ಟಾ? ಇದು ನಿಮ್ಮ ಪವರ್ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ. ನಿಮ್ಮ ಪವರ್ ಆಗುತ್ತೆ ಇದು 10 to the power, ಅದರ ವ್ಯಾಲ್ಯೂಸ್ ಅಲ್ಲಿಗೆ ಹೋಗುತ್ತೆ. ಈ 0.2 ಇದೆಯಲ್ಲ, ಇದನ್ನ ಗಮನ ಹರಿಸಿ, ಇದನ್ನು ಗಮನ ಹರಿಸಿ. 0.2ನಲ್ಲಿ 0 ಅಂತ ಹೇಳೋದು ಕ್ಯಾರೆಕ್ಟರಿಸ್ಟಿಕ್ಕು, ಅಲ್ಲಿ ಏನು ಡಿಜಿಟೇ ಇಲ್ಲ. 2 ಅಂತ ಹೇಳೋದು ಮ್ಯಾಂಟಿಸ, 0.2 ಅಂತ ಹೇಳೋದು ಮ್ಯಾಂಟಿಸ. ನೀವು ಅದನ್ನ ಟೇಬಲ್ನಲ್ಲಿ ನೋಡ್ತೀರಾ. ಯಾವುದು? ಆಂಟಿಲಾಗ್ ಟೇಬಲ್ನ ನೋಡ್ಕೊಳ್ತೀರಾ ಅದರಲ್ಲಿ ಅಲ್ವಾ? ಆಂಟಿಲಾಗ್ ಟೇಬಲ್ನಲ್ಲಿ 0.2ನಲ್ಲಿ ವ್ಯಾಲ್ಯೂ ಏನಿದೆ ಅದನ್ನು ನೀವೇನು ಮಾಡ್ತೀರಾ? ಫಸ್ಟಿಗೆ ಬರ್ಕೋತೀರಾ. ಇಲ್ಲಿ 1585 ಪಾಯಿಂಟ್ ಎಲ್ಲಿ ಹಾಕಬೇಕು ಮೇಡಮ್? ಪಾಯಿಂಟ್ ಎಲ್ಲಿ ಹಾಕಬೇಕು? ಇಲ್ಲಿ ಬರುತ್ತೆ ಥಾಟ್ ನೋಡಿ. 0.2 ಅಂದರೆ ಅಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಡಿಜಿಟೇ ಇಲ್ಲ. 0 ಇಟ್ ಇಸ್ ಅ ನಾನ್ ಡಿಜಿಟ್. ಅಂದರೆ ನಾವು ಲಾಗಲ್ಲಿ ಹೇಗೆ ಒಂದು ಸಬ್ಟ್ರಾಕ್ಟ್ ಮಾಡ್ಕೋತಿದ್ವಿ ಆ ಕ್ಯಾರೆಕ್ಟರಿಸ್ಟಿಕ್ಕಿಗೆ, ಇಲ್ಲಿ ಆ ಕ್ಯಾರೆಕ್ಟರಿಸ್ಟಿಕ್ ಜಾಗದಲ್ಲಿ 1 ಅಂತ ಹೇಳಿ ನಮ್ಮ ತಲೆಯಲ್ಲಿ ಇಟ್ಕೊಂಡು ವ್ಯಾಲ್ಯೂ ಬರೆದ ನಂತರ 1 ಪಾಯಿಂಟ್ ಅಂತ ಹೇಳಿ ಹಾಕೊಳ್ಳೋದು. ಸೊ 1.585 ಅಂತ ಹೇಳಿ. ಓಕೆ, ಮಾಡ್ತಾ ಮಾಡ್ತಾ ನಿಮ್ಗೆ ಅರ್ಥ ಆಗುತ್ತೆ. ಸೊ ಐ ಹೋಪ್ ನೌ ಇಟ್ ಇಸ್ ಕ್ಲಿಯರ್. ಇದು ನಿಮ್ಮ ಎಕ್ಸ್ಪ್ರೆಷನ್, ಹೈಡ್ರೋಜನ್ ಅಯೋನ್ ಎಕ್ಸ್ಪ್ರೆಷನ್. ನೀವು pH ವ್ಯಾಲ್ಯೂ ಕಂಡುಹಿಡಿಯೋದಾದರೆ ಇದೇ pH ವ್ಯಾಲ್ಯೂ ಸಿಗಬೇಕು ನಿಮಗೆ. ಈಗ ಈ ವ್ಯಾಲ್ಯೂ ಇಟ್ಕೊಂಡು pH ಕಂಡುಹಿಡಿರಿ. ಇದು ನಿಮಗೆ H+ ಅಯಾನ್ ಕಾನ್ಸಂಟ್ರೇಷನ್.
H ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಸಿಕ್ತಲ್ವಾ, ಈ ವ್ಯಾಲ್ಯೂನ ನೀವು ಪಿ ಎಚ್ ಕಂಡಿಡಿದ್ರೆ ನಿಮಗೆ 6.8 ಸಿಗಬೇಕು. ಅದಕ್ಕೇನೆ ನಾವು ಈ ಒಂದು ಮೆಥಡಾಲಜಿನ ಫಾಲೋ ಮಾಡೋದು. ನೋಡ್ಕೊಳ್ಳಿ ಬೇಕಾದ್ರೆ 1.5 ಇಂಟು 10⁻⁻7 ಕರೆಕ್ಟಾ? 1.585 ಇಂಟು 10⁻⁻7 ಇದು ನಿಮ್ಮ H ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್. ಇದನ್ನ ಇಟ್ಕೊಂಡ್ರೆ ನಿಮಗೆ ಪಿ ಎಚ್ ವಾಪಸ್ ಏನು ಸಿಗಬೇಕು? 6.8 ಸಿಗಬೇಕು. ಸಿಗುತ್ತಾ ನೋಡಿ ಪಿ ಎಚ್ ಇಸ್ ಈಕ್ವಲ್ ಟು ಮೈನಸ್ ಲಾಗ್ ಆಫ್, ಓಕೆನಾ? ಲಾಗ್ ಹೇಗೆ ತಗೊಳ್ಳೋದು? ಮೈನಸ್ ಲಾಗ್ ಆಫ್ 1.585. ಇಲ್ಲಿ ಒಂದೇ ಒಂದಿದೆ, ಕ್ಯಾರೆಕ್ಟರಿಸ್ಟಿಕ್ ಇಸ್ ಈಕ್ವಲ್ ಟು 1 ಅಂದರೆ ನಿಮ್ಮ ತಲೆಯಲ್ಲಿ ನೀವೇನು ಮಾಡಬೇಕು, ಅದನ್ನ 0 ಅಂತ ತಗೊಳ್ಬೇಕು. 1 ಇದ್ರೆ 1 - 1 ಫಾರ್ 0, ಲಾಗಿಗೆ 1 - 1 0, 0.15 ಈ ಥರ ಟೇಬಲ್ ಬರುತ್ತಲ್ಲ, ಅದರಲ್ಲಿ 15 ಅಂಡರ್ 8 ಅಂಡರ್ 5 ನೋಡ್ಕೊಳ್ಬೇಕು. ಅಂಡರ್ 8 ಆ್ಯಂಡ್ ಅಂಡರ್ 5 ನೋಡ್ಕೊಳ್ಬೇಕು. ಓಕೆ, 15 ಅಂಡರ್ 8 ಅಂಡರ್ 5 ನೋಡಿದಾಗ ಅಂಡರ್ 8 1587, 15 ಅಂಡರ್ 8 1987, ಅಂಡರ್ 8 ಅಂಡರ್ 5 14, 1987ಗೆ 14 ಆ್ಯಡ್ ಮಾಡಬೇಕು. 1 0 it is 0.2001. okay, minus into minus plus 7, ಹತ್ತರಿಂದ 1 ಕಳೆದ್ರೆ ಎಷ್ಟಪ್ಪ? 9. ಇಲ್ಲಿ 9, ಇಲ್ಲಿ 9, ಇಲ್ಲಿ 9ರಿಂದ 2 ಕಳೆದ್ರೆ ಎಷ್ಟು? 7. 6. 6.799 ಅಂದರೆ 6.8 ಸಿಗ್ತಾ ನಿಮಗೆ ಪಿ ಎಚ್? ನಿಮಗೊಂದು ಕ್ವೆಶ್ಚನ್ ಇತ್ತಲ್ಲ, ಏನು ಹೇಳಿ ಕ್ವೆಶ್ಚನ್? ನಿಮಗೆ ನಾನಿಲ್ಲಿ ಹೇಳ್ಕೊಟ್ಟಿದ್ದೆ +1 -1 ಮಾಡಬೇಕು ಮೇಡಮ್, ಡೈರೆಕ್ಟಾಗಿ ಆ್ಯಂಟಿಲಾಗ್ ಹಿಂಗೆ ತಗೋಬೋದಲ್ಲ. ನೋಡಿ ಸಿಗುತ್ತಾ ನಿಮಗೆ? ನೀವು ಆ್ಯಂಟಿಲಾಗ್ 6.8ಗೆ ತಗೊಂಡ್ರೆ -6ನ 10⁻⁻6 ಅಂತ ಹೇಳಿ ಬರ್ದು ನೀವೇನೇ ಕ್ಯಾಲ್ಕುಲೇಷನ್ ಮಾಡಿದ್ರು ನಿಮಗೆ ಆ ಉತ್ತರದಲ್ಲಿ 6.8 ಸಿಗಲ್ಲ. ಅರ್ಥ ಆಗ್ತಿದೆಯಾ? ಸೊ ಆ್ಯಂಟಿಲಾಗನ್ನು ನೀವು ಏನು ತಗೋತೀರಾ ಅದು ಕರೆಕ್ಟ್ ಇದೆಯೋ ಇಲ್ವೋ ಅಂತ ಹೇಳಿ ಚೆಕ್ ಮಾಡಬೇಕು ಅಂದರೆ ನಿಮಗೆ ಸಿಕ್ಕಿರುವ ಆ್ಯಂಟಿಲಾಗ್ ವ್ಯಾಲ್ಯೂಗೆ ನೀವು ಪಿ ಎಚ್ ಕಂಡುಹಿಡ್ಕೊಳ್ಳಿ. ಕ್ವೆಶನಲ್ಲಿ ಅದೇ ಪಿ ಎಚ್ ಬಂತು ಅಂದರೆ ನೀವು ಮಾಡಿರೋ ಮೆಥಡ್ ಕರೆಕ್ಟ್ ಅಂತ ಹೇಳಿ. 100% ಅಲ್ವಾ? ಸೊ ದಿಸ್ ಇಸ್ ಅ ವೆರಿಫಿಕೇಶನ್. ನಾನು ಏನಕ್ಕೆ ಈ ವೆರಿಫೈ ಮಾಡಿದೆ ಅಂದರೆ ಈ ಥರ ಎಲ್ಲ ಹೇಳ್ಕೊಟ್ಟೆ ಮಕ್ಕಳೇ. 0.68 +1 -1 ಅಂತ ಹೇಳಿ ಮಾಡಿ, -1 -6 -7 ಆಗುತ್ತೆ, ಇದು +2 ಆಗುತ್ತೆ. ಇದೆಲ್ಲ ಹೇಳ್ಕೊಟ್ಟಾಗ ತುಂಬ ಜನ ಮಕ್ಕಳಿಗೆ ಏನಕ್ಕೆ ಆ್ಯಡ್ ಮಾಡಬೇಕು, ಅಥವಾ ಏನಕ್ಕೆ ಮಾಡಬೇಕು, ಸಹಜವಾದಂಥ ಕ್ವೆಶನ್ಸ್ಗಳು ಸಿಗುತ್ತೆ. ಸೊ ಏನಕ್ಕೆ ಮಾಡಬೇಕು ಅಂತ ಹೇಳಿದ್ರೆ, ಇಫ್ ಯು ಕಾಂಟ್ ಟೇಕ್ ದ ಡೈರೆಕ್ಟ್ ವ್ಯಾಲ್ಯೂ ತಗೊಂಡು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಕ್ವೆಶ್ಚನಲ್ಲಿ ಏನು ಪಿ ಎಚ್ ಕೇಳಿರ್ತಾರೆ ಅದು ನೀವು ವಾಪಸ್ ಜನ್ರೇಟ್ ಮಾಡಬೇಕು ನಿಮ್ಮ ಆನ್ಸರ್ನಿಂದ. ಆ್ಯಂಟಿಲಾಗ್ ಏನು ಕಂಡುಹಿಡಿತಿರಲ್ವಾ, ಇದನ್ನ ಇಟ್ಕೊಂಡು ನೀವು ಪಿ ಎಚ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಅವ್ರು ಕೇಳಿರೋ ಪಿ ಎಚ್ ನಿಮಗೆ ಸಿಗಬೇಕು. ಈಗ ನೋಡಿ, ನನಗೆ ಈ ವ್ಯಾಲ್ಯೂ ಬಂತು, ಈ ವ್ಯಾಲ್ಯೂ ಬಂದ ತಕ್ಷಣ ನಾನು ಪಿ ಎಚ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಏನು ಕ್ವೆಶನಲ್ಲಿ ಕೇಳಿದರೆ ಆ ಪಿ ಎಚ್ ವ್ಯಾಲ್ಯೂ ನನಗೆ ಸಿಗ್ತಾ ಇದೆ ಅಂದರೆ ನನ್ನ ಆ್ಯಂಟಿಲಾಗ್ ನಾನು ಏನು ಕಂಡುಹಿಡಿದಿದ್ದೀನಿ ಆನ್ಸರು ಇದು ಕರೆಕ್ಟ್ ಅಂತ ಹೇಳಿ, ಮೆಥಡ್ ಇಸ್ ಆಲ್ಸೋ ಕರೆಕ್ಟ್ ಅಂತ ಹೇಳಿ. ಆಯಿತಾ? ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ ಪುರಾಣ. ನೆಕ್ಸ್ಟ್ ಹೋಗೋಣ. ಬ್ಲ್ಯಾಕ್ ಕಾಫಿ ರಿಯಲಿ ನೀಡೆಡ್ ನೌ. ಬ್ಲ್ಯಾಕ್ ಕಾಫಿ ಇಸ್ ರಿಯಲಿ ನೀಡೆಡ್ ನೌ. ಪಿ ಎಚ್ ವ್ಯಾಲ್ಯೂ 5.0. ಹಾಗಾದರೆ ಕ್ಯಾಲ್ಕುಲೇಟ್ ಮಾಡಿ H ಪ್ಲಸ್ ಕಾನ್ಸಂಟ್ರೇಷನ್ ಎಷ್ಟು ಅಂತ ಹೇಳಿ. ಫಾರ್ಮುಲಾ ಹಾಕಿ, ಪಿ ಎಚ್ ಇಸ್ ಈಕ್ವಲ್ ಟು ಮೈನಸ್ ಲಾಗ್ ಆಫ್ H ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್. ನನಗೆ H ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಕಂಡುಹಿಡಬೇಕು. ಲಾಗ್ ಈಚೆ ಬಂದಾಗ ಆ್ಯಂಟಿ ಲಾಗ್ ಆಗುತ್ತೆ, ಮೈನಸ್ ಪಿ ಎಚ್ ವ್ಯಾಲ್ಯೂ ಆಯಿತು.
ಆಂಟಿಲಾಗ್ ವ್ಯಾಲ್ಯೂ ಅಂತ ಹೇಳಿದ್ರೆ ಸೊ pH ವ್ಯಾಲ್ಯೂ -5 ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಇಲ್ಲಿ ಬರೀ -5 ಇದೆ, 5.0 ಅಷ್ಟೇ ಇದೆ, 5.0 ಇದೆ. ಸೊ ಇದನ್ನು ನೀವೇನು ಮಾಡ್ಬೋದು, ಈಗ -5.1 ಇತ್ತು ಅಂತ ಹೇಳಿದ್ರೆ -5 -0.1 +1 -1 ಹೀಗೆ ಬರ್ಕೊಳ್ಳೋದು. -5 -1 ನಾನು -6 ಅಂತ ಹೇಳಿ ಬರಿಬೋದು. 1 ಇಂದ 0.1 ಹೋದ್ರೆ 0.9 ಅಂತ ಹೇಳಿ ಬರ್ಕೊಳ್ಬೋದು. ಹೀಗೆಲ್ಲ ಮಾಡ್ಬೋದು. 5 ಸಮಥಿಂಗ್ ಇತ್ತು ಅಂತ ಹೇಳಿದ್ರೆ +1 -1 ಆ್ಯಡ್ ಮಾಡ್ಕೋಬೋದು. ಓಕೆನಾ? ಈಗ 5 ಏನು ಇಲ್ಲ, ಬರೀ 5 ಅಷ್ಟೇ ಇದೆ ಇಲ್ಲಿ ಅಂತ ಹೇಳಿದ್ರೆ 5.0 ಅಂತ ಅರ್ಥ, ಮೈನಸ್ ಅಂತ ಅರ್ಥ. ಇದರ ಅರ್ಥ ನೀವು ಇದನ್ನ ಡೈರೆಕ್ಟ್ ಆಗಿ ಆಂಟಿಲಾಗ್ ಆಫ್ 0 ಪ್ಲಸ್ ಆಂಟಿಲಾಗ್ ಆಫ್ 5 ಬಾರ್ ಹೀಗೆ ನೋಡ್ಕೊಳ್ಳಿ ಅಂತ. ದಿಸ್ ಇಸ್ ಈಕ್ವಲ್ ಟು ಆಂಟಿಲಾಗ್ ಆಫ್ 5 ಬಾರ್ ಅಂತ ಹೇಳಿದ್ರೆ 10 ಪವರ್ -5, 0 ಅಂತ ಹೇಳಿದ್ರೆ 1. ಆಂಟಿಲಾಗ್ ಆಫ್ 0 ನೀವು ಟೇಬಲ್ ಅಲ್ಲಿ ಬೇಕಾದ್ರೆ ನೋಡ್ಕೊಳ್ಳಿ. Antilog of 0 excuse me, it's 1000 ad actually. Okay, this is 1000, this is 10 to the power antilog of 5 bar ಅಥವಾ -5 ಅನ್ನ 5 ಬಾರ್ ಅಂತ ಹೇಳಿ ಬರಬಹುದು. 10 to the power -5. 0 ಅಂತ ಹೇಳಿದ್ರೆ ಅಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಏನೂ ಇಲ್ಲ. ಸೊ ಯು ಹ್ಯಾವ್ ಟು ಇನ್ ಯೋರ್ ಮೈಂಡ್ ಹೇಗೆ ಲಾಗಿಗೆ ಸಬ್ಟ್ರಾಕ್ಟ್ ಮಾಡ್ತೀರಾ, ಆಂಟಿಲಾಗಿಗೆ ನೀವು ಆ್ಯಡ್ ಮಾಡ್ತೀರಾ. ಸೊ ಕೊಟ್ಟಿರುವ ವ್ಯಾಲ್ಯೂನಲ್ಲಿ ಒಂದು ಪಾಯಿಂಟ್ ಆದ ಮೇಲೆ ನೀವು ಒಂದು ಡಿಜಿಟ್ ಆದ ಮೇಲೆ ನೀವು ಪಾಯಿಂಟ್ ಅನ್ನು ಆ್ಯಡ್ ಮಾಡ್ತಾ ಇದ್ದೀರಾ. ಯಾಕೆಂದ್ರೆ ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಎಷ್ಟಿದೆಯೋ ಅದಕ್ಕೆ ಕರೆಕ್ಟಾಗಿ ನಾವು ಪಾಯಿಂಟ್ ಅನ್ನು ಹಾಕುವಂಥದ್ದು. ಇಸ್ ದಾಟ್ ಕ್ಲಿಯರ್ ಮೇಡಮ್? ಈಗ ಕ್ಯಾರೆಕ್ಟರಿಸ್ಟಿಕ್ ಬಂದು ಈ ಥರ ಇತ್ತು ಅಂದ್ಕೊಳ್ಳಿ. ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಯಾವಾಗಲೂ ಕೂಡ ಅಪ್ರಾಕ್ಸಿಮೇಟ್ಲಿ 0ನೇ ಇರುತ್ತೆ. ಸೊ ಇಟ್ಸ್ ಲೈಕ್ 1.005 × 10⁻⁵. ಕ್ಲಿಯರ್? ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅವರು? ಒಂದು ಪ್ರಾಬ್ಲಮ್, ಎರಡು ಪ್ರಾಬ್ಲಮ್ ಅದು ಅಷ್ಟು ಈಸಿಯಾಗಿ ಅರ್ಥ ಆಗಲ್ಲ, ನೀವು ಮಾಡಬೇಕು ಪ್ರಾಬ್ಲಮ್. ಟೊಮ್ಯಾಟೊ ಜ್ಯೂಸ್ 4.8 ಟೊಮ್ಯಾಟೊ ಜ್ಯೂಸ್ ಇದು. ದಿಸ್ ಇಸ್ ದ ಕ್ವೆಶನ್ ಫ್ರಮ್ ಯುವರ್ NCERT ಎಕ್ಸಸೈಸ್. ಆಯ್ತಾ, ನಾನು ಹುಡ್ಕೊಂಡು ಬಂದಿಲ್ಲ. 4.2 ಟೊಮ್ಯಾಟೊ ಜ್ಯೂಸ್ದು pH ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಕಂಡುಹಿಡಿಯಬೇಕು. Find H plus if pH of tomato juice is equal to 4.2. ಮಾಡೋಣ ಮಕ್ಕಳೇ? ಓಕೆ, log is equal to hydrogen ion concentration. Log of hydrogen ion concentration is minus pH. Minus ನಾಚಿಕ್ ತಗೋತೀರಾ. Therefore H is equal to antilog of minus pH. Minus pH. H plus concentration is equal to antilog of -4.2. ಕರೆಕ್ಟ್? ಇವಾಗ ಹೋಮ್ವರ್ಕ್ ಮಾಡ್ಕೊಳ್ಳಿ ಸೈಡಲ್ಲಿ. -4.2 ಅನ್ನು ನಾನು -4 -0.2 ಅಂತ ಸ್ಪ್ಲಿಟ್ ಮಾಡ್ಕೋತೇನೆ. ಆಮೇಲೆ +1 ಮತ್ತು -1 ಅಂತ ಹೇಳಿ ಅದಕ್ಕೆ ಆ್ಯಡ್ ಮಾಡ್ಕೋತೇನೆ. ಆಮೇಲೆ -4 -1 ಅನ್ನು ನಾನು -5 ಅಂತ ಹೇಳಿ ತಗೋತೇನೆ. 1ರಿಂದ 0.2 ಅನ್ನು ಸಬ್ಟ್ರಾಕ್ಟ್ ಮಾಡ್ಕೋತೀನಿ. ಆವಾಗ ನನಗೆ 0.8 ಸಿಗುತ್ತೆ, 5.8 ಆಗುತ್ತೆ ಅಲ್ವಾ? ಸೊ ಇದರ ಅರ್ಥ ಏನು? 5 - 0.8 ಅಂತ ಹೇಳಿ ಐ ಕ್ಯಾನ್ ಸ್ಪ್ಲಿಟ್ ಲೈಕ್ ದಿಸ್. ಸೊ 5 ಬಾರ್ ಅದನ್ನ ಬರಿಬೇಕಾದ್ರೆ 5 ಬಾರ್ 0.8 5 ಬಾರ್ 0.8 ಅಂತ ಹೇಳಿ. ಇದರಲ್ಲಿ 5 ಬಾರ್ ಅಂತ ಹೇಳಿದ್ರೆ ಆಂಟಿಲಾಗ್ ಕಂಡುಹಿಡಿಬೇಕಾದ್ರೆ ಹೇಳ್ಕೊಡ್ತೀನಿ ನೋಡಿ ಇವಾಗ.
ಇಲ್ಲಿ ಏನಾಯಿತು ಆಂಟಿಲಾಗ್ ಆಫ್ 5/8 ಆಯಿತು. ಸೊ ವಿಚ್ ಇಸ್ ಈಕ್ವಲ್ ಟು 5 ಬಾರ್ ಅನ್ನೋದು 10⁻⁻5 ಹೋಗುತ್ತೆ. 0.8ಗೆ ನೀವು ಆಂಟಿಲಾಗ್ ಟೇಬಲ್ ಚೆಕ್ ಮಾಡಬೇಕು. 0.8ಗೆ ಆಂಟಿಲಾಗ್ ಟೇಬಲ್ 0.08ಗೆ ಹೋಗಬೇಡಿ, ಆಂಟಿಲಾಗ್ 0.8 ನೋಡ್ಕೊಳ್ಳಿ. .8 6310. ಸೊ 6310 ಬರೀತೀರ. ಆಮೇಲೆ ಇದನ್ನ ನೀವು ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡ್ತೀರ. ನೀವು ಟೇಬಲ್ನಲ್ಲಿ ವ್ಯಾಲ್ಯೂ ಚೆಕ್ ಮಾಡಿರೋದು 0.8ಗೆ. ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಏನೂ ಇಲ್ಲ, ಬರೀ 0 ಇದೆ. ಅಂದರೆ ನೀವು ಮೈಂಡಲ್ಲಿ 1 ಅಂತ ಹೇಳೋದು ಪಾಯಿಂಟನ್ನು ಇಟ್ಕೊಳ್ಳಿ. ಆ 1ಅನ್ನು ಫಸ್ಟ್ ನಂಬರ್ ಆದ ಮೇಲೆ ಆ್ಯಡ್ ಮಾಡಿ. 6.310 into 10⁻⁻5. This is where your value lies. ಏನು ಕಂಡಿಡಿದ್ರೆ ಇಷ್ಟೊತ್ತು? H plus ion concentration ಕಂಡಿಡಿದ್ರೆ. Is that clear? Next, lemon juice. The last one. ಇದ್ರ ಜೊತೆಗೆ ನಿಮಗೆ ಗೊತ್ತಾಗಬೇಕು ಹೇಗೆ ಆಂಟಿಲಾಗ್ ಕಂಡುಹಿಡಿಯೋದು ಅಂತ ಹೇಳಿ. ಲೆಮನ್ ಜ್ಯೂಸ್ ಆಫ್ 2.2. ಲೆಮನ್ ಜ್ಯೂಸ್ ಆಫ್ 2.2. Calculate H plus ion concentration. ಮಾಡೋಣ. pH is equal to minus log of H plus. pH value is 2.2 minus log of H plus. Nothing but log of H plus is equal to minus 2.2. H plus is equal to anti-log of minus 2.2. Correct? Now, side work. Minus 2.2 can be written as minus 2 minus 0.2. And for this, you're adding plus 1, minus 1. Minus 1 minus 2. 3 bar. Minus 3. Point. 1 ರಿಂದ 0.2 ನ ಕಳೆದ್ರೆ 8. 0.8. ಸೊ 3.8 ಅಂತ ಹೇಳಿ ಬರ್ಕೊಳ್ತೀರ. ಇಲ್ಲ ನಿಮಗೆ ಅರ್ಥ ಆಗಲ್ಲ ಅಂದರೆ minus 3 plus 0.8 ಹೀಗೆ ಬರ್ಕೊಳ್ತೀರ. ಓಕೆ, ಸೊ ಆಂಟಿಲಾಗ್ ಆಫ್ 3 bar 0.8. ಸೊ ಆಂಟಿಲಾಗ್ ಆಫ್ 3, therefore H plus concentration. ಆಂಟಿಲಾಗ್ ಆಫ್ 3 bar ಅಂತ ಹೇಳಿದ್ರೆ 10⁻⁻3. 0.8 in antilog table. 0.8. 0.8 6310. ಓಕೆ, 6310. ಇಲ್ಲಿ 0.8 ಅಂತ ಹೇಳೋ ಜಾಗದಲ್ಲಿ ನೋಡಿ, ನೀವು ಎಲ್ಲಿ ಯಾವ ವ್ಯಾಲ್ಯೂಗೆ ಆಂಟಿಲಾಗ್ ಟೇಬಲ್ ನೋಡಿರ್ತೀರ ಅಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಇಸ್ 0 ಅಂತ ಹೇಳಿದ್ರೆ ನಿಮ್ಮ ತಲೆಯಲ್ಲಿ 1ಅನ್ನು ಆ್ಯಡ್ ಮಾಡಬೇಕು. ಎಲ್ಲಿ ಆಫ್ಟರ್ 1 ಡಿಜಿಟ್ ಪಾಯಿಂಟನ್ನು ಆ್ಯಡ್ ಮಾಡಬೇಕು ಅಂತ. ಸೊ 6.310 into 10⁻⁻3. This is the answer. I'm very sure that the answers what I've expressed on the board is correct. ಕೆಲವೊಂದು ವೇರಿಯೇಷನ್ಸ್ ಅಪ್ರಾಕ್ಸಿಮೇಟ್ಲಿ ಇರ್ಬೋದು. ಎಲ್ಲಿ ಅಂದರೆ 4th ಅಥವಾ 3rd ಡೆಸಿಮಲ್ ಪ್ಲೇಸಸ್ನಲ್ಲಿ. 1st, 2nd, 3rd ಡೆಸಿಮಲ್ ಪ್ಲೇಸಸ್ ಕರೆಕ್ಟಾಗೇ ಇರುತ್ತೆ. ಸೊ
That's about antilog calculations and concentration of H plus ion. So ನಿಮಗೆ ಕರೆಕ್ಟಾಗಿ ಈ ಫ್ಲೋ ಆಫ್ ದ ಟಾಪಿಕ್ ಯಾವ ಥರ ಇರಬೇಕು ನಾನು ಆ ಥರನೇ ಐ ಹ್ಯಾವ್ ಇನ್ಕ್ಲೂಡೆಡ್ ಮ್ಯಾಕ್ಸಿಮಮ್ ವೆರೈಟಿ. ಇನ್ನೂ ಕೂಡ ವೆರೈಟೀಸ್ ಆಫ್ PH ಆ್ಯಂಡ್ POH ಕ್ಯಾಲ್ಕುಲೇಷನ್ಸ್ ತುಂಬ ಇದೆ ಮಕ್ಕಳೇ. ಲೈಕ್ ದೇ ಕ್ಯಾನ್ ಆಸ್ಕ್ ಫ್ರಮ್ ವೇರಿಯಸ್ ಕನೆಕ್ಟಿವ್ ಟಾಪಿಕ್. ನಾವು ಅದನ್ನ ಮುಂದೆ ಮ್ಯಾರಥಾನ್ ಕ್ಲಾಸ್ನಲ್ಲಿ ಅಥವಾ ಲೈವ್ ಕ್ಲಾಸ್ನಲ್ಲೆಲ್ಲ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಬಟ್ ಇವಾಗ ಸದ್ಯಕ್ಕೆ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ, ಬೋರ್ಡ್ ಪಾಯಿಂಟ್ ಆಫ್ ವ್ಯೂ ಇಂದ ಇದು ಈ ಕ್ವೆಶನ್ಸ್ಗಳು ಇಸ್ ಇನಫ್. ಹಾಗಾದರೆ ಮುಂದೆ ನೋಡೋಣ ಅಯೋನೈಸೇಷನ್ ಕಾನ್ಸ್ಟೆಂಟ್ ಆಫ್ ವೀಕ್ ಆ್ಯಸಿಡ್. ಅಯೋನೈಸೇಷನ್ ಕಾನ್ಸ್ಟೆಂಟ್ ಆಫ್ ವೀಕ್ ಆ್ಯಸಿಡ್ಸ್, ಫಸ್ಟ್ ಆಫ್ ಆಲ್ ಇದನ್ನ ನಾವು ಯಾಕೆ ಸ್ಟಡಿ ಮಾಡಬೇಕು? ಈಗ ಕಾನ್ಸಂಟ್ರೇಟೆಡ್ ಆ್ಯಸಿಡ್ಸ್ ತಗೊಳ್ಳಿ, ಸಲ್ಫ್ಯೂರಿಕ್ ಆ್ಯಸಿಡ್, HCl, ದೇ ವಿಲ್ ಅಂಡರ್ಗೋ ಅಯೋನೈಸೇಷನ್ ಕಂಪ್ಲೀಟ್ಲಿ ಅಂತ ಹೇಳಿ ಅಸ್ಯೂಮ್ ಮಾಡಲಾಗುತ್ತೆ. ಅಂದರೆ ಅವರು ಒಂದೇ ಸ್ಟೆಪ್ನಲ್ಲಿ ಜಾಸ್ತಿ H+ ಅಯಾನ್ಸನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಕೆಪಬಲ್ ಇದ್ದಾರೆ. ಸೊ HCl ತಗೊಳ್ಳೋದಾದರೆ, ಇಫ್ ಯು ಟೇಕ್ ಒಂದು 50 ಮಾಲಿಕ್ಯೂಲ್ಸ್ ಆಫ್ HCl ತಗೋತೀರಾ ಅನ್ಕೊಳ್ಳಿ, ನಿಮಗೆ 50 H+, 50 Cl- ಸಿಗುತ್ತೆ ಅಂದರೆ ರಿಯಾಕ್ಷನ್ ಕಂಪ್ಲೀಟ್ ಆಯಿತು ಅಂತ ಅರ್ಥ. ಓಕೆನಾ? H2SO4 ಡಿಸೋಸಿಯೇಷನ್ ಆಗುತ್ತೆ 2 ಸ್ಟೆಪ್ನಲ್ಲಿ. ಫಸ್ಟಿಗೆ H2SO4 ಬಂದ್ಬಿಟ್ಟು ಜಾಸ್ತಿ H+ ಮತ್ತು HSO4- ಅಯಾನ್ ಅನ್ನು ಕೊಡುತ್ತೆ. ಸೆಕೆಂಡ್ ಸ್ಟೆಪ್ ಇದೆಯಲ್ಲ HSO4- ಅಯಾನ್, ಇಲ್ಲಿ ಅದು ಸಲ್ಫೇಟ್ 2- ಮತ್ತೆ H+ ಅಂತ ಹೇಳಿರುತ್ತೆ. ಈ ಸ್ಟೆಪ್ ದಿಸ್ ಯು ಕ್ಯಾನ್ ಫೈಂಡ್ ಇಕ್ವಿಲಿಬ್ರಿಯಮ್ ವಿತ್ ಸಲ್ಫ್ಯೂರಿಕ್ ಆ್ಯಸಿಡ್. ಅಂದರೆ ಒಂದೊಂದು ಆ್ಯಸಿಡ್ನಲ್ಲಿ ಒಂದೊಂದು ಥರನ ಮೇಡಮ್? ಇಲ್ಲ, ಸ್ಟ್ರಾಂಗ್ ಆ್ಯಸಿಡ್ಸ್ ಅಂತ ಹೇಳಿ ಏನು ಕರಿತೀವಿ ಅದು ಎಲ್ಲವುಗಳು ಕೂಡ ಮೊದಲನೇ ಸ್ಟೆಪ್ನಲ್ಲೇ. ಈಗ ಇದಕ್ಕೆ ಎರಡನೇ ಸ್ಟೆಪ್ ಅವಶ್ಯಕತೆ ಇಲ್ಲ, ಬಿಕಾಸ್ ಒಂದೇ ಹೈಡ್ರೋಜನ್ ಇರೋದು. ಈಗ H2SO4ಗೆ ಹೈಡ್ರೋಜನ್ ಕೊಡಬೇಕು ಅನ್ನೋದು ಫಸ್ಟ್ ಸ್ಟೆಪ್ನಲ್ಲಿ ಕೊಡುತ್ತೆ. ಸೊ ಇದನ್ನು ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಸ್ಟೆಪ್ 1 ಅಂತೀವಿ. ಇದು ಎರಡನೇ ಸ್ಟೆಪ್ನಲ್ಲಿ ಹೈಡ್ರೋಜನ್ ಮತ್ತೆ ಸ್ವಲ್ಪ H+ ಅನ್ನು ಕೊಡುತ್ತೆ. ಅದೇ ಥರ ಇವಾಗ ನಾನು H3PO4 ತಗೊಂಡ್ರೆ, H3PO4 ತಗೊಂಡ್ರೆ ಇದು 3 ಸ್ಟೆಪ್ಸ್ ಆಗಿ ಹೈಡ್ರೋಜನ್ ಅಯಾನ್ನ ಕೊಡುತ್ತೆ. ಸೊ ಎಷ್ಟೇ ಸ್ಟೆಪ್ಗಳನ್ನ ಕೊಡಲಿ, ಇಟ್ ಇಸ್ ಫೌಂಡ್ ದ್ಯಾಟ್ ಅದು ನಾವು ಬೇಸಿಕ್ ಆ್ಯಸಿಡ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಬರುತ್ತೆ, ಪಾಲಿಪ್ರೋಟಿಕ್ ಆ್ಯಸಿಡ್, ಪಾಲಿಬೇಸಿಕ್ ಆ್ಯಸಿಡ್, ಅಲ್ಲಿ ನಾನು ಹೇಳ್ಕೊಡ್ತೀನಿ. ಬಟ್ ನೆನ್ಪಿಟ್ಕೊಳ್ಳಿ, ಸ್ಟ್ರಾಂಗ್ ಆ್ಯಸಿಡ್ಸ್ಗಳು ಇನ್ ದ ವೆರಿ ಫಸ್ಟ್ ಸ್ಟೆಪ್ ವಿಲ್ ಗಿವ್ ಯು ಮೆಜಾರಿಟಿ ಆಫ್ H+ ಅಯಾನ್ಸ್. ಅವ್ರು ಜಾಸ್ತಿ ಡಿಸೋಸಿಯೇಟ್ ಆಗ್ತಾರೆ, ಮೆಜಾರಿಟಿ ಆಫ್ H+ ಅಯಾನ್ಸ್ನ ಅವರು ಕೊಡಲಿಕ್ಕೆ ರೆಡಿ ಇದ್ದಾರೆ. ಅಂದರೆ ಅಲ್ಲಿ ಇಕ್ವಿಲಿಬ್ರಿಯಮ್ನ ನೀವು ನೋಡೋಕ್ಕೆ ಸಾಧ್ಯ ಇಲ್ಲ. ಈವನ್ ಇನ್ ದ ಕೇಸ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್ ಸೆಕೆಂಡ್ ಸ್ಟೆಪ್ನಲ್ಲಿ ಇಕ್ವಿಲಿಬ್ರಿಯಮ್ ಇದ್ರೂ ಕೂಡ ಆಲ್ಮೋಸ್ಟ್ ರಿಯಾಕ್ಷನ್ ಫಸ್ಟ್ ಸ್ಟೆಪ್ನಲ್ಲೇ ಸಿಕ್ಕಾಪಟ್ಟೆ ಜಾಸ್ತಿ H+ ಅನ್ನು ಕೊಡುತ್ತೆ. ನೀವು ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಫಾರ್ ದ ಫಸ್ಟ್ ಸ್ಟೆಪ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ, ಇಟ್ಸ್ ಟೂ ಹೈ. ಅಂದರೆ ಈ ಸ್ಟೆಪ್ನಲ್ಲಿ ನಿಮಗೇನು H+ ಕೊಡುತ್ತಲ್ವಾ, ದಟ್ ಇಟ್ ಸೆಲ್ಫ್ ಇಸ್ ಕನ್ಸಿಡರ್ಡ್ ಆಸ್ ದಿ ಸಿಂಗಲ್ ಸ್ಟೆಪ್. ಇದರಲ್ಲಿ ಏನು H+ ಕೊಡುತ್ತೆ ತುಂಬ ಲೆಸ್. ಹಾಗಾಗಿ ಸಲ್ಫ್ಯೂರಿಕ್ ಆ್ಯಸಿಡ್ನ ಕೂಡ ನಾವು ಸ್ಟೆಪ್ 1 ಕನ್ಸಿಡರ್ ಮಾಡ್ತೀವಿ. ಸೊ ಸ್ಟ್ರಾಂಗ್ ಆ್ಯಸಿಡ್ಸ್ಗಳು ಕಂಪ್ಲೀಟ್ ಆಗಿ ಅಯೋನೈಸೇಷನನ್ನು ಕೊಡೋದ್ರಿಂದ, ಅಯೋನೈಸೇಷನ್ಗೆ ಒಳಗಾಗೋದ್ರಿಂದ ಅಲ್ಲಿ ಇಕ್ವಿಲಿಬ್ರಿಯಮ್ನ ನೋಡುವಂತಹ ಚಾನ್ಸಸ್ ತುಂಬ ಕಡಿಮೆ. ಹಾಗಾಗಿ ಐ ಆಮ್ ಇರೇಸಿಂಗ್ ದಿಸ್ ಪಾರ್ಟ್. ಹಾಗಾದರೆ ಏನಕ್ಕಪ್ಪ ನಾವು ಇದನ್ನ ಕಲಿಬೇಕು? ವಿ ಆರ್ ಲರ್ನಿಂಗ್ ಇಕ್ವಿಲಿಬ್ರಿಯಮ್ ಇನ್ ಅಯಾನ್ಸ್, ಅಯಾನಿಕ್ ಇಕ್ವಿಲಿಬ್ರಿಯಮ್. ಆ್ಯಸಿಡ್ಸ್ಗಳು ಅಯಾನಿಕ್ ಫಾರ್ಮ್ನಲ್ಲಿ ತಗೊಂಡಾಗ ಅಲ್ಲಿ ಹೇಗೆ ಇಕ್ವಿಲಿಬ್ರಿಯಮ್ ಆಗುತ್ತೆ ಅಂತ ಹೇಳಿ. ಬಟ್ ಯಾವ ಆ್ಯಸಿಡ್ ಇಲ್ಲಿ? ವೀಕ್ ಆ್ಯಸಿಡ್ಸ್. ಯಾಕೆ ಅಂದರೆ, ಇಫ್ ಐ ಕನ್ಸಿಡರ್ ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ, ದಿಸ್ ಇಸ್ ಓನ್ಲಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ಓಕೆ, ಎಕ್ಸಾಂಪಲ್ ತಗೋತಾ ಇದ್ದೀನಿ, ಅಸಿಟಿಕ್ ಆ್ಯಸಿಡ್, ವೀಕೆಸ್ಟ್ ಆ್ಯಸಿಡ್ ವಿಚ್ ಇಸ್ ಕ್ವೈಟ್ ಕಾಮನ್ ಎಮಂಗ್ ಅಸ್. ಇದು ಡಿಸೋಸಿಯೇಟ್ ಆಗಿ ಅಸಿಟೇಟ್ ಅಯಾನ್ ಕೊಡುತ್ತೆ ಮತ್ತೆ H+ ಕೊಡುತ್ತೆ. ನೋಡಿ, ಅಸಿಟಿಕ್ ಆ್ಯಸಿಡ್ ಅಂತ ಹೇಳೋದು ತುಂಬ ವೀಕ್ ಆ್ಯಸಿಡ್ ಆಗಿರೋದ್ರಿಂದ, ನಾಟ್ ಆಲ್ ದಿ ಅಸಿಟಿಕ್ ಆ್ಯಸಿಡ್, ನೀವೊಂದು 100 ಮಾಲಿಕ್ಯೂಲ್ಸ್ ಆಫ್ ಅಸಿಟಿಕ್ ಆ್ಯಸಿಡ್ ತಗೋತೀರಾ ಅನ್ಕೊಳ್ಳಿ, 100ರಲ್ಲಿ ಬರೀ 20 ಮಾಲಿಕ್ಯೂಲ್ಸ್ ಅಷ್ಟೇ ಡಿಸೋಸಿಯೇಟ್ ಆಗಿ ಅಸಿಟೇಟ್ ಅಯಾನ್ ಮತ್ತೆ H+ ಅಯಾನ್ ಕೊಡುತ್ತೆ. ಇನ್ನು 80 ಮಾಲಿಕ್ಯೂಲ್ಸ್ಗಳು ಹಾಗೇ ಉಳ್ಕೊಳ್ಳುತ್ತೆ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಈ 100ರಲ್ಲಿ 80, 20 ಅಂತ ಹೇಳೋದು ಕಾನ್ಸ್ಟೆಂಟ್ ಆಗಿಬಿಡುತ್ತೆ. ಸೊ ಒಂದು ಈಚೆಗೆ ಹೋಯಿತು ಅಂದರೆ ಸಿಮಿಲರ್ಲಿ ಈಚೆಯಿಂದ ಇನ್ನೊಂದು ಕಡೆಗೆ ಅಯಾನ್ಸ್ಗಳು ಹೋಗುತ್ತೆ. ಕಾನ್ಸಂಟ್ರೇಷನ್ ಏನು ಚೇಂಜ್ ಆಗಲ್ಲ. ಕಾನ್ಸಂಟ್ರೇಷನ್ ಆಫ್ ಆ್ಯಸಿಡು, ಕಾನ್ಸಂಟ್ರೇಷನ್ ಆಫ್ ಡಿಸೋಸಿಯೇಟೆಡ್ ಅಯಾನು ಸೇಮ್ ಆಗಿರುತ್ತೆ, ಸ್ಟಿಲ್ ಆಗಿರುತ್ತೆ. 1 ಗಂಟೆ ಬಿಟ್ಟು ನೋಡಿದ್ರು ಸರಿ, 2 ಗಂಟೆ ಬಿಟ್ಟು ನೋಡಿದ್ರು ಸರಿ, ಇವರಿಬ್ರು ಕಂಬೈನ್ ಆಗಿ ಒಂದು ಆ್ಯಸಿಡ್ ಕೊಡ್ತಾ ಇದ್ದಾರೆ. ಇನ್ನೇನು ಕಾನ್ಸಂಟ್ರೇಷನ್ ಈಚೆ ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಇಲ್ಲಿಂದ ಒಂದು ಅಯಾನು ಸ್ಪ್ಲಿಟ್ ಆಗಿ ಆಚೆಗೆ ಹೋಗುತ್ತೆ. ಸೊ ಈ ಪ್ರಾಸೆಸ್ ಕಂಟಿನ್ಯೂಸ್ ಆಗಬೇಕಾದ್ರೆ ಕಾನ್ಸಂಟ್ರೇಷನ್ ಟರ್ಮ್ ಏನಾಗುತ್ತೆ ಅಲ್ಲಿ ಕಾನ್ಸ್ಟೆಂಟ್ ಆಗಿ ಉಳ್ಕೊಳ್ಳುತ್ತೆ. ಕಾನ್ಸಂಟ್ರೇಷನ್ ಟರ್ಮ್ ಚೇಂಜ್ ಆಗಲ್ಲ ಅಂತ. ಸರಿನಾ? ಇದು ನಿಮಗೆ ಅರ್ಥ ಆಯ್ತು, ಕಾನ್ಸಂಟ್ರೇಷನ್ ಟರ್ಮ್ ಚೇಂಜ್ ಆಗಲ್ಲ ಅಂತ ಹೇಳಿ ನಿಮಗೆ ಗೊತ್ತಾಯ್ತು. ಇಲ್ಲಿ ನೀವು ಇಕ್ವಿಲಿಬ್ರಿಯಮ್ನ ನೋಡ್ತೀರಾ ಬಿಟ್ವೀನ್ ಡಿಸೋಸಿಯೇಟೆಡ್ ಅಯಾನ್ ಮತ್ತೆ ಅನ್ಡಿಸೋಸಿಯೇಟೆಡ್ ಆಸಿಡ್. ಸೊ ನಾನೇನು ಮಾಡ್ತೀನಿ, ಇವಾಗ ಇಕ್ವಿಲಿಬ್ರಿಯಮ್ದು ಎಕ್ಸ್ಪ್ರೆಷನ್ ಬರೀತೀನಿ.
ಇನ್ನು ಜನರಲ್ ವೇ, ಜನರಲ್ ಆಗಿ ನಾನು ಆಸಿಡ್ HA ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ಇಟ್ ಇಸ್ ಇನ್ ವಾಟರ್ ಡಿಸೋಸಿಯೇಟ್ಸ್ ಇಂಟು H+ ಅನ್ನ ಇದು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಇದೇನ್ ಮಾಡುತ್ತೆ, H ಅನ್ನ ಡೊನೇಟ್ ಮಾಡುತ್ತೆ, A- ಆಗುತ್ತೆ and this will become H3O+. ಸೊ ನೀವು ಹೇಗೆ ಬರೀತೀರಾ ಈಕ್ವಿಲಿಬ್ರಿಯಂ ಎಕ್ಸ್ಪ್ರೆಷನ್ ಅನ್ನ, Kc is equal to ಇದೇನಿದು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಫಾರ್ ಡಿಸೋಸಿಯೇಷನ್ ಆಫ್ ಅಯಾನ್ಸ್ ಅಂತ ಹೇಳಿ ಅನ್ಕೊಳ್ಳಿ ಇನ್ ಆಸಿಡ್. ಓಕೆ, ಇದು ಅಯೋನೈಸೇಷನ್ ಕಾನ್ಸ್ಟೆಂಟ್ ಅಲ್ಲ, ಇದು ಬರೀ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ನೆಗೆಟಿವ್ ಅಯಾನ್ ದಟ್ ಇಸ್ H3O+ A- divided by product of negative ion and product of positive ion ಅಥವಾ product of molar concentration of dissociated ion by molar concentration of undissociated acid into molar concentration of water. ಇದ್ರದ್ದು ವ್ಯಾಲ್ಯೂ ಯಾವಾಗಲೂ ಕಾನ್ಸ್ಟೆಂಟ್ ಇರುತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ, Kc into in dilute solution especially with weak acid, the value of concentration of water is going to be same. Then rest of the things you write as it is. Concentration of A minus concentration of H3O+ whole divided by concentration of HA. Now constant into constant ಏನಾಗುತ್ತೆ, a new constant, and that new constant is called as ionization constant of acid. So that is considered as Ka. So Ka ಅಂತ ಹೇಳೋದು ಯಾವುದಕ್ಕೆ ಈಕ್ವಲ್, dissociated ion, molar concentration of dissociated ion H3O+ divided by molar concentration of undissociated acid HA. ಸೊ ಇಲ್ಲಿ Ka ಈ ಎಕ್ಸ್ಪ್ರೆಷನ್ ಇಟ್ಕೊಂಡು ನೀವೇನ್ ಮಾಡ್ಬೋದು, ಈಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ ಆಫ್ ಇದೆಲ್ಲವನ್ನ ಕೂಡ ನೀವು ಕಂಡುಹಿಡ್ಕೊಳ್ಬಹುದು. ಈಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ ಆಫ್ ಆಲ್ ದ ಸ್ಪೀಷೀಸ್ ಯು ಕ್ಯಾನ್ ಫೈಂಡ್ ಔಟ್. ಲೆಟ್ ಮೀ ರೈಟ್ ದಿಸ್ A. ಓಕೆ, ಈಗ ಇದನ್ನ ಕಾನ್ಸೆಪ್ಟ್ ಅರ್ಥ ಆಯ್ತು ನಿಮಗೆ. ಇಲ್ಲಿ Ka ಅಂತ ಹೇಳಿದ್ರೆ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ಆಸಿಡ್ ಅಂತ ಹೇಳಿ ಕೂಡ ಗೊತ್ತಾಯ್ತು. ನೀವು ಬರ್ಕೊಳ್ಳಿಬೇಕಾದ್ರೆ ಯು ಕ್ಯಾನ್ ರೈಟ್ ಡೌನ್ Ka ಅಂತ ಹೇಳಿದ್ರೆ ಅಯೋನೈಸೇಷನ್ ಕಾನ್ಸ್ಟೆಂಟ್, ಸಮ್ಟೈಮ್ಸ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಅಂತಾನೂ ಕರೀತಾರೆ. ಅಯೋನೈಸೇಷನ್ ಕಾನ್ಸ್ಟೆಂಟ್ ಆಫ್ A stands for an acid. ನೋಡಿ, ಅಯೋನೈಸೇಷನ್ ಅಂದ್ರೆ ಸ್ಪ್ಲಿಟ್ ಆಗೋದು ಅಯಾನ್ಸ್ ಆಗಿ. ಡಿಸೋಸಿಯೇಷನ್ ಅಂತ ಹೇಳಿದ್ರೆ ಸ್ಪ್ಲಿಟ್ ಆಗಿರೋ ಅಯಾನ್ಸ್ಗಳು ಕಂಪ್ಲೀಟ್ ಆಗಿ ಡಿಸೋಸಿಯೇಟ್ ಆಗಿ ದೂರ ದೂರ ಹೋಗೋದು. ಈ ಎರಡು ವರ್ಡಿಗೆ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಒಂದು ಡಿಫ್ರೆನ್ಸ್ ಇದೆ. ಡಿಸೋಸಿಯೇಟ್ ಆಗೋನ ಸಪ್ರೇಟ್ ಆಗು, ಅಯೋನೈಸ್ ಆಗು ಅಂದ್ರೆ ಆಸಿಡ್ ಮಾಲಿಕ್ಯೂಲ್ಸ್ಗಳು ಕ್ಯಾಟಯೋನು ಆನಯೋನು ಕೊಡುವಂಥದ್ದು. ಸೊ ಬೆಟರ್ ಯು ಕಾಲ್ ದಿಸ್ ಆಸ್ ಅಯೋನೈಸೇಷನ್ ಕಾನ್ಸ್ಟೆಂಟ್ ಆಫ್ ಅನ್ ಆಸಿಡ್ ಅಂತ ಹೇಳಿ. ಈಗ ಈ Ka ವ್ಯಾಲ್ಯೂ ನಮ್ಗೆ ಎಲ್ಲಿ ಯೂಸ್ ಆಗುತ್ತೆ, ಥ್ರೂ ಔಟ್ ಯುವರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್ Ka ವ್ಯಾಲ್ಯೂ ನಿಮಗೆ ಯೂಸ್ ಆಗ್ತಾನೆ ಇರುತ್ತೆ. ನೋಡ್ಕೊಳ್ಳಿ, Ka ವ್ಯಾಲ್ಯೂ ಜಾಸ್ತಿ ಇತ್ತು ಅಂತ ಹೇಳಿದ್ರೆ, ಇಫ್ Ka ವ್ಯಾಲ್ಯೂ ಇಸ್ ಮೋರ್, ಓಕೆ, ಐ ಹ್ಯಾವ್ ರಿಟನ್ ಲೈಕ್ ದಿಸ್, ಬಟ್ ನಿಮಗೆ ಬೇಕು ಅಂದ್ರೆ ಐ ವಿಲ್ ರೈಟ್ ಇಟ್ ಇನ್ ಅ ಸೆಂಟೆನ್ಸ್. ಇಫ್ Ka ವ್ಯಾಲ್ಯೂ ಇಸ್ ಮೋರ್, if Ka value is more, stronger is the acid. Stronger is the acid. If Ka value is lesser, weaker the acid is. ಅರ್ಥ ಆಗ್ತಿದೆಯಾ? Ka ವ್ಯಾಲ್ಯೂ ಜಾಸ್ತಿ ಇತ್ತು ಅಂದ್ರೆ ಸ್ಟ್ರಾಂಗ್ ಆಸಿಡ್, Ka ವ್ಯಾಲ್ಯೂ ಕಡಿಮೆ ಇತ್ತು ಅಂದ್ರೆ ವೀಕ್ ಆಸಿಡ್. ಯಾಕೆ? ಇಲ್ಲಿ Ka ವ್ಯಾಲ್ಯೂ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕಾನ್ಸಂಟ್ರೇಷನ್ ಆಫ್ H+ ಅಯಾನ್. Ka is directly proportional to concentration of H+ ಅಯಾನ್. ಅಂದ್ರೆ Ka ವ್ಯಾಲ್ಯೂ ಜಾಸ್ತಿ ಇದೆ ಅಂತ ಹೇಳಿದ್ರೆ it is proportional to concentration of H+. more Ka ವ್ಯಾಲ್ಯೂ ಅಂದ್ರೆ more H+ ಅಯಾನ್ಸ್ ಇನ್ ದ ಸೊಲ್ಯೂಷನ್. more H+ ಅಂತ ಹೇಳಿದ್ರೆ ಗುಡ್ ಆಸಿಡ್, ಸ್ಟ್ರಾಂಗ್ ಆಸಿಡ್, 100% ಅಯೋನೈಸೇಷನ್. ಬಟ್ ಆಗಲ್ಲ, ವೀಕ್ ಎಲೆಕ್ಟ್ರೋಲೈಟಿಗೆ ಮಾತ್ರ. ವೀಕ್ ಎಲೆಕ್ಟ್ರೋಲೈಟ್ನಲ್ಲೂ ಬೆಸ್ಟ್ ಆಸಿಡ್ ಯಾವುದು ಅಂತ ಹೇಳಿ, 100% ಅಯೋನೈಸೇಷನ್ ಆಗೋರು ಈಕ್ವಿಲಿಬ್ರಿಯಂನಲ್ಲಿ ಎಕ್ಸಿಸ್ಟ್ ಆಗಲ್ಲ. ಈಕ್ವಿಲಿಬ್ರಿಯಂನಲ್ಲಿ ಆಗಿರೋರೇ ವೀಕ್, ಬಟ್ ವೀಕಲ್ಲೂ ಬೆಸ್ಟ್ ಆಸಿಡ್ ಯಾವುದು ಅಂತ ಹೇಳಿ ನಿಮಗೆ ಕ್ಯಾಲ್ಕುಲೇಟ್ ಮಾಡ್ಬೋದು. ಬಟ್ ಇಟ್ಸ್ ನಾಟ್ ದಟ್ ಸ್ಟ್ರಾಂಗ್ ಆಸಿಡ್ಸ್ಗೆ Ka ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ ಅಂತಲ್ಲ. ವಿ ಹ್ಯಾವ್ ದ Ka ವ್ಯಾಲ್ಯೂ ಆರ್ಡರ್ ಫಾರ್
lot of acids because we can calculate the concentration. ಆಯ್ತಾ, ಬಿಟ್ಟಾಕಿ ಅದನ್ನ. ಈಗ KA ವ್ಯಾಲ್ಯೂ ಜಾಸ್ತಿ ಇತ್ತು, ಆಸಿಡ್ಸ್ ವಿಲ್ ಬಿ ಸೂಪರ್ ಸ್ಟ್ರಾಂಗ್. ಈಗ ವಾಟ್ ಇಫ್ KA ವ್ಯಾಲ್ಯೂ ಇಸ್ ಟೂ ಲೆಸ್, ತುಂಬ ಕಡಿಮೆ ಕೊಟ್ಟಿರ್ತಾರೆ ಅನ್ಕೊಳ್ಳಿ, ಎಂಥದ್ದು -5, -6, -7 ಹಂಗೆ ಕೊಟ್ಟಾಗ in order to conveniently calculate KA value ನಾವೇನ್ ಮಾಡ್ತೀವಿ, KA ವ್ಯಾಲ್ಯೂ ಅನ್ನ PK ಟರ್ಮ್ಸ್ ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. to calculate smaller value of KA, PKA expression is used so where PKA is equal to minus log base 10 of KA value. So this is called as PK value, or you can also write it as PK small letter P capital KA. So PKA is equal to minus beta anta helidre log base 10 of 1 divided by KA. ಅಂದ್ರೆ KA ವ್ಯಾಲ್ಯೂ ಜಾಸ್ತಿ ಆಯಿತು, PKA ವ್ಯಾಲ್ಯೂ ಕಡಿಮೆ ಆಗುತ್ತೆ. ಸೊ KA ವ್ಯಾಲ್ಯೂ ಜಾಸ್ತಿ ಅಂತ ಹೇಳಿದ್ರೆ PKA ವ್ಯಾಲ್ಯೂ ಕಡಿಮೆ ಇರುತ್ತೆ. ಆಸಿಡ್ ವಿಲ್ ಬಿ ಸ್ಟ್ರಾಂಗರ್. PKA ವ್ಯಾಲ್ಯೂ ಯಾವಾಗಲೂ ಕಡಿಮೆ ಇರಬೇಕು, ಬಟ್ KA ವ್ಯಾಲ್ಯೂ ಜಾಸ್ತಿ ಇರಬೇಕು ಸ್ಟ್ರಾಂಗರ್ ಆಸಿಡ್ಗೆ. ಅರ್ಥ ಆಯ್ತಾ? KA ವ್ಯಾಲ್ಯೂ ಕಡಿಮೆ ಇತ್ತು ಅಂತ ಹೇಳಿದ್ರೆ PKA ವ್ಯಾಲ್ಯೂ ಜಾಸ್ತಿ ಆಗುತ್ತೆ. PKA ವ್ಯಾಲ್ಯೂ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಆಸಿಡ್ ಇಸ್ ವೀಕರ್ ಆಸಿಡ್. ಇದಿಷ್ಟು ನೀವು ನೆನ್ಪಿಟ್ಕೊಂಡ್ರೆ ಸಾಕು. PK ಅಂದ್ರೆ ಆಸಿಡ್ ಕಾನ್ಸ್ಟೆಂಟ್, ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಏನಿದೆ ಫಾರ್ ಆಸಿಡ್, ಅದನ್ನು ನಾವು ಯೂಶುವಲ್ ಆಗಿ PKA KA ವ್ಯಾಲ್ಯೂಸ್ ನಲ್ಲಿ ಮೆಷರ್ ಮಾಡ್ತೀವಿ. ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನಾವು ಲಾಗ್ ಟೂಲ್ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಐ ಹೋಪ್ ಇಟ್ಸ್ ಕ್ಲಿಯರ್. KA ವ್ಯಾಲ್ಯೂ ಯಾವಾಗ ತುಂಬಾ ತೀರಾ ಕಡಿಮೆ ಇರುತ್ತೆ, ಸೊ ವಿ ಎಕ್ಸ್ಪ್ರೆಸ್ ದ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಅಥವಾ ಪವರ್ ಆಫ್ ಆಸಿಡ್ ಇನ್ ಟರ್ಮ್ಸ್ ಆಫ್ PKA. PKA ವ್ಯಾಲ್ಯೂ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ವೀಕ್ ಆಸಿಡ್, PKA ವ್ಯಾಲ್ಯೂ ಜಾಸ್ತಿ ಇತ್ತು ಅಂದ್ರೆ ವೀಕ್ ಆಸಿಡ್, PKA ವ್ಯಾಲ್ಯೂ ಕಡಿಮೆ ಇತ್ತು ಅಂತ ಹೇಳಿದ್ರೆ ಸ್ಟ್ರಾಂಗ್ ಆಸಿಡ್. ಓಕೆ, ಇದನ್ನ ಯಾವಾಗ ಎಕ್ಸ್ಪ್ರೆಸ್ ಮಾಡ್ತೀವಿ? ವೆನೆವರ್ KA ವ್ಯಾಲ್ಯೂ ಇಸ್ ಟೂ ಸ್ಮಾಲರ್ ಅಥವಾ ಟೂ ಲೆಸ್. ಈಗ ಕ್ವೆಶನ್ ನಿಮಗೆ ಒಂದಿದೆ, ಎಕ್ಸಾಂಪಲ್ ನಿಮ್ಮ ಪಿಂಕ್ ಕಲರ್ ಬಾಕ್ಸ್ ನಲ್ಲಿ 7.18 ಕ್ವೆಶನ್, ರೈಟ್? 7.18 ಕ್ವೆಶನ್ ಇನ್ ದ ಓಲ್ಡರ್ ವರ್ಷನ್ ಆಫ್ ಟೆಕ್ಸ್ಟ್ ಬುಕ್. ಇವಾಗಲೂ ಕೂಡ ಐ ಹೋಪ್ ಇಟ್ಸ್ ದ ಸೇಮ್ ನಂಬರ್. ನೋಡಿ, ಆ ಕ್ವೆಶನ್ ಸಾಲ್ವ್ ಮಾಡಬೇಕು ಅಂದ್ರೆ ನಿಮಗೆ ಇಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ ಆಫ್ ಆಸಿಡ್ ಅನ್ನ ಕಂಡುಹಿಡಿಯೋದು ಗೊತ್ತಿರಬೇಕು. ಹೌ ಟು ಕ್ಯಾಲ್ಕುಲೇಟ್ equilibrium concentration of an acid. Probably weak acid ne ತಗೊಳ್ಳುವ. ಅವರು ಕೊಟ್ಟಿರೋದು ಕೂಡ HF is a weak acid. We will learn about acid strength in future. ಮುಂದಿನ ಸ್ಲೈಡ್ ನಲ್ಲಿ. ಈಗ equilibrium concentration of an acid ನ ಅರ್ಥ ಮಾಡ್ಕೋಬೇಕು ಅಂದ್ರೆ same expression I'm taking. HA, one of the weakest acid in aqueous solution, will be existing as A minus and H3O plus. Let C be the initial concentration. Let C be the initial concentration. ಅಂದ್ರೆ ನಮಗೆ ಇನಿಷಿಯಲಿ ಆಸಿಡ್ ಕಾನ್ಸಂಟ್ರೇಷನ್ C ಇದೆ. ಇಲ್ಲಿ ವಾಟರ್ ಕಾನ್ಸಂಟ್ರೇಷನ್ ಐಮ್ ನಾಟ್ ರೈಟಿಂಗ್, ಇಟ್ಸ್ ಅ ಕಾನ್ಸ್ಟೆಂಟ್ ಅಂತ ಹೇಳಿ ಅಸ್ಯೂಮ್ ಮಾಡಲಾಗಿದೆ. ಇದು ಎರಡು ಕೂಡ ಫಾರ್ಮ್ ಆಗಿಲ್ಲ. ಯಾವಾಗ? ವೆನ್ ಟೈಮ್ ಇಸ್ ಈಕ್ವಲ್ ಟು 0. ಯಾವಾಗ ಟೈಮ್ ಇಸ್ ಈಕ್ವಲ್ ಟು ಈಕ್ವಿಲಿಬ್ರಿಯಂ ಅಂದ್ರೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಕಾನ್ಸಂಟ್ರೇಷನ್ ಎಲ್ಲ ಕಾನ್ಸ್ಟೆಂಟ್ ಆಗಿರುತ್ತೆ ಅಲ್ವಾ? ವೆನ್ ಟೈಮ್ ಇಸ್ ಈಕ್ವಲ್ ಟು ಈಕ್ವಿಲಿಬ್ರಿಯಂ ಏನಾಗುತ್ತೆ ಅಲ್ಲಿ? ಈ ಒಂದು C ಕಾನ್ಸಂಟ್ರೇಷನ್ ಇಂದ ಅಂದ್ರೆ 1 ಮೋಲ್ ಇಂದ, ಇಲ್ಲಿ ಇವಾಗ 1 ಮೋಲ್ ಇದೆ ಅನ್ಕೊಳ್ಳಿ, C ಕಾನ್ಸಂಟ್ರೇಷನ್ ಆಫ್ 1 ಮೋಲ್ ಆಫ್ ಆಸಿಡ್ ಇದೆ. ದಟ್ಸ್ ಹೌ ಯು ಶುಡ್ ಅಸ್ಯೂಮ್ ಇಟ್. ಸೊ 1 ಮೋಲ್ ಇದೆ ವಿತ್ C ಕಾನ್ಸಂಟ್ರೇಷನ್. ಇಲ್ಲಿ 0 ಮೋಲ್ಸ್ ಇದೆ, ಇಲ್ಲೂ ಕೂಡ 0 ಮೋಲ್ಸ್ ಇದೆ, ಕಾನ್ಸಂಟ್ರೇಷನ್ ಇಲ್ಲ.
at equilibrium, when time is equal to equilibrium, ನಾನು ಇದನ್ನ ಈಚೆಗೆ ಬರಿತೀನಿ ಮಕ್ಕಳೇ because I need the space. T is equal to equilibrium. At equilibrium, ಈ ಒಂದು ಮೋಲ್ ನಿಂದ which is having C concentration, alpha C ಹೊರಟೋಗ್ಬಿಡುತ್ತೆ. Okay, so it's just like ಒಂದು ಮೋಲ್ ನಿಂದ C ಕಾನ್ಸಂಟ್ರೇಷನ್ ಇರುವ ಒಂದು ಮೋಲ್ ನಿಂದ ಆಲ್ಫಾ C ಹೊರಟೋಗ್ಬಿಡುತ್ತೆ. ಆಲ್ಫಾ refers to degree of dissociation. ಸೊ ಕಾನ್ಸಂಟ್ರೇಷನ್ C ಇದೆ, ಅಲ್ಲಿ ಆಲ್ಫಾ ಪಾರ್ಟಿಕಲ್ಸ್ಗಳು ಅಯೋನೈಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಅಂದ್ರೆ ಇಲ್ಲಿ A minus H plus ಸ್ಪ್ಲಿಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಿದೆ ಫ್ರಮ್ ಒನ್ ಮೋಲ್ ನಿಂದ ಆಫ್ C ಕಾನ್ಸಂಟ್ರೇಷನ್. ಆಲ್ಫಾ ಮೋಲ್ಸ್ ಆಫ್ C ಕಾನ್ಸಂಟ್ರೇಷನ್ ಹೊರಟೋಗ್ತಾ ಇದೆ. ಸೊ ಇದನ್ನ ಹೀಗೂ ಬರಿಬಹುದು ಆರ್ ಹೀಗೂ ಬರಿಬಹುದು. ಒನ್ ಮೋಲ್ ಆಫ್ C ಕಾನ್ಸಂಟ್ರೇಷನ್ ಇಂದ ಆಲ್ಫಾ ಮೋಲ್ಸ್ ಆಫ್ ದ ಸೇಮ್ ಕಾನ್ಸಂಟ್ರೇಷನ್ ಅಯಾನ್ಸ್ ಆಗಿ ಸ್ಪ್ಲಿಟ್ ಆಗಿ ಆಲ್ಫಾ ಸಿ ಆಫ್ A ಮೈನಸ್ ಆಲ್ಫಾ ಸಿ ಆಫ್ H3O ಪ್ಲಸ್ ಅಯಾನ್ಸ್ ನ ಅದು ಕೊಡ್ತಾ ಇದೆ. ಬಿಕಾಸ್ ಇಲ್ಲಿ ಒಂದು ಮೋಲ್ ಇದೆ, ಕಾನ್ಸಂಟ್ರೇಷನ್ C ಇದೆ. ಇಲ್ಲಿ ನೋಡಿ C ಕಾನ್ಸ್ಟೆಂಟ್ ಆಗಿರೋದ್ರಿಂದ C ಅನ್ನ ಹೊರಗಡೆ ತೆಗೆದ್ರೆ ನಿಮಗೆ 1 ಮೈನಸ್ ಆಲ್ಫಾ. ಇದು ಎಲ್ಲಾ ಟೆಕ್ಸ್ಟ್ ಬುಕ್ ನಲ್ಲೂ ಕೊಟ್ಟಿರುವ ಎಕ್ಸ್ಪ್ರೆಷನ್. ಇದನ್ನ ಹೀಗೂ ಬರಿಬಹುದು ಆರ್ C ಇಂಟು 1 ಮೈನಸ್ ಆಲ್ಫಾ ಅಂತ ಹೇಳಿ. ಅರ್ಥ ಆಗ್ತಿದೆ? ಇದನ್ನ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಇಡೀ ಅಯಾನಿಕ್ ಇಕ್ವಿಲಿಬ್ರಿಯಂ ಕ್ಯಾಲ್ಕುಲೇಟ್ ಮಾಡಕ್ ಬರುತ್ತೆ ಅಂತ ಹೇಳಿ. ಏನ್ ಬರ್ತಿದ್ದೀನಿ, ಇದು ಎಲ್ಲ ಆಸಿಡ್ಗೆ ಒಂದು ಕಾನ್ಸಂಟ್ರೇಷನ್ ಇರುತ್ತೆ, ಅದನ್ನ C ಅಂತ ಹೇಳಿ ತಗೊಂಡಿದ್ದೀನಿ. ಈಗ HA ಅಂತ ಹೇಳೋದು 100 ಮಾಲಿಕ್ಯೂಲ್ಸ್ ಇದೆ ಅನ್ಕೊಳ್ಳಿ. 100 ಮಾಲಿಕ್ಯೂಲ್ಸ್ ನಿಂದ 50 ಮಾಲಿಕ್ಯೂಲ್ಸ್ಗಳು ಸ್ಪ್ಲಿಟ್ ಆಗ್ತಾ ಇದೆ. ನನಗೆ ಇಲ್ಲಿ 50 ಅಂತ ನಾನು ರ್ಯಾಂಡಮ್ ಆಗಿ ಹೇಳ್ತಾ ಇದ್ದೀನಿ. ಬಟ್ ಒಂದು ಇಕ್ವೇಶನ್ ತಗೊಂಡಾಗ ನನಗೆ 50, 60, 20 ಎಷ್ಟು ಡಿಸೋಸಿಯೇಟ್ ಆಗ್ತಿದೆ, ಎಷ್ಟು ಆಸಿಡ್ಗಳು H ಪ್ಲಸ್ A ಮೈನಸ್ ಅಂತ ಹೇಳಿ ಸ್ಪ್ಲಿಟ್ ಆಗ್ತಿದೆ, ಎಷ್ಟು ಈಚೆಗೆ ಬರ್ತಾ ಇದೆ, ಅದು ಆಲ್ಫಾ. ಅದು ಬರೋದಕ್ಕೂ ಕೂಡ ಕಾನ್ಸಂಟ್ರೇಷನ್ ಸಿನೇ ತಾನೆ. ಸೊ ಒಂದು ಮೋಲಿಂದ ಆಲ್ಫಾ ಮೋಲ್ಸ್ಗಳು ಈಚೆಗೆ ಬರ್ತಾ ಇದೆ. ದಟ್ ಆಲ್ಸೋ ಹ್ಯಾಸ್ ದ ಕಾನ್ಸಂಟ್ರೇಷನ್ ಆಫ್ C. ಸೊ 1 ಮೈನಸ್ ಆಲ್ಫಾ C ಇಂಟು 1 ಮೈನಸ್ ಆಲ್ಫಾ ಆಯಿತು. Therefore, equilibrium concentration Kc is equal to, ಹೇಗೆ ಬರೀತೀರಾ equilibrium concentration ಅನ್ನ? A minus H3O plus divided by undissociated acid HA. Substitute ಮಾಡಿ. What is the concentration of A? C into alpha. What is the concentration of H3O plus? C into alpha. Alpha into C, C into alpha. Anything you can write. Okay. So ಈಚೆ ಕೆಳಗಡೆ ನಾನು ಏನು ಬರೀತೀನಿ ಇಲ್ಲಿ? C into 1 minus alpha ಅಂತ ಹೇಳಿ ಬರೀತೀನಿ. ಆರ್ ಇದನ್ನ ಹೇಗೆ ಬರೀಬಹುದು? C square alpha square C into 1 minus alpha. C and C square cancel ಆಯ್ತು. C alpha square whole divided by 1 minus alpha ಆಯ್ತು. ಸೊ ಇದು ನಮ್ಮ equilibrium concentration expression. Okay. So this expression is very, very, very important. So what did we get? ನಮಗೆ C alpha square into 1 minus alpha ಸಿಕ್ತು. ಈಗ ಇದೇ ಎಕ್ಸ್ಪ್ರೆಷನ್ ನ I will write it once again. So we got Kc is equal to C alpha square 1 minus alpha. This is the expression we use to calculate equilibrium concentration. Suppose if the solution, if the electrolyte, ನಾವು ತಗೊಂಡಿರುವ ಆಸಿಡ್ ಅಂತ ಹೇಳಿ ತಗೊಳ್ಳಿ. If the electrolyte is too weak, ಅದು ಆಸಿಡ್ ಆದ್ರೂ ಸರಿ, ಬೇಸ್ ಆದ್ರೂ ಸರಿ. ಇವಾಗ ಆಸಿಡ್ಗೆ ಸದ್ಯಕ್ಕೆ ನಾವು ಆಸಿಡ್ ತಗೊಳ್ಬೇಕು. If the electrolyte is too weak, ತುಂಬಾ ವೀಕ್ ಇದ್ದಾನೆ, ಅದಕ್ಕೆ ಡಿಸೋಸಿಯೇಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅಲ್ಲಿ ಆಲ್ಫಾ ಪಾರ್ಟಿಕಲ್ಸ್ ಈಚೆಗೆ ಬರದೇ ಇಲ್ಲ. ಸೊ ವಿ ಕ್ಯಾನ್ ಸೇ ದಟ್ ಡಿನಾಮಿನೇಟರ್ ನಲ್ಲಿ 1 ಮೈನಸ್ ಆಲ್ಫಾ is almost equal to 1 ಅಂತ ಹೇಳಿದ್ರೆ, for weak electrolyte, for like very weak electrolyte ಅಂತ ಹೇಳ್ಬೋದು. very weak electrolyte, for very weak electrolyte, the above expression Kc is going to be equal to C alpha square, because 1 minus alpha will become just 1. or ಇದನ್ನ ನಾವು ಏನು ಹೇಳ್ಬೋದು? Kc divided by C is equal to alpha square, or alpha is equal to square root, ಈಚೆಗೆ ಹೋದಾಗ ಅದು square root of Kc divided by concentration, equilibrium constant versus
ಕಾನ್ಸಂಟ್ರೇಷನ್ ಈ ತರ ಆಗುತ್ತೆ. ಇಲ್ಲಿ ಆಲ್ಫಾ ಅಂತ ಹೇಳೋದು ಏನು? ಡಿಗ್ರಿ ಆಫ್ ಡಿಸೋಸಿಯೇಷನ್. ವಾಟ್ ಇಸ್ ಆಲ್ಫಾ ಹಿಯರ್? ಡಿಗ್ರಿ ಆಫ್ ಡಿಸೋಸಿಯೇಷನ್. ಆಲ್ಫಾ ಅಂತ ಹೇಳಿದ್ರೆ ಆಲ್ಫಾ ಇಸ್ ಈಕ್ವಲ್ ಟು ಡಿಗ್ರಿ ಆಫ್ ಡಿಸೋಸಿಯೇಷನ್. ಎಷ್ಟು ಪರ್ಸೆಂಟೇಜ್ ಮಾಲಿಕ್ಯೂಲ್ಸ್ಗಳು ಡಿಸೋಸಿಯೇಟ್ ಆದ್ರು, that is exactly what alpha is, degree of dissociation. So ನಿಮಗೆ ಏನೆಲ್ಲ ಕಂಡುಹಿಡಿಬಹುದು with this expression? Equilibrium concentration, equilibrium constant for ionization of weak acid. KC ಅಂತ ಹೇಳೋದು equilibrium constant, ಅದನ್ನ ಕಂಡುಹಿಡಿಬಹುದು. equilibrium concentration ಅನ್ನ ಕಂಡುಹಿಡಿಬಹುದು, C ಕಂಡುಹಿಡಿಬಹುದು ಇಲ್ಲಿ equilibrium concentration, right? ಆಲ್ಫಾ ಕಂಡುಹಿಡಿಬಹುದು, ಆಲ್ಫಾವನ್ನ ಕಂಡುಹಿಡಿಬಹುದು. So we have multiple use. Let's make use of this by solving the question. ಒಂದು ಕ್ವೆಶ್ಚನ್ ಅನ್ನು ನಾವು ಇವಾಗ ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀವಿ. Let me write that question here. All right, here we have that question. The ionization constant of HF is 3.2 into 10 to the power minus 4. Calculate the degree of dissociation of HF. HF ಅಂದ್ರೆ hydrofluoric acid. ಅವ್ರು ಹೇಳಿದ್ದಾರೆ ಅಯೋನೈಸೇಷನ್ ಕಾನ್ಸ್ಟೆಂಟ್ ವ್ಯಾಲ್ಯೂ, KC ವ್ಯಾಲ್ಯೂ ಆಫ್ HF ಅಂತ ಬಂದು 3.2 ಇಂಟು 10 to the power minus 4 ಬರ್ತಾ ಇದೆ. -4 ಬರ್ತಾ ಇದೆ. ಕ್ಯಾಲ್ಕುಲೇಟ್ ದ ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಫ್ HF. ಅಂದ್ರೆ ಆಲ್ಫಾ ಏನು? ಡಿಗ್ರಿ ಆಫ್ ಡಿಸೋಸಿಯೇಷನ್ ಎಷ್ಟು ಸ್ಪ್ಲಿಟ್ ಆಯ್ತು ಅಂತ ಕೇಳ್ತಾ ಇದ್ದಾರೆ. ಡಿಗ್ರಿ ಆಫ್ ಡಿಸೋಸಿಯೇಷನ್, degree of dissociation S2, okay, of HF in its 0.02 molar solution. Concentration ಬಂದು 0.02 molar solution ಕೊಟ್ಟಿದ್ದಾರೆ. ನಾವೇನ್ ಮಾಡಬೇಕು? equilibrium concentration ಕೂಡ ಕಂಡುಹಿಡಿಯಬೇಕು. ಅಂದ್ರೆ H3O plus concentration ಏನು ಮತ್ತೆ F minus concentration ಏನು, ಅದೇ ತರ ಅನ್ಡಿಸೋಸಿಯೇಟೆಡ್ ಆಗಿರುವ HF ಇದು ಕಾನ್ಸಂಟ್ರೇಷನ್ ಏನು, ಇದೆಲ್ಲ ಕೂಡ ಕಾನ್ಸ್ಟೆಂಟ್ ಆಗಿ ನಿಂತ್ಕೊಳ್ಳುತ್ತಲ್ವಾ ಇಕ್ವಿಲಿಬ್ರಿಯಂ ಟೈಮ್ ನಲ್ಲಿ, ಆ ಈಕ್ವಲ್ ಬ್ಯಾಲೆನ್ಸ್ ಆಗಿರೋ ಟೈಮ್ ನಲ್ಲಿ. ಅದು ಹೇಗೆ ಕಂಡುಹಿಡಿಯೋದು ಅಂತ ಹೇಳಿ. ಸೊ ನಾವು ಎಕ್ಸ್ಪ್ರೆಷನ್ ಬರೀಬಹುದಾ? HF ಅಂತ ಹೇಳಿದು ವಾಟರ್ ಜೊತೆಗೆ ರಿಯಾಕ್ಟ್ ಆಗ್ತಾ ಇದೆ, ರೈಟ್? ಸೊ HF ರಿಯಾಕ್ಟಿಂಗ್ ವಿತ್ ವಾಟರ್ and it is in equilibrium giving its conjugate base F minus and conjugate acid H3O plus. ಇಲ್ಲಿ ಇನಿಷಿಯಲಿ ಕಾನ್ಸಂಟ್ರೇಷನ್ ಎಷ್ಟಿತ್ತು? 0.02 ಮೋಲಾರ್ ಇತ್ತು. ಇಲ್ಲಿ 0, ಇಲ್ಲಿ 0. ಇಲ್ಲಿ ಎಷ್ಟು ಮೋಲ್ ಇತ್ತು? 1 ಮೋಲ್ ಇತ್ತು ಇಂಟು 1 ಮೋಲ್. ಇಲ್ಲಿ 0 ಮೋಲ್ 0 ಮೋಲ್. ಇದು ಮೋಲ್ ಕೂಡ 0, ಕಾನ್ಸಂಟ್ರೇಷನ್ ಕೂಡ 0. At equilibrium ಏನಾಗುತ್ತೆ? ಈ 0.02 ಇಂಟು 1 ಮೋಲ್ ನಿಂದ ಆಲ್ಫಾ ಮೋಲ್ಸ್ ಹ್ಯಾವಿಂಗ್ 0.02 ಕಾನ್ಸಂಟ್ರೇಷನ್ ಇರುವ ಅಯಾನ್ಸ್ಗಳು ಹೊರಗಡೆ ಸ್ಪ್ಲಿಟ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಗಿವಿಂಗ್ 0.02 ಆಲ್ಫಾ ಫ್ಲೂರೈಡ್ ಅಯಾನ್, 0.02 ಕಾನ್ಸಂಟ್ರೇಷನ್ ಇರುವಂತಹ H ಪ್ಲಸ್ ಅಯಾನ್. 0.02 1 ಮೋಲ್ ಆಫ್ HF ನಿಂದ ಅದೇ ಕಾನ್ಸಂಟ್ರೇಷನ್ ಅಲ್ಲಿ ಕೆಲವೊಂದು HF ಗಳು ಸ್ಪ್ಲಿಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಕೆಲವೊಂದು F ಮೈನಸ್ ಆಗಿ ಸ್ಪ್ಲಿಟ್ ಆಯ್ತು, ಕೆಲವೊಂದು H3O ಪ್ಲಸ್ ಆಗಿ ಸ್ಪ್ಲಿಟ್ ಆಯ್ತು, ಬಟ್ ಕಾನ್ಸಂಟ್ರೇಷನ್ ಅದೇ ತರ ಇದೆ. ಲೆಟ್ಸ್ ರೈಟ್ ದ ಈಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್. ಇದನ್ನ ಹೀಗೂ ಬರೀಬಹುದು ಅಥವಾ ಇದೇ ಎಕ್ಸ್ಪ್ರೆಷನ್ ಅನ್ನ 0.02 1 ಮೈನಸ್ ಆಲ್ಫಾ ಅಂತ ಹೇಳಿ ಕೂಡ ಬರೀಬಹುದು, ಕರೆಕ್ಟಾ? ಸೊ ಲೆಟ್ಸ್ ರೈಟ್ ದ ಎಕ್ಸ್ಪ್ರೆಷನ್, KC ಎಕ್ಸ್ಪ್ರೆಷನ್ ಬರೆಯೋಣ. ಹೇಗೆ KC ಎಕ್ಸ್ಪ್ರೆಷನ್? It is the concentration of F minus, concentration of H3O plus whole divided by undissociated acid HF. But our ionization constant ಕೊಟ್ಟಿದ್ದಾರಲ್ವಾ, ಸೊ ನಾವು KA ವ್ಯಾಲ್ಯೂನ ಬರಿಬೇಕು. K ವ್ಯಾಲ್ಯೂ ಬರಬೇಕಾದ್ರೆ ಇಲ್ಲಿ ವಾಟರ್ ಬರಿಬಾರ್ದು. ವಾಟರ್ ಕಾನ್ಸಂಟ್ರೇಷನ್ we should not take. Ionization constant. So KA. ಸೊ ಇಲ್ಲಿ KC ಬರೆದ್ರೆ ನಾನಿಲ್ಲಿ ವಾಟರ್ ಅಂತ ಹೇಳಿ ಮೆನ್ಷನ್ ಮಾಡ್ಬೋದಿತ್ತು, ಬಟ್ ವಾಟರು KC ಸೇರಿದ್ರೆ KA ಆಗೋದು, ಅದಷ್ಟೇ ಡಿಫ್ರೆನ್ಸ್, ಬೇರೆ ಏನೂ ಇಲ್ಲ. ಎರಡು ಕಾನ್ಸ್ಟೆಂಟ್ಗಳು ಸೇರಿದ್ರೆ ಹೊಸ ಕಾನ್ಸ್ಟೆಂಟ್ ಸಿಗುತ್ತೆ ಅಂತ ಹೇಳಿ. ಸೊ ದಾಟ್ ಕಾನ್ಸ್ಟೆಂಟ್ ಇಸ್ ಈಕ್ವಲ್ ಟು KA ಅಂತ ಹೇಳಿ.
ಅರ್ಥ ಆಗ್ತಿದೆಯಾ? ಈಗ ಇದು ಅಯೋನೈಸೇಷನ್ ಕಾನ್ಸ್ಟೆಂಟ್. ಕೆ ವ್ಯಾಲ್ಯೂ ಅವ್ರು ಕೊಟ್ಟಿದ್ದಾರೆ ಆಲ್ರೆಡಿ. ಸೊ ದಿಸ್ ಶುಡ್ ಬಿ ಕೆ ವ್ಯಾಲ್ಯೂ ಬಿಕಾಸ್ ಅಯೋನೈಸೇಷನ್ ಕಾನ್ಸ್ಟೆಂಟ್ ಆಫ್ HF ಅಂತ ಹೇಳಿದ್ದಾರೆ. ಸರಿ, ಕೆ ವ್ಯಾಲ್ಯೂ ಕೊಟ್ಟಿದ್ದಾರೆ. ಕೆ ವ್ಯಾಲ್ಯೂ ಹೇಗೆ ಬರೆದ್ರಿ? F ಮೈನಸ್ H3O ಪ್ಲಸ್ ಅನ್ಡಿಸೋಸಿಯೇಟೆಡ್ ಆಸಿಡ್. ವಾಟರ್ನ ನಾವು ತಗೊಳ್ಳಲ್ಲ, ಏಕೆಂದ್ರೆ ಅದು ಕಾನ್ಸ್ಟೆಂಟೇ ಇರುತ್ತೆ. ಕಾನ್ಸ್ಟೆಂಟು ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟು ಸೇರಿ ನಮಗೆ ಹೊಸ ಕಾನ್ಸ್ಟೆಂಟ್ ಕಾಲ್ಡ್ ಆಸ್ ಅಯೋನೈಸೇಷನ್ ಕಾನ್ಸ್ಟೆಂಟ್ ಅಂತ ಹೇಳಿ ತಗೊಳ್ತೀವಿ. ಅಯೋನೈಸೇಷನ್ ಕಾನ್ಸ್ಟೆಂಟ್ ಆಫ್ ಆನ್ ಆಸಿಡ್. ಅರ್ಥ ಆಗ್ತಿದೆ ಇಷ್ಟು? ಈಗ ಸಬ್ಸ್ಟಿಟ್ಯೂಟ್ ಮಾಡಿ ಮಕ್ಕಳೇ ವ್ಯಾಲ್ಯೂಸ್ನ, ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ ಸಾಕು. ಈಸಿ ಇದೆ ಪ್ರಾಬ್ಲಮ್. ಪ್ರಾಬ್ಲಮ್ ಅಂದ್ರೆ ತುಂಬ ಈಸಿ ಇದೆ. ಯು ಜಸ್ಟ್ ಹ್ಯಾವ್ ಟು ಫೋಕಸ್ ವೆಲ್. ದೇರ್ಫೋರ್ Ka is equal to, what is the concentration of F minus ಮಕ್ಕಳೇ? 0.02 alpha, or I don't have to write the bracket, 0.02 alpha. ಆಯ್ತಾ? What is the concentration of H3O plus? Again 0.02 alpha whole divided by, what is the concentration of HF ಮಕ್ಕಳೇ? 0.021 minus alpha is equal to, ಈಗ ಸ್ಕ್ವೇರ್ ಮಾಡಿ, 0.02 whole square alpha square whole divided by 0.02 into 1 minus alpha. 0.02 ಕ್ಯಾನ್ಸಲ್ ಆಯ್ತು ಮಕ್ಕಳೇ, ಇದು ಕೂಡ ಕ್ಯಾನ್ಸಲ್ ಆಯ್ತು. ಹೌದಾ? ವಿಚ್ ಇಸ್ ಈಕ್ವಲ್ ಟು ಏನು ಉಳ್ಕೊಳ್ತಪ್ಪ ಇವಾಗ? 0.02 ಆಲ್ಫಾ ಸ್ಕ್ವೇರು ಡಿವೈಡೆಡ್ ಬೈ 1 ಮೈನಸ್ ಆಲ್ಫಾ ಉಳ್ಕೊಳ್ತು. ಕೆ ಎ ವ್ಯಾಲ್ಯೂ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ ನಮಗೆ. ಕೆ ಎ ವ್ಯಾಲ್ಯೂನ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ. ಈಗ ನಾವೇನು ಮಾಡಬೇಕು? ಕೆ ಎ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಮತ್ತೆ ಅಸ್ಯೂಮ್ ಮಾಡ್ಕೊಳ್ಬೋದು. ಬಿಕಾಸ್ HF ಅಂತ ಹೇಳೋದು ವೀಕ್ ಆಸಿಡ್ ಆಗಿರೋದ್ರಿಂದ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲೂ ಕೂಡ ಇದನ್ನ ಅಲೌ ಮಾಡಿದ್ದಾರೆ. Let's assume that HF is a weak acid and alpha is too small. Degree of dissociation is too small. Hence, that is 1 minus alpha in the denominator is almost equal to 1 ಅಂತ ಹೇಳಿ assume ಮಾಡ್ಕೊಳ್ಳೋಣ. ಅಂದ್ರೆ Ka ವ್ಯಾಲ್ಯೂ ಏನಾಯ್ತು ಇಲ್ಲಿ? 0.02 ಆಲ್ಫಾ ಸ್ಕ್ವೇರ್ ಆಯ್ತು. Ka ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 3.2 into 10 to the power minus 4 ಕೊಟ್ಟಿದ್ದಾರೆ. ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಇವಾಗ ಇದನ್ನ ಯಾವ ಥರ ತಗೊಂಡು ಬರ್ಬೋದು? ಆಲ್ಫಾ ಸ್ಕ್ವೇರ್ ಇಸ್ ಈಕ್ವಲ್ ಟು ಕೆ ಎ ವ್ಯಾಲ್ಯೂ ಡಿವೈಡೆಡ್ ಬೈ 0.02. ಈ ಫಾರ್ಮುಲಾದಲ್ಲಿ ನಾವು ಕೆ ಎ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಸ್ಕ್ವೇರ್ ರೂಟನ್ನು ಹೊರಗಡೆ ತೆಗೆದ್ರೆ ಆಯಿತು. ಲೆಟ್ ಮಿ ಯೂಸ್ ಒನ್ ಮೋರ್ ಸ್ಲೈಡ್. ಆಲ್ಫಾ ಸ್ಕ್ವೇರ್ ಇಸ್ ಈಕ್ವಲ್ ಟು ಕೆ ಎ ಡಿವೈಡೆಡ್ ಬೈ 0.02. Alpha is equal to square root of Ka 0.02. K square root ಎಷ್ಟಪ್ಪ ಇಲ್ಲಿ? 3.4 into 10 to the power minus 4 divided by 0.02. Alpha is equal to square root of 3.4 into 10 to the power 3.2 ನ ಅಂತ ನೋಡುವ. 3.2. ನಾವಿಲ್ಲಿ 3.2 ಸಬ್ಸ್ಟಿಟ್ಯೂಟ್ ಮಾಡಬೇಕು ವ್ಯಾಲ್ಯೂ. ಓಕೆ, ಇಲ್ಲೂ ಕೂಡ 3.2 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಹೋಲ್ ಡಿವೈಡೆಡ್ ಬೈ 0.02. ಓಕೆ, ಸೊ ಇವಾಗ ಇದನ್ನ ನಂಗೆ ಈಸಿ ಆಗೋ ಫಾರ್ಮುಲಾನಲ್ಲಿ ಬರ್ಕೊಳ್ಬೋದಾ? ಹೇಗೆ ಬರ್ಕೊಳ್ಬೋದು ಇದನ್ನ? ಆಲ್ಫಾ ಇಸ್ ಈಕ್ವಲ್ ಟು 3.2 into 10 to the power minus 4 divided by 2.02 ಅನ್ನು ಹೇಗೆ ಬರಿಬೋದು? 2 into ಡೆಸಿಮಲ್ ಪ್ಲೇಸ್ 2 ಇದಾನೆ -2 ಆಯಿತು. ಸೊ ಇಲ್ಲಿ ಡಿವೈಡ್ ಮಾಡ್ಕೊಳ್ಳಿ. 2 1s 2 1ಲಿ ಈಚೆಗೆ ಹೋಗುತ್ತೆ, 2 6ಲಿ 12. ಈ 10 to the power -2 ಮೇಲೆಗೆ ಹೋಯಿತು ಅಂದರೆ 10 to the power +2 ಆಗುತ್ತೆ. 10 to the power -4 10 to the power +2 ಆಯಿತು. ಏನು ಉಳ್ಕೊಳ್ಳುತ್ತೆ? 10 to the power -2 ಉಳ್ಕೊಳ್ಳುತ್ತೆ ಇಲ್ಲಿ ಅಲ್ವಾ? Therefore, alpha is equal to square root of 1.6 into 10 power -2 ಉಳ್ಕೊಳ್ತು. ಈಗ ಎಲ್ಲ ಮಕ್ಕಳಿಗೂ ಕನ್ಫ್ಯೂಷನ್ ಏನು ಅಂದರೆ ಕ್ಯಾಲ್ಕುಲೇಟರ್ ಕೊಡಲ್ಲ ಅಂತ ಹೇಳಿದ್ರೆ. For PUC it's fine. For CBSE there is no calculator. For competitive exams kuda there's no calculator. What will you do with decimal square root? Decimal square root idaga neevu
ಟ್ರಿಕ್ನ ಯೂಸ್ ಮಾಡಿ ವ್ಯಾಲಿಡೇಟ್ ಮಾಡ್ಕೊಳ್ಳಿ. ಬಿಕಾಸ್ ಕೆಲವೊಂದ್ಸಲ ಟ್ರಿಕ್ಸ್ನಲ್ಲಿ ಎಲ್ಲ ವ್ಯಾಲ್ಯೂಸ್ ಫಾರ್ ಎಲ್ಲ ರೇಂಜ್ ಕೊಡಲ್ಲ ಅಲ್ವಾ. ಸೊ ಅಂಥದ್ದನ್ನ ಟ್ರಿಕ್ ಅಂತಲೇ ಕರಿಬಾರ್ದು ಆ್ಯಕ್ಚುಲಿ, ಬಟ್ ಸ್ಟಿಲ್. ಸೊ 1.6ನ ಹೇಗೆ ತಗೊಳ್ಳೋದು, ಒಂದು ಸಣ್ಣ ವೇದಿಕ್ ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ತೀನಿ ನಾನು ನಿಮಗೆ. ಸೊ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 1.6 ಅಂತ ಹೇಳಿ ನೀವು ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಇದನ್ನ ನೀವು 16/10 ಅಂತ ಹೇಳಿ ಬರ್ಕೊಳ್ಬೋದಾ. 1.6 ಅನ್ನ 16 ಸ್ಕ್ವೇರ್ ರೂಟ್ ಆಫ್ 16/10 ಅಂತ ಹೇಳ್ಬೋದಾ, ಬರ್ಕೊಳ್ಬೋದು. ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 16/10 ಅನ್ನ ಮೇಲ್ಗಡೆ ಮತ್ತೆ ಕೆಳಗಡೆ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ 10 ಇಂದ ಮಲ್ಟಿಪ್ಲೈ ಮಾಡ್ಕೋತೀನಿ. ಆಗ ನಂಗೆ ಏನ್ ಸಿಗುತ್ತೆ, ಸ್ಕ್ವೇರ್ ರೂಟ್ ಆಫ್ 160 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 100 ಸಿಗುತ್ತೆ. ಸೊ ಮತ್ತೆ ಏನ್ ಸಿಗ್ಬೋದು, ಇದನ್ನ ಸ್ಕ್ವೇರ್ ರೂಟ್ ಆಫ್ 160 ಹಾಗೆ ಇರುತ್ತೆ, ಸ್ಕ್ವೇರ್ ರೂಟ್ ಆಫ್ 100 ಅಂದ್ರೆ 10. ಈಗ ನನಗೆ ಸ್ಕ್ವೇರ್ ರೂಟ್ ಆಫ್ 160ನ ಸಾಲ್ವ್ ಮಾಡ್ಬೇಕಲ್ವಾ. ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ ಈ ಸಪ್ರೇಟ್ ಆಗಿ 160ಅನ್ನ ಹತ್ರ ಇರುವಂತ ಸ್ಕ್ವೇರ್ ನಂಬರ್ನಿಂದ ಟ್ಯಾಲಿ ಮಾಡ್ತಾ ಹೋಗ್ತೀನಿ. ಹತ್ರ ಇರುವ ಸ್ಕ್ವೇರ್ ನಂಬರ್ ಅಂದ್ರೆ 144, 12 ಇಂಟು 12 144, 13 ಇಂಟು 13 169. ಹತ್ರ ಇದೆ, ತುಂಬಾ ಜಾಸ್ತಿ ಇದ್ರೂ ಪರವಾಗಿಲ್ಲ. ಸೊ 13 ಇಂಟು 13 169 ಈ ಸ್ಕ್ವೇರ್ ನಂಬರ್ ಹತ್ರ ಇದೆ ಅಲ್ವಾ. ಅದ್ರದ್ದು ಸ್ಕ್ವೇರ್ ರೂಟ್ ಏನು 13, ಅದನ್ನ ತಗೊಂಡು ಬಂದು ನಾನು 160ಇಂದ ಡಿವೈಡ್ ಮಾಡ್ಬೋದು. ಸೊ 13 1s 13 1s 13 2s 0.13 3s 12.3 ಇಂದ ಅದು ಡಿವೈಡ್ ಆಗುತ್ತೆ. ಸೊ ನನಗೇನು ಸಿಗುತ್ತೆ ಇಲ್ಲಿ 12.3 ಸಿಗುತ್ತೆ. ಆ 12.3 ಅನ್ನ ನಾನು ಏನು ಡಿವೈಡ್ ಮಾಡಿರ್ತೀನಿ ನೋಡಿ ಆ ನಂಬರ್ನಿಂದ ತಗೊಳ್ಬೇಕು. ಸೊ ಇವಾಗ ಇನ್ನೊಂದ್ಸಲ ಹೇಳ್ತೀನಿ, ಐ ಆಮ್ ರಿಪೀಟಿಂಗ್ ಇಟ್ ಒನ್ಸ್ ಅಗೇನ್. ಇಲ್ಲಿ ನಾವೇನ್ ಮಾಡಬೇಕು, ಇನ್ ಆರ್ಡರ್ ಟು ಸಾಲ್ವ್ ದಿಸ್ ಸ್ಕ್ವೇರ್ ರೂಟ್ ಆಫ್ 160/10 ಫಸ್ಟಿಗೆ ನಾನೇನ್ ಮಾಡ್ತೀನಿ 160ಅನ್ನ ಮಾತ್ರ ಬರ್ಕೋತೀನಿ, ಸ್ಕ್ವೇರ್ ರೂಟ್ ಅನ್ನ ಬರ್ಕೊಳ್ಳಲ್ಲ, ಜಸ್ಟ್ 160 ಬರ್ಕೊಳ್ತೀನಿ. ಆಮೇಲೆ ಯಾವ ಸ್ಕ್ವೇರ್ ನಂಬರ್ ಹತ್ರ ಇದೆ ಅಂತ ಅನಲೈಸ್ ಮಾಡ್ತೀನಿ. ಸ್ಕ್ವೇರ್ ನಂಬರ್ ಅಂದ್ರೆ 144 169 ಇಂಥವು. ಸೊ 169 ಹತ್ರ ಇದೆ ಅಂತ ಹೇಳಿ ಗೊತ್ತಾಯ್ತು, ಓಕೆನಾ. 169 ಅಂತ ಹೇಳಿದ್ರೆ ಯಾರದು ಸ್ಕ್ವೇರ್ ರೂಟ್ ಏನು 13 ಇಂಟು 13. ಓಕೆ, ಈ ಒಂದು ಸ್ಕ್ವೇರ್ ರೂಟ್ ಇದಕ್ಕೆ ಹತ್ರ ಇರುವ ಸ್ಕ್ವೇರ್ ನಂಬರಿನ ಸ್ಕ್ವೇರ್ ರೂಟ್ ಅನ್ನ ಇಟ್ಕೊಂಡು ಇದನ್ನ ನಾನು ಡಿವೈಡ್ ಮಾಡ್ತೀನಿ. 13 1s 12.3s ಇದು ಹೊರಟೋಗ್ಬಿಡುತ್ತೆ. ನನಗೇನು ಆನ್ಸರ್ ಸಿಕ್ತು, 12.3 ಸಿಕ್ತು. ಪ್ಲಸ್ ಇದಕ್ಕೆ ನಾನೇನು ನಂಬರ್ ಯೂಸ್ ಮಾಡಿದೆ ಡಿವೈಡ್ ಮಾಡಲಿಕ್ಕೆ 13 ಅನ್ನ ಯೂಸ್ ಮಾಡಿದೆ. ನನಗೇನು ಸಿಗ್ಬೇಕು ಇವಾಗ ಇಲ್ಲಿ 25.3 ಸಿಗ್ಬೇಕು. ಓಕೆ, ಸೊ ಐ ಗಾಟ್ ದ ವ್ಯಾಲ್ಯೂ ಆಫ್ 25.3. ಕ್ಲಿಯರ್ ಆಯ್ತಾ. ಹತ್ರ ಇರುವಂತಹ ಸ್ಕ್ವೇರ್ ನಂಬರ್ನ ತಗೊಂಡು ಅದರ ಸ್ಕ್ವೇರ್ ರೂಟ್ 13 ಅಂತ ಹೇಳಿ ಗೊತ್ತಾಯ್ತು. 13 ಒಂದ್ಲಿ 13 ಎರಡ್ಲಿ 13.13 ಇದು ಹೊರಟೋಗ್ಬಿಡುತ್ತೆ. ನಿಮಗೆ ಇಂಥ ರಿಮೈಂಡರ್ನಲ್ಲಿ ಜಸ್ಟ್ ಒಂದು ಅಂತ ಏನೋ ಉಳ್ಕೊಳ್ಳುತ್ತೆ, ಬಟ್ 12.3 ಸಾಕು. ಅದಕ್ಕೆ ನಾನು ಯಾವ್ದು ನಂಬರಿಂದ ಡಿವೈಡ್ ಮಾಡಿದೆ 25.3ನ, ಆ 25.3ನ ಹಾಗೆ ಇಟ್ಕೊಂಡೆ. ಓಕೆ, ಸೊ ನಾವು ವಾಟ್ ಐ ಆಮ್ ಗೋಯಿಂಗ್ ಟು ಡೂ, ಇದನ್ನ ಡಿವೈಡ್ ಬೈ 2 ಮಾಡ್ತೀನಿ. 25.3 ಡಿವೈಡ್ ಬೈ 2. ಸೊ 2 1s ನಿಮ್ಗೆ ಅದು ಕ್ಲಾರಿಟಿ ಸಿಗ್ಲಿ ಅಂತ ಹೇಳಿ 25.3 ಅನ್ನ ಹೀಗೆ ಬರ್ಕೋತಿದ್ದೀನಿ. 2 ಒಂದ್ಲಿ 2 ಆಯ್ತಾ, 5 ಬರ್ತಾ ಇದೆ ಇವಾಗ. 2 ಎರಡ್ಲಿ 4 ಮತ್ತೆ ಒಂದು ಉಳ್ಕೊಳ್ತು. 0.3 ಹಾಕಿ ಬರ್ತಾ ಇದೆ, ನಾನು ಇಲ್ಲಿ 3 ತಗೊಳ್ತೀನಿ. 2 6ಲಿ 12 ಮತ್ತೆ ಒಂದು ಉಳ್ಕೊಳ್ಳುತ್ತೆ. ಸೊ ಅಲ್ಲಿ ಪಾಯಿಂಟ್ ಆಲ್ರೆಡಿ ಹಾಕಿದ್ರೆ 2 5ಲಿ 10 ಅಂಡ್ ಇಟ್ ವಿಲ್ ಗೋ ಆನ್. 12.6 ಬಂತ ನನಗೆ. ನೋಡಿ ಇವಾಗ 12.6 ಡಿವೈಡೆಡ್ ಬೈ 10 ಅಂತ ಹೇಳಿದ್ರೆ 1.26. ಸೊ ಸ್ಕ್ವೇರ್ ರೂಟ್ ಆಫ್ 1.6 ಇಸ್ ನಥಿಂಗ್ ಬಟ್ 1.26. ವಿದೌಟ್ ಕ್ಯಾಲ್ಕುಲೇಟರ್ ನಿಮಗೆ ಅದು ಗೊತ್ತಾಯ್ತು. ಸೊ ಹಾಗಾದ್ರೆ ಆಲ್ಫಾ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 1.6 ಇಂಟು 10 to the power minus 12 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ತೆಗೆದ್ರೆ ಇದು 1/2 ಆಗುತ್ತೆ. ಗೊತ್ತಿದೆ ಅಲ್ವಾ. -2 ಇಂಟು ಸ್ಕ್ವೇರ್ ರೂಟ್ ಅನ್ನು ನಾನು 1/2 ಬರೀಬಹುದು. 2 1s. ಸೊ ಸ್ಕ್ವೇರ್ ರೂಟ್ ಆಫ್ 1.6 ಎಷ್ಟು ಮಕ್ಕಳೇ, ಸ್ಕ್ವೇರ್ ರೂಟ್ ಆಫ್ 1.6 is equal to 1.26 ಇಂಟು 10 to the power -1. ಅಂದ್ರೆ ಇಲ್ಲಿ ಡಿವೈಡ್ ಬೈ ಮತ್ತೆ -1 ಮಾಡಿ ಅಂತ ಹೇಳಿ. ಸೊ 1.26 ಡಿವೈಡ್ ಬೈ 10 ಅಂತ ಹೇಳಿದ್ರೆ 0.126 ಅಂತ ಹೇಳಿ. ಸೊ ಯು ಫೌಂಡ್ ಔಟ್ ದಿ ಆಲ್ಫಾ ವ್ಯಾಲ್ಯೂ ವಿಚ್ ಇಸ್ ಈಕ್ವಲ್ ಟು 0.126. ಸೊ ಡಿಗ್ರಿ ಆಫ್ ಡಿಸೋಸಿಯೇಷನ್ ನೀವು ಕಂಡಿಡಿದ್ರಿ ಇಷ್ಟೊತ್ತರಲ್ಲಿ.
alpha, which is equal to degree of dissociation. Degree of dissociation, which is equal to 1 ಎಷ್ಟು ಬಂತು ನಮಗೆ ಇಲ್ಲಿ 0.126 ಬಂತು. ವರಿ ಮಾಡಬೇಡಿ, ಅವ್ರು ಕೊಡ್ತಾರೆ ಅಟ್ಲೀಸ್ಟ್ ಸ್ಕ್ವೇರ್ ರೂಟ್ ಆಫ್ 1.6 ಅಂತ ಹೇಳಿ ಕೊಟ್ಟಿರ್ತಾರೆ ಫಾರ್ ಸ್ಟೇಟ್ ಬೋರ್ಡ್ಸ್. ನೀವು ಜಾಸ್ತಿ ಥಿಂಕ್ ಮಾಡಬೇಡಿ. ಇದಕ್ಕೆ ನೀವು ಬೇಕಾದ್ರೆ ಬೇರೆ ಥರದ ಎಕ್ಸಾಂಪಲ್ಸ್ನ ತಗೊಂಡು ಶಾರ್ಟ್ ಟ್ರಿಕ್ನ ತಗೊಳ್ಬೋದು. ಓಕೆ, ಗೊತ್ತಾಯ್ತಾ? 0.126 ಸಿಕ್ತು ನಿಮಗೆ. ಈಗ ನಮ್ಗೆ ಏನೆಲ್ಲ ಕಂಡುಹಿಡಿಬೇಕು ಅಂತ ಹೇಳಿದಾರೆ ಅವರು? ಡಿಗ್ರಿ ಆಫ್ ಡಿಸೋಸಿಯೇಷನ್ ಕಂಡುಹಿಡಿಬೇಕು. ಆಮೇಲೆ ಅವ್ರು ಏನು ಕಂಡುಹಿಡಿಬೇಕು ಅಂತ ಹೇಳಿ ಇದಾಯ್ತು, ನಮ್ದು ಕಂಡುಹಿಡಿದ್ವಿ. 0.126 ಸಿಕ್ತು ನಮಗೆ. H3O ಪ್ಲಸ್ ಎಫ್ ಮೈನಸ್ HF ನ ಕೂಡ ಕಂಡುಹಿಡಿಬೇಕು. ಸೊ ಕಂಡುಹಿಡಿಯೋಣ ಹಾಗಾದ್ರೆ. ಸೊ ಕಾನ್ಸಂಟ್ರೇಷನ್ ಆಫ್ F minus is equal to concentration of H3O plus, which is equal to 0.02 into alpha. ಅಲ್ವಾ? ಈಕ್ವೇಶನ್ ಅಲ್ಲಿ ನೋಡಿ, ಅಟ್ ಇಕ್ವಿಲಿಬ್ರಿಯಂ ನಾವು ಯಾವ ಎಕ್ಸ್ಪ್ರೆಷನ್ ಕೊಟ್ಟಿದ್ವಿ ಇದಕ್ಕೆ? ಇಲ್ಲಿದೆ ನೋಡಿ, ಅಟ್ ಇಕ್ವಿಲಿಬ್ರಿಯಂ 0.02 ಆಲ್ಫಾ 0.02 ಆಲ್ಫಾ ಕೊಟ್ಟಿದ್ವಾ ಇಕ್ವಿಲಿಬ್ರಿಯಂ. ಸೊ ನಾವು ಅದನ್ನ ಆಲ್ಫಾ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಆಲ್ಮೋಸ್ಟ್ ಏನು ಸಿಗುತ್ತೆ ಇಲ್ಲಿ? ಕಾನ್ಸಂಟ್ರೇಷನ್ ಸಿಗುತ್ತೆ. ಕಾನ್ಸಂಟ್ರೇಷನ್ ಆಫ್ ಎಫ್ ಮೈನಸ್ HF ಸಿಗುತ್ತೆ, ಹೌದಾ? ಸೊ ಇಲ್ಲಿ ಆಲ್ಫಾ ವ್ಯಾಲ್ಯೂ ಎಷ್ಟು? 0.02 ಇಂಟು 0.126. ಸೊ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಐ ವುಡ್ ರೈಟ್ ದಿಸ್ 0.02 as 2 into 10 to the power minus 2. 126 ಅನ್ನ 2 into 10 to the power minus 3 ಆಯ್ತಾ? 126 into 2, 2 6 are 12, 2 2s are 4 plus 1 5, 2 1s are 2. ಸೊ ಏನಾಯ್ತು ಇಲ್ಲಿ? 252 ಇಂಟು 10 to the power minus 5 ಆಯಿತು. ಅಥವಾ ಇಫ್ ಯು ಟೇಕ್ 2 10s ಡೌನ್ ಅಥವಾ 3 10s ಡೌನ್, ನೀವು ಹೇಗೆ ಬೇಕಾದ್ರೂ ತಗೊಳ್ಬೋದು. ಈಗ 2 100ನ ಕೆಳಗಡೆ ತಗೊಂಡ್ರಿ ಅನ್ಕೊಳ್ಳಿ, 252 ಇಂಟು 10 to the power minus 3 ಡಿವೈಡ್ ಬೈ 100 ತಗೊಳ್ತೀರಾ ಅನ್ಕೊಳ್ಳಿ. ಸೊ ನಿಮ್ಗೆ ಏನು ಸಿಗಬೇಕು ಇಲ್ಲಿ? 2.52 ಇಂಟು 10 to the power minus 3 ಮೋಲಾರ್ ಕಾನ್ಸಂಟ್ರೇಷನ್. ನಿಮ್ಮ ಟೆಕ್ಸ್ಟ್ ಬುಕ್ ಆನ್ಸರ್ ಮ್ಯಾಚ್ ಆಗ್ತಾ ಇದೆಯಾ? ಎಸ್, ಟೆಕ್ಸ್ಟ್ ಬುಕ್ ನಲ್ಲಿ ಸೀದಾ ಸಾದಾ ಕೊಟ್ಬಿಟ್ಟಿದ್ದಾರೆ. ಹೇಗೆ ಎಂತ ಎಲ್ಲಿಂದ ಬಂತು ಅಂತ ಹೇಳಿ ಕನ್ಫ್ಯೂಷನ್ಸ್ ಪಕ್ಕಾ ಬರುತ್ತೆ, ಕೆಲವರಿಗಾದ್ರೂ ಬರುತ್ತೆ. ಇನ್ ಕೆಲವರು ಅಯ್ಯಪ್ಪ ನನಗಾಗದೇ ಇಲ್ಲ ಈ ಕ್ವೆಶನ್ ಅಂತ ಹೇಳಿ ಸ್ಕಿಪ್ ಮಾಡಿ ಹೊರಡ್ತೀರಾ. ಬಟ್ ವಾಟ್ ಇಫ್ ಇನ್ ಎಕ್ಸಾಮ್ ದೇ ಆಸ್ಕ್? ನಾವ್ ಇವಾಗ ಇನ್ನೇನು ಕ್ಯಾಲ್ಕುಲೇಟ್ ಮಾಡಬೇಕು? ಕಾನ್ಸಂಟ್ರೇಷನ್ ಆಫ್ HA ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಕಾನ್ಸಂಟ್ರೇಷನ್ ಆಫ್ HA ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಇಕ್ವಿಲಿಬ್ರಿಯಂ ಎಕ್ಸ್ಪ್ರೆಷನ್ಗೆ ಹೋಗಿ. ಏನಿದೆ ಅಲ್ಲಿ? 0.02 ಇಂಟು 1 ಮೈನಸ್ ಆಲ್ಫಾ ಇದೆ. ಸೊ ಬರೆಯೋಣ, ಅದೇ ಎಕ್ಸ್ಪ್ರೆಷನ್ ಇಂದ ಆಲ್ಫಾ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಕಾನ್ಸಂಟ್ರೇಷನ್ ಆಫ್ HA ಸಿಗುತ್ತೆ. ಸೊ 0.02 1 ಮೈನಸ್ ಆಲ್ಫಾ ಇದು ಮಾಡಿದ್ರೆ HA ಕಾನ್ಸಂಟ್ರೇಷನ್ ಸಿಗುತ್ತೆ. ಇಂಟು 1 ಮೈನಸ್ ಆಲ್ಫಾ ವ್ಯಾಲ್ಯೂ ಎಷ್ಟು? 2.52 ಇಂಟು 10 to the power minus 3 ಇಲ್ಲಿದೆ. ಆಲ್ಫಾ ಸಾರಿ ಆಲ್ಫಾ ವ್ಯಾಲ್ಯೂ ಅಲ್ಲ, ಆಲ್ಫಾ ವ್ಯಾಲ್ಯೂ 126 ಕರೆಕ್ಟಾ? ದಿಸ್ ಇಸ್ ಅ ಕಾನ್ಸಂಟ್ರೇಷನ್ ವ್ಯಾಲ್ಯೂ. ಆಲ್ಫಾ ವ್ಯಾಲ್ಯೂ ಇಸ್ 0.126. ಸಬ್ಸ್ಟಿಟ್ಯೂಟ್ ಮಾಡಿ. 0.126 0 0 0 10ರಿಂದ 6 ಕಳೆದ್ರೆ 4, 9ರಿಂದ 2 ಹೋದ್ರೆ 7, 9ರಿಂದ 1 ಹೋದ್ರೆ 8. So we will get here 0.02 into 0.874. 0.02 into 0.874. So again I'll write it in the same term. 0.02 and I'll write it as 2 into 10 to the power minus 2 multiplied by 8.74 ಅಥವಾ you can write it as 874 into 10 to the power minus 3. ಈ ಸೈಂಟಿಫಿಕ್ ನೋಟೇಷನಲ್ ಬರ್ಕೊಳ್ಳೋದನ್ನ ನೀವು ಪ್ರಾಕ್ಟೀಸ್ ಮಾಡಲೇಬೇಕು ಆಯ್ತಾ? ಅದಕ್ಕೆ ನಿಮಗೆ ಫಸ್ಟ್ ಚಾಪ್ಟರ್ನ ಅದೇ ಇಟ್ಟಿರೋಂಥದ್ದು. ಸೊ ಏನಾಯ್ತು ಇವಾಗ? 874 ಇಂಟು 2, 2 4s 8, 2 7s 2 7 14, 1 2 8 16, 1 17 ಆಯಿತು, ರೈಟ್? ಸೊ ಇಟ್ ಇಸ್ ಆಲ್ಮೋಸ್ಟ್ ಲೈಕ್ 1748 ಇಂಟು 10 to the power minus 5 or 17.48 into 10 to the power minus 3 molar.
ಸೊ ಲುಕ್ ಎಟ್ ದ ಕಾನ್ಸಂಟ್ರೇಷನ್ ಡಿಫ್ರೆನ್ಸ್. HAದು ಡಿಸೋಸಿಯೇಷನ್ ತಗೊಂಡಿರೋ ಕಾನ್ಸಂಟ್ರೇಷನ್ ಎಷ್ಟು, ನಮಗೆ ಸಿಕ್ಕಿರೋ ಆಸಿಡ್ಗಳು ಎಷ್ಟು, ಬರೀ 2.52 ಇಂಟು 10⁻³ ಎಷ್ಟು ಡಿಸೋಸಿಯೇಟ್ ಆಗಿದೆ. ಆಕ್ಚುಲಿ ಇಕ್ವಿಲಿಬ್ರಿಯಂನಲ್ಲಿ ಎಷ್ಟು ಜಾಸ್ತಿ ಇನ್ನೂ ಅನ್ಡಿಸೋಸಿಯೇಟ್ ಆಗಿ ಹಾಗೆ ಉಳಿದಿದೆ ನೋಡಿ. 17.48 ಇಂಟು 10⁻³ ಇನ್ನ ಹಾಗೆ ಉಳ್ಕೊಂಡಿದೆ ಅನ್ಡಿಸೋಸಿಯೇಟೆಡ್ ಫಾರ್ಮ್ನಲ್ಲಿ. ಕ್ಲಿಯರ್ ಇದೆಯಾ? HA ಕಾನ್ಸಂಟ್ರೇಷನ್ ಕಂಡಿಡಿದ್ರಿ, F ಮೈನಸ್ ಕಾನ್ಸಂಟ್ರೇಷನ್ ಕಂಡಿಡಿದ್ರಿ, H3O ಪ್ಲಸ್ ಕಾನ್ಸಂಟ್ರೇಷನ್ ಕೂಡ ಕಂಡಿಡಿದ್ರಿ. ನೀವೇನೇನು ಕಂಡಿಡಿದ್ರಿ ಇಲ್ಲಿ? ಆಲ್ಫಾವನ್ನ ಕಂಡಿಡಿದ್ರಿ ಫಸ್ಟ್ಗೆ ಈ ಫಾರ್ಮುಲಾ ಇಟ್ಕೊಂಡು. ಇದು ಶಾರ್ಟ್ ಟ್ರಿಕ್ ಫಾರ್ಮುಲಾ. Short trick to find square of decimals, square root. Clumsy ಆಗಿ ಕಾಣ್ತಾ ಇದೆ. So what I'm going to do is ಹೀಗೆ ಬರುತ್ತೆ. ಇದು ಎಕ್ಸ್ಟ್ರಾ. ದಿಸ್ ಇಸ್ ನಾಟ್ ಅ ಪಾರ್ಟ್ ಆಫ್ ಯುವರ್ ಸಿಲೆಬಸ್. ನಿಮಗೆ ಕಂಡಿಡಿಲಿಕ್ಕೆ ಗೊತ್ತಾಗ್ಲಿ ಅಂತ ಹೇಳಿ ಅಷ್ಟೇ ನಾನು ಅದು ಕೊಟ್ಟಿರುವಂಥದ್ದು. ಇಷ್ಟೇ ಇದೆ ನಿಮ್ಮ ಪಾರ್ಟ್ ಆಫ್ ದ ಸಿಲೆಬಸ್ಸಿಗೆ. ಆಯ್ತಾ? ಇದು ನಿಮ್ಮ ಸಿಲೆಬಸ್ ನಲ್ಲಿರೋ ಪಾರ್ಟು. ಅದು ನಿಮಗೆ ಬೇಕಾದ್ರೆ ಹೇಗೆ ಕಂಡಿಡಿದ್ವಿ, ಅಯ್ಯೋ ಇದೆಲ್ಲ ಬೇಡ ನಮಗೆ ಅಂದ್ರೆ ಕ್ಯಾಲ್ಕುಲೇಟರ್ ನಲ್ಲಿ ಕುಟ್ಬಿಟ್ಟು ಬರೆದ್ರೆ ಆಯ್ತು. ಆಲ್ಫಾ ಇಸ್ ಈಕ್ವಲ್ ಸ್ಕ್ವೇರ್ ರೂಟ್ ಆಫ್ 1.6 ಅಂತ ಹೇಳೋದ್ನ. ಸ್ಕ್ವೇರ್ ರೂಟ್ ಅಂದ್ರೆ ಡಾನ್ಸ್ ಮಾಡ್ದಂಗೆ ಕಾಣ್ತಾ ಇದೆ. ಕ್ಲಿಯರ್ ಆಯ್ತಾ? ಇಸ್ ದಿಸ್ ಕ್ಲಿಯರ್ ಎವ್ರಿಬಡಿ? ಎಸ್. ಸೊ ಇದು ನಿಮ್ಮ ಪಿಂಕ್ ಬಾಕ್ಸ್ ಕ್ವೆಶ್ಚನ್. It is 7.18 in the old textbook. ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ಆಸಿಡ್ ನೋಡಿದ್ವಿ, ಪ್ರಾಬ್ಲಮ್ ಮಾಡಿದ್ವಿ. ಈಗ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ಬೇಸ್ ನೋಡೋಣ. ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ಬೇಸ್ ನಲ್ಲಿ ಯಾವಾಗ ಬೇಸ್ ಡಿಸೋಸಿಯೇಟ್ ಆಗುತ್ತೆ? ವಾಟರ್ ನಲ್ಲಿ ಹೋದಾಗ ಬೇಸು ವಾಟರ್ ನಿಂದ ಹೈಡ್ರೋಜನ್ ಅಯಾನ್ ಅನ್ನ ಆಕ್ಸೆಪ್ಟ್ ಮಾಡಿಕೊಂಡು BH ಪ್ಲಸ್ ಆಗುತ್ತೆ, ಅಲ್ಲಿ OH ಮೈನಸ್ ಮಾತ್ರ ಇರುತ್ತೆ. ಸಿ ಬೇಸ್ ಜನರೇಟ್ಸ್ ಹೈಡ್ರಾಕ್ಸಿಲ್ ಅಯಾನ್. ಬೇಸ್ ಏನನ್ನ ಜನರೇಟ್ ಮಾಡ್ತಾ ಇದೆ? ಹೈಡ್ರಾಕ್ಸಿಲ್ ಅಯಾನ್ ಅನ್ನ ಜನರೇಟ್ ಮಾಡ್ತಾ ಇದೆ. Let the initial mole of B is 1 mole. Initial concentration of B is C molar. ಇನಿಷಿಯಲಿ ನಮಗೆ ಅಯಾನ್ಸ್ಗಳು ಪ್ರೊಡ್ಯೂಸ್ ಆಗಿರಲ್ಲ, ಅಯೋನೈಸೇಷನ್ ಅಥವಾ ಡಿಸೋಸಿಯೇಷನ್ ಆಗಿರಲ್ಲ, ಹಾಗಾಗಿ 0 and 0 ಅಂತ ಹೇಳಿ ತಗೊಳ್ತೇವೆ. ಅಟ್ ಇಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ ಚೆಕ್ ಮಾಡಿ. ಸೊ ಅಟ್ ಇಕ್ವಿಲಿಬ್ರಿಯಂ ದ ಕಾನ್ಸಂಟ್ರೇಷನ್ KC ಕಾನ್ಸಂಟ್ರೇಷನ್ ಅಂತ ಹೇಳುವಂಥದ್ದು ವಿಲ್ ಬಿ, ಇಲ್ವಾಗ ನೋಡಿ ಇಲ್ಲಿ BH ಪ್ಲಸ್ OH ಮೈನಸ್ 2 ಅಯಾನ್ ಪ್ರೊಡ್ಯೂಸ್ ಆಗ್ತಾ ಇದೆ. ಅಂದ್ರೆ ಇಲ್ಲಿ 1 ಮೋಲ್ ಆಫ್ C ಕಾನ್ಸಂಟ್ರೇಷನ್ ಇಂದ, ಓಕೆ, 1 ಮೋಲ್ ಆಫ್ C ಕಾನ್ಸಂಟ್ರೇಷನ್ ಇಂದ ಆಲ್ಫಾ ಮೋಲ್ಸ್ಗಳು ಹೊರಗಡೆ ಹೋಗ್ತಾ ಇದೆ ಸ್ಪ್ಲಿಟ್ ಆಗ್ಲಿಕ್ಕೋಸ್ಕರ. ದಟ್ ಆಲ್ಸೋ ಹ್ಯಾಸ್ C ಕಾನ್ಸಂಟ್ರೇಷನ್. ಸೊ 1 ಮೋಲ್ ಆಫ್ C ಕಾನ್ಸಂಟ್ರೇಷನ್ ಇಂದ ಆಲ್ಫಾ ಮೋಲ್ಸ್ ಆಫ್ ಅಯಾನ್ಸ್ಗಳು ಹೊರಗಡೆ ಹೋಗ್ತಾ ಇದೆ. ದಟ್ ಆಲ್ಸೋ ವಿಲ್ ಹ್ಯಾವ್ ಸೇಮ್ ಕಾನ್ಸಂಟ್ರೇಷನ್ C ಆಲ್ಫಾ ಅಂಡ್ C ಆಲ್ಫಾ. ಹಾಗಾದ್ರೆ ಇಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ ಹೇಗೆ ಬರೀತೀರಾ? ಕಾನ್ಸಂಟ್ರೇಷನ್ ಆಫ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ BH ಪ್ಲಸ್ ಅಯಾನ್, ಇದು ಬೇಸ್. if this is base, conjugate acid ಅಂತ ಹೇಳಿ ಕರಿತೀವಿ. Okay, so molar concentration of the conjugate acid BH plus molar concentration of hydroxyl ion divided by molar concentration of B, molar concentration of H2O. So Kc into H2O ಇದೆಯಲ್ಲ, molar concentration of ವಾಟರ್ ಅಂಡ್ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. ಇಲ್ಲಿ KC ಅಂತ ಹೇಳಿದ್ರೆ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಮಕ್ಕಳೇ. ನಾವು ಫಸ್ಟ್ ಚಾಪ್ಟರ್ ನಲ್ಲಿ ಕಲ್ತಿದ್ವಲ್ಲ ಕೆಮಿಕಲ್ ಇಕ್ವಿಲಿಬ್ರಿಯಂ ನಲ್ಲಿ, ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್, ಸೇಮ್ ಥಿಂಗ್ ಹಿಯರ್ ಆಲ್ಸೋ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. ಯಾವುದು? KC. KC ಇಂಟು ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ವಾಟರ್ ವಿಚ್ ಇಸ್ ಅ ಕಾನ್ಸ್ಟೆಂಟ್. ಎರಡು ಕಾನ್ಸ್ಟೆಂಟ್ ಸೇರಿದಾಗ ನಮಗೆ ಹೊಸ ಕಾನ್ಸ್ಟೆಂಟ್ ಸಿಗುತ್ತೆ. ಅಂಡ್ ದಿಸ್ ಕಾನ್ಸ್ಟೆಂಟ್ ಇಸ್ ಕಾಲ್ಡ್ ಆಸ್, ಈ ಕಾನ್ಸ್ಟೆಂಟ್ ಅನ್ನ ನಾನು ಏನಂತ ಹೇಳಿ ಕರಿತೀನಿ? ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ಬೇಸ್.
I will call this as dissociation constant of base. ಇದನ್ನ ನಾನು dissociation constant of base ಅಂತ ಹೇಳಿ ಕರಿತೀನಿ. ಯಾವುದನ್ನ? Kc into constant Kb ಅನ್ನ. If Kb value is more, Kb ದು ವ್ಯಾಲ್ಯೂ ಜಾಸ್ತಿ ಇದೆ ಅಂದ್ರೆ ಹೈಡ್ರಾಕ್ಸಿಲ್ ಅಯಾನ್ ಜಾಸ್ತಿ ಇದೆ. Kb ವ್ಯಾಲ್ಯೂ ಕಡಿಮೆ ಇದೆ ಅಂತ ಹೇಳಿದ್ರೆ ಹೈಡ್ರಾಕ್ಸಿಲ್ ಅಯಾನ್ ಕಡಿಮೆ ಇದೆ ಅಂತ ಹೇಳಿ ಅರ್ಥ. ಹಾಗಾದ್ರೆ can I write this word? More the Kb ಜಾಸ್ತಿ ಇದೆ ಅಂತ ಹೇಳಿದ್ರೆ more the value of Kb, more the value of Kb, stronger is the base. Stronger is the base. Okay, and ಉಲ್ಟಾ ಇದು ಕಡಿಮೆ ವ್ಯಾಲ್ಯೂ ಇತ್ತು ಅಂತ ಹೇಳಿದ್ರೆ Kb ವ್ಯಾಲ್ಯೂ ಕಡಿಮೆ ಇತ್ತು ಅಂತ ಹೇಳಿದ್ರೆ ಅವ್ರನ್ನ ನಾವು ವೀಕ್ ಬೇಸ್ ಅಂತ ಹೇಳಿ ತಗೊಳ್ತೀವಿ. ವೀಕ್ ಬೇಸ್. Since Kb value is expressed always in a smaller quantity, for convenience, Kb ಅನ್ನು ನಾವು PKB ನಲ್ಲಿ ಮೆಷರ್ ಮಾಡ್ತೀವಿ. PKB ಅಂದ್ರೆ small p, capital K, small b is equal to minus log of Kb value. Okay, so this is a PKB expression. ಈಗ ನಾವು PKA ಎಕ್ಸ್ಪ್ರೆಷನ್ ಕೂಡ ನೋಡಿದ್ವಿ, PKB ಎಕ್ಸ್ಪ್ರೆಷನ್ಸ್ ಕೂಡ ನೋಡಿದ್ವಿ. ಹಾಗಾದ್ರೆ K ಮತ್ತೆ KB ಗಿರುವಂತ ರಿಲೇಶನ್ಶಿಪ್ ಏನು ಅಂತ ಹೇಳೋದು ಕೂಡ ನೋಡ್ಬೇಕು. ಅಂಡ್ ಒನ್ ಮೋರ್ ಥಿಂಗ್, ಇದೇ ಎಕ್ಸ್ಪ್ರೆಷನ್ ಅನ್ನ ಕ್ಯಾನ್ ಐ ರೈಟ್ ಇಟ್ ಆಸ್ PKA is equal to log of 1 by KB, right? I can write it as 1 log of 1 by KB ಅಂದ್ರೆ KB ವ್ಯಾಲ್ಯೂ ಜಾಸ್ತಿ ಇತ್ತು ಅಂತ ಹೇಳಿದ್ರೆ, sorry, it should be PKB. See, PKB value is equal to 1 by log of 1 by KB ಅಂತ ಬರಿಬೋದಾ? ಅಂದ್ರೆ KB ಮತ್ತೆ PKB ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಲಾಗ್ ನಲ್ಲಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರ್ತದೆ. ಇದ್ರದ್ದು ಕಾನ್ಸಂಟ್ರೇಷನ್ ಜಾಸ್ತಿ ಇತ್ತು ಅಂದ್ರೆ PKB ವ್ಯಾಲ್ಯೂ ಸ್ಮಾಲ್ ಇರ್ತದೆ. ಸೊ PKB ವ್ಯಾಲ್ಯೂ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಇದರ ಅರ್ಥ ಏನು? KB ವ್ಯಾಲ್ಯೂ ಕಡಿಮೆ. KB ವ್ಯಾಲ್ಯೂ ಕಡಿಮೆ ಅಂತ ಹೇಳಿದ್ರೆ ಅರ್ಥ ಏನು? ಕೌಂಟ್ ಆಫ್ ಹೈಡ್ರಾಕ್ಸಿಲ್ ಅಯಾನ್ ಈಸ್ ಲೆಸ್. ಅರ್ಥ ಇಟ್ ಇಸ್ ಪುವರ್ ಬೇಸ್ ಅಥವಾ ವೀಕ್ ಬೇಸ್. ಐ ವುಡ್ ರೈಟ್ ಇಟ್ ಆಸ್ ವೀಕ್ ಬೇಸ್. PKB ವ್ಯಾಲ್ಯೂ ಜಾಸ್ತಿ ಇತ್ತು ಅಂತ ಹೇಳಿದ್ರೆ, PKB ವ್ಯಾಲ್ಯೂ ಇವಾಗ ಕಡಿಮೆ ಇತ್ತು, ಜಾಸ್ತಿ ಆಗಿದೆ ಆಲ್ರೆಡಿ. KB ವ್ಯಾಲ್ಯೂ ಜಾಸ್ತಿ ಹೋಗುತ್ತೆ. PKB ವ್ಯಾಲ್ಯೂ ತುಂಬಾ ಕಡಿಮೆ ಇದೆ, KB ವ್ಯಾಲ್ಯೂ ರೈಸ್ ಆಗುತ್ತೆ. KB ವ್ಯಾಲ್ಯೂ ರೈಸ್ ಆಯಿತು ಅಂತ ಹೇಳಿದ್ರೆ ಅದರ ಅರ್ಥ OH ಮೈನಸ್ ಅಯಾನ್ಸ್ ಕೌಂಟ್ ಜಾಸ್ತಿ ಇದೆ ಅಂತ ಹೇಳಿ. It means it is considered as strong base. ಅದನ್ನು ನಾವು ಸ್ಟ್ರಾಂಗ್ ಬೇಸ್ ಅಂತ ಹೇಳ್ತೀವಿ. ಯಾವಾಗ PKB ವ್ಯಾಲ್ಯೂ ಕಡಿಮೆ, ಬೇಸ್ ವಿಲ್ ಬಿ ಸ್ಟ್ರಾಂಗರ್. ಯಾವಾಗ PKB ವ್ಯಾಲ್ಯೂ ಜಾಸ್ತಿ, ಬೇಸ್ ವಿಲ್ ಬಿ ವೀಕರ್. ಇದನ್ನ ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ನಾವು ಕಮಿಂಗ್ ಟು ದ ಕಾನ್ಸಂಟ್ರೇಷನ್ ಟರ್ಮ್ ಆಫ್ ಬೇಸ್. ನಾವು ಬೇಸ್ ಇದು ಕಾನ್ಸಂಟ್ರೇಷನ್ ಟರ್ಮ್ನ ಕೂಡ ಡಿಫೈನ್ ಮಾಡ್ಕೊಳ್ಬೇಕು. ಬಟ್ ಇಷ್ಟೊತ್ತು ನಾವೇನ್ ಕಲ್ತ್ವಿ, ನಾವು ಅಯೋನೈಸೇಷನ್ ಕಾನ್ಸ್ಟೆಂಟ್ ಆಫ್ ಬೇಸ್ KB ಬಗ್ಗೆ ಮಾತಾಡಿದ್ವಿ. KB ಇಂದ ವಿ ಡೈರೆಕ್ಟ್ಲಿ ವೆಂಟ್ ಟು PKB ಅನ್ನ ಹೇಗೆ ಬರೆಯೋದು, KB ಜಾಸ್ತಿ ಇದ್ರೆ ವ್ಯಾಲ್ಯೂಸ್ ಯಾವ ತರ ಇರುತ್ತೆ ಅಲ್ವಾ. ಈಗ ಇಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ ಆಫ್ ಬೇಸ್, ಇಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ ಆಫ್ ಬೇಸ್ ಅನ್ನ ಹೇಗೆ ಕಂಡುಹಿಡಿಯೋದು? ಇಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ ಆಫ್ ಬೇಸ್ ಅನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಜಸ್ಟ್ ಲೈಕ್ ಆಸಿಡ್, ಇಲ್ಲೂ ಕೂಡ ನೀವು ಇದೇ ಕಾನ್ಸೆಪ್ಟ್ ಅನ್ನ ಅಪ್ಲೈ ಮಾಡ್ಕೊಳ್ತೀರಾ. ಇಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ ಅಲ್ಲಿ ಈ ಎಕ್ಸ್ಪ್ರೆಷನ್ ಏನಿದೆ ಅಲ್ವಾ, ದಿಸ್ ಎಕ್ಸ್ಪ್ರೆಷನ್ KB is equal to BH plus OH minus and D. ಇದು ನೀವು ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ B ಅಂತ ಹೇಳ್ತೀರಾ. ಇಕ್ವಿಲಿಬ್ರಿಯಂ ಎಕ್ಸ್ಪ್ರೆಷನ್ ಅಲ್ಲಿ ನಾವು ವಾಟರ್ನ ಕನ್ಸಿಡರ್ ಮಾಡ್ತೀವಿ. ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಎಕ್ಸ್ಪ್ರೆಷನ್ ಅಲ್ಲಿ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ಬೇ ಅಥವಾ ಅಯೋನೈಸೇಷನ್ ಕಾನ್ಸ್ಟೆಂಟ್ ಆಫ್ ಬೇಸ್ ಅಲ್ಲಿ ನಾವು ವಾಟರ್ ಕಾನ್ಸಂಟ್ರೇಷನ್ H2O ಅನ್ನ ತಗೊಳ್ಳಲ್ಲ. ಓಕೆನಾ? H2O ಅನ್ನ ನಾವು ಎಲ್ಲಿ ತಗೊಳ್ತೀವಿ? ಇಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ KC ನಲ್ಲಿ ತಗೋತೀವಿ. ಈಗ ಇಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ ಕಂಡುಹಿಡಿಬೇಕು ಅಂದ್ರೆ ನಾವು KC ಅಂತ ಹೇಳೋದನ್ನ ಬರೆಯಲ್ಲ, ಬದಲಿಗೆ KB ಬರೀತೇವೆ. KB ಅಂದ್ರೆ ಡಿಸೋಸಿಯೇಷನ್ ಕಾನ್ಸ್ಟೆಂಟ್.
ಸೊ ಇಲ್ಲಿ ನಾನು ಏನು ಮಾಡ್ತಿದ್ದೀನಿ, ಡಿಸೋಸಿಯೇಷನ್ ಕಾನ್ಸ್ಟೆಂಟ್ KB ವ್ಯಾಲ್ಯೂ ಕಂಡುಹಿಡಿಬೇಕು. ಬಟ್ ಅದನ್ನ ಕಂಡುಹಿಡಿಲಿಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಐ ವುಡ್ ರೈಟ್ ದ ಇಕ್ವಿಲಿಬ್ರಿಯಂ ಎಕ್ಸ್ಪ್ರೆಷನ್. ಮತ್ತು ನಾನು ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅಂತ ಹೇಳಿ ಕರೆಯೋದ್ರ ಬದಲು KB ಅಂತ ಹೇಳಿ ಕರೀತೀನಿ ಅಷ್ಟೇ. KB. ಸೊ KB is equal to ಏನು, ಆ ಎಕ್ಸ್ಪ್ರೆಷನ್ ನಾನು ಏನು ಬರ್ದಿದೆ, ಯಾವಾಗ B ರಿಯಾಕ್ಟ್ಸ್ ವಿತ್ ವಾಟರ್ ನನಗೇನು ಸಿಗಬೇಕು, ಬೇಸ್ ವಾಟರ್ ಜೊತೆ ರಿಯಾಕ್ಟ್ ಆದಾಗ BH ಪ್ಲಸ್ ಮತ್ತೆ OH ಮೈನಸ್ ಅಲ್ವಾ. ಸೊ ಇಕ್ವಿಲಿಬ್ರಿಯಂನಲ್ಲಿ ಕಾನ್ಸಂಟ್ರೇಷನ್ ಹೇಗೆ, 1 ಮೋಲ್ನಿಂದ ಆಲ್ಫಾ ಮೋಲ್ಸ್ ಆಫ್ C ಕಾನ್ಸಂಟ್ರೇಷನ್ ಹೊರಟೋದಾಗ C ಆಲ್ಫಾ ಸಿಗುತ್ತೆ ಅಂತ ಹೇಳಿದ್ರೆ, C ಆಲ್ಫಾ concentration of BH plus C alpha into concentration of OH minus C alpha divided by concentration of B. C ಅನ್ನ ಕಾಮನ್ ಆಗಿ ಹೊರಗಡೆ ತೆಗೆದ್ರೆ ಏನಾಯ್ತು, this expression will be C into 1 minus alpha ಆಯ್ತು. So I have written here C into 1 minus alpha. C alpha ನೇ C square alpha square and denominator ನಲ್ಲಿ C ಹೊರಗಡೆ ತೆಗೆದ್ರೆ 1 minus alpha. Just like KC ನಲ್ಲಿ ನಿಮ್ಗೆ ಏನು ಎಕ್ಸ್ಪ್ರೆಷನ್ ಸಿಕ್ತು, ಸೇಮ್ ಎಕ್ಸ್ಪ್ರೆಷನ್ KB ನಲ್ಲಿ, ಒಂದೇ ವ್ಯತ್ಯಾಸ ಇಲ್ಲಿ ನೀವು KB ಅಂತ ಹೇಳಿ ಬರೀತೀರಾ. ವಾಟ್ ಇಸ್ KB? KB ಅಂತ ಹೇಳಿದ್ರೆ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಅಥವಾ ಅಯೋನೈಸೇಷನ್ ಕಾನ್ಸ್ಟೆಂಟ್ ಆಫ್ ವೀಕ್ ಬೇಸ್. Ionization constant of weak base. ಯಾಕೆ ಇಲ್ಲಿ weak base ಅಂತ ಹೇಳಿ ತಗೊಂಡ್ವಿ? Just like in acid, only weak acids will exhibit an equilibrium. ಹಾಗೆ ಇಲ್ಲಿ ಬೇಸ್ ಅಂತ ಹೇಳುವಂಥದ್ದು ಕೂಡ weak base ಆಗಿರಬೇಕು. weak base ಗೆ ಒಂದು ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ರೆ, ammonium hydroxide if you consider it as a weak base, it will exist in equilibrium form. ಅದು equilibrium form ನಲ್ಲಿ ಎಕ್ಸಿಸ್ಟ್ ಆಗಿರುತ್ತೆ, ಹೌದಾ. ಹಾಗಾಗಿ ಈ ಒಂದು ಎಕ್ಸ್ಪ್ರೆಷನ್ ಇಟ್ಕೊಂಡು, ಜಸ್ಟ್ ಲೈಕ್ ಆಸಿಡ್ ನಲ್ಲಿ ಹೇಗೆ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ಆಸಿಡ್ ಕಂಡುಹಿಡಿತೀರಾ, ಬೇಸ್ ನಲ್ಲೂ ಕೂಡ KB ವ್ಯಾಲ್ಯೂ ಇಟ್ಕೊಂಡೆ ನಾವು ಡಿಸೋಸಿಯೇಷನ್ ವ್ಯಾಲ್ಯೂನ ಕಂಡುಹಿಡಿತಾ ಹೋಗ್ತೇವೆ. ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಗಿರ್ಬೋದು, ಆಲ್ಫಾ ಡಿಗ್ರಿ ಆಫ್ ಅಯೋನೈಸೇಷನ್ ಆಗಿರ್ಬೋದು, ಅಥವಾ ಇಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ಸ್ ಲೈಕ್ C alpha 1 minus C into 1 minus ಆಲ್ಫಾವನ್ನ ಕಂಡುಹಿಡಿಯೋದಾಗಿರ್ಬೋದು. ಫಾರ್ ಪ್ರತಿಯೊಂದಕ್ಕೂ ಕೂಡ ನಾವು ಈ ಎಕ್ಸ್ಪ್ರೆಷನ್ ಅನ್ನ ಯೂಸ್ ಮಾಡ್ತೇವೆ. ಸೊ ನೆಕ್ಸ್ಟ್ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ರಿಲೇಶನ್ಶಿಪ್ ಬಿಟ್ವೀನ್ KA ಅಂಡ್ KB ಅನ್ನ ನೋಡ್ತೀವಿ. ಹೇಗೆ ರಿಲೇಟ್ ಆಗಿದೆ ರಿಲೇಶನ್ಶಿಪ್ ಬಿಟ್ವೀನ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ಅನ್ ಆಸಿಡ್ ಅಥವಾ ಅಯೋನೈಸೇಷನ್ ಕಾನ್ಸ್ಟೆಂಟ್ ಆಫ್ ಅನ್ ಆಸಿಡ್, ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಅಥವಾ ಅಯೋನೈಸೇಷನ್ ಕಾನ್ಸ್ಟೆಂಟ್ ಆಫ್ ಅ ಬೇಸ್. ಲೆಟ್ ಮಿ ಕನ್ಸಿಡರ್ ಆಸಿಡ್ ಫಸ್ಟ್. ಓಕೆ, HF ಅಂತ ಹೇಳುವ ಆಸಿಡ್ ತಗೋತಾ ಇದ್ದೀನಿ. Acid will exist in reversible reactions. A weak acid, hydrofluoric acid ಅಂತ ಹೇಳುವಂಥದ್ದು is a very weak acid. ಹಾಗಾಗಿ ನಿಮ್ಗೆ ಇಕ್ವಿಲಿಬ್ರಿಯಂ ನೋಡ್ತೀರಾ. ಇದು ಹೇಗೆ ಸ್ಪ್ಲಿಟ್ ಆಗುತ್ತೆ, H ಪ್ಲಸ್ ಅಂಡ್ F ಮೈನಸ್ ಆಗಿ ಸ್ಪ್ಲಿಟ್ ಆಗುತ್ತೆ. ಕಾನ್ಸಂಟ್ರೇಷನ್ ನೀವು ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ KA ಬರೀತೀರಾ, ಮೋಲಾರ್ ಕಾನ್ಸಂಟ್ರೇಷನ್ ಆಫ್ H ಪ್ಲಸ್, ಮೋಲಾರ್ ಕಾನ್ಸಂಟ್ರೇಷನ್ ಆಫ್ F ಮೈನಸ್, ಮೋಲಾರ್ ಕಾನ್ಸಂಟ್ರೇಷನ್ ಆಫ್ HF. ಕನ್ಸಿಡರ್ ದಿಸ್ ಆಸ್ ಇಕ್ವೇಶನ್ 1. ಈಗ ನೀವು ಇದ್ರದ್ದು ಕಾಂಜುಗೇಟ್ ಬೇಸ್ ನೋಡ್ತೀರಾ. HF ಇದು ಕಾಂಜುಗೇಟ್ ಬೇಸ್ ಅಂತ ಹೇಳಿದ್ರೆ ಒಂದು ಹೈಡ್ರೋಜನ್ ಕಡಿಮೆ ಇರುವಂತದ್ದು, ರೈಟ್. ದಿಸ್ ಇಸ್ ಆಸಿಡ್, ಇದನ್ನ ನಾನು ಕಾಂಜುಗೇಟ್ ಬೇಸ್ ಅಂತ ಹೇಳಿ ಬರಿಬಹುದು, ಹೌದಾ. ಸೊ ಇಫ್ ದಿಸ್ ಇಸ್ ಅನ್ ಆಸಿಡ್, ಕಾಂಜುಗೇಟ್ ಬೇಸ್ ಏನಾಗಿರುತ್ತೆ F ಮೈನಸ್. ಸೊ ಇದನ್ನ ನಾನು ಬೇಸ್ ಅಂತ ಹೇಳಿ ತಗೊಳ್ತೀನಿ, ಬಟ್ ಕಾಂಜುಗೇಟ್ ಬೇಸ್ ಬಿಕಾಸ್ ಇದಕ್ಕೂ ತಗೊಂಡಿರೋ ಆಸಿಡ್ಗೂ ಒಂದು ಹೈಡ್ರೋಜನ್ ಡಿಫ್ರೆನ್ಸ್ ಇದೆ. ಸೊ ಬೇಸ್ ಅನ್ನ ವಾಟರ್ಗೆ ಹಾಕಿದಾಗ ವಾಟರ್ ನಲ್ಲಿರುವಂತಹ ಹೈಡ್ರೋಜನ್ ಅನ್ನ ಬೇಸ್ ಏನ್ ಮಾಡುತ್ತೆ, ಆಕ್ಸೆಪ್ಟ್ ಮಾಡುತ್ತೆ, ನಿಮಗೆ HF ಸಿಗುತ್ತೆ ಅಂಡ್ ಪ್ರೊಡ್ಯೂಸಸ್ OH minus ion. Base in water will produce OH minus ion. Here base is also accepting hydrogen. So ಯಾವ ಈ ಅರೇನಿಯಸ್ ಕಾನ್ಸೆಪ್ಟ್ ಇಲ್ಲಿ ಓಕೆ ಆಯ್ತು, Bronsted-Lowry theory concept okay ಆಯ್ತು, because F minus is accepting H plus ion, behaving like a Bronsted base, and similarly it is accepting hydrogen ion, it is producing OH minus ion in the water. So Arrhenius concept ನಲ್ಲಿ ಯಾರು ವಾಟರ್ ನಲ್ಲಿ OH minus ion ಪ್ರೊಡ್ಯೂಸ್ ಮಾಡ್ತಾರೆ ಅವರು ಬೇಸ್ ಅಂತ ಹೇಳಿ. ಸೊ ಇಲ್ಲಿ F minus will accept H plus from the water to produce base and HF. ಹಾಗಾಗಿ KB ಅಂತ ಹೇಳುವಂತದನ್ನ molar concentration of hydroxyl ion, molar concentration of HF, molar concentration of F minus ಹೀಗೆ ಬರೆದ್ವಿ. ಓಕೆ, multiply the equation 1 with equation B. ನೀವೇನ್ ಮಾಡ್ತೀರಾ, dissociation constant of that acid, dissociation constant of a base of that conjugate base ನೇ ತಗೊಳ್ತೀರಾ. ಸೊ ಕನೆಕ್ಷನ್ಸ್ ಇರ್ಬೇಕಲ್ಲ, ಹಾಗಾಗಿ ಮಲ್ಟಿಪ್ಲಿಕೇಶನ್ KA ಇಂಟು KB ಮಾಡಿದಾಗ KA ವ್ಯಾಲ್ಯೂ ಏನು, H plus F minus HF, H plus F minus HF ಬರೆದ್ರಿ. ವಾಟ್ ಇಸ್ KB ವ್ಯಾಲ್ಯೂ, OH minus HF and F minus.
OH minus HF and F minus. ಇವಾಗ ಏನಾಯ್ತು ಇಲ್ಲಿ F minus ಕ್ರಾಸ್ ಮಾಡಬಹುದು, HF and HF cross ಆಯ್ತು. What is left with Ka into Kb is equal to concentration of H plus concentration of OH minus. Concentration of H plus and concentration of OH minus is nothing but Kw, ionic product of water. So dissociation constant of an acid, dissociation constant of base is going to be equal to ionic product, dissociation constant of water ಅಥವಾ ionic product of water ಅಥವಾ ಇದನ್ನ ionization constant ಅಂತನೂ ಕರಿಬಹುದು. ionization constant of an acid, ionization constant of a base. ಆಸಿಡ್ ಅಯೋನೈಸ್ ಆಗೋದ್ರದ್ದು ಕಾನ್ಸ್ಟೆಂಟ್, ಬೇಸು ಅಯೋನೈಸ್ ಆಗೋದ್ರದ್ದು ಕಾನ್ಸ್ಟೆಂಟ್, ವಾಟರು ಅಯೋನೈಸ್ ಆಗೋದ್ರದ್ದು ಕಾನ್ಸ್ಟೆಂಟ್, ಅಯೋನೈಸೇಷನ್ ಕಾನ್ಸ್ಟೆಂಟ್ ಆಫ್ ವಾಟರ್ ಹೀಗೂ ಕರಿಬಹುದು. ಹೌದಾ? ಎಸ್, ಸೊ ದಾಟ್ಸ್ ಇಟ್ ಅಬೌಟ್ KA-KB ರಿಲೇಶನ್ಶಿಪ್. ಈಗ ನಿಮ್ಮ ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ನೋಡಿದ್ರೆ ನಿಮ್ಮ NCERT ಬುಕ್ ನಲ್ಲಿ ಈ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ವಾಟ್ ಇಸ್ ದಿಸ್ ಎಕ್ಸಾಂಪಲ್? ಸೇಮ್ ಸೆಕೆಂಡ್ ಎಕ್ಸಾಂಪಲ್ ನಲ್ಲಿ ರಿಲೇಶನ್ಶಿಪ್ ಬಿಟ್ವೀನ್ KA ಅಂಡ್ KB ಹೇಗಿರುತ್ತೆ ಅಂತ ಹೇಳಲಿಕ್ಕೆ ಐ ಹ್ಯಾವ್ ಟೇಕನ್ ಒನ್ ಆಸಿಡ್ ಹಿಯರ್. Okay, this is my acid which can donate H plus according to Bronsted-Lowry theory. So ಇಲ್ಲಿ ಆಸಿಡ್ ಇದೆ, ಅದು H plus ಅನ್ನ ವಾಟರ್ ಗೆ ಡೊನೇಟ್ ಮಾಡಿದಾಗ ವಾಟರ್ H3O plus ಹೈಡ್ರೋನಿಯಂ ಅಯಾನ್ ಆಗಿ ಚೇಂಜ್ ಆಯ್ತು, ಹೈಡ್ರೋನಿಯಂ ಅಯಾನ್ ಆಗಿ ಚೇಂಜ್ ಆಯ್ತು. ಓಕೆ, ಅದ್ರ ಆಸಿಡ್ ನ ಕಾಂಜುಗೇಟ್ ಬೇಸ್ ಇದು, ಆಸಿಡಿನ ಕಾಂಜುಗೇಟ್ ಬೇಸ್ ಇದೆ. And you write Ka expression for it, molar concentration of ammonia, molar concentration of water divided by molar concentration of ammonium ion. Okay, so ಈಗ ಇದ್ರದ್ದು ಕಾಂಜುಗೇಟ್ ಬೇಸ್ ಯಾವುದು? ಅಮೋನಿಯಾ ಅಲ್ವಾ? ಅಮೋನಿಯಾವನ್ನ ನೀರಿಗೆ ಹಾಕ್ತೀರಾ. ಸೊ ಯು ಹ್ಯಾವ್ ಟೇಕನ್ ಕಾಂಜುಗೇಟ್ ಬೇಸ್ ಆಫ್ ದಿ ಆಸಿಡ್, ಕಾಂಜುಗೇಟ್ ಬೇಸ್ ಆಫ್ ದಿಸ್ ಆಸಿಡ್. ನಿಮಗೆ ಅಮೋನಿಯಂ ಅಯಾನ್ ಸಿಗುತ್ತೆ, ಹೈಡ್ರಾಕ್ಸಿಲ್ ಮೈನಸ್ ಅಯಾನ್ ಕೂಡ ಸಿಗುತ್ತೆ. ಅಂಡ್ ಯು ರೈಟ್ ದ KB ಎಕ್ಸ್ಪ್ರೆಷನ್, ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಅಮೋನಿಯಂ ಹೈಡ್ರಾಕ್ಸೈಡ್, ಮೋಲಾರ್ ಕಾನ್ಸಂಟ್ರೇಷನ್ ಆಫ್ KB ಅಂತ ಹೇಳಿದಾಗ OH ಮೈನಸ್, Ka ಅಂತ ಹೇಳಿದಾಗ H ಪ್ಲಸ್, ತುಂಬಾ ಇಂಪಾರ್ಟೆಂಟ್ ರೈಟ್. ಸೊ ಅಮೋನಿಯಂ ಅಯಾನ್, OH ಮೈನಸ್ ಅಯಾನ್ ಅಂಡ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಅಮೋನಿಯಾ. ವಾಟರ್ನ ಇಲ್ಲಿ ನಾವು ಕಾನ್ಸ್ಟೆಂಟ್ ತಗೊಳ್ತೀವಿ, ವಾಟರ್ ಇಸ್ ನಾಟ್ ಕನ್ಸಿಡರ್ಡ್ ಬಿಕಾಸ್ ವಾಟರ್ ಜೊತೆಗಿರೋದೇ ನಾವು KB ಅಂತ ಹೇಳಿ ಬರೆಯೋದು. ವಾಟರ್ ಅಂಡ್ KCNA Ka ಅಂತ ಹೇಳಿದ್ರು, Ka ಒಳಗಡೆ ವಾಟರ್ ಕಾನ್ಸ್ಟೆಂಟ್ ವ್ಯಾಲ್ಯೂ ನಾವು ತಗೊಂಡಿದ್ದೀವಿ. ಅಥವಾ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ದಟ್ ವಾಟರ್ ಇಸ್ ಅ ಪ್ಯೂರ್ ಸಬ್ಸ್ಟೆನ್ಸ್, ಸೊ ಕಾನ್ಸ್ಟೆಂಟ್ ಕಾನ್ಸಂಟ್ರೇಷನ್ ರಿಮೇನ್ಸ್ ಕಾನ್ಸ್ಟೆಂಟ್, ಅದನ್ನ ತಗೊಳ್ಳಲ್ಲ, ಡಿನಾಮಿನೇಟರ್ ನಲ್ಲಿ ಅವಾಯ್ಡ್ ಮಾಡಬಹುದು, ಹೀಗೂ ಬೇಕಾದ್ರೆ ನೀವು ತಗೊಳ್ಬಹುದು. ಮಲ್ಟಿಪ್ಲೈ equation 1 and equation 2, Ka into KB will be of this much. ಇಲ್ಲಿ ನೀವೇನ್ ಮಾಡ್ತೀರಾ? NH3 ಕ್ಯಾನ್ಸಲ್ ಮಾಡ್ತೀರಾ, NH4 plus ಕ್ಯಾನ್ಸಲ್ ಮಾಡ್ತೀರಾ. Ka into KB is equal to H3O plus OH minus, nothing but Kw. If you consider log value, log Ka into log KB is equal to log Kw. log Ka ಗೆ ನಾನು ಇವಾಗ ಎರಡೂ ಬದಿಯಲ್ಲಿ ಮೈನಸ್ ಹಾಕ್ತೀನಿ ಅನ್ಕೊಳ್ಳಿ, ಮೈನಸ್ ಲಾಗ್ Ka ಪ್ಲಸ್, ಬಿಕಾಸ್ ಲಾಗಿನಲ್ಲಿ ಮಲ್ಟಿಪ್ಲಿಕೇಶನ್ ಇದೆ ಅಂತ ಹೇಳಿದ್ರೆ ನಾವು ತಗೊಳ್ಳಬಹುದು ಪ್ಲಸ್ ಅಂತ ಹೇಳಿ, ರೈಟ್? ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ ಅಂತ ಹೇಳಿದ್ರೆ ಇಟ್ ಇಸ್ ಪ್ಲಸ್, here also it is plus. So log of Ka plus log of Ka plus minus multiplication ಮಾಡೋದ್ರಿಂದ ಬ್ರಾಕೆಟ್ ಒಳಗಡೆ minus log of Kb is equal to minus log of Kw, that is equal to log 10 to the power minus 14, because Kw value 10 to the power minus 14. So minus log Ka is nothing but pKa, minus log Kb is nothing but pKb. Minus log Kw is pKw, which is equal to 14. This equation is very important. pKa, pKb and pKw is equal to 14 anta heluva relationship ideyalla, it is very important. Okay, note down this. So that's how we connected with dissociation constant of base and dissociation constant of an acid. Now let's talk about di and polybasic acids, di and polyacidic bases. So ಇದನ್ನ ಟೈಟಲ್ ನ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿದ್ದಾರೆ. ಸೊ ಸಿಮಿಲರ್ಲಿ ರಿವರ್ಸ್ ಅಂತ ಹೇಳಿದಾಗ ಪಾಲಿಯಾಸಿಡಿಕ್ ಬೇಸ್. ಈಗ ಆಸಿಡ್ ಅಂತ ಹೇಳಿದ್ರೆ ನಾವು ಯೂಸ್ ಮಾಡುವ ವರ್ಡ್ ಬಂದು ಬೆಸಿಸಿಟಿ, ಬೇಸ್ ಅಂತ ಹೇಳಿ ಬಂದ್ರೆ ನಾವು ಯೂಸ್ ಮಾಡುವ ವರ್ಡ್ ಬಂದು ಎಸಿಡಿಟಿ, ಉಲ್ಟಾ. ಇದನ್ನ ಫಸ್ಟ್ ತಿಳ್ಕೊಳ್ಳಿ. ಆಸಿಡ್ ನಲ್ಲಿ ಎಷ್ಟು ಹೈಡ್ರೋಜನ್ ಇದೆ, ಎಷ್ಟು ರೀಪ್ಲೇಸಬಲ್ ಹೈಡ್ರೋಜನ್ ಇದೆ, ಅದನ್ನ ನಾವು ಬೆಸಿಸಿಟಿ ಅಂತ ಹೇಳ್ತೇವೆ.
ಬೇಸ್ ನಲ್ಲಿ ಎಷ್ಟು ರೀಪ್ಲೇಸಬಲ್ OH ಮೈನಸ್ ಅಯಾನ್ ಇದೆ ಅದನ್ನ ನಾವು ಅಸಿಡಿಟಿ ಅಂತ ಹೇಳಿ ಕರಿತೇವೆ. ಈ ಬೆಸಿಸಿಟಿ ಆಸಿಡಿಟಿ ಇರೋ ಡಿಫ್ರೆನ್ಸ್ ಫಸ್ಟ್ ತಿಳ್ಕೊಳ್ಳಿ. ಡೈ ಅಥವಾ ಪಾಲಿಬೇಸಿಕ್ ಅಂತ ಹೇಳಿದ್ರೆ ಒಂದು ಅಥವಾ ಹೆಚ್ಚು ಹೈಡ್ರೋಜನ್ ಆಟಮ್ಸ್ ಇರುವ ಆಸಿಡ್. ಪಾಲಿಬೇಸಿಕ್ ಆಸಿಡ್ ಅಂದ್ರೆ ಡೈ ಅಂದ್ರೆ ಎರಡು ಅಥವಾ ಹೆಚ್ಚು ಹೈಡ್ರೋಜನ್ ಇರುವಂತ ಆಸಿಡ್. ಡೈ ಅಂಡ್ ಪಾಲಿ ಅಸಿಡಿಕ್ ಬೇಸ್ ಅಂತ ಹೇಳಿದ್ರೆ ಎರಡು ಅಥವಾ ಹೆಚ್ಚಿಗೆ ಹೈಡ್ರೋಜನ್ ಇರುವಂತಹ ಬೇಸ್. ಓಕೆನಾ? ಈಗ ಎಕ್ಸಾಂಪಲ್ ನೋಡ್ಕೊಳ್ಳಿ. ಸಲ್ಫ್ಯೂರಿಕ್ ಆಸಿಡ್ ನಲ್ಲಿ 2 ಹೈಡ್ರೋಜನ್ ಇದೆ, ಕಾರ್ಬೋನಿಕ್ ಆಸಿಡ್ ನಲ್ಲಿ H2CO3 2 ಹೈಡ್ರೋಜನ್, ಫಾಸ್ಫೋರಿಕ್ ಆಸಿಡ್ 2 ಹೈಡ್ರೋಜನ್, ಆಕ್ಸಾಲಿಕ್ ಆಸಿಡ್ ನಲ್ಲೂ ಕೂಡ 2 ಹೈಡ್ರೋಜನ್ ವಿಚ್ ಆರ್ ರೀಪ್ಲೇಸಬಲ್. ಅದನ್ನ ಈಸಿಯಾಗಿ ತೆಗೆದು ಆಚೆಗೆ ಇಡ್ಬೋದು. ರೀಪ್ಲೇಸಬಲ್ ಹೈಡ್ರೋಜನ್ ಇದೆಯಾ? ಸೊ ವಿ ಕಾಲ್ ದೀಸ್ ಆಸ್ ಪಾಲಿಬೇಸಿಕ್ ಆಸಿಡ್. ಅದೇ ತರ these acids undergo ionization in a series of steps. ಇದನ್ನ ಯಾಕೆ ಕಲಿಬೇಕು ಅಂದ್ರೆ ಇಷ್ಟೊತ್ತು ನಾವು ಅಯೋನೈಸೇಷನ್ ಕಾನ್ಸ್ಟೆಂಟ್ ಆಫ್ ಆಸಿಡ್, ಅಯೋನೈಸೇಷನ್ ಕಾನ್ಸ್ಟೆಂಟ್ ಆಫ್ ಬೇಸ್ ನೋಡಿದ್ವಿ, ಹೇಗೆ ಅಯಾನ್ ಸ್ಪ್ಲಿಟ್ ಆಗುತ್ತೆ ಅಂತ ಹೇಳಿ. ಅದೆಲ್ಲ ಒಂದು ಹೈಡ್ರೋಜನ್ ಒಂದು ಹೈಡ್ರಾಕ್ಸಿಲ್ ಗ್ರೂಪ್ ಇದ್ರೆ ಸ್ಪ್ಲಿಟ್ ಆಗುತ್ತೆ. ಇವಾಗ 2 ಹೈಡ್ರೋಜನ್ ಇದ್ರೆ ಇವುಗಳು ಸ್ಪ್ಲಿಟ್ ಆಗುವಂತಹದ್ದು ಅಥವಾ ಇಕ್ವಿಲಿಬ್ರಿಯಂ ನಲ್ಲಿ ಇರುವಂತದ್ದು ಒಂದು ಸೀರೀಸ್ ಆಫ್ ಸ್ಟೆಪ್ ನಲ್ಲಿ ನಡೆಯುತ್ತೆ. ಸೊ ಇಟ್ ಹ್ಯಾಪನ್ ಇನ್ ಅ ಸೀರೀಸ್ ಆಫ್ ಸ್ಟೆಪ್, ಈಚ್ ಆಫ್ ವಿಚ್ ರಿಲೀಸಸ್ 1 ಪ್ರೋಟಾನ್. ಈಗ ಸಲ್ಫ್ಯೂರಿಕ್ ಆಸಿಡ್ ಇತ್ತು ಅಂತ ಹೇಳಿ ಅನ್ಕೊಳ್ಳಿ. ಇಫ್ ಸಲ್ಫ್ಯೂರಿಕ್ ಆಸಿಡ್ ಇಸ್ ಪ್ರೆಸೆಂಟ್, ದೆನ್ ಸಲ್ಫ್ಯೂರಿಕ್ ಆಸಿಡ್ ಸ್ಪ್ಲಿಟ್ ಆಗುವಂತದ್ದು ಹ್ಯಾಪನ್ಸ್ ಇನ್ ದ ಸ್ಟೆಪ್ ವೈಸ್. ಸ್ಟೆಪ್ 1 ನಲ್ಲಿ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸ್ಪ್ಲಿಟಿಂಗ್ ನಡೆಯುತ್ತೆ. ನಾನು ಹೀಗೆ ಬರೆಯಕ್ಕಾಗಲ್ಲ, ಯಾಕೆಂದ್ರೆ ಸ್ಟೆಪ್ 1 ನಲ್ಲಿ ಒಂದೇ ಒಂದು ಹೈಡ್ರೋಜನ್ ಸ್ಪ್ಲಿಟ್ ಆಗುತ್ತೆ ಆಸ್ H+ ಆಗಿ, ಇನ್ನೊಂದು ಹೈಡ್ರೋಜನ್ HSO4 ಮೈನಸ್ ಆಗಿ ಹಾಗೆ ಇರುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಬೈಸಲ್ಫೇಟ್ ಅಥವಾ ಹೈಡ್ರೋಜನ್ ಸಲ್ಫೇಟ್. This is sulfuric acid will give bisulfate. This is step 1. Okay, step 1 is almost complete ಅಂತ ಹೇಳ್ಬೋದು. It's like completion, irreversible ಅಂತಾನು ಹೇಳ್ಬೋದು. It's not reversible. So step 1 ನಲ್ಲಿ ನಡೆಯುತ್ತೆ. Okay, step 2 is reversible in case of sulfuric acid. HSO4 ಮೈನಸ್ ನಿಂದ ಇವಾಗ ಏನಾಯ್ತು, ಹೈಡ್ರೋಜನ್ ಹೊರಟೋಗುತ್ತೆ. ಎಲ್ಲಿ? aqueous medium ನಲ್ಲಿ. So we get 2H plus SO4 2 minus. ಈ ಕಾನ್ಸೆಪ್ಟ್ ನಿಮಗೆ ಏನ್ ಹೇಳ್ಕೊಡ್ತಾ ಇದೆ ಅಂದ್ರೆ, ಯಾವಾಗ ಆಸಿಡ್ಗೆ ಅಥವಾ ಬೇಸಿಗೆ, ಈಗ ಬೇಸ್ ಕನ್ಸಿಡರ್ ಮಾಡಿ, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಇದೆ ಅನ್ಕೊಳ್ಳಿ. ಇಲ್ಲಿ ಎಷ್ಟು ಹೈಡ್ರಾಕ್ಸಿಲ್ ಗ್ರೂಪ್ ಇದೆ? 2 ಇದೆ. ಅಂದ್ರೆ ಫಸ್ಟ್ ಸ್ಟೇಜ್ ನಲ್ಲಿ ಒಂದು ಹೈಡ್ರಾಕ್ಸಿಲ್ ಗ್ರೂಪ್ ರಿಲೀಸ್ ಆಗುತ್ತೆ ಅನ್ಕೊಳ್ಳಿ. ಓಕೆ, ಒಂದು ಹೈಡ್ರಾಕ್ಸಿಲ್ ಗ್ರೂಪ್ ರಿಲೀಸ್ ಆಗುತ್ತೆ. ಸೆಕೆಂಡ್ ಸ್ಟೇಜ್ ನಲ್ಲಿ ಇನ್ನೊಂದು ಹೈಡ್ರಾಕ್ಸಿಲ್ ಗ್ರೂಪ್ ರಿಲೀಸ್ ಆಗ್ಲಿಕ್ಕೆ ಹೊರಟಿದೆ. ಇದರಿಂದ ಇವಾಗ ಮತ್ತೊಂದು ಹೈಡ್ರಾಕ್ಸಿಲ್ ಗ್ರೂಪ್ ಹೊರಟೋಗುತ್ತೆ. ಅಂಡ್ ವಿ ಗೆಟ್ ಹಿಯರ್ ಹೀಗಿದೆ ನೋಡಿ. ಇಲ್ಲಿ ಇದು ಮತ್ತೆ ಇದು ಕ್ಯಾನ್ಸಲ್ ಆಗುತ್ತೆ. ಯು ವಿಲ್ ಗೆಟ್ MgOH twice is equal to Mg2 plus and 2 times of OH minus. ಇದನ್ನ ಆಡ್ ಮಾಡಿ ನೋಡಿದ್ರೆ ಯು ವಿಲ್ ಗೆಟ್ ದ ಸೇಮ್ ಎಕ್ಸ್ಪ್ರೆಷನ್. ನಾವು ಏನು ನಾರ್ಮಲ್ ಆಗಿ ಬರಿತಾ ಇದ್ವಿ, ಸೇಮ್ ಎಕ್ಸ್ಪ್ರೆಷನ್ ಯು ವಿಲ್ ಗೆಟ್. ಕರೆಕ್ಟಾ? ಇದು ಪಾಲಿ ಅಸಿಡಿಕ್ ಬೇಸ್ ಅಂತ ಹೇಳ್ತೇವೆ. ಪಾಲಿ ಅಸಿಡಿಕ್ ಬೇಸ್ಗಳು ಪಾಲಿಅಸಿಡಿಕ್ ಬೇಸ್ ಅಂದ್ರೆ ಒಂದಕ್ಕಿಂತ ಹೆಚ್ಚು OH ಗ್ರೂಪ್ಸ್ ಇರೋರು. ಯಾರೆಲ್ಲ? ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್, ಮತ್ತೆ ಪೊಟ್ಯಾಷಿಯಂ ಬರಲ್ಲ, ಜಿಂಕ್ ಹೈಡ್ರಾಕ್ಸೈಡ್. ಇಲ್ಲೆಲ್ಲ ನೋಡಿ ಹೈಡ್ರಾಕ್ಸೈಡ್ ಗ್ರೂಪ್ಗಳು ಒಂದಕ್ಕಿಂತ ಜಾಸ್ತಿ ಇದೆ, ಅವ್ರನ್ನೆಲ್ಲ ನಾವು ಪಾಲಿಅಸಿಡಿಕ್ ಬೇಸ್ ಅಂತ ಹೇಳಿ ಕರಿತೀವಿ. ಇಂಥ ಹಲವಾರು OH ಗ್ರೂಪ್ಸ್ ಇರುವಂತಹ ಅಥವಾ ಒಂದಕ್ಕಿಂತ ಹೆಚ್ಚು ಹೈಡ್ರೋಜನ್ ಗ್ರೂಪ್ಸ್ ಗಳಿರುವಂತಹ acid and base will undergo ionization in more than one step, in which the first step ನಲ್ಲಿ maximum ions ಗಳು ರಿಲೀಸ್ ಆಗುತ್ತೆ. ಸೊ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ವ್ಯಾಲ್ಯೂ Ka1, ಇಲ್ಲಿ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ 1 Ka1 ತಗೊಳ್ತೀನಿ, ಇದನ್ನ Ka2 ತಗೊಳ್ತೀನಿ. ಇಲ್ಲೂ ಕೂಡ ಡಿಸೋಸಿಯೇಟ್ ಆಗ್ತಾ ಇದೆ, ಅಯಾನ್ಸ್ ಆಗಿ ಸಿಗ್ತಾ ಇದೆ. ಬಟ್ ದಿಸ್ ಇಸ್ ಅ ಸೆಕೆಂಡ್ ಸ್ಟೆಪ್. But remember, Ka1 is greater than Ka2. ಫಸ್ಟ್ ಸ್ಟೆಪ್ ನಲ್ಲೇ ಮ್ಯಾಕ್ಸಿಮಮ್ ಹೈಡ್ರೋಜನ್ ಗಳು ರಿಲೀಸ್ ಆಗ್ತಾ ಇದೆ. ಸೊ ದಟ್ ಇಸ್ ಅ ಕಾನ್ಸೆಪ್ಟ್ ಹಿಯರ್. ಆಯ್ತಾ?
ಸೊ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ದೀಸ್ ಆಸಿಡ್ಸ್ ಅಥವಾ ಕೆಲವೊಂದು ಬೇಸ್ ಆಗಿರ್ಬೋದು ಅಯೋನೈಸೇಷನ್ ನ ಸೀರೀಸ್ ನಲ್ಲಿ ನಡೆಸುತ್ತೆ, ರೀಪ್ಲೇಸಬಲ್ ಆಗಿರುವಂತಹ ಪ್ರೋಟಾನ್ ಅನ್ನ ಬಿಟ್ಕೊಡುತ್ತೆ. ಫಾರ್ ವೀಕ್ ಪಾಲಿಪ್ರೋಟಿಕ್ ಆಸಿಡ್ಸ್, ಪಾಲಿಪ್ರೋಟಿಕ್ ಅಂತ ಹೇಳುವಂಥದ್ದು ಈಸ್ ಅನಾದರ್ ನೇಮ್ ಫಾರ್ ಪಾಲಿಬೇಸಿಕ್. ನಿಮ್ಗೆ ಹೆಸರುಗಳು ತುಂಬಾ ಕನ್ಫ್ಯೂಷನ್ ಆಗ್ಬೋದು, ಇದೇನಕ್ಕಪ್ಪ ಈ ತರ ಎಲ್ಲ ಯೂಸ್ ಮಾಡ್ತಾರೆ ಅಂತ ಹೇಳಿ. ಪಾಲಿಪ್ರೋಟಿಕ್ ಅಂತ ಹೇಳಿದ್ರೆ ಒಂದಕ್ಕಿಂತ ಹೆಚ್ಚು ಹೈಡ್ರೋಜನ್ ಅಯಾನ್ಸ್ ಅನ್ನ ಕೊಡುವಂಥವ್ರು. ಮೋರ್ ದನ್ ಒನ್ H+ ಅಯಾನ್ಸ್ ಅನ್ನ ಯಾರು ರಿಲೀಸ್ ಮಾಡ್ತಾರನ್ನ ಪಾಲಿಪ್ರೋಟಿಕ್. ಪಾಲಿಬೇಸಿಕ್ ಅಂತ ಹೇಳಿದ್ರು ಕೂಡ ಸೇಮ್ ಮೀನಿಂಗ್. ಪಾಲಿಬೇಸಿಕ್ ಇಸ್ ಈಕ್ವಲ್ ಟು ಪಾಲಿಪ್ರೋಟಿಕ್, ಇದೆಲ್ಲ ಒಂದೇ ತರದ ಮೀನಿಂಗ್ ಬರುವಂತ ವರ್ಡ್ಸ್ಗಳು. ಸೊ ವೀಕ್ ಪಾಲಿಪ್ರೋಟಿಕ್ ಅಥವಾ ಪಾಲಿಬೇಸಿಕ್ ಆಸಿಡ್ಸ್ ಏನಿದೆ ಸಚ್ ಆಸ್ H2CO3, H3PO4, ಇದರಲ್ಲಿ ಈಚ್ ಸ್ಟೆಪ್ ಇಸ್ ಅನ್ ಇಕ್ವಿಲಿಬ್ರಿಯಂ. ಅಂದ್ರೆ ಸ್ಟ್ರಾಂಗ್ ನಲ್ಲಿ, ಈಗ ನಾನು ಸ್ಟ್ರಾಂಗ್ ಆಸಿಡ್ ತಗೊಂಡ್ ಬಂದ್ರೆ ಫಸ್ಟ್ ಆಲ್ಮೋಸ್ಟ್ ಇಂಟು ಕಂಪ್ಲೀಷನ್ ಇರುತ್ತೆ, ಸೆಕೆಂಡ್ ಸ್ಟೆಪ್ ನಲ್ಲಿ ಇಕ್ವಿಲಿಬ್ರಿಯಂ ನಾವು ನೋಡ್ತೀವಿ, ಇಲ್ಲಿ ಇಕ್ವಿಲಿಬ್ರಿಯಂ ನೋಡ್ತೀವಿ, ರೈಟ್. ದಿಸ್ ಇಸ್ ಅಬೌಟ್ ದ ಸ್ಟ್ರಾಂಗ್ ಆಸಿಡ್. ಬಟ್ ಇನ್ ಕೇಸ್ ಆಫ್ ವೀಕ್ ಆಸಿಡ್ ಲೈಕ್ ಇಲ್ಲಿದೆ ನೋಡಿ, ಇದನ್ನೇ ನಾನು ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ ಕೇಸ್ ಆಫ್ ಸ್ಟ್ರಾಂಗ್ ಪಾಲಿಬೇಸಿಕ್ ಆಸಿಡ್, ಒಂದು ಹೈಡ್ರೋಜನ್ ಫಸ್ಟ್ ಸ್ಟೆಪ್ ನಲ್ಲಿ ಕಂಪ್ಲೀಟ್ ಆಗಿ ಹೈಡ್ರೋಜನ್ ಅನ್ನ ಕೊಡುತ್ತೆ ಸಲ್ಫ್ಯೂರಿಕ್ ಆಸಿಡ್, ಸೆಕೆಂಡ್ ಸ್ಟೆಪ್ ನಲ್ಲಿ ಸ್ವಲ್ಪ ಅಷ್ಟೇ H+ ಅನ್ನ ಕೊಡುತ್ತೆ. ಇದು ಸ್ಟ್ರಾಂಗ್ ಆಸಿಡ್ಸ್ ಗಳು. ವೀಕ್ ಆಸಿಡ್ಸ್ ಗಳಿದ್ದಾಗ ಎಲ್ಲಾ ಸ್ಟೆಪ್ ನಲ್ಲೂ ಕೂಡ ಅವ್ರು ಇಕ್ವಿಲಿಬ್ರಿಯಂ ನಲ್ಲಿ ಇರ್ತಾರೆ. ನೋಡಿ, ಕಾರ್ಬೋನಿಕ್ ಆಸಿಡ್ ಫಸ್ಟ್ ಸ್ಟೆಪ್ ನಲ್ಲಿ H+ ನ ಕೊಡ್ತಾ ಇದೆ, ಇವಾಗ ಬೈಕಾರ್ಬೋನೇಟ್ ಅಯಾನ್ ಆಯ್ತು. ಇದೇನಾಯ್ತು? ಬೈಕಾರ್ಬೋನೇಟ್ ಅಯಾನ್ ಆಯ್ತು. ಬೈಕಾರ್ಬೋನೇಟ್ ಅಯಾನು ಸೆಕೆಂಡ್ ಸ್ಟೆಪ್ ನಲ್ಲಿ ಮತ್ತೆ H+ ನ ಕೊಟ್ಟು ನಮಗೆ ಕಾರ್ಬೋನೇಟ್ ಅಯಾನ್ ಕೊಡ್ತಾ ಇದೆ. ಅಂದ್ರೆ ಮಕ್ಕಳೇ H2CO3 ಅಂದ್ರೆ ಕಾರ್ಬೋನಿಕ್ ಆಸಿಡ್, ಅದು ವೀಕ್ ಆಸಿಡ್ ಅಲ್ವಾ. ಇಲ್ಲಿ ಫಸ್ಟ್ ಸ್ಟೆಪ್ ನಲ್ಲೂ ನೀವು ಡಬಲ್ ಸೈಡೆಡ್ ಆರೋ ನೋಡ್ತೀರಾ, ಸೆಕೆಂಡ್ ಸ್ಟೆಪ್ ನಲ್ಲೂ ಕೂಡ ಡಬಲ್ ಹೆಡೆಡ್ ಆರೋ ನೋಡ್ತೀರಾ. ಸೊ ಎರಡು ಸ್ಟೆಪ್ ನಲ್ಲೂ ಇದು ಇಕ್ವಿಲಿಬ್ರಿಯಂ ಇದೆ. ಈಚ್ ಸ್ಟೆಪ್ ಹ್ಯಾಸ್ ಇಟ್ಸ್ ಓನ್ ಅಯೋನೈಸೇಷನ್ ಕಾನ್ಸ್ಟೆಂಟ್, ಫಸ್ಟಿಗೂ ಇದೆ ಸೆಕೆಂಡಿಗೂ ಇದೆ ಅಂತ ಹೇಳಿ. ಸೊ ಇಲ್ಲಿ ನೋಡ್ಕೊಳ್ಳಿ, ಅಯೋನೈಸೇಷನ್ ಕಾನ್ಸ್ಟೆಂಟ್ ಆಫ್ Ka1 ಅಂಡ್ Ka2 ಅಂತ ಹೇಳ್ತೀವಿ. ಸೊ ಇಲ್ಲಿ ಫಾರ್ ವೀಕ್ ಆಸಿಡ್ ಆಲ್ಮೋಸ್ಟ್ ನಿಯರ್ ಇದೆ ಅಯೋನೈಸೇಷನ್ ಕಾನ್ಸ್ಟೆಂಟ್ ವ್ಯಾಲ್ಯೂ. ಬಟ್ ಇಫ್ ಯು ಲುಕ್ ಇನ್ ಟು ದ ಪವರ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ವೀಕ್ ಆಸಿಡ್ ಆದ್ರೂ ಆಗಿರ್ಲಿ, ವೀಕ್ ಬೇಸ್ ಆದ್ರೂ ಆಗಿರ್ಲಿ, ಸೆಕೆಂಡ್ ಸ್ಟೆಪ್ ನಲ್ಲಿ ಏನದು ಅಯಾನ್ಸ್ ನ ಕೊಡುತ್ತಲ್ವಾ ತುಂಬಾ ಕಡಿಮೆ ಇರುತ್ತೆ. ಹೈಡ್ರೋಜನ್ ಅಯಾನ್ ಆದ್ರೂ ಸರಿ, OH- ಅಯಾನ್ಸ್ ಆದ್ರೂ ಸರಿ, ಫಸ್ಟ್ ಸ್ಟೆಪ್ ನಲ್ಲಿ ಮ್ಯಾಕ್ಸಿಮಮ್ ಅಯಾನ್ಸ್ ಅನ್ನ ರಿಲೀಸ್ ಮಾಡುತ್ತೆ. Ka ವ್ಯಾಲ್ಯೂ ಶುಡ್ ಬಿ ಮೋರ್. ಅಂದ್ರೆ ಪವರ್ ನೋಡಿ, 10⁻⁷ಗೂ 10⁻11ಗೂ ಯಾವ್ದಕ್ಕೆ ಜಾಸ್ತಿ ವ್ಯಾಲ್ಯೂ ಇದೆ ಇಲ್ಲಿ? ಇದಕ್ಕೆ ಜಾಸ್ತಿ ವ್ಯಾಲ್ಯೂ, ಇದಕ್ಕೆ ಕಡಿಮೆ ವ್ಯಾಲ್ಯೂ ಇದೆ ಅಲ್ವಾ. ಸೊ ಪಾಯಿಂಟ್ಸ್ ಟು ಬಿ ರಿಮೆಂಬರ್ಡ್, Ka1 should be greater than Ka2, more H+ ion in the step 1 than step 2, easy to remove H+ ion from a neutral atom than negative ion. ಯಾತಕ್ಕೋಸ್ಕರ ಮೇಡಮ್ ಸೆಕೆಂಡ್ ಸ್ಟೆಪ್ ನಲ್ಲಿ ಅಷ್ಟೊಂದು H+ ನ ಕೊಡಲ್ಲ? ನೋಡಿ, ಫಸ್ಟ್ ಸ್ಟೆಪ್ ನಲ್ಲಿ ಹೈಡ್ರೋಜನ್ ರಿಲೀಸ್ ಆಗುವಂತದ್ದು ನ್ಯೂಟ್ರಲ್ ಆಗಿರುವ ಮಾಲಿಕ್ಯೂಲ್ಸ್ ನಿಂದ ಅಲ್ವಾ. ಸೊ ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ನಿಂದ H+ ಅನ್ನ ಈಸಿಯಾಗಿ ಹೊರಗಡೆ ತೆಗಿಬಹುದು. ಸೆಕೆಂಡ್ ಸ್ಟೆಪ್ ನಲ್ಲಿ ಆಲ್ರೆಡಿ ಅಯಾನ್ಸ್ ಇದೆ, ಅಯಾನ್ಸ್ ಇದ್ದಾಗ ಅದರಿಂದ H+ ಅನ್ನ ಹೊರಗಡೆ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ. ಹಾಗಾಗಿ ಸೆಕೆಂಡ್ ಸ್ಟೆಪ್ ನಲ್ಲಿ ನಮಗೆ ಮೇ ಬಿ ಒಂದು 25 H+ ಸಿಕ್ಕಿದ್ರೆ, ಫಸ್ಟ್ ಸ್ಟೆಪ್ ನಲ್ಲಿ ನಮಗೆ ಒಂದು 1000 H+ ಸಿಗುತ್ತೆ. ಲುಕ್ ಎಟ್ ದ ಡಿಫರೆನ್ಸ್. ಸೊ ದಟ್ ಇಸ್ ಹೌ, ಐ ಮೀನ್ ಲಿಟ್ರಲಿ ಕ್ಯಾಲ್ಕುಲೇಟ್ ಮಾಡೋದಾದ್ರೂ ಕೂಡ ವಿ ವಿಲ್ ಗೆಟ್ ಆಲ್ಮೋಸ್ಟ್ ದ ಸೇಮ್ ಡಿಫರೆನ್ಸ್. ದಟ್ ಇಸ್ ಹೌ ದ ವೀಕ್ ಪಾಲಿಬೇಸಿಕ್ ಆಸಿಡ್, ವೀಕ್ ಪಾಲಿ ಆಸಿಡಿಕ್ ಬೇಸ್ಗಳು ಬಿಹೇವ್ ಮಾಡೋದು. ನಿಮ್ಗೆ ಆಸಿಡಿಕ್ ಬೇಸ್ ಬಗ್ಗೆ ಅವ್ರು ಕೊಟ್ಟಿಲ್ಲ, ಇನ್ಫಾರ್ಮೇಶನ್ಸ್ ಏನು ಕೊಟ್ಟಿಲ್ಲ. ಹಾಗಾಗಿ ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ದಿಸ್. ಪಾಲಿ ಆಸಿಡಿಕ್ ಬೇಸ್ಗಳು ಯಾರೆಲ್ಲ ಅಂತ ಹೇಳಿದ್ರೆ ಇವರನ್ನ ನಾವು ಪಾಲಿ ಆಸಿಡಿಕ್ ಬೇಸ್ ಅಂತ ಹೇಳಿ ತಗೊಳ್ತೇವೆ. ಓಕೆ, ಇದು ಹೇಗೆ ಸ್ಪ್ಲಿಟ್ ಆಗುತ್ತೆ ಅಂತ ಹೇಳೋದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಷ್ಟೇ, ಆ ಸ್ಲೈಡ್ ನಿಮ್ಗೆ. ನೆಕ್ಸ್ಟ್, ಎಸ್, ಈಗ ನಾವು ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೊರಟೋಗೋಣ. The next concept of ours is buffer solution. Okay, buffer solution ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ನಾವು ನೋಡೋಣ. So buffer solution ಅಂತ ಹೇಳಿದ್ರೆ ಏನು? A solution which resists change in pH. ಯಾವ solution pH ನ ಚೇಂಜ್ ಮಾಡಕ್ ಬಿಡಲ್ಲ on dilution ಅಥವಾ addition of small amount of acid or alkali ಅಂತ ಒಂದು solution ನಾವು buffer solution ಅಂತ ಹೇಳಿ ಕರಿತೀವಿ, which will usually resist the change in pH. Okay,
ಟೈಪ್ಸ್ ಇದೆ ಸಿಂಪಲ್ ಬಫರ್ ಅಂಡ್ ಮಿಕ್ಸ್ಡ್ ಬಫರ್ ಅಂತ ಹೇಳಿ. ಸಿಂಪಲ್ ಬಫರ್ಸ್ ಆರ್ ಮೇಡ್ ಅಪ್ ಆಫ್ ಸಾಲ್ಟ್ಸ್ ಆಫ್ ವೀಕ್ ಆಸಿಡ್ ಅಂಡ್ ವೀಕ್ ಬೇಸ್, ಅಮೋನಿಯಂ ಕಾರ್ಬೋನೇಟ್ ಅಂಡ್ ಅಮೋನಿಯಂ ಸಾಲ್ಟ್ ಆಫ್ ಅಸಿಟೇಟ್. ಇದೆರಡು ಕೂಡ ಎಕ್ಸಾಂಪಲ್. ಇದು ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿಲ್ಲ, ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಇರೋದು. ಸಿಂಪಲ್ ಬಫರ್ ಮತ್ತೆ ಮಿಕ್ಸ್ಡ್ ಬಫರ್ ಇದೆ. ಮಿಕ್ಸ್ಡ್ ಬಫರ್ ನಲ್ಲಿ ಅಂದ್ರೆ ಓಲ್ಡ್ ಎಡಿಷನ್ ಅಲ್ಲಿ ಇರಲಿಲ್ಲ ಇದು. ಸೊ ವೀಕ್ ಆಸಿಡ್ ಅಂಡ್ ವೀಕ್ ಬೇಸ್ ಇದು ಕಾಂಬಿನೇಷನ್ಸ್ ಬಂದು ಸಿಂಪಲ್ ಬಫರ್. ಮಿಕ್ಸ್ಡ್ ಅಂತ ಹೇಳಿದ್ರೆ ಎರಡು ಕೂಡ ವೀಕ್ ಇರಲ್ಲ, ವೀಕ್ ಅಂಡ್ ಸ್ಟ್ರಾಂಗ್ ಎರಡು ಮಿಕ್ಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಮಿಕ್ಸ್ಡ್ ಬಫರ್ ಆಫ್ ಅಗೇನ್ ಟೂ ಟೈಪ್ಸ್, ಅಸಿಡಿಕ್ ಬಫರ್ ಅಂಡ್ ಬೇಸಿಕ್ ಬಫರ್. ಅಸಿಡಿಕ್ ಬಫರ್ ಅಂತ ಹೇಳಿದ್ರೆ ಈಕ್ವಿಮೋಲಾರ್ ಮಿಕ್ಸ್ಚರ್ ಆಫ್ ವೀಕ್ ಆಸಿಡ್. ಅಸಿಡಿಕ್ ನಲ್ಲಿ ವೀಕ್ ಆಸಿಡ್ ಇರುತ್ತೆ ಬಟ್ ಸಾಲ್ಟ್ ಬಂದು ಸ್ಟ್ರಾಂಗ್ ಬೇಸ್ ಇದು ಸಾಲ್ಟ್ ಇರುತ್ತೆ. ಬೇಸಿಕ್ ಬಫರ್ ನಲ್ಲಿ ವೀಕ್ ಬೇಸ್ ಇರುತ್ತೆ ಬಟ್ ಸಾಲ್ಟ್ ಆಫ್ ಸ್ಟ್ರಾಂಗ್ ಆಸಿಡ್ ಇರುತ್ತೆ. ಎಕ್ಸಾಂಪಲ್ ಆಫ್ ಅಸಿಡಿಕ್ ಬಫರ್ ನೋಡ್ಕೊಳ್ಳಿ. ಸೊ ವೆನ್ ಐ ಟಾಕ್ ಅಬೌಟ್ ಅಸಿಡಿಕ್ ಬಫರ್ಸ್, ದೀಸ್ ಆರ್ ದ ಎಕ್ಸಾಂಪಲ್ ಆಫ್ ಅಸಿಡಿಕ್ ಬಫರ್. ನಿಮಗೆ 4 ಎಕ್ಸಾಂಪಲ್ಸ್ ನಾನು ಇಟ್ಟಿದ್ದೀನಿ. ಎನಿ ಟೂ ದೇ ವಿಲ್ ಯೂಶುವಲಿ ಆಸ್ಕ್ ಇನ್ ದ ಎಕ್ಸಾಮ್. ಒಂದು ಅಸಿಟಿಕ್ ಆಸಿಡ್ ಸೋಡಿಯಂ ಸಾಲ್ಟ್ ಆಫ್ ಅಸಿಟೇಟು, ಇನ್ನೊಂದು ಫಾರ್ಮಿಕ್ ಆಸಿಡ್ ಸೋಡಿಯಂ ಸಾಲ್ಟ್ ಆಫ್ ಫಾರ್ಮೇಟು. ಸೊ ರೈಟ್ ದ ನೇಮ್. Acetic acid, sodium salt of acetate. Weak acid ನೋಡಿ, salt of strong base, sodium salt of strong base ಅಲ್ವಾ ಇದು. Formic acid is a weak acid. So ಇಲ್ಲಿ formic acid is a weak acid ಅಂತ ಹೇಳಿ ಬರಿಬಹುದು. Formic acid a weak acid and salt of strong base, sodium formate. Formic acid ಇಲ್ಲಿ sodium formate. Boric acid sodium borate, phosphoric acid sodium phosphate. ಸಿ ಎಲ್ಲ ಕಡೆ ಕೂಡ ಸೋಡಿಯಂ 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 ಅಂತ ಹೇಳಿ ನೋಡ್ತಿರಲ್ಲ. ವಾಟ್ ಇಸ್ ಸೋಡಿಯಂ? ಸೋಡಿಯಂ ಅಂತ ಹೇಳುವಂಥದ್ದು ಇಸ್ ಅ ಪಾಸಿಟಿವ್ ಅಯಾನ್ ಫ್ರಮ್ ದ ಸ್ಟ್ರಾಂಗ್ ಬೇಸ್. ಸ್ಟ್ರಾಂಗ್ ಬೇಸ್ ಇಂದ ಬಂದಿರುವಂತಹ ಒಂದು ಪಾಸಿಟಿವ್ ಅಯಾನ್. ವೀಕ್ ಆಸಿಡ್ ನ ನೆಗೆಟಿವ್ ಅಯಾನ್, ಸ್ಟ್ರಾಂಗ್ ಬೇಸ್ ನ ಪಾಸಿಟಿವ್ ಅಯಾನ್ ಇದ್ದಾಗ ನಮ್ಗೆ ಏನ್ ಸಿಗುತ್ತೆ? ಸಾಲ್ಟ್ ಸಿಗುತ್ತೆ. ಆಲ್ ದೀಸ್ ಆರ್ ಸಾಲ್ಟ್ in which we have strong base ion, Na, sodium, right? So these are called as acidic buffers. ಇವುಗಳ ಒಂದು ತಯಾರಿ ಅಥವಾ ಮಿಶ್ರಣವನ್ನು ನಾವು ಮಾಡ್ಕೊಂಡಾಗ ಅದು acidic buffers ಆಗುತ್ತೆ. ಬೇಸಿಕ್ ಬಫರ್ಗೆ 2 ಎಕ್ಸಾಂಪಲ್ ಇರುವಂತದ್ದು. ಒಂದು ಅಮೋನಿಯಂ ಹೈಡ್ರಾಕ್ಸೈಡ್ ಅಂಡ್ ಅಮೋನಿಯಂ ಕ್ಲೋರೈಡ್. ಬೇಸಿಕ್ ಬಫರ್ ಹೇಗೆ? ವೀಕ್ ಬೇಸ್. ನೋಡಿ ಇದು ವೀಕ್ ಬೇಸ್ ಅಲ್ವಾ? ಅಮೋನಿಯಂ ಹೈಡ್ರಾಕ್ಸೈಡ್ ಇಸ್ ಅ ವೀಕ್ ಬೇಸ್. ಸೊ ಅಮೋನಿಯಂ ಕ್ಲೋರೈಡ್ ಅಂತ ಹೇಳುವಂಥದ್ದು ಇಸ್ ಅ ಸಾಲ್ಟ್. ಆಕ್ಚುಲಿ ದಿಸ್ ಇಸ್ ಅ ಸಾಲ್ಟ್ ಫಾರ್ಮ್ಡ್ ಫ್ರಮ್ ammonium hydroxide and hydrochloric acid. Hydrochloric acid is a strong acid. So salt from strong acid it is. Correct? So similarly, weak base and salt of strong acid. Nitric acid in the form ಆಗಿರುವ ಸಾಲ್ಟ್ ಇದು. HNO3 ಸಾಲ್ಟ್ ಇದೆ ಇದರಲ್ಲಿ. ಸೊ ಇನ್ ದಿಸ್ ದ ಆಸಿಡ್ ಇಸ್ HNO3. HNO3 ಇಂದ ಫಾರ್ಮ್ ಆಗಿರುವ ಸಾಲ್ಟ್ ಫ್ರಮ್ ಸ್ಟ್ರಾಂಗ್ ಆಸಿಡ್. ಸೊ ಇಲ್ಲಿ ನೀವು ಬಫರ್ ಇದು ನೇಮ್ ನ ಬರ್ದ್ಬಿಡಿ. ಅಮೋನಿಯಂ ಹೈಡ್ರಾಕ್ಸೈಡ್, ಅಮೋನಿಯಂ ಕ್ಲೋರೈಡ್. ಇಲ್ಲಿ ಅಮೋನಿಯಂ ಹೈಡ್ರಾಕ್ಸೈಡ್, ಇದು ಅಮೋನಿಯಂ nitrate. So these are the basic buffers and it will not resist the pH change. Next ಬಂದು ಬಫರ್ ಆಕ್ಷನ್ ಹೇಗಿರುತ್ತೆ? ವಾಟ್ ಎಕ್ಸಾಕ್ಟ್ಲಿ, ಹೌ ಎಕ್ಸಾಕ್ಟ್ಲಿ ದಿಸ್ ಬಫರ್ ಸೊಲ್ಯೂಷನ್ ವಿಲ್ ಬಿಹೇವ್ ಲೈಕ್. ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನೋಡಿ, ಇವಾಗ ನಾನೊಂದು ಆಸಿಡಿಕ್ ಬಫರ್ ತಗೊಳ್ತಾ ಇದ್ದೀನಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೋಸ್ಕರ. ಓಕೆ, ಆಸಿಡಿಕ್ ಬಫರ್ ತಗೊಂಡು ಬಫರ್ ಆಕ್ಷನ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ಗೊತ್ತಿರ್ಲಿ ಅಂತ ಅಷ್ಟೇ. ದಿಸ್ ಇಸ್ ನಾಟ್ ಅ ಪಾರ್ಟ್ ಆಫ್ ಯೋರ್ ಬುಕ್. ಬಟ್ ಬಫರ್ ಸೊಲ್ಯೂಷನ್ ಯಾವ ತರ ಬಿಹೇವ್ ಮಾಡುತ್ತೆ? ನಮ್ಮ ಬಫರ್ ಸೊಲ್ಯೂಷನ್ ತಗೊಂಡಿರೋದು ಆಸಿಡಿಕ್ ಬಫರ್. ಅದ್ರೊಳಗಡೆ 2 ಕಾಂಪೊನೆಂಟ್ ಇದೆ.
ಒಂದು ವೀಕ್ ಆಸಿಡ್ ಇದೆ CH3COOH, ಇನ್ನೊಂದು ಸಾಲ್ಟ್ ಆಫ್ ಸ್ಟ್ರಾಂಗ್ ಬೇಸ್ ಇದೆ CH3COONA. ಇದು ಕಂಪ್ಲೀಟ್ ಆಗಿ ಅಯೋನೈಸ್ ಆಗುತ್ತೆ ಇಂಟು ಎಸಿಟೇಟ್ ಅಯಾನ್ ಅಂಡ್ ಸೋಡಿಯಂ ಅಯಾನ್. ನಮ್ಮ ಆಸಿಡ್ ಒಂದು ಲೆಕ್ಕದಲ್ಲಿ ಒಂದಿಷ್ಟು ಅಯಾನ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ, ಒಂದಿಷ್ಟು ಅಯಾನ್ಸ್ ಅನ್ನ H+ ಆಗಿ ಅದು ರಿಲೀಸ್ ಮಾಡುತ್ತೆ. ಸೊ ಇನ್ ವಾಟರ್ ಐ ಕ್ಯಾನ್ ರೈಟ್ ಇಟ್ ಆಸ್ H3O+. ಓಕೆ, ಇನ್ ವಾಟರ್ ಐ ಕ್ಯಾನ್ ರೈಟ್ ಇಟ್ ಆಸ್ H3O+. ಸೊ ಆಸಿಡ್ ಪಾರ್ಷಿಯಲ್ ಅಯೋನೈಸ್ ಆಗಿ ಇಲ್ಲಿ ಇಕ್ವಿಲಿಬ್ರಿಯಂ ಇದೆ, ಬಿಕಾಸ್ ಅದು ಪಾರ್ಷಿಯಲ್ ಅಷ್ಟೇ ಸ್ಪ್ಲಿಟ್ ಆಗುತ್ತೆ ಅಸಿಟೇಟ್ ಅಂಡ್ H3O+ ಅಂತ ಹೇಳಿ. ಸಪೋಸ್ ನೀವು ಇವಾಗ ಈ ಒಂದು ಸೊಲ್ಯೂಷನ್ ಇದೆ, ಈ ಸೊಲ್ಯೂಷನ್ ಒಳಗಡೆ ಇಷ್ಟು ಅಯಾನ್ಸ್ ಇರುತ್ತೆ, ಯಾವುದೆಲ್ಲ ಸೋಡಿಯಂ ಅಯಾನ್, ಅಸಿಟೇಟ್ ಅಯಾನ್, H3O+ ಅಯಾನ್ಸ್ಗಳು ಬೇಜಾನ್ ಇರುತ್ತೆ ನಿಮಗೆ. ಇಲ್ಲಿ ನಿಮಗೆ ಏನು ಅಸಿಟೇಟ್ ಅಯಾನ್ H+ ಸಿಗುತ್ತೋ ಅದಕ್ಕಿಂತ ಜಾಸ್ತಿ ಈ ಕಂಪೌಂಡ್ ಅಲ್ಲಿ ಸಿಗುತ್ತೆ, ಬಿಕಾಸ್ ಇಲ್ಲಿ ಸ್ಪ್ಲಿಟಿಂಗ್ ಇಸ್ ಮ್ಯಾಕ್ಸಿಮಮ್. ಕರೆಕ್ಟ್, ಸ್ಪ್ಲಿಟಿಂಗ್ ಇಸ್ ಹೈಯರ್ ಹಿಯರ್. ಸಪೋಸ್ ಇಫ್ ಯು ಆಡ್, ಈಗ ನೀವು ಈ ಒಂದು ಸೊಲ್ಯೂಷನ್ ಅನ್ನ ಡಿಸ್ಟರ್ಬ್ ಮಾಡಬೇಕು ಅಂತ ಹೇಳಿ ಆಸಿಡ್ ಸೊಲ್ಯೂಷನ್ ಆಡ್ ಮಾಡಿದ್ರೆ, ಈಗ ಹೈಡ್ರೋಕ್ಲೋರಿಕ್ ಆಸಿಡ್ ನ ಈ ಬಫರ್ ಮಿಕ್ಸ್ಚರ್ಗೆ ಆಡ್ ಮಾಡ್ತೀರಾ ಅನ್ಕೊಳ್ಳಿ, ಅಲ್ಲಿ H+ ಏನ್ ಮಾಡುತ್ತೆ, pH ಅನ್ನ ಆಲ್ಟರ್ ಮಾಡುತ್ತೆ, ಹೌದಾ? ಈಗ ಈ H+ ಅನ್ನ ಯಾರು ಕಂಬೈನ್ ಮಾಡ್ಕೊಳ್ತಾರೆ, ಎಸಿಟೇಟ್ ಅಯಾನ್. ಸೊ ದಿಸ್ H+ ಅನ್ನ ಯಾರು ರಿಡ್ಯೂಸ್ ಮಾಡ್ತಾರೆ, ದಿಸ್ ಇಸ್ ಸಮಥಿಂಗ್ ಯು ಆಡ್. ಓಕೆ, ದಿಸ್ ಇಸ್ ಯು ಆಡಿಂಗ್ HCl. ಸೊ ನೀವು HCl ನ ಆಡ್ ಮಾಡ್ತೀರಾ pH ನ ಡಿಸ್ಟರ್ಬ್ ಮಾಡಬೇಕು ಅಂತ ಹೇಳಿ. ಬಟ್ ಬಫರ್ ಸೊಲ್ಯೂಷನ್ ಅಲ್ಲಿ ಇರುವಂತಹ ಎಸಿಟೇಟ್ ಅಯಾನ್ ಇದೆಯಲ್ಲ, ಎಸಿಟೇಟ್ ಅಯಾನ್ಸ್ಗಳು ನೀವು ಆಡ್ ಮಾಡುವಂತಹ HCl ನ H+ ಅಯಾನ್ ಜೊತೆ ಕಂಬೈನ್ ಆಗ್ಬಿಡ್ತಾರೆ. CH3CO- from the buffer will come for the action, takes up all the hydrogen and changes into acetic acid. Anyway, ಇದು ಸ್ಪ್ಲಿಟ್ ಆಗಲ್ಲ, ಇದು ಸ್ಪ್ಲಿಟ್ ಆಗಿ ಜಾಸ್ತಿ ಅಯಾನ್ಸ್ ಕೊಡೋದು ತುಂಬಾ ಕಡಿಮೆ. ಸೊ ಅಲ್ಲಿ pH ವೇರಿಯೇಷನ್ಸ್ ನ ನೀವು ಅವಾಯ್ಡ್ ಮಾಡಬಹುದು. ಇನ್ ಕೇಸ್ ಇಫ್ ಯು ಆಡ್ ಆಲ್ಕಲಿ, ಓಕೆ, ದಿಸ್ ಇಸ್ ಯು ಅಂಡ್ ಆಡಿಂಗ್ ಆಲ್ಕಲಿ, ಬೇಸ್ ಅನ್ನ ಆಡ್ ಮಾಡ್ತೀರಾ ಅನ್ಕೊಳ್ಳಿ, ಅಂದ್ರೆ ನೀವು ಬೇಕು ಅಂತ ಜಾಸ್ತಿ ಹೈಡ್ರಾಕ್ಸಿಲ್ ಅಯಾನ್ ಅನ್ನ ಆಡ್ ಮಾಡ್ತೀರಾ ಅನ್ಕೊಳ್ಳಿ. ವೆನ್ ಯು ಆಡ್ ಲಾಟ್ ಆಫ್ ಹೈಡ್ರಾಕ್ಸಿಲ್ ಅಯಾನ್, ಬಫರ್ ಸೊಲ್ಯೂಷನ್ ಅಲ್ಲಿ ಇರುವಂತಹ H3O+ ಇದೆಯಲ್ವಾ, ಬಫರ್ ಸೊಲ್ಯೂಷನ್ ಅಲ್ಲಿ ಇರುವಂತಹ ಈ H3O+ ಅಯಾನ್, ದಿಸ್ ಇಸ್ ಸಮಥಿಂಗ್ ಯು ಹ್ಯಾವ್ ಆಡೆಡ್. ಇದು ಫ್ರಮ್ ದ ಬಫರ್, ಬಫರ್ ನಿಂದ OH- ಅಯಾನ್ಸ್ ನ ಅವ್ರು ಏನ್ ಮಾಡ್ತಾರೆ, ನ್ಯೂಟ್ರಲೈಸ್ ಮಾಡ್ತಾರೆ. ನ್ಯೂಟ್ರಲೈಸ್ ಮಾಡಿ ಅದು ವಾಟರ್ ಆಗುತ್ತೆ ಅಂತ ಹೇಳಿ. H3O+ is nothing but what, students? H+ only then. H+ only ತಾನೆ. H3O+ is nothing but H+. H+ from the buffer will counteract your OH- ion to neutralize that into water. So ಇದು ಎಲ್ಲಿಂದ ಬರುತ್ತೆ, ಬಫರ್ ಸೊಲ್ಯೂಷನ್ ಇಂದ ಬರುತ್ತೆ. ಸೊ ಬಫರ್ ಸೊಲ್ಯೂಷನ್ ಅಲ್ಲಿ ಇರುವ H+ will act with the added hydroxyl ion. ಬಫರ್ ಸೊಲ್ಯೂಷನ್ ಅಲ್ಲಿ ಇರುವಂತಹ ಎಸಿಟೇಟ್ ಅಯಾನ್ಸ್ಗಳು ನೀವು ಆಡ್ ಮಾಡುವ H+ ಅನ್ನ ಅದು ಕಂಟ್ರೋಲ್ ಮಾಡುತ್ತೆ. ಸೊ ಇಲ್ಲಿ ಎಸಿಟೇಟ್ ಅಯಾನ್ ಜಾಸ್ತಿ ಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಯೂಸ್ ದಿಸ್ ಸ್ಟ್ರಾಂಗ್ ಸಾಲ್ಟ್ ಆಫ್ ಸ್ಟ್ರಾಂಗ್ ಬೇಸ್ ಅನ್ನ, ಯಾಕೆಂದ್ರೆ ಇಲ್ಲಿ ಜಾಸ್ತಿ ಎಸಿಟೇಟ್ ಅಯಾನ್ಸ್ ಅನ್ನೋದು ಕೊಡುತ್ತೆ. ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ವುಡ್ ಅಂಡರ್ಸ್ಟ್ಯಾಂಡ್ ದಿಸ್ ಬಫರ್ ಆಕ್ಷನ್. ಇದೆರಡು ಬಫರ್ದು ಕಾಂಪೊನೆಂಟ್ ಆಗಿರುತ್ತೆ, ಇದು ನಮ್ಮ ಬಫರ್ ಸೊಲ್ಯೂಷನ್ ಆಗಿರುತ್ತೆ. ಇದರ ಮೇಲೆ ನಾವು ಏನಾದರೂ ಆಸಿಡ್ ನ ಆಡ್ ಮಾಡಿದ್ರೆ ನಮ್ಮ ಎಸಿಟೇಟ್ ಅಯಾನ್ಸ್ಗಳು, ಎರಡರಿಂದನೂ ಎಸಿಟೇಟ್ ಅಯಾನ್ಸ್ಗಳು ಹೋಗಿ ನಾವು ಆಡ್ ಮಾಡುವ H+ ಅಯಾನ್ಸ್ ಅನ್ನ ಅಬ್ಸಾರ್ಬ್ ಮಾಡಿ ಅದು ನ್ಯೂಟ್ರಲೈಸ್ ಮಾಡಿಬಿಡುತ್ತೆ. ನಾವೇನಾದ್ರೂ ಬೇಸ್ ಅನ್ನ ಆಡ್ ಮಾಡಿ ಆ pH ಅನ್ನ ಉಲ್ಟಾ ಮಾಡಬೇಕು ಅಂತ ಹೇಳಿ ನೋಡೋದಾದ್ರೆ, ಇಲ್ಲಿಂದ ರಿಲೀಸ್ ಆಗಿರುವ H+ ಅಯಾನ್ಸ್ಗಳು ಏನಿದೆ, that will counteract with the added ಅಥವಾ extra OH- ions. So this is how the buffer solution will resist the pH change. ಈ ತರ ಬಫರ್ ಸೊಲ್ಯೂಷನ್ ಆ pH ಬದಲಾಗದ ಹಾಗೆ ಚೇಂಜ್ ಮಾಡ್ಕೊಳ್ಳುತ್ತೆ. ದಿಸ್ ಇಸ್ ಎಕ್ಸ್ಟ್ರಾ. ನಿಮಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರು ನೋ ವರೀಸ್. ಅರ್ಥ ಮಾಡ್ಕೊಳ್ಳೋರು ಮಾತ್ರ ಅರ್ಥ ಮಾಡ್ಕೊಂಡ್ರೆ ಸಾಕು. ಇಲ್ಲ ಮೇಡಮ್ ಕಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಯು ಕ್ಯಾನ್ ಸ್ಕಿಪ್ ದಿಸ್ ಪಾರ್ಟ್. ಈ ಪಾರ್ಟ್ ಅನ್ನ ನೀವು, ಪ್ರೀವಿಯಸ್ ಪಾರ್ಟ್ ಇದೆಯಲ್ಲ ಇದನ್ನ ನೀವು ಸ್ಕಿಪ್ ಮಾಡಬಹುದು, ಬಿಕಾಸ್ ಎಕ್ಸಾಮ್ ನಲ್ಲಿ ಕೇಳುವಂಥದ್ದು ಏನು, ಬಫರ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಏನು, ಆಸಿಡಿಕ್ ಬಫರ್ಗೆ ಎಕ್ಸಾಂಪಲ್ ಕೊಡಿ, ಬೇಸಿಕ್ ಬಫರ್ಗೆ ಎಕ್ಸಾಂಪಲ್ ಕೊಡಿ, ಮತ್ತೆ ಬಫರ್ ಸೊಲ್ಯೂಷನ್ pH ಅಥವಾ POH ಅನ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಕ್ಯಾಲ್ಕುಲೇಟ್ ಮಾಡುವಂಥದ್ದು, ಯೂಸಿಂಗ್ ಹೆಂಡರ್ಸನ್ಸ್ ಇಕ್ವೇಶನ್. ಈ ಇಕ್ವೇಶನ್ ನ ಹೆಂಡರ್ಸನ್ ಇಕ್ವೇಶನ್ ಅಂತ ಹೇಳಿ ಕರಿತೀವಿ. ಯೂಸಿಂಗ್ ದಿಸ್ ಇಕ್ವೇಶನ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ pH ಆಫ್ ಬಫರ್. ಸೊ pH is equal to pKa plus log of concentration of salt by concentration of acid. POH ಬಂದಾಗ ಇಲ್ಲಿ pKb ಬರುತ್ತೆ, ಈ ಆಸಿಡ್ ಬದಲಿಗೆ ಬೇಸ್ ಬರುತ್ತೆ ಅಷ್ಟೇ. ಓಕೆನಾ? ಸೊ ವೆನ್ ಯು ರೈಟ್ ದ ಇಕ್ವೇಶನ್,
POH ಇದೆ, PKB ಇದೆ, PKB ಪ್ಲಸ್ ಲಾಗ್ ಆಫ್ ಸಾಲ್ಟ್ ಕಾನ್ಸಂಟ್ರೇಷನ್ ಹಾಗೆ ಇರುತ್ತೆ, ಪ್ಲಸ್ ಬೇಸ್ ಕಾನ್ಸಂಟ್ರೇಷನ್ ನೀವು ತಗೊಳ್ಳುವಂಥದ್ದು. ನಿಮಗೆ ಈ ಒಂದು ಫಾರ್ಮುಲಾದಲ್ಲಿ POH ಗೊತ್ತಿದೆ, KB ಗೊತ್ತಿದೆ, ಸಾಲ್ಟ್ ಕಾನ್ಸಂಟ್ರೇಷನ್ ಕಂಡುಹಿಡಿಬಹುದು, ಬೇಸ್ ಕಾನ್ಸಂಟ್ರೇಷನ್ ಕಂಡುಹಿಡಿಬಹುದು, ಹೌದಾ? ಸೊ ದೀಸ್ ಆರ್ ದ ಟು ಇಕ್ವೇಶನ್ಸ್ ವಿ ಯೂಸ್ ಟು ಕ್ಯಾಲ್ಕುಲೇಟ್ pH ಆಫ್ ದ ಬಫರ್ ಸೊಲ್ಯೂಷನ್. ಒಂದು ಬಫರ್ ಸೊಲ್ಯೂಷನ್ ಈಗ ನಾವು ಒಂದು ಹೇಳ್ತೀವಿ, ಬಫರ್ ಸೊಲ್ಯೂಷನ್ ಆಫ್ ರಿಕ್ವೈರ್ಡ್ PHಗೆ ನಾವು ತಯಾರು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಆ ಬಫರ್ ಸೊಲ್ಯೂಷನ್ ಅಲ್ಲಿ ನಾವು ಯಾವ ಆಸಿಡ್ ತಗೋತೀವಿ, ಯಾವ ಬೇಸ್ ತಗೊಳ್ತೀವಿ ಅದನ್ನ ನಾವು ಫಿಕ್ಸ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಇವಾಗ ನಾನು ಆಸಿಟಿಕ್ ಬಫರ್ ಪ್ರಿಪೇರ್ ಮಾಡ್ತಿದ್ದೀನಿ ಅನ್ಕೊಳ್ಳಿ. ಸೊ ಎಷ್ಟು ಆಸಿಡ್ ತಗೋತೀನಿ ಮತ್ತೆ ಎಷ್ಟು ಸಾಲ್ಟ್ ಅನ್ನ CH3COONA ಇದ್ರದ್ದು ಕ್ವಾಂಟಿಟಿ ಎಷ್ಟು ಅದನ್ನ ಇಲ್ಲಿ ಬರೀತೀನಿ, ರೈಟ್? ಈ ಆಸಿಡ್ ಸ್ಪ್ಲಿಟ್ ಆಗುವಂಥದ್ದು PK ವ್ಯಾಲ್ಯೂನ ಅಲ್ಲಿ ಕನ್ಸಿಡರ್ ಹಿಯರ್. So that's how the buffer solution's pH is calculated for basic acidic buffer. This is for basic buffer. So pH kuda calculate ಮಾಡಬಹುದು, POH kuda calculate ಮಾಡಬಹುದು. ನಿಮಗೆ POH ಗೊತ್ತಿದೆ ಅಂತ ಹೇಳಿದ್ರೆ, POH ಗೊತ್ತಿದೆ ಅಂತ ಹೇಳಿದ್ರೆ you know that pH plus POH is equal to 14. ನಿಮಗೆ POH ಗೊತ್ತಿದೆ ಅಂತ ಹೇಳಿದ್ರೆ minus this from the 14 to get pH value. POH ನಿಂದ ನೀವು pH ನ ಮತ್ತೆ ಕಂಡುಹಿಡ್ಕೊಳ್ಬಹುದು, ಹೌದಾ? By using this formula POH plus pH is equal to 14. These are the very important concepts, students. Miss ಮಾಡ್ಕೊಳ್ಬೇಡಿ ಇದನ್ನ. Let's move on to now hydrolysis of salts. ಅದಕ್ಕೂ ಮುಂಚೆ let's talk about common ion effect. So common ion effect ಅಂತ ಹೇಳಿದ್ರೆ ಏನು? It can be defined as, ನಿಮ್ಮ NCERT textbook ನ definition ಪ್ರಕಾರ ಹೋಗೋದಾದ್ರೆ, shift in equilibrium on adding substance that provides more of an ionic species already present in the dissociation equilibrium. ಅಥವಾ suppression in the dissociation of a weak electrolyte by adding a strong electrolyte having a common ion is called as common ion effect. ಇದು ಎರಡು ಡೆಫಿನೇಷನ್ಸ್ ನಿಮ್ಗೆ ಇನ್ನ ಕ್ಲಾರಿಟಿನಲ್ಲಿ ಅರ್ಥ ಆಗಬೇಕು ಅಂತ ಹೇಳಿದ್ರೆ, ಲೆಟ್ ಮೀ ಟೇಕ್ ದ ಎಕ್ಸಾಂಪಲ್ ಫಾರ್ ದ ಬೋತ್ ದ ಡೆಫಿನೇಷನ್ ದಿಸ್ ವಿಲ್ ಸೂಟ್. ಈಗ ಅಮೋನಿಯಂ ಹೈಡ್ರಾಕ್ಸೈಡ್ ಇಸ್ ಅ ವೀಕ್ ಎಲೆಕ್ಟ್ರೋಲೈಟ್, ಇಸ್ ಅ ವೀಕ್ ಬೇಸ್, ಕರೆಕ್ಟ್? ಅಮೋನಿಯಂ ಹೈಡ್ರಾಕ್ಸೈಡ್ ಅಂತ ಹೇಳುವಂಥದ್ದು ಇಸ್ ಅ ವೀಕ್ ಬೇಸ್. ಅದು ಸ್ಪ್ಲಿಟ್ ಆಗಬೇಕಾದ್ರೆ ನಮ್ಗೆ ಏನ್ ಸಿಗುತ್ತೆ? ಅಮೋನಿಯಂ ಅಯಾನ್ ಪ್ಲಸ್ ಹೈಡ್ರಾಕ್ಸೈಡ್ ಅಯಾನ್ ಇದು ಸಿಗುತ್ತೆ, ಕರೆಕ್ಟಾ? ಈಗ ನಾನು ಅಮೋನಿಯಂ ಕ್ಲೋರೈಡ್ ಅನ್ನು ಆಡ್ ಮಾಡ್ತೀನಿ ಅನ್ಕೊಳ್ಳಿ. I am going to add a strong ಅಥವಾ electrolyte, strong electrolyte ಅಂತಾನೆ ಹೇಳ್ಬೋದಲ್ವಾ? ಸಾಲ್ಟ್ ಬೇಡ, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ನ ಆಡ್ ಮಾಡ್ತಾ ಇದ್ದೀನಿ. when I add strong electrolyte, obviously strong electrolyte ಏನ್ ಮಾಡುತ್ತೆ? 100% ಡಿಸೋಸಿಯೇಟ್ ಆಗುತ್ತೆ. ಇವಾಗ ಇದಕ್ಕೂ ಕಾಮನ್ ಅಯಾನ್ ಯಾವ್ದಾಯ್ತು? ಅಮೋನಿಯಂ ಕಾಮನ್ ಅಯಾನ್ ಆಯ್ತು. ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಆಡ್ ಮಾಡಿದಾಗ ಅದು ಆಲ್ರೆಡಿ ವೀಕ್ ಎಲೆಕ್ಟ್ರೋಲೈಟ್ ಅಲ್ಲಿ ಇರುವಂತಹ ಒಂದು ಕಾಮನ್ ಅಯಾನ್ ಅನ್ನ ತುಂಬಾ ಪ್ರೊಡ್ಯೂಸ್ ಮಾಡಿಬಿಡುತ್ತೆ. ಈಗ ಏನಾಯ್ತು? ಡಿಸ್ಟರ್ಬೆನ್ಸ್ ಇನ್ ದ ಕಾನ್ಸಂಟ್ರೇಷನ್ ಆಯ್ತು. ಲೀ ಚಾಟಲೀಸ್ ಪ್ರಿನ್ಸಿಪಲ್ ನ ಇಲ್ಲಿ ಅಪ್ಲೈ ಮಾಡಿ. ಸೊ ಅಕಾರ್ಡಿಂಗ್ ಟು ಲೀ ಚಾಟಲೀಸ್ ಪ್ರಿನ್ಸಿಪಲ್, ಇಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಆದ್ರೆ ಈಚ್ ಕಡೆಯಿಂದ ಇಕ್ವಿಲಿಬ್ರಿಯಂ ರಿವರ್ಸ್ ಡೈರೆಕ್ಷನ್ ಅಲ್ಲಿ ಶಿಫ್ಟ್ ಆಗುತ್ತೆ ಟು ಬ್ಯಾಲೆನ್ಸ್ ದ ಕಾನ್ಸಂಟ್ರೇಷನ್ ಆಫ್ ದ ಪ್ರಾಡಕ್ಟ್. ಹಾಗಾಗಿ ಇವಾಗ ಇಕ್ವಿಲಿಬ್ರಿಯಂ ಎಲ್ಲಿಗಿದೆ? ವೀಕ್ ಬೇಸಿಗಿದೆ, ಓಕೆನಾ? ಇದು ನಮ್ಮ ವೀಕ್ ಬೇಸ್. ಅಮೋನಿಯಂ ಹೈಡ್ರಾಕ್ಸೈಡ್, ಆಲ್ರೆಡಿ ಇದನ್ನ ಹೆಸರನ್ನ ನಾನು ಬರ್ದಿಟ್ಟಿದ್ದೀನಿ. ಇಫ್ ಯು ವಾಂಟ್ ಯು ಕ್ಯಾನ್ ರೈಟ್ ಇಟ್ ಹಿಯರ್. ಅಮೋನಿಯಂ ಹೈಡ್ರಾಕ್ಸೈಡ್. ಸೊ ಅಮೋನಿಯಂ ಹೈಡ್ರಾಕ್ಸೈಡ್ ಸ್ಪ್ಲಿಟ್ ಆಗಿ ಅಮೋನಿಯಂ ಹೈಡ್ರಾಕ್ಸೈಡ್ ಅಯಾನ್ ಕೊಡ್ತಾ ಇತ್ತು, ವೀಕ್ ಬೇಸು, ಹಾಗಾಗಿ ಇಕ್ವಿಲಿಬ್ರಿಯಂ ನಲ್ಲಿ ಇತ್ತು. ಯಾವಾಗ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಮೋನಿಯಂ ಕ್ಲೋರೈಡ್ ಆಡ್ ಮಾಡಿದೆ, ಅದು ಅಮೋನಿಯಂ ಅಯಾನ್ ಮತ್ತೆ ಕ್ಲೋರೈಡ್ ಅಯಾನ್ ಎರಡನ್ನೂ ಕೊಡುತ್ತೆ. ಅಮೋನಿಯಂ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ದಟ್ ವಿಲ್ ಶಿಫ್ಟ್ ದ ಇಕ್ವಿಲಿಬ್ರಿಯಂ ಆಫ್ ದ ಫಸ್ಟ್. ಇದರಲ್ಲಿ ಇಕ್ವಿಲಿಬ್ರಿಯಂ ಇಲ್ಲ, ಫಸ್ಟ್ ಇಕ್ವೇಶನ್ ಅಲ್ಲಿ ಇಕ್ವಿಲಿಬ್ರಿಯಂ ಇದೆ. ಇಟ್ ವಿಲ್ ಶಿಫ್ಟ್ ದ ಇಕ್ವಿಲಿಬ್ರಿಯಂ ಟು ದಿಸ್ ಡೈರೆಕ್ಷನ್. ಅವಾಗ ನಮಗೆ ಏನ್ ಸಿಗುತ್ತೆ? ಇಲ್ಲಿ ಅನ್ಡಿಸೋಸಿಯೇಟೆಡ್ ಅಮೋನಿಯಂ ಹೈಡ್ರಾಕ್ಸೈಡ್ ಸಿಕ್ಬಿಡುತ್ತೆ. ಇದು ಡಿಸೋಸಿಯೇಟೇ ಆಗಲ್ಲ, ಎಲ್ಲ ಕೂಡ ಸ್ಪ್ಲಿಟ್ ಆಗಿರುವಂಥದ್ದೆಲ್ಲ ಕಂಬೈನ್ ಆಗಿ ನಮಗೆ ವಾಪಸ್ NH4OH ಕೊಟ್ಬಿಡ್ತಾನೆ. ಈ ತರ ಕಾಮನ್ ಅಯಾನ್ ಶಿಫ್ಟ್ ನಡೆಯುತ್ತೆ. ಓಕೆ, ಒನ್ ಮೋರ್ ಎಕ್ಸಾಂಪಲ್ ಇಫ್ ಐ ಟೆಲ್ ಯು. ಇನ್ನೊಂದು ಎಕ್ಸಾಂಪಲ್ ಕೊಡಿ ಮೇಡಮ್ ಅಂತ ಹೇಳಿದ್ರೆ, ಲೆಟ್ ಮಿ ಕನ್ಸಿಡರ್ ಅಸಿಟಿಕ್ ಆಸಿಡ್ ಎಕ್ಸಾಂಪಲ್. ಓಕೆ, ಹಿಯರ್
CH3COOH. ಇಟ್ಸ್ ಅ ವೀಕ್ ಆಸಿಡ್. ತುಂಬ ಕಷ್ಟಪಟ್ಟು ಸ್ಪ್ಲಿಟ್ ಆಗುತ್ತೆ. CH3COO ಮೈನಸ್ Na ಪ್ಲಸ್ ಆಗಿ ಶಿಫ್ಟ್ ಇದಾಗುತ್ತೆ. ಏನಾಯ್ತು, ಅಯೋನೈಸ್ ಆಗುತ್ತೆ. ಶಿಫ್ಟ್ ಆಗ್ತಾ ಇಲ್ಲ ಇಲ್ಲಿ ಇನ್ನೂ ಕೂಡ, ಅಯೋನೈಸ್ ಆಗುತ್ತೆ. ಈಗ ಇದಕ್ಕೆ ನಾನು ಸ್ಟ್ರಾಂಗ್ ಇಲೆಕ್ಟ್ರೋಲೈಟ್ CH3COO Na ಅನ್ನ ಆಡ್ ಮಾಡ್ತೀನಿ ಅನ್ಕೊಳ್ಳಿ. ಇಟ್ ಇಸ್ ಅ ವೆರಿ ಸ್ಟ್ರಾಂಗ್ ಇಲೆಕ್ಟ್ರೋಲೈಟ್. ಈ ಸ್ಟ್ರಾಂಗ್ ಇಲೆಕ್ಟ್ರೋಲೈಟ್ ನ ಆಡ್ ಮಾಡಿದ್ರೆ ನನಗೇನ್ ಸಿಗುತ್ತೆ, ಇವಾಗ ಇಲ್ಲಿ ಬೇಜಾನ್ ಅಯಾನ್ ಸಿಗುತ್ತೆ. ಹೌದಾ? ಹಿಯರ್ ಇಟ್ ಶುಡ್ ಬಿ H ಪ್ಲಸ್, ಬಿಕಾಸ್ ದಿಸ್ ವಿಲ್ ಅಂಡರ್ಗೋ 100% ಅಯೋನೈಸೇಷನ್. ಇವಾಗ ಇಲ್ಲಿ ಕಾಮನ್ ಅಯಾನ್ ಯಾವ್ದಾಯ್ತು, ಅಸಿಟೇಟ್ ಅಯಾನ್ ಬಂದು ಕಾಮನ್ ಅಯಾನ್ ಆಯ್ತು. ಯಾವಾಗ ಈ ಕಾಮನ್ ಅಯಾನ್ ಎರಡರಲ್ಲೂ ಇದೆ ಅಲ್ವಾ, ಯಾವಾಗ ಕಾಮನ್ ಅಯಾನ್ ಸಂಖ್ಯೆ ಜಾಸ್ತಿ ಆಗುತ್ತೆ, ಇಕ್ವಿಲಿಬ್ರಿಯಂ ಇರೋ ರಿಯಾಕ್ಷನ್ ಯಾವುದು, ಫಸ್ಟ್ ಒನ್. ಅಲ್ಲಿ ರಿವರ್ಸ್ ರಿಯಾಕ್ಷನ್ ಫೇವರಬಲ್ ಆಗುತ್ತೆ, ಅಸಿಟಿಕ್ ಆಸಿಡ್ ರಿಯಾಕ್ಷನ್ಸ್ ಫೇವರಬಲ್ ಆಗುತ್ತೆ. ಸೊ ಹಾಗಾಗಿನೇ ಡೆಫಿನಿಷನ್ ಏನು, ಡೆಫಿನಿಷನ್ ಆಫ್ ಕಾಮನ್ ಅಯಾನ್ ಕೇಳ್ತಾರೆ ಅವರು, ಸಪ್ರೆಷನ್ ಇನ್ ದ ಡಿಸೋಸಿಯೇಷನ್ ಆಫ್ ವೀಕ್ ಎಲೆಕ್ಟ್ರೋಲೈಟ್. ವೀಕ್ ಎಲೆಕ್ಟ್ರೋಲೈಟ್ ಡಿಸೋಸಿಯೇಟ್ ಆಗಬಾರ್ದು, ಸಪ್ರೆಸ್ ಮಾಡಬೇಕು, ಅಂದ್ರೆ ಸ್ಪ್ಲಿಟ್ ಈ ವೀಕ್ ಎಲೆಕ್ಟ್ರೋಲೈಟ್ ಸ್ಪ್ಲಿಟ್ ಆಗದೇ ಇರೋ ಹಾಗೆ ಸುಮ್ಮನೆ ಅದನ್ನ ಸಪ್ರೆಸ್ ಮಾಡೋದು, ಹಂಗೆ ಇರು ಸ್ಪ್ಲಿಟ್ ಆಗಬೇಡ ಅಂತ ಹೇಳಕ್ಕೆ, ಆ ಥರ ಮಾಡಕ್ಕೆ ನಾವೇನ್ ಮಾಡ್ತೀವಿ, ಎಡಿಷನ್ ಆಫ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ವಿಚ್ ಹ್ಯಾಸ್ ಅ ಕಾಮನ್ ಅಯಾನ್ ಅದನ್ನ ಆಡ್ ಮಾಡ್ತೀವಿ. ದಟ್ ಇಫೆಕ್ಟ್ ಇಸ್ ಕಾಲ್ಡ್ ಆಸ್ ಕಾಮನ್ ಅಯಾನ್ ಎಫೆಕ್ಟ್. ನಿಮ್ಮ NCERT ಟೆಕ್ಸ್ಟ್ ಬುಕ್ ಡೆಫಿನೇಷನ್ ನೋಡಿದ್ರೆ, ಶಿಫ್ಟ್ ಇನ್ ದ equilibrium is shifting in the backward direction. Shift in the equilibrium on adding a substance that provides an ionic species already present in the dissociation equilibrium. ಇದು ಡಿಸೋಸಿಯೇಷನ್ ಇಕ್ವಿಲಿಬ್ರಿಯಂ ಅಂತ ಹೇಳ್ತೀವಿ. ಯಾವುದು, ಇಕ್ವಿಲಿಬ್ರಿಯಂ ರಿಯಾಕ್ಷನ್ ಅಲ್ಲಿ ಇರುವಂತಹ ಅಯಾನ್ಸ್ ಅನ್ನ ಡಿಸೋಸಿಯೇಷನ್ ಇಕ್ವಿಲಿಬ್ರಿಯಂ ಅಂತ ಹೇಳ್ತೀವಿ. ಐ ಪ್ರಿಫರ್ ಯು ಗೈಸ್ ರಿಮೆಂಬರಿಂಗ್ ದಿಸ್ ಪರ್ಟಿಕ್ಯುಲರ್ ಡೆಫಿನೇಷನ್. ಯಾಕೆಂದ್ರೆ ಇದನ್ನ ನೀವು, if you remember this and if you put this in your memory, I'm very sure that you will never forget, because ಇದು ನಿಮಗೆ ನೆನಪಿಟ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗಬಹುದು. This is example 2 for common ion and this is example 1 for common ion. Example 2 versus example 1 ನೋಡ್ಕೊಳ್ಳಿ. Okay, so next we will go for hydrolysis of salts and pH of their salt solution. Salts are formed by the reaction between acids and bases in a definite proportion. ಯಾವಾಗ ಒಂದು ಪರ್ಟಿಕ್ಯುಲರ್ ಆಸಿಡ್ ಅಂಡ್ ಬೇಸ್ ಕಂಬೈನ್ ಆಗುತ್ತೆ, ನಮಗೆ ಸಾಲ್ಟ್ ಸಿಗುತ್ತೆ. ಸೊ ಸಾಲ್ಟ್ಸ್ ವಿಚ್ ಇಸ್ ಫಾರ್ಮ್ಡ್ ಬಿಟ್ವೀನ್ ದ ಡೆಫಿನೈಟ್ ರೇಷಿಯೋ ಆಫ್ ಆಸಿಡ್ ಅಂಡ್ ಬೇಸ್, ಇಟ್ ವಿಲ್ ಅಂಡರ್ಗೋ ಅಯೋನೈಸೇಷನ್ ಇನ್ ವಾಟರ್. ಈ ಸಾಲ್ಟ್ ನೀರಲ್ಲಿ ಹಾಕಿದ ತಕ್ಷಣ ಸ್ಪ್ಲಿಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್ ಸ್ಪ್ಲಿಟ್ ಆಯ್ತಲ್ವಾ. So cations, anions formed on ionization of salt either exist as hydrated ion, ಅಂದ್ರೆ ಇವುಗಳ ಸುತ್ತ ವಾಟರ್ ಮಾಲಿಕ್ಯೂಲ್ಸ್ ಕೂತ್ಕೊಳ್ಳುತ್ತೆ, ಅದನ್ನ ಹೈಡ್ರೇಟೆಡ್ ಅಯಾನ್ ಅಂತ ಹೇಳಿ ಕರಿತೀವಿ. ಸೊ ಒಂದಾದ್ರೆ ಅವರು ಹೈಡ್ರೇಟೆಡ್ ಅಯಾನ್ ತರ ಎಕ್ಸಿಸ್ಟ್ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಆರ್ ಇಂಟರಾಕ್ಟ್ ವಿತ್ ದ ವಾಟರ್ ಟು ಫಾರ್ಮ್ ಕರೆಸ್ಪಾಂಡಿಂಗ್ ಆಸಿಡ್ಸ್ ಆರ್ ಬೇಸಸ್. ಅರ್ಥ ಏನು ಇಲ್ಲಿ, ಸೇ ದಟ್ ಇವಾಗ ಸೋಡಿಯಂ ಕ್ಲೋರೈಡ್ ಇದೆ ಅನ್ಕೊಳ್ಳಿ. ಓಕೆ, ಇದೇನಾಯ್ತು, ನೀರಿಗೆ ಹಾಕಿದ ತಕ್ಷಣ ಸೋಡಿಯಂ ಪ್ಲಸ್ ಮತ್ತೆ Cl ಮೈನಸ್ ಆಗಿ ಸ್ಪ್ಲಿಟ್ ಆಗುತ್ತೆ. ಇದ್ರ ಸುತ್ತ ಇವಾಗ ವಾಟರ್ ಮಾಲಿಕ್ಯೂಲ್ಸ್ಗಳು ಬರುತ್ತೆ. ವಾಟರ್ ಮಾಲಿಕ್ಯೂಲ್ಸ್ಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ನಾವು ಹೈಡ್ರೇಷನ್ ಎಫೆಕ್ಟ್ ಅಂತ ಹೇಳಿ ಕರಿತೀವಿ, ಅಥವಾ ಸಾಲ್ವೇಷನ್ ಎಫೆಕ್ಟ್ ಅಂತ ಹೇಳಿ ಕರಿತೀವಿ. ಒಂದಾದ್ರೆ ಈ ತರ ಸಾಲ್ವೇಷನ್ ಇರುತ್ತೆ, ಇಲ್ಲ ಅಂತ ಹೇಳಿದ್ರೆ ಇದೇ ಸೋಡಿಯಂ ವಾಟರ್ ನಲ್ಲಿರುವ OH ಮೈನಸ್ ಜೊತೆ ಕಂಬೈನ್ ಆಗಿ ಈ ಸೋಡಿಯಂ ಅಯಾನ್ ನಮಗೆ ಬೇಸ್ ಅನ್ನ ಕೊಡುತ್ತೆ. ಆಯ್ತಾ, ಇದು ಕ್ಲೋರೈಡ್ ಅಯಾನ್ ಏನಿದೆ ಆ ಸಾಲ್ಟ್ ನಲ್ಲಿ, ಅದು ವಾಟರ್ ನಲ್ಲಿರುವ H+ ಅಯಾನ್ ಜೊತೆ ಕಂಬೈನ್ ಆಗಿ ನಮಗೆ HCl ನ ಕೊಡಬೇಕು. ದಿಸ್ ಇಸ್ ಕಾಲ್ಡ್ ಆಸ್ ಹೈಡ್ರೋಲೈಸಿಸ್. ಅಂದ್ರೆ ಇವರಿಬ್ರು ವಾಟರ್ ಅನ್ನ ಬ್ರೇಕ್ ಮಾಡ್ತಾ ಇದ್ದಾರೆ. ವಾಟರ್ ಮಾಲಿಕ್ಯೂಲ್ಸ್ ನ ಬ್ರೇಕ್ ಮಾಡಿ ಅದರಲ್ಲಿರುವ ಅಯಾನ್ಸ್ ಜೊತೆ ರಿಯಾಕ್ಟ್ ಆಗಿ ನಮಗೆ ತಿರ್ಗಾ ಆಸಿಡ್ ಅಂಡ್ ಬೇಸ್, ಓಕೆ, ರಿಟರ್ನ್ ಆಸಿಡ್ ಅಂಡ್ ಬೇಸ್ ಕೊಡ್ತಾ ಇದ್ದಾರೆ. ಸೊ ಇದನ್ನ ನಾವು ಹೈಡ್ರಾಲಿಸಿಸ್ ಅಂತ ಹೇಳಿ ಕರಿತೇವೆ. ಹೈಡ್ರಾಲಿಸಿಸ್ ಅಥವಾ ಹೈಡ್ರಾ, ವಾಟರ್ ಮಾಲಿಕ್ಯೂಲ್ ಬ್ರೇಕಿಂಗ್. ಸೊ ವಾಟರ್ ಮಾಲಿಕ್ಯೂಲ್ ಬ್ರೇಕ್ ಮಾಡ್ತಾ ಇದೆ ಇವರ ಬಾಂಡ್ಸ್ ಅನ್ನ ಅಂತ ಹೇಳಿ. ಅಂಡ್ ದಿಸ್ ಇಸ್ ಕಾಲ್ಡ್ ಅಸ್ ಸಾಲ್ವೇಷನ್ ಅಥವಾ ಹೈಡ್ರೇಷನ್ ಎಫೆಕ್ಟ್. ಈಗ ಹೈಡ್ರೇಷನ್ ಬೇರೆ, ಹೈಡ್ರಾಲಿಸಿಸ್ ಬೇರೆ, ಅರ್ಥ ಆಯ್ತಾ?
Hydration ಅಂದ್ರೆ water molecules are just going and occupying the place. Hydrolysis ಅಂತ ಹೇಳಿದ್ರೆ ತಿರ್ಗಾ ನಮಗೆ ಆಸಿಡ್ ಅಂಡ್ ಬೇಸ್ ಏನು ಸಿಗ್ತಾ ಇದೆ ಅದು. ಸೊ ದ ಪ್ರಾಸೆಸ್ ಆಫ್ ಇಂಟರಾಕ್ಷನ್ ಬಿಟ್ವೀನ್ ವಾಟರ್ ಅಂಡ್ ಕ್ಯಾಟಯಾನ್ ಅಥವಾ ಆನಯಾನ್ or both of salts is called as hydrolysis. pH of the solution gets affected by this interaction. ನಮಗೆ ಯಾಕೆ ಇದು ಮ್ಯಾಟರ್ ಆಗುತ್ತೆ, pH ಇಲ್ಲಿ ವೇರಿಯೇಷನ್ ಆಗುತ್ತೆ. ಅಯಾನ್ಸ್ಗಳು ಈ ಥರ ಇಂಟ್ರಾಕ್ಟ್ ಆಗಬೇಕಾದ್ರೆ ಅಲ್ಲಿ pH ವೇರಿಯೇಷನ್ಸ್ ಬರುತ್ತೆ. ಸೊ ನೀವು ಜೆಇಗೆ ರೆಫರ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಪ್ರತಿಯೊಂದು ಕೇಸ್ನಲ್ಲೂ ಕೂಡ ನಿಮಗೆ pH ಇದು ಇಕ್ವೇಷನ್ಸ್ ಅವ್ರು ಕೊಡ್ತಾರೆ. ಬಟ್ ಸಿನ್ಸ್ ಯು ಆರ್ ರೆಫರಿಂಗ್ ಇಟ್ ಫಾರ್ ದ ಬೋರ್ಡ್ ಎಕ್ಸಾಮ್ಸ್, ಇಲ್ಲಿ ನಿಮಗೆ ಜಸ್ಟ್ ಥಿಯಾರಿಟಿಕಲ್ ಮಾತ್ರ ಈ ಎಕ್ಸ್ಪ್ಲನೇಷನ್ಸ್ ಇಸ್ ಇನಫ್. ದೇ ವೋಂಟ್ ಆಸ್ಕ್ ಯು ಟು ಕ್ಯಾಲ್ಕುಲೇಟ್ ಪ್ರಾಬ್ಲಮ್ಸ್ ಹಿಯರ್. ನೋಡಿ, ಕೇಸ್ 1 ತಗೊಳ್ತಾ ಇದ್ದೀನಿ, ಇನ್ ವಿಚ್ ಐ ಆಮ್ ಟಾಕಿಂಗ್ ಅಬೌಟ್ salts of strong acid plus strong base. Cations such as potassium, sodium, calcium, barium of strong base and anions such as Cl minus, Br minus, NO3 minus, perchlorate ion, strong acids ಗಳು simply get hydrated. ಅವರು ಹೈಡ್ರೇಷನ್ ಮಾತ್ರ ಮಾಡ್ಕೋತಾರೆ, ಅಂದ್ರೆ ಅವರ ಸುತ್ತ ಅಯಾನ್ಸ್ ಗಳು ಬಂದು ಕುತ್ಕೊಂಡ್ಬಿಡುತ್ತೆ. Na+ ಸುತ್ತ ವಾಟರ್ ಮಾಲಿಕ್ಯೂಲ್ಸ್ ಗಳು ಬಂದು ಕುತ್ಕೊಂಡ್ಬಿಡುತ್ತೆ. ದೇ ಸಿಂಪ್ಲಿ ಗೆಟ್ ಹೈಡ್ರೇಟೆಡ್. ಅವರು ಸುತ್ತ ವಾಟರ್ ಮಾಲಿಕ್ಯೂಲ್ಸ್ ಬಂದು ಕುತ್ಕೊಳ್ಳುತ್ತೆ. ದೇ ವಿಲ್ ನಾಟ್ ರಿಯಾಕ್ಟ್ ಫರ್ದರ್. ಈ ಕ್ಯಾಟಯಾನ್ಸ್ ಆಫ್ ಸ್ಟ್ರಾಂಗ್ ಆಸಿಡ್, ಕ್ಯಾಟಯಾನ್ಸ್ ಆಫ್ ಸ್ಟ್ರಾಂಗ್ ಬೇಸು ವಾಟರ್ ಜೊತೆ ಮತ್ತೆ ರಿಯಾಕ್ಟ್ ಆಗಿ ನಮಗೆ ಬೇಸ್ ಅಥವಾ ಸಾಲ್ಟ್ ಅನ್ನ ಕೊಡಲ್ಲ. Therefore, the solution of salt formed from this strong acid and base are neutral. pH is equal to 7. The 3 other cases check ಮಾಡೋಣ. 3 other cases. ಅದಕ್ಕಿಂತ ಮುಂಚೆ ಅರ್ಥ ಏನು, ಇಲ್ಲಿ ನಾನು ಇದೇ ಹೇಳಿದೆ ಅಲ್ವಾ, ಈ ಪಾರ್ಟ್ ಇದು ಸ್ಟ್ರಾಂಗ್ ಬೇಸ್ ಇಂದ ಬಂದಿರೋದು, ಇದು ಸ್ಟ್ರಾಂಗ್ ಆಸಿಡ್ ಇಂದ ಬಂದಿರೋದು. ಸ್ಟ್ರಾಂಗ್ ಬೇಸ್ ಅಂದ್ರೆ ಯಾವುದು? ಸೋಡಿಯಂ ಹೈಡ್ರಾಕ್ಸೈಡ್. ಸ್ಟ್ರಾಂಗ್ ಬೇಸ್ ಅಂದ್ರೆ ಯಾವುದು? ಸ್ಟ್ರಾಂಗ್ ಬೇಸ್ ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್, ಸ್ಟ್ರಾಂಗ್ ಆಸಿಡ್ ಅಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್. ಈ ಸ್ಟ್ರಾಂಗ್ ಬೇಸ್ ಸ್ಟ್ರಾಂಗ್ ಆಸಿಡ್ ನಿಂದ ಬರುವಂತಹ, ಸ್ಟ್ರಾಂಗ್ ಆಸಿಡ್ ಅಂಡ್ ಸ್ಟ್ರಾಂಗ್ ಬೇಸ್ ನಿಂದ ಬರುವಂತಹ ಕ್ಯಾಟಯಾನು ಆನಯಾನು ವಾಟರ್ನ ಬ್ರೇಕ್ ಮಾಡಿ ಈ ತರ ನಮ್ಗೆ ಈ ಹೈಡ್ರಾಲಿಸಿಸ್ ಕೊಡಲ್ಲ. ಅವುಗಳು ಬರೀ ಹೈಡ್ರೇಷನ್ ಮಾತ್ರ ಆಗುತ್ತೆ. ಓಕೆನಾ? ಹಾಗಾದ್ರೆ ಈ ಎಕ್ಸಾಂಪಲ್ ಇಲ್ಲಿ ರಿಲೆವೆಂಟ್ ಆಯ್ತು. ಈ ಎಕ್ಸಾಂಪಲ್ ಇದು ಇರ್ರಿಲೆವೆಂಟ್ ಆಯ್ತು. ಹಾಗಾಗಿ ಐ ಆಮ್ ಇರೇಸಿಂಗ್ ಇಟ್. ಐ ವಿಲ್ ಟೆಲ್ ಯು ಅಬೌಟ್ ಹೈಡ್ರಾಲಿಸಿಸ್ ವಿತ್ ಅ ಪರ್ಫೆಕ್ಟ್ ಎಕ್ಸಾಂಪಲ್. ಸೊ ಕೇಸ್ 1 ನೋಡ್ಕೊಳ್ಳಿ ಮಕ್ಕಳೇ. ಕೇಸ್ 1 ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇರುವಂತದ್ದು ನಾನು ಕೊಟ್ಟಿದ್ದೀನಿ. ಸಾಲ್ಟ್ಸ್ ಆಫ್ ವೀಕ್ ಆಸಿಡ್ ಅಂಡ್ ಸ್ಟ್ರಾಂಗ್ ಬೇಸ್. ಸಾಲ್ಟ್ಸ್ ಆಫ್ ವೀಕ್ ಆಸಿಡ್ ಅಂಡ್ ಸ್ಟ್ರಾಂಗ್ ಬೇಸ್. ವೀಕ್ ಆಸಿಡ್ ಅಂತ ಹೇಳಿದ್ರೆ ಇಲ್ಲಿ ನಾನು ಅಸಿಟಿಕ್ ಆಸಿಡ್ ತಗೊಳ್ತೀನಿ. ಸ್ಟ್ರಾಂಗ್ ಬೇಸ್ ಅಂತ ಹೇಳಿದ್ರೆ ನಾನು ಸೋಡಿಯಂ ಹೈಡ್ರಾಕ್ಸೈಡ್ ತಗೊಂಡೆ. ಓಕೆನಾ? ಸೊ ಸಾಲ್ಟ್ಸ್ ಆಫ್ ವೀಕ್ ಆಸಿಡ್ ಮತ್ತೆ ಸ್ಟ್ರಾಂಗ್ ಬೇಸ್ ತಗೊಂಡಾಗ ಇವಾಗ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು ನಿಮ್ಗೆ ಐಡಿಯಾಸ್ ಕೊಟ್ಬಿಡ್ತೀನಿ. See, all these are strong acids. ನಾವು ಈ ಚಾಪ್ಟರ್ ನಲ್ಲಿ ಯೂಸ್ ಮಾಡಿರುವ ಎಲ್ಲಾ ಸ್ಟ್ರಾಂಗ್ ವೀಕ್ ಆಸಿಡ್ಸ್ ನ ಬರ್ತೀನಿ. ಸ್ಟ್ರಾಂಗ್ ಬೇಸ್ ನಿಮಗೆ ಗೊತ್ತಿರಬೇಕು ಯಾವುದು ಸ್ಟ್ರಾಂಗ್ ಬೇಸ್. There are more, but few which has been mentioned. I'm writing it here.
ಒಂದು ಅಮೋನಿಯಂ ಹೈಡ್ರಾಕ್ಸೈಡ್, ಇನ್ನೊಂದು ammonium phosphate, etc. Okay, so iವರು strong acids. Okay, this is a salt, we can't write it as a base. Strong acids, weak acids, strong base, weak base. ಇಲ್ಲಿ weak base ಅಂತ ಹೇಳಿ ಬಂದಾಗ the bases of zinc hydroxide, ferric hydroxide, copper hydroxide ಇವರೆಲ್ಲರೂ ಬರ್ತಾರೆ. So all these are weak bases. ಇವ್ರಗಳದ್ದು ಕಾಂಬಿನೇಷನ್ ಯಾವಾಗಲೂ ಅಲ್ಲಿ ಇಟ್ಕೊಳ್ಳಿ. ದಿಸ್ ಇಸ್ ಸಮಥಿಂಗ್ ವಿಚ್ ಯು ಹ್ಯಾವ್ ಲರ್ನ್ಡ್ ಇನ್ ಯೋರ್ ಫೌಂಡೇಶನ್. ಈಗ ನಾನು ಯಾವ ತಗೊಳ್ತಾ ಇದ್ದೀನಿ, ಸಾಲ್ಟ್ ಆಫ್ ವೀಕ್ ಆಸಿಡ್ ಸ್ಟ್ರಾಂಗ್ ಬೇಸ್. ಸೋಡಿಯಂ ಹೈಡ್ರಾಕ್ಸೈಡ್ ಇಸ್ ಅ ಸ್ಟ್ರಾಂಗ್ ಬೇಸ್, ಇದು ವೀಕ್ ಆಸಿಡ್. ಇವ್ರುಗಳು ಬಂದಾಗ ಏನಾಗುತ್ತೆ ಇಲ್ಲಿ, ಫಸ್ಟ್ಗೆ ಲುಕ್ ಇನ್ ಟು ದ ಪಿಕ್ಚರ್ ನೋಡಿ. ಇನ್ ದ ಫಸ್ಟ್ ಕೇಸ್ ಈ ನಮ್ಮ ಸಾಲ್ಟ್ ತಗೊಳ್ಬೇಕಲ್ವ, ಸಾಲ್ಟ್ ಅನ್ನ ತಗೊಂಡಾಗ ಇಟ್ ವಿಲ್ ಬಿ, ಇದೆರಡರ ಸಾಲ್ಟ್ ಏನಾಯ್ತು, CH3COONA, ಕರೆಕ್ಟಾ? ಏನಿತ್ತು ನಮ್ಮ ಹತ್ರ, ವಾಟ್ ಡಿಡ್ ವಿ ಹ್ಯಾವ್ ಹಿಯರ್, ನೋಡಿ ಇಲ್ಲಿ HOH ಹೊರಟೋದ್ರೆ ವಾಟ್ ಡು ವಿ ಹ್ಯಾವ್, ಸಾಲ್ಟ್ ಅಂತ ಹೇಳಿದ್ರೆ ಇಲ್ಲಿ CH3COO ಮೈನಸ್, ಬೇಸ್ ನಿಂದ Na ಪ್ಲಸ್, ಆಸಿಡ್ ನಿಂದ ನೆಗೆಟಿವ್, ಬೇಸ್ ನಿಂದ ಪಾಸಿಟಿವ್ ತಗೊಂಡ್ರೆ ನಮಗೆ ಸಾಲ್ಟ್ ಫಾರ್ಮೇಶನ್ ಆಗುತ್ತೆ. ಸೊ ಈ ಕೇಸ್ ನಲ್ಲಿ ಏನಾಯ್ತು, CH3COONA ಬೀಯಿಂಗ್ ಅ ಸಾಲ್ಟ್ ಆಫ್ ವೀಕ್ ಆಸಿಡ್, ಆಯ್ತಾ, ಸ್ಟ್ರಾಂಗ್ ಬೇಸ್ ಸೋಡಿಯಂ ಹೈಡ್ರಾಕ್ಸೈಡ್ ಗೆಟ್ಸ್ ಕಂಪ್ಲೀಟ್ಲಿ ಅಯೋನೈಸ್ಡ್ ಇನ್ ಅಕ್ವಿಯಸ್ ಸೊಲ್ಯೂಷನ್. ಇದು ಕಂಪ್ಲೀಟ್ ಆಗಿ ಡಿಸೋಸಿಯೇಟ್ ಆಗುತ್ತೆ, ಮೈನಸ್ ಮತ್ತೆ ಪ್ಲಸ್ ಆಗಿ. ಈಗ ವಾಟರ್ ನಲ್ಲಿರುವ H+ ಇದೆಯಲ್ವಾ, ದಟ್ ವಿಲ್ ಬಿ ರಿಯಾಕ್ಟಿಂಗ್ ವಿತ್ ಅಸಿಟೇಟ್ ಅಯಾನ್ ಟು ಗಿವ್ ಯು ಅಸಿಟಿಕ್ ಆಸಿಡ್. ಏನ್ ಉಳ್ಕೊಳ್ಳುತ್ತೆ ಅವಾಗ, OH ಮೈನಸ್ ಅಯಾನ್ ಮಾತ್ರ ಉಳ್ಕೊಳ್ಳುತ್ತೆ. ಯಾವಾಗ ಇದು ವಾಟರ್ ಜೊತೆಗೆ ರಿಯಾಕ್ಟ್ ಆಗುತ್ತೆ, OH ಮೈನಸ್ ಅಯಾನ್ ಉಳ್ಕೊಳ್ಳುತ್ತೆ. ಜಾಸ್ತಿ OH ಮೈನಸ್ ಅಯಾನ್ ಪ್ರೊಡ್ಯೂಸ್ ಆದ ತಕ್ಷಣ, ಸ್ಟ್ರಾಂಗ್ ಬೇಸ್ ಅಂತ ಹೇಳಿದ ತಕ್ಷಣ ಇನ್ನೊಂದು ಹಿಂಟ್ ಕೊಟ್ಬಿಡ್ತೀನಿ. ಸ್ಟ್ರಾಂಗ್ ಬೇಸ್ ಅಂತ ಹೇಳಿದ್ರೆ pH ವ್ಯಾಲ್ಯೂ ಇಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ 7 ಆಗಿರುತ್ತೆ. ಯಾಕೆ ಅಂತ ಹೇಳಿ ಎಕ್ಸ್ಪ್ಲನೇಷನ್. ಬಿಕಾಸ್ ಸ್ಟ್ರಾಂಗ್ ಬೇಸ್ದು ಸಾಲ್ಟ್ ಅನ್ನ ನೀರಿಗೆ ಹಾಕಿದ್ರೆ that will react with water to give you acid, weak acid and more of hydroxyl ion. ಸೊ ಹಾಗಾಗಿ ಹೈಡ್ರಾಕ್ಸಿಲ್ ಅಯಾನ್ ಜಾಸ್ತಿ ಆದಾಗ pH ವ್ಯಾಲ್ಯೂ ವಿಲ್ ಬಿ ಗ್ರೇಟರ್ ದ್ಯಾನ್ 7 ಆಗುತ್ತೆ, ಮೋರ್ ದ್ಯಾನ್ 7 ಆಗುತ್ತೆ. ಇದನ್ನ ನೀವು 10th ಸ್ಟ್ಯಾಂಡರ್ಡ್ ನಲ್ಲಿ ಕಲ್ತಿರೋದು ಡಿಫ್ರೆಂಟ್ ಆಗಿದೆ, ಬಟ್ ಇಲ್ಲಿ ನೀವು ಕಲಿತಿರೋದು ಕೂಡ ತುಂಬಾ ಡಿಫ್ರೆಂಟ್ ಆಗಿರುವಂತಹದ್ದು. ಸೊ ರಿಮೆಂಬರ್, ಯು ಹ್ಯಾವ್ ಯುವರ್ CH3COONA, ದಿಸ್ ಇಸ್ ರಿಯಾಕ್ಟಿಂಗ್ ವಿತ್ ವಾಟರ್. ವಾಟರ್ ನಲ್ಲಿ ರಿಯಾಕ್ಟ್ ಆದಾಗ ನಮ್ಗೆ ಏನ್ ಸಿಗುತ್ತೆ, CH3COOH. ಸಾಲ್ಟ್ ಇನ್ ವಾಟರ್ ಶುಡ್ ಗಿವ್ ಯು ಆಸಿಡ್ ಅಂಡ್ ಬೇಸ್. ಆಸಿಡ್ ಸಿಕ್ತು, ನಿಮಗೆ ಏನ್ ಬೇಸ್ ಸಿಗ್ಬೇಕು, ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಹೇಳುವ ಬೇಸ್ ಸಿಗ್ಬೇಕು. ಬಟ್ ದಿಸ್ ಈಸ್ ನಾಟ್ ಗೋಯಿಂಗ್ ಟು ಕಂಬೈನ್, ಅದು ಕಂಬೈನ್ ಆಗಲ್ಲ ಅವರು, ಬಿಕಾಸ್ ದೇ ಲೈಕ್ ಟು ಎಕ್ಸಿಸ್ಟ್ ಇನ್ ಅ ಸ್ಪ್ಲಿಟ್ ಫಾರ್ಮ್. ಈ ತರ ಸ್ಪ್ಲಿಟ್ ಆಗಿ ಎಕ್ಸಿಸ್ಟ್ ಆಗ್ಲಿಕ್ಕೆ ತಯಾರಿರ್ತಾರೆ. ದಿಸ್ ಗೆಟ್ಸ್ ಹೈಡ್ರೇಟೆಡ್, ದಿಸ್ ಗೆಟ್ಸ್ ಎನಿವೆ ಇನ್ ದ ವಾಟರ್. ಇದು ಇದರ ಸುತ್ತ ವಾಟರ್ ಮಾಲಿಕ್ಯೂಲ್ಸ್ ಬಂದು ಕುತ್ಕೊಂಡ್ ಬಿಡುತ್ತೆ, ಇದು ಹೈಡ್ರೇಟ್ ಆಗುತ್ತೆ. ತಿರ್ಗಾ ಇದು ವಾಟರ್ ಜೊತೆ ಕಂಬೈನ್ ಆಗಿ OH ಮೈನಸ್ ಅಯಾನ್ ಕೊಡಲ್ಲ. ಆಗ ನಮಗೆ ಏನ್ ಸಿಗುತ್ತೆ, ಜಾಸ್ತಿ OH ಮೈನಸ್ ಅಯಾನ್ಸ್ ಗಳು ಸಿಗೋದ್ರಿಂದ ಈ ಸಾಲ್ಟ್ ಸೊಲ್ಯೂಷನ್ ನ pH ವ್ಯಾಲ್ಯೂ ಬಂದು ಗ್ರೇಟರ್ ದ್ಯಾನ್ 7 ಅಂತ ಹೇಳಿ ಕರಿತೇವೆ. ಕ್ಲಿಯರ್ ಆಯ್ತಾ? ಮೂವ್ ಆನ್ ಟು ದ ನೆಕ್ಸ್ಟ್ ಕೇಸ್. ಹೈಡ್ರಾಲಿಸಿಸ್ ಆಫ್ ಸಾಲ್ಟ್ಸ್ ಅಂಡ್ pH ಆಫ್ ದಿಯರ್ ಸಾಲ್ಟ್ ಸೊಲ್ಯೂಷನ್ ನಲ್ಲಿ ಕೇಸ್ ನಂಬರ್ 3. ಫಸ್ಟ್ ಕೇಸ್ ಬಂದು ಸ್ಟ್ರಾಂಗ್ ಆಸಿಡ್ ಸ್ಟ್ರಾಂಗ್ ಬೇಸ್ ಇತ್ತು, ಆಮೇಲೆ ಸಾಲ್ಟ್ ಆಫ್ ವೀಕ್ ಆಸಿಡ್ ತಗೊಂಡೆ. ಇವಾಗ ಸಾಲ್ಟ್ ಆಫ್ ಸ್ಟ್ರಾಂಗ್ ಆಸಿಡ್ ತಗೋತಾ ಇದ್ದೀನಿ, ಸ್ಟ್ರಾಂಗ್ ಆಸಿಡ್ ಬಟ್ ವೀಕ್ ಬೇಸ್. ಇದ್ರಲ್ಲಿ ನೋಡಿ ನೀವು pH ನ ಡಿಸೈಡ್ ಮಾಡ್ಬೋದು. NH4Cl ನಲ್ಲಿ ಸ್ಪ್ಲಿಟ್ ಮಾಡ್ಕೊಳ್ಳಿ. NH4Cl ಇಫ್ ಯು ಪುಟ್ ಇನ್ ವಾಟರ್, ವಾಟ್ ಯು ವಿಲ್ ಗೆಟ್, NH4OH ಸಿಗುತ್ತೆ ನಿಮಗೆ, NH4OH ಸಿಗುತ್ತೆ. ಮತ್ತೆ Cl ವಾಟರ್ ಜೊತೆ ಕಂಬೈನ್ ಆದಾಗ HCl ಸಿಗುತ್ತೆ. ರೈಟ್, ಪಾಸಿಟಿವ್ ಪಾರ್ಟು ನೆಗೆಟಿವ್ ಪಾರ್ಟ್ ಆಫ್ ದ ಸಾಲ್ಟ್ ಏನಿದೆ ಅದನ್ನ ಸ್ವಲ್ಪ ನೋಡ್ಕೊಳ್ಳಿ. ಪಾಸಿಟಿವ್ ಪಾರ್ಟು ವಾಟರ್ ನಲ್ಲಿರೋ OH ಮೈನಸ್ ಜೊತೆ ರಿಯಾಕ್ಟ್ ಆಗುತ್ತೆ, ನೆಗೆಟಿವ್ ಪಾರ್ಟು ವಾಟರ್ ನಲ್ಲಿರೋ H+ ಜೊತೆ ರಿಯಾಕ್ಟ್ ಆಗಬೇಕು. ಇದಂತೂ ನಿಮಗೆ ಪಕ್ಕಾ ಸಿಗುತ್ತೆ. ಯಾವುದು, ದ ಬೇಸ್ ಯು ವಿಲ್ ಗೆಟ್ ಡೆಫಿನೆಟ್ಲಿ, ಬಟ್ ದ Cl minus will not react with water to give you HCl. Rather, Cl minus ಏನ್ ಮಾಡುತ್ತೆ ಗೊತ್ತಾ, ಹೈಡ್ರೇಟ್ ಆಗುತ್ತೆ. Cl minus will be covered with water molecules, solvent molecules ಸುತ್ತ ಅದು ಕವರ್ ಆಗಿರುತ್ತೆ. ಅಂದ್ರೆ ಇಲ್ಲಿ H+ ಅಯಾನ್ಸ್ ಪ್ರೊಡಕ್ಷನ್ ಜಾಸ್ತಿ ಆಯ್ತು.
ಹಾಗಾಗಿ pH ವ್ಯಾಲ್ಯೂ ಏನಾಗಬೇಕು, pH value should be lesser than 7 ಆಗಬೇಕು. Same explanation they have given here. Whenever you put salt of weak acid, strong acid, weak base, such as sodium ammonium chloride, ammonium chloride nalliruva ammonium will react with the water to form ammonium hydroxide, but Cl minus will be forming in a it will be present in a hydrated form. H plus ions ಜಾಸ್ತಿ ಆಗ್ಬಿಡುತ್ತೆ. pH value will become lesser than 7. And the last case now, salt of weak acid and weak base. ಇಲ್ಲಿ ಯಾವ ತರ ಅಂತ ಹೇಳಿ ನೋಡೋಣ. Salt of weak acid and weak base, example ಕೊಟ್ಟಿದ್ದೀರಿ, ammonium acetate. Ammonium acetate. So ammonium acetate ಅಂತ ಹೇಳಿದಾಗ you can consider this reaction. Ammonium acetate ions ಗಳು ವಾಟರ್ ಜೊತೆಗೆ ರಿಯಾಕ್ಟ್ ಆಗ್ತಿದೆ ಅನ್ಕೊಳ್ಳಿ. ಓಕೆ, ಅಸಿಟೇಟ್ ಅಯಾನು ಅಮೋನಿಯಮು ವಾಟರ್ ಜೊತೆ ರಿಯಾಕ್ಟ್ ಆಗ್ತದೆ. ಅಸಿಟೇಟ್ ಅಯಾನ್ ಅಸಿಟಿಕ್ ಆಸಿಡ್ ಆಯಿತು, ಅಮೋನಿಯಂ ಹೈಡ್ರಾಕ್ಸೈಡ್ ಆಯಿತು. ಸೊ CH3COH and H4OH also remain into partially dissociation. ಸ್ವಲ್ಪ ಅದು ಡಿಸೋಸಿಯೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಸಿಡ್ ಸ್ವಲ್ಪ H+ ನ ಕೊಡುತ್ತೆ, ಬೇಸ್ ಸ್ವಲ್ಪ OH- ನ ಕೊಡುತ್ತೆ. ಇದು ಕಂಬೈನ್ ಆಗಿ H and OH- ಆಗುತ್ತೆ. ವಿದೌಟ್ ಗೋಯಿಂಗ್ ಇನ್ ಟು ಡೀಟೇಲ್ ಕ್ಯಾಲ್ಕುಲೇಷನ್, it can be said that degree of hydrolysis is independent of concentration of the solution, and pH of such solution can be determined by pKa values. ಇಂಥ ಸೊಲ್ಯೂಷನ್ಸ್ಗೆ ನಾವೇನ್ ಮಾಡ್ಬೋದು, pH ಅನ್ನ pKa values ನಿಂದ ಡಿಟರ್ಮೈನ್ ಮಾಡ್ಬೋದು. ಬಟ್ ಇಲ್ಲಿ ಈ ಒಂದು ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಲ್ಲಿ pH solution can be greater than 7 if the difference is positive, and it will be lesser than 7 if the difference is negative. So whenever we have weak base and weak acid, is in such cases pH is equal to 7 plus half into pKa minus pKb. pKa minus pKb. ಈ ಒಂದು ಎಕ್ಸ್ಪ್ರೆಷನ್ ನ we will follow. ಓಕೆ, ಬಿಕಾಸ್ ಇಲ್ಲಿ ನಿಯರ್ಲಿ ಅದು ನ್ಯೂಟ್ರಲೈಸ್ಡ್ ಆಗಿರುತ್ತೆ, ಬಟ್ ಎಕ್ಸಾಕ್ಟ್ ಆಗಿರೋ pH ಬಂದು ಆಲ್ಕಲೈನ್ ಮೀಡಿಯಾ ಅಂದ್ರೆ ಆಲ್ಮೋಸ್ಟ್ ಹತ್ರ 7, pH ವ್ಯಾಲ್ಯೂ 7 ಗೆ ಹತ್ರವಾಗಿರುತ್ತೆ. ಬಟ್ ಇಟ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ಆಸಿಡ್ ಅಂಡ್ ಬೇಸ್ ವಿ ಟೇಕ್. ಸೊ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಕಾನ್ಸ್ಟೆಂಟ್ ಬಗ್ಗೆ ಹೇಳೋದಾದ್ರೆ, ಲೆಟ್ಸ್ ಸ್ಪೀಕ್ ಅಬೌಟ್ ಸಾಲ್ಯುಬಿಲಿಟಿ ಇಕ್ವಿಲಿಬ್ರಿಯಾ ಆರ್ sparingly soluble salts. See, first of all, solubility ಅಂತ ಹೇಳಿದ್ರೆ ನೀವು ಏನ್ ಕಲ್ತಿದ್ರಿ ಅಂತ ಹೇಳಿ ರಿಕಾಲ್ ಮಾಡಿ ನೋಡುವ. Solubility ಅಂತ ಹೇಳುವಂಥದ್ದು maximum amount of solute, maximum amount of solute that can be added fixed mass of solvent at a given temperature we usually take solids and liquid. Okay, ಕೆಲವೊಂದು ಸಾಲ್ಟ್ಗಳು ಈಸಿಯಾಗಿ ವಾಟರ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಎಕ್ಸಾಂಪಲ್, if you read this line, hygroscopic nature of calcium chloride. But other salts such as lithium fluoride and all have little solubility, and these are termed as insoluble also. ಹಾಗಾದ್ರೆ solubility ಅಂತ ಹೇಳುವಂಥದ್ದು depends on certain factors. So solubility depends on the number of factors. Important among them are lattice enthalpy. ಈಗ ಸಾಲ್ಟ್ ಅಂತ ಹೇಳೋದನ್ನ ನಾವು ಕ್ಯೂಬಿಕಲ್ ಸ್ಟ್ರಕ್ಚರ್ ತರನು ಇಮ್ಯಾಜಿನ್ ಮಾಡ್ಕೊಳ್ಬಹುದು. ದಿಸ್ ಈಸ್ ಒನ್ ಅಯಾನ್, ನೆಗೆಟಿವ್ ಅಯಾನ್ ಇದೆ ಅನ್ಕೊಳ್ಳಿ. ದಿಸ್ ಇಸ್ ಪಾಸಿಟಿವ್ ಅಯಾನ್, ದಿಸ್ ಇಸ್ ಪಾಸಿಟಿವ್ ಅಯಾನ್, ಪಾಸಿಟಿವ್ ಅಯಾನ್, ಪಾಸಿಟಿವ್ ಅಯಾನ್. ಸೊ ಇಟ್ ಇಸ್ ಅ 3-dimensional ನೆಟ್ವರ್ಕ್. ಅಲ್ಲಿ ಲ್ಯಾಟಿಸ್ ಎಂಥಾಲ್ಪಿ ಅಂತ ಹೇಳುವಂಥದ್ದು ದ ಬಾಂಡ್ ಅಟ್ರಾಕ್ಷನ್ ಅಥವಾ ಕೈಂಡ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ 2 constituent ion in that 3-dimensional structure. If that attraction is more, then they will remain insoluble. So ಅದನ್ನ ಲ್ಯಾಟಿಸ್ ಎಂಥಾಲ್ಪಿ ಅಂತ ಹೇಳ್ತೀವಿ. ಲ್ಯಾಟಿಸ್ ಎಂಥಾಲ್ಪಿ ಅಂತ ಹೇಳಿದ್ರೆ ಒಂದು ಅಯಾನಿಕ್ ಕ್ರಿಸ್ಟಲ್ ಒಳಗಡೆ 2 ಡಿಫ್ರೆಂಟ್ ಆಪೋಸಿಟ್ ಅಯಾನ್ಸ್ಗಳ ನಡುವೆ ಇರುವಂತಹ ಒಂದು
ಆ ಒಂದು ಎನರ್ಜಿ ಏನಿದೆ, ಅಟ್ರಾಕ್ಟಿವ್ ಫೋರ್ಸ್ ಏನಿದೆ, ದಟ್ ಇಸ್ ಕಾಲ್ಡ್ ಆಸ್ ಲ್ಯಾಟಿಸ್ ಎಂಥಾಲ್ಪಿ. ಸೊ ಲ್ಯಾಟಿಸ್ ಎಂಥಾಲ್ಪಿ ಆಫ್ ದ ಸಾಲ್ಟ್ ಆಗಿರಲಿ, ಮತ್ತೆ ಸಾಲ್ವೇಷನ್ ಎಂಥಾಲ್ಪಿ. ಇವಾಗ ವಾಟರ್ ಮಾಲಿಕ್ಯೂಲ್ಸ್, ವಾಟರ್ ಬಂದು ಈ ಸಾಲ್ಟ್ ಅನ್ನ ಡಿಸಾಲ್ವ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ವಾಟರ್ ಮಾಲಿಕ್ಯೂಲ್ಸ್ಗಳು ಅಪ್ರೋಚ್ ಆಗಬೇಕಾದ್ರೆ, ಇಫ್ ಸಾಲ್ವೆಂಟ್ ಇಸ್ ವಾಟರ್, ಎನರ್ಜಿ ರಿಲೀಸ್ ಆಗುತ್ತೆ. ಅದನ್ನ ಸಾಲ್ವೇಷನ್ ಎಂಥಾಲ್ಪಿ ಅಂತ ಹೇಳಿ ಕರಿತೇವೆ. ವಾಟರ್ ಮಾಲಿಕ್ಯೂಲ್ಸ್ಗಳು ಯಾವಾಗ ಅಯಾನ್ಸ್ ಪಕ್ಕ ಹೋಗುತ್ತೆ, ದ ಎನರ್ಜಿ ರಿಲೀಸ್ಡ್ ಇಸ್ ಕಾಲ್ಡ್ ಆಸ್ ಎಂಥಾಲ್ಪಿ ಆಫ್ ಸಾಲ್ವೇಷನ್ ಎಂಥಾಲ್ಪಿ. ಇದನ್ನ ಥರ್ಮೋಡೈನಮಿಕ್ಸ್ ನಮಗೆ ಹೇಳ್ಕೊಟ್ಟಿದ್ದೆ. ಸೊ ಎಂಥಾಲ್ಪಿ ಆಫ್ ಡಿಸಲ್ಯೂಷನ್ ಅಲ್ಲಿ ನಾವು ಕಲ್ತಿದ್ವಿ, ಲ್ಯಾಟಿಸ್ ಎಂಥಾಲ್ಪಿ ಅಂಡ್ ಎಂಥಾಲ್ಪಿ ಆಫ್ ಸೊಲ್ಯೂಷನ್. ನೆನಪಿದೆಯಾ? ಸೊ ಇಟ್ ಇಸ್ ಅ ರಿಪಿಟೇಷನ್ ಆಫ್ ದ ಸೇಮ್. For a salt to dissolve in a solvent, the strong force of attraction between ions must be overcome with ion-solvent interaction. Must be overcome by the ion-solvent interaction. ನಾವು ಯಾವಾಗ ಒಂದು ಸಾಲ್ಟ್ ಅಂಡ್ ಸಾಲ್ಟ್ ನಡುವೆ ಅಟ್ರಾಕ್ಷನ್ಸ್ನ ಕಟ್ ಮಾಡ್ತೀವಿ, ನಾವು ಹಾಕುವಂತಹ ಸಾಲ್ವೆಂಟ್ ಇದೆಯಲ್ಲ, ಆ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ಗಳು ಜಾಸ್ತಿ ಅಟ್ರಾಕ್ಟ್ ಆಗಬೇಕು ಅಯಾನ್ಸ್ ಜೊತೆ. ಫಾರ್ ಎಕ್ಸಾಂಪಲ್, ಸೋಡಿಯಂ ಮತ್ತೆ ಕ್ಲೋರೈಡ್ ಅಯಾನ್ಸ್ ಏನು ಅಟ್ರಾಕ್ಟ್ ಆಗುತ್ತೆ ಅವರುಗಳ ಆ ಒಂದು ಸಾಲಿಡ್ ಸ್ಟೇಟ್ ನಲ್ಲಿ, ನೀರೆಲ್ಲ ಕರಗುತ್ತೆ. ಯಾಕೆ ಅಂದ್ರೆ ಬಿಟ್ವೀನ್ ಸೋಡಿಯಂ ಅಂಡ್ ಕ್ಲೋರೈಡ್ ಅಟ್ರಾಕ್ಷನ್ಸ್ ಗಿಂತನೂ ವಾಟರ್ ಕ್ಲೋರೈಡ್ ಅಯಾನ್ ಅಟ್ರಾಕ್ಷನ್ಸ್ ಜಾಸ್ತಿ ಇರುತ್ತೆ. ದಟ್ ಇಸ್ ವೈ ಸೋಡಿಯಂ ಕ್ಲೋರೈಡ್ಸ್ ಆರ್ ಈಸಿಲಿ ಸಾಲ್ಯುಬಲ್ ಇನ್ ವಾಟರ್. ಹೌದಾ? ಸೊ ಅದು ಅಲ್ಲ, ವಾಟರ್ ಮಾಲಿಕ್ಯೂಲ್ಸ್ಗಳು ಅವ್ರ ಸುತ್ತ ಹೋಗಿ ಸುತ್ತಾಕೊಳ್ತಾರಲ್ವಾ, ಹೈಡ್ರೇಷನ್ ಪ್ರಾಸೆಸ್ ಹೇಳ್ಕೊಟ್ಟೆ ಅಲ್ವಾ, ಆ ಟೈಮ್ನಲ್ಲಿ ಹೈಡ್ರೇಷನ್ ಅನ್ನೇ ಸಾಲ್ವೇಷನ್ ಅಂತ ಹೇಳಿ ಕರೆಯುವಂಥದ್ದು, ಎನರ್ಜಿ ಕೂಡ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ದ ಸಾಲ್ವೇಷನ್ ಎಂಥಾಲ್ಪಿ ಆಫ್ ಅಯಾನ್ ಇಸ್ ರೆಫರ್ಡ್ ಟು ಇನ್ ಟರ್ಮ್ಸ್ ಆಫ್ ಸಾಲ್ವೇಷನ್ ವಿಚ್ ಇಸ್ ನೆಗೆಟಿವ್. ಅಂದ್ರೆ ಇಲ್ಲಿ ಸಾಲ್ವೇಷನ್ ಎಂಥಾಲ್ಪಿ ಅಂತ ಹೇಳಿದ್ರೆ ಎನರ್ಜಿ ರಿಲೀಸ್ ಆಗಲ್ಪಡುವ ಎನರ್ಜಿ ಅಂತ ಹೇಳಿ ಕರಿತೇವೆ. ಅಮೌಂಟ್ ಆಫ್ ಸಾಲ್ವೇಷನ್ ಎಂಥಾಲ್ಪಿ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ಸಾಲ್ವೆಂಟ್. ಕರೆಕ್ಟ್ ಅಲ್ವಾ? ಇನ್ ಕೇಸ್ ಆಫ್ ನಾನ್ ಪೋಲಾರ್ ಕೋವ್ಯಾಲೆಂಟ್ ಸಾಲ್ವೆಂಟ್, ನಾನ್ ಪೋಲಾರ್ ಅಥವಾ ಕೋವ್ಯಾಲೆಂಟ್ ಸಾಲ್ವೆಂಟ್, ಬೆನ್ಸಿನ್, ಕಾರ್ಬನ್ ಟೆಟ್ರಾಕ್ಲೋರೈಡ್, ಇದೆಲ್ಲ ಕೂಡ ನಾನ್ ಪೋಲಾರ್, ಅದಕ್ಕೆ ಪೊಲಾರಿಟಿ ಇಲ್ಲ. ಬೆನ್ಸಿನ್ ಆಗಿರ್ಬೋದು, ಕಾರ್ಬನ್ ಟೆಟ್ರಾಕ್ಲೋರೈಡ್ ಆಗಿರ್ಬೋದು, CS2 ಆಗಿರ್ಬೋದು, ಕಾರ್ಬನ್ ಡೈಸಲ್ಫೈಡ್ ಆಗಿರ್ಬೋದು, ಆಲ್ ದೀಸ್ ಆರ್, ಕಾರ್ಬನ್ ಡೈಸಲ್ಫೈಡ್ ಬೇಡ, ಬೆನ್ಸಿನ್, ಟೆಟ್ರಾಕ್ಲೋರೈಡ್, CCl4 ಎಲ್ಲ ನಾನ್ ಪೋಲಾರ್ ಸಾಲ್ವೆಂಟ್ಸ್ಗಳು. ಅವ್ರುಗಳು ಯಾವಾಗ ಸಾಲ್ಟ್ ಅನ್ನ, ಈಗ ನೀವು ಅದಕ್ಕೆ ಸ್ವಲ್ಪ ಸೋಡಿಯಂ ಕ್ಲೋರೈಡ್ ಹಾಕಿ ಅಥವಾ ಅಮೋನಿಯಂ ಕ್ಲೋರೈಡ್ ಹಾಕಿ, ಅಲ್ಲಿ ಲ್ಯಾಟಿಸ್ ಎಂಥಾಲ್ಪಿ ಅಂತ ಹೇಳುವಂಥದ್ದು ಜಾಸ್ತಿ ಇರುತ್ತೆ. ಬಿಕಾಸ್ ಸಾಲ್ವೇಷನ್ ಎಂಥಾಲ್ಪಿ ಅಂತ ಹೇಳೋದು ಕಡಿಮೆ ಇರುತ್ತೆ. ಆ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ಗೆ ಒಂದು ಎನರ್ಜಿ ಇರಬೇಕು ಹೋಗಿ ಅಯಾನ್ಸ್ ಬಾಂಡ್ ಅನ್ನ ಬ್ರೇಕ್ ಮಾಡಿಕೊಂಡು ಈಚೆಗೆ ಬರ್ಲಿಕ್ಕೆ. ಬಟ್ ದಟ್ ವಿಲ್ ನಾಟ್ ಹ್ಯಾಪನ್ ವಿತ್ ದ ನಾನ್ ಪೋಲಾರ್ ಸಾಲ್ವೆಂಟ್. ಈಗ ನೀವು ಅದನ್ನ ವಾಟರ್ಗೆ ಎಷ್ಟು ಪವರ್ ಇದೆ ಅಷ್ಟೇ ಪವರ್ ಬೆನ್ಸಿನಿಗಿಲ್ಲ ಟು ಬ್ರೇಕ್ ದ ಲ್ಯಾಟಿಸ್ ಎಂಥಾಲ್ಪಿ, ಟು ಮೇಕ್ ದೆಮ್ ಸಾಲ್ಯುಬಲ್. ಹಾಗಾಗಿ ಪೋಲಾರ್ ಮಾಲಿಕ್ಯೂಲ್ಸ್ ವಿಲ್ ಬಿ ಸಾಲ್ಯುಬಲೈಸ್ಡ್ ಇನ್ ಪೋಲಾರ್ ಸಾಲ್ವೆಂಟ್, ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ವಿಲ್ ಬಿ ಸಾಲ್ಯುಬಲೈಸ್ಡ್ ಇನ್ ನಾನ್ ಪೋಲಾರ್ ಸಾಲ್ವೆಂಟ್. ಸಾಲ್ಯುಬಿಲಿಟಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ದ ಸಾಲ್ಟ್ ಡಸ್ ನಾಟ್ ಡಿಸಾಲ್ವ್ ಇನ್ ನಾನ್ ಪೋಲಾರ್. ನಾವು ಸಾಲ್ಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಸಾಲ್ಟ್ ವಿಲ್ ನಾಟ್ ಡಿಸಾಲ್ವ್ ಇನ್ ನಾನ್ ಪೋಲಾರ್. So salt to be able to dissolve in a particular solvent, its solvation enthalpy ಯಾವಾಗಲೂ ಕೂಡ ಜಾಸ್ತಿ ಇರಬೇಕು than a lattice enthalpy. ಹಾಗಾದ್ರೆ we classify salts on the basis of their solubility in the following 3 categories. Soluble ಆಗ್ತಿದೆ ಸಾಲ್ಟ್ ಅಂತ ಹೇಳಿದ್ರೆ ಅದರ solubility should be greater than 0.1 molar concentration. Slightly soluble ಅಂತ ಹೇಳಿದ್ರೆ solubility should be between 0.01 to 0.1 concentration. ಈ ಎರಡು ಕಾನ್ಸಂಟ್ರೇಷನ್ ನಡುವೆ ಇದ್ರೆ ಅದು ಸ್ಲೈಟ್ಲಿ ಸಾಲ್ಯುಬಲ್. ಕ್ಯಾಟಗರಿ 3 ನಲ್ಲಿ ಬರುತ್ತೆ ಸ್ಪ್ಯಾರಿಂಗ್ಲಿ ಸಾಲ್ಯುಬಲ್. ಸ್ಪ್ಯಾರಿಂಗ್ಲಿನೇ ತುಂಬಾ ಅಪರೂಪವಾಗಿ ಕರಗುವಂತಹ ಸಾಲ್ಟ್ಸ್ಗಳು, ಅಷ್ಟೊಂದು ಚೆನ್ನಾಗಿ ಕರಗದೇ ಇರುವಂತಹ ಸಾಲ್ಟ್ಸ್ಗಳದ್ದು ಸಾಲ್ಯುಬಿಲಿಟಿ ಈಸ್ ಲೆಸ್ಸರ್ ದ್ಯಾನ್ 0.01. ಯಾವಾಗ ಒಂದು ಸಾಲ್ಟಿನ ಸಾಲ್ಯುಬಿಲಿಟಿ ಇಸ್ ಗ್ರೇಟರ್ ದ್ಯಾನ್ 0.1 ಇರುತ್ತೋ ಇಟ್ ಇಸ್ ಸಾಲ್ಯುಬಲ್ ಅಂತ ಹೇಳಿ ಕರಿತೇವೆ. ಇನ್ನ ಇದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ ವಿತ್ ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕಾನ್ಸೆಪ್ಟ್. Maximum amount of solute that can be dissolved in a fixed quantity of solvent in a given temperature is called as solubility. We know that certain salts like sodium chloride, copper sulfate, silver nitrate are highly soluble, tumba highly soluble in water, but at the same time few salts AgCl, PbSO4, BaSO4 ಅವುಗಳು ಸ್ಪ್ಯಾರಿಂಗ್ಲಿ ಸಾಲ್ಯುಬಲ್, ಕಡಿಮೆ ಸಾಲ್ಯುಬಲ್ ಆಗುತ್ತೆ. ಕಾಣ್ತಾ ಇದೆ ಅಲ್ವಾ, ಸ್ಪ್ಯಾರಿಂಗ್ಲಿ ಸಾಲ್ಯುಬಲ್. ಸೊ ಇವ್ರುಗಳಿಗೆ ಸ್ಯಾಚುರೇಟೆಡ್ ಸೊಲ್ಯೂಷನ್ ಈಸಿಯಾಗಿ ಫಾರ್ಮ್ ಮಾಡ್ಬೋದು. ಯಾರು? ಈ ಸ್ಪ್ಯಾರಿಂಗ್ಲಿ ಸಾಲ್ಯುಬಲ್ ಅಥವಾ ಕಡಿಮೆ ಸಾಲ್ಯುಬಲ್ ಆಗುವಂತ ಸಾಲ್ಟ್ಸ್ಗಳು ಏನಿದೆ ಅವುಗಳನ್ನ ಈಸಿಯಾಗಿ ಸ್ಯಾಚುರೇಟೆಡ್ ಸೊಲ್ಯೂಷನ್ಸ್ನ ಪ್ರಿಪೇರ್ ಮಾಡ್ಕೊಳ್ಬೋದು. ಸೊ AgCl ವಿಲ್ ಬಿ ಆಲ್ವೇಸ್ ಇನ್ equilibrium with Ag plus Cl minus. ಬೇರಿಯಂ ಸಲ್ಫೇಟ್ ನೋಡಿ Ba2 plus SO4 minus.
NaCl ಬಂದು Na plus Cl minus, but this will be easily soluble ಆಗಿರುತ್ತೆ. Okay, so solubility ನಲ್ಲಿ equilibrium ಎಲ್ಲಿ ಬರುತ್ತೆ? In saturated solutions. So ನೀವು ಯಾಕೆ ಈ solubility of solid in equilibrium ಕಲಿಬೇಕು? Saturated solution ನಲ್ಲಿ ಸ್ಯಾಚುರೇಷನ್ ಮುಗ್ದ ಮೇಲೆ ಆ ಲಿಕ್ವಿಡ್ ನಲ್ಲಿ ನೀವೇನಾದ್ರೂ ಒಂದ್ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ರೆ ಅವ್ರುಗಳು ಈ ತರ ಸಾಲಿಡ್ ಫಾರ್ಮ್ ನಲ್ಲಿ ಪ್ರೆಸಿಪಿಟೇಟ್ ಆಗ್ಬಿಡುತ್ತೆ. ಆಮೇಲೆ ಅಲ್ಲೊಂದು ಇಕ್ವಿಲಿಬ್ರಿಯಂ ಎಸ್ಟಾಬ್ಲಿಷ್ ಆಗುತ್ತೆ. ಏನು ಕರಗದೆ ಆ ಸಾಲ್ಟ್ಗಳು ಹಾಗೆ ಉಳ್ಕೊಂಡಿರುತ್ತೆ ಅಲ್ವಾ, ಕರಗದೆ ಉಳ್ಕೊಂಡಿರುವಂತಹ ಸಾಲ್ಟ್ಗಳು ಮತ್ತೆ ಆಲ್ರೆಡಿ ಡಿಸಾಲ್ವ್ ಆಗಿರುವಂತಹ ಸಾಲ್ಟ್ಗಳ ನಡುವೆ ಯಾವಾಗ್ಲೂ ಕೂಡ ಒಂದು ಇಕ್ವಿಲಿಬ್ರಿಯಂ ಇರುತ್ತೆ. ಸೊ ಯು ಕ್ಯಾನ್ ಸಿ ದಟ್ ಇಕ್ವಿಲಿಬ್ರಿಯಂ which exists between, suppose if I say that AgCl is in water resulting Ag plus and Cl minus ಅಂತೇಳಿ ಅನ್ಕೊಳ್ಳಿ. ಸೊ ಇಲ್ಲಿ ಸಾಲಿಬಿಲಿಟಿ ಇಕ್ವಿಲಿಬ್ರಿಯಂ ಅಂತ ಹೇಳುವಂಥದ್ದು ಇಸ್ ನಥಿಂಗ್ ಬಟ್ ಕಾನ್ಸಂಟ್ರೇಷನ್ ಆಫ್ Ag plus, ಕಾನ್ಸಂಟ್ರೇಷನ್ ಆಫ್ Cl minus, ಕಾನ್ಸಂಟ್ರೇಷನ್ ಆಫ್ ವಾಟರ್ ನೆಗ್ಲೆಕ್ಟ್ ಮಾಡ್ಕೊಳ್ಳಿ, ಕಾನ್ಸಂಟ್ರೇಷನ್ ಆಫ್ AgCl. ಸೊ KSP ಸಾಲಿಬಿಲಿಟಿ ಪ್ರಾಡಕ್ಟ್, ಹೇಗೆ ಅಯಾನಿಕ್ ಪ್ರಾಡಕ್ಟ್ ಅಂತ ಹೇಳಿ ಕರೆದ್ರಿ, ಇಲ್ಲಿ ಅದನ್ನ ಸಾಲಿಬಿಲಿಟಿ ಪ್ರಾಡಕ್ಟ್ ಅಂತ ಹೇಳಿ ಕರಿತೇವೆ. ಯೂಶುವಲ್ ಆಗಿ ಸಾಲ್ಟ್ ಗಳಿಗೆ ವ್ಯಾಲ್ಯೂ ಬಂದು 1 ಇರೋದ್ರಿಂದ ಸಾಲಿಬಿಲಿಟಿ ಪ್ರಾಡಕ್ಟ್ ಫಾರ್ ಸಿಲ್ವರ್ ಕ್ಲೋರೈಡ್ ಇನ್ ಜನರಲ್ ಇಸ್ ಈಕ್ವಲ್ ಟು Ag plus Cl minus. Okay, so solubility product anta heluvanthadu is the molar concentration of ions which is given by particular salt. ಇಲ್ಲಿ ನೀವೇನ್ ಅರ್ಥ ಮಾಡ್ಕೊಳ್ಬೇಕು, ಜಾಸ್ತಿ ಅಯಾನ್ಸ್ ಗಳಿದ್ರೆ ಜಾಸ್ತಿ ಸಾಲ್ಯುಬಲ್, KSP ವ್ಯಾಲ್ಯೂ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ವ್ಯಾಲ್ಯೂ ಜಾಸ್ತಿ ಇತ್ತು, ಅಯಾನ್ಸ್ ಗಳು ಜಾಸ್ತಿ ಸಾಲ್ಯುಬಲ್ ಆಗ್ತವೆ. ಸೊ ಈ ಒಂದು ಇಕ್ವಿಲಿಬ್ರಿಯಂ ನ ಹೇಗೆ ಅರ್ಥ ಮಾಡ್ಕೋತೀರಾ, ಯಾವಾಗ ಸ್ಯಾಚುರೇಟೆಡ್ ಸೊಲ್ಯೂಷನ್ ತಗೋತೀರಾ, ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಲ್ಲಿ ಸ್ವಲ್ಪ ಕ್ರಿಸ್ಟಲ್ಸ್ ಗಳು ಅಲ್ಲಿ ಉಳ್ಕೊಂಡಿರುತ್ತೆ, ನೀರಲ್ಲಿ ಕರಗದೆ ಇರುವಂತದ್ದು ಅಥವಾ ಸೊಲ್ಯೂಷನ್ ಅಲ್ಲಿ ಕರಗದೆ ಇರುವಂತದ್ದು ಹಾಗೆ ಉಳ್ಕೊಂಡಿರುತ್ತೆ. ಕರಗಿರುವಂತ ಸಾಲ್ಟ್ಗಳು, ಕರಗದೆ ಇರುವಂತ ಸಾಲ್ಟ್ಗಳು, ಇದು ಕಂಟಿನ್ಯೂಸ್ ರೊಟೇಷನ್ ಇರುತ್ತೆ. ಅವ್ರುಗಳು ಇಲ್ಲಿ ಬರ್ತಾರೆ, ಇವ್ರುಗಳು ಮತ್ತೆ ವಾಪಸ್ ಸೊಲ್ಯೂಷನ್ ಒಳಗಡೆ ಹೋಗ್ತಾರೆ. ಅಗೇನ್ ದೇ ಕಮ್ ಬ್ಯಾಕ್, these people and these ions will go into the solution. So this is where you see the equilibrium in saturated solutions, especially when it comes to solubility of different salts. So ನಿಮಗೆ ಅರ್ಥ ಆಗಿತ್ತು ಅಂತ ಹೇಳಿ ಅನ್ಕೊಳ್ತೀನಿ. ಲೆಟ್ಸ್ ಲುಕ್ ಇನ್ ಟು ದ ಡೆರಿವೇಶನ್ ಪಾರ್ಟ್. ಲೆಟ್ ಅಸ್ ನೌ ಹ್ಯಾವ್ ಅ ಸಾಲಿಡ್ ಲೈಕ್ ಬೇರಿಯಂ ಸಲ್ಫೇಟ್. ಬೇರಿಯಂ ಸಲ್ಫೇಟ್ ಇನ್ ಸ್ಯಾಚುರೇಟೆಡ್ ಸೊಲ್ಯೂಷನ್, ಇಕ್ವಿಲಿಬ್ರಿಯಂ ಅಂತ ಹೇಳಿ ಬಂದಾಗ ವೆರಿ ಇಂಪಾರ್ಟೆಂಟ್ ಟು ಯೂಸ್ ಅ ವರ್ಡ್ ಸ್ಯಾಚುರೇಟೆಡ್ ಸೊಲ್ಯೂಷನ್. ಸೊ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಲ್ಲಿ ಸ್ವಲ್ಪ ಕ್ರಿಸ್ಟಲ್ಸ್ ಗಳು ಪ್ರೆಸಿಪಿಟೇಟೆಡ್ ಆಗಿ ಅಂದ್ರೆ ತಳಭಾಗದಲ್ಲಿ ಹಾಗೆ ಉಳ್ಕೊಂಡಿರುತ್ತೆ. ಅವರುಗಳು ಆಲ್ರೆಡಿ ಡಿಸಾಲ್ವ್ ಆಗಿ ಸೊಲ್ಯೂಷನ್ ಒಳಗಡೆ ಹೋಗಿರುವ ಅಯಾನ್ಸ್ ಗಳ ಜೊತೆಗೆ ಯಾವಾಗ್ಲೂ ಕೂಡ ಇಕ್ವಿಲಿಬ್ರಿಯಂ ಶಿಫ್ಟ್ ಇರುತ್ತೆ. ಅಲ್ಲಿ ಕರಗಿರೋರು ಕರಗದೆ ಇರುವಂತ ಟೀಮಿಗೆ, ಕರಗದೆ ಇರುವವರು ಕರಗಿರುವ ಟೀಮಿಗೆ, ರೈಟ್? ಸೊ ವೆನ್ ಯು ರಿಪೀಟ್ ಸೇಮ್ ವರ್ಡ್ ಟ್ವೈಸ್ ಇಟ್ ಫೀಲ್ಸ್ ಸೋ ಆಕ್ವರ್ಡ್ ಟು ಯು ಇಟ್ ಸೆಲ್ಫ್, ರೈಟ್? ಆ ಸ್ಟೇಜ್ ನಲ್ಲಿ ಇದ್ದೆ ನಾನು. ಎನಿವೇಸ್, ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಕಾನ್ಸ್ಟೆಂಟ್ ಬಗ್ಗೆ ಮಾತಾಡಬೇಕಾದ್ರೆ, ಯಾವಾಗ ಬೇರಿಯಂ ಸಲ್ಫೇಟ್ ಸಾಲ್ಟ್ ಅನ್ನ ನಾನು ನೀರಿಗೆ ಹಾಕಿ ಒಂದು ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ನ ಪ್ರಿಪೇರ್ ಮಾಡ್ತೀನಿ, ಅನ್ಡಿಸಾಲ್ವ್ಡ್ ಬೇರಿಯಂ ಸಲ್ಫೇಟ್, ಆ ತಳಭಾಗದಲ್ಲಿ ಉಳಿದಿರುವಂತಹ ಅನ್ಡಿಸಾಲ್ವ್ಡ್ ಬೇರಿಯಂ ಸಲ್ಫೇಟು ಮತ್ತೆ ಅಯೋನೈಸ್ ಆಗಿರುವಂತಹ ಬೇರಿಯಂ 2+ ಅಂಡ್ ಸಲ್ಫೇಟ್ ಅಯಾನ್ಸ್ ಗಳ ನಡುವೆ ಒಂದು ಇಕ್ವಿಲಿಬ್ರಿಯಂ ಬರುತ್ತೆ. ಸೊ ದಿಸ್ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ನ ಕೆ ಅಂತ ಹೇಳಿ ಎಕ್ಸ್ಪ್ರೆಸ್ ಮಾಡಬಹುದು. ಹಿಯರ್ ಕೆ ಅನ್ನ ನಾವು KSP ಅಂತ ಹೇಳಿ ಕೂಡ ಕರಿಬಹುದು. ಸೊ KSP is equal to K into barium sulfate, barium 2+ ಅಥವಾ SO4-. We call SP as solubility product constant. ಇದನ್ನ solubility product constant ಅಥವಾ solubility product ಅಂತ ಹೇಳಿ ಕರಿತೀವಿ. ಸೊ solubility product ಅನ್ನ ನಮಗೆ ಇಲ್ಲಿ ಇನ್ನೊಂದು ವರ್ಡ್ ಯೂಸ್ ಮಾಡ್ತೀವಿ solubility product ಬಂದಾಗ. KSP of barium Ba2+ sulfate SO4 ಅವುಗಳ ಸಾಲ್ಯುಬಿಲಿಟಿಯನ್ನು ನಾನು ಎಸ್ ಅಂತ ಹೇಳಿ ತಗೊಂಡ್ರೆ, ಸೊ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಬಿಕಮ್ಸ್ ಈಕ್ವಲ್ ಟು S². So let's look into what is this S. The concentration of two ions will be equal to the molar solubility of barium sulfate.
ಸೊ ಇವಾಗ ಸಾಲಿಬಿಲಿಟಿ ಪ್ರಾಡಕ್ಟ್ ವ್ಯಾಲ್ಯೂ 1.1 ಇಂಟು 10⁻10 ಅಂದ್ರೆ KSP ವ್ಯಾಲ್ಯೂ ಕೊಟ್ಟಿದ್ದಾರೆ. Ba2+ SO4 2- is nothing but molar concentration ಅಲ್ವಾ ಇದು. ಬೇರಿಲಿಯಂ ಅಯಾನ್ದು ಬೇರಿಯಂ ಅಯಾನ್ದು ಮೋಲಾರ್ ಕಾನ್ಸಂಟ್ರೇಷನ್, ಸಲ್ಫೇಟ್ ಅಯಾನ್ದು ಮೋಲಾರ್ ಕಾನ್ಸಂಟ್ರೇಷನ್. ಸೊ ಆ ಮೋಲಾರ್ ಕಾನ್ಸಂಟ್ರೇಷನ್ ಮೋಲಾರ್ ಸಾಲಿಬಿಲಿಟಿ ಅಂತ ಹೇಳಿ ತಗೊಳ್ತೀವಿ. ದಟ್ ಇಸ್ ಈಕ್ವಲ್ ಟು S ಇಂಟು S. ಈಗ ನಮಗೆ KSP ವ್ಯಾಲ್ಯೂ ಕೊಟ್ಟಿದ್ದಾರೆ ಅವರು. ಎಷ್ಟು KSP ವ್ಯಾಲ್ಯೂ? 1.1 ಇಂಟು 10⁻−1. ಓಕೆ, ಸೊ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 1 ಇಂಟು 1 10⁻−10 ಕೊಟ್ಟಿದ್ದಾರೆ ಇಸ್ ಈಕ್ವಲ್ ಟು S ಸ್ಕ್ವೇರ್. ಸೊ ದೇರ್ ಫೋರ್ ಇದನ್ನ S ಇಸ್ ನಥಿಂಗ್ ಬಟ್ ಮೋಲಾರ್ ಸಾಲಿಬಿಲಿಟಿ ವ್ಯಾಲ್ಯೂ. ನೀವು S ಅನ್ನ ಕಂಡುಹಿಡಿತೀರಾ. S ಇಸ್ ನಥಿಂಗ್ ಬಟ್ ಸಾಲಿಬಿಲಿಟಿ ವ್ಯಾಲ್ಯೂ. KSP ಸಾಲಿಬಿಲಿಟಿ ಪ್ರಾಡಕ್ಟ್ ವ್ಯಾಲ್ಯೂ ಕಂಡುಹಿಡಿತೀರಾ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 1.1 ಇಂಟು 10⁻−10 ಮಾಡಿ. ಸ್ಕ್ವೇರ್ ರೂಟ್ ನ ಹೇಗೆ ಕಂಡುಹಿಡಿಯೋದು ಫಾರ್ ಡೆಸಿಮಲ್ ನಂಬರ್ ಹೇಳ್ಕೊಟ್ಟಿದ್ದೀನಿ ನಾನು ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ಆಸಿಡ್ ನಲ್ಲಿ. ಸೊ ಇಫ್ ಯು ಡೂ ದಟ್ ಮೆಥಡ್ ಯು ವಿಲ್ ಗೆಟ್ 1.05 ಇಂಟು 10⁻−10/2 ಅಲ್ವಾ. ಸ್ಕ್ವೇರ್ ರೂಟ್ ಆಫ್ 10⁻−10 ಅಂತ ಹೇಳಿದ್ರೆ 10⁻−10 ಡಿವೈಡೆಡ್ ಬೈ 2. 2 1s are 2 5s are. So it is -5 ಆಯಿತು. So you can calculate the solubility ಅಥವಾ molar solubility of different ions if you know the solubility product. Difference between solubility. What else you should know? Difference between solubility product and ionic product ಬಗ್ಗೆ ತಿಳ್ಕೊಳ್ಳೋದಾದ್ರೆ ನೆನ್ಪಿಟ್ಕೊಳ್ಳಿ. Very important suggestions these are. A salt in solution will be precipitated at a given temperature only if the product of ionic concentration is more than its KSP value. So precipitation ಯಾವಾಗ ಆಗುತ್ತೆ? Ionic concentration is more than KSP value. ಈಗ solubility product value ಗಿಂತನೂ ಈ ವ್ಯಾಲ್ಯೂ ಗಿಂತನೂ ಯಾವ್ದು ಜಾಸ್ತಿ ಇರಬೇಕು? ಅಯಾನಿಕ್ ಕಾನ್ಸಂಟ್ರೇಷನ್ ಆಫ್ 2 ions. ಯಾವಾಗ Na+ ಕಾನ್ಸಂಟ್ರೇಷನ್ Cl- ಕಾನ್ಸಂಟ್ರೇಷನ್ಸ್ ಆರ್ ಗ್ರೇಟರ್ ದ್ಯಾನ್ ಇಟ್ಸ್ ಸಾಲಿಬಿಲಿಟಿ ಪ್ರಾಡಕ್ಟ್, ದೇ ಸ್ಟಾರ್ಟ್ ಪ್ರೆಸಿಪಿಟೇಟಿಂಗ್. ಇದನ್ನ ತುಂಬಾ ಸಲ MCQs ನಲ್ಲಿ ಕೇಳಿದ್ದಾರೆ, ಯಾವಾಗ ಪ್ರೆಸಿಪಿಟೇಷನ್ ಆಗುತ್ತೆ ಅಂತ ಹೇಳುವಂಥದ್ದು. ಓಕೆ, ಸೊ ಮೇಕ್ ಶೋರ್ ದಟ್ ಯು ವಿಲ್ ಕವರ್ ದಟ್ ಪಾರ್ಟ್. ರಿಲೇಟಿವ್ ಸಾಲಿಬಿಲಿಟಿ ಆಫ್ ಸಾಲ್ಟ್ ಇನ್ ವಾಟರ್ ಕ್ಯಾನ್ ಬಿ ಕಂಪೇರ್ಡ್ in terms of KSP value. For example, salt with more KSP value dissolves more as compared to salt with less KSP value. ಯಾರಿಗೆ ಸಾಲಿಬಿಲಿಟಿ ಪ್ರಾಡಕ್ಟ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅವರು ಜಾಸ್ತಿ ನೀರಲ್ಲಿ ಕರಗ್ತಾರೆ. ಯಾರಿಗೆ ಸಾಲಿಬಿಲಿಟಿ ಪ್ರಾಡಕ್ಟ್ ವ್ಯಾಲ್ಯೂ ಕಡಿಮೆ ಇರುತ್ತೆ ಅವರು ಕಡಿಮೆ ನೀರಿನಲ್ಲಿ ಕರಗ್ತಾರೆ. ಓಕೆನಾ. ದ ಸಿಲ್ವರ್ ಕ್ಲೋರೈಡ್ ಸಾಲಿಬಿಲಿಟಿ ವ್ಯಾಲ್ಯೂ ಬಂದ್ಬಿಟ್ಟು ಸಿಲ್ವರ್ ಕ್ಲೋರೈಡ್ ಇದು ಸಾಲಿಬಿಲಿಟಿ ವ್ಯಾಲ್ಯೂ KSP ವ್ಯಾಲ್ಯೂ ಏನಿದೆ 1.7 ಇಂಟು 10⁻−10 ಇದೆ. is more soluble in water than AgBr. ಸಿಲ್ವರ್ ಬ್ರೋಮೈಡ್ ಗಿಂತನೂ ವಾಟರ್ ನಲ್ಲಿ ಕರಗಿರುವಂತ ವ್ಯಾಲ್ಯೂ ಎಷ್ಟದು? 7.7 ಇಂಟು 10⁻−13. ಸೊ ಇಲ್ಲಿ ನೋಡಿ KSP ವ್ಯಾಲ್ಯೂ ಆಫ್ ಸಿಲ್ವರ್ ಬ್ರೋಮೈಡ್ ಕೊಟ್ಟಿದ್ದಾರೆ 7.7 ಇಂಟು 10⁻−13. This value is lesser. This value is more the value, more will be the solubility of that salt. If KSP value is more, solubility is more. Solubility of salt also will be more. This also implies that if both AgCl and AgBr are precipitate to form given solution containing KCl, KBr by adding silver nitrate solution, then AgBr precipitates first. Since KSP is lesser. ಯಾರಿಗೆ ಸಾಲಿಬಿಲಿಟಿ ಇಲ್ಲ ಅವರು ಬೇಗ ಪ್ರೆಸಿಪಿಟೇಟ್ ಆಗ್ತಾರೆ. ಯಾರಿಗೆ KSP ವ್ಯಾಲ್ಯೂ ಜಾಸ್ತಿ ಇದೆಯೋ ಅವರು ಸಾಲಿಬಲ್ ಆಗ್ತಾರೆ. ಸಾಲಿಬಿಲಿಟಿ ಆಫ್ ಸಾಲ್ಟ್ ಇನ್ಕ್ರೀಸ್ ಆಗುತ್ತೆ. ಯಾರಿಗೆ KSP ವ್ಯಾಲ್ಯೂ ಕಡಿಮೆ ಇದೆಯೋ ಅವರು ಪ್ರೆಸಿಪಿಟೇಟ್ ಆಗ್ತಾರೆ. PPT ಫಾರ್ಮೇಶನ್ ಆಗುತ್ತೆ. ಇಲ್ಲಿ ಪವರ್ ಪಾಯಿಂಟ್ ಫಾರ್ಮೇಶನ್ ಅಲ್ಲ, ಪ್ರೆಸಿಪಿಟೇಟ್ ಫಾರ್ಮೇಶನ್ ಜಾಸ್ತಿ ಆಗ್ಬಿಡುತ್ತೆ ಅವರಿಗೆ. ಓಕೆನಾ. ಸೊ ಡಿಫ್ರೆನ್ಸ್ ಬಿಟ್ವೀನ್ ಸಾಲಿಬಿಲಿಟಿ ಪ್ರಾಡಕ್ಟ್ ಅಂಡ್ ಅಯಾನಿಕ್ ಪ್ರಾಡಕ್ಟ್ ನೋಡ್ಕೊಳ್ಳೋಣ. So we know that solubility product relates to the product of ionic concentration only in saturated solution of the salt. Saturated solution ಅಲ್ಲಿ ಮಾತ್ರ. Ionic product ಅಂತ ಹೇಳಿದ್ರೆ it has a wide range. ಇವಾಗ ನೀವು ಒಂದು salt solution ತಗೊಳ್ತೀರಾ ಅನ್ಕೊಳ್ಳಿ. So I am taking 3 cups. Okay, ನಿಮ್ಮ ಮನೇಲಿ ನೀವು ಒಂದು 3 ಕಪ್ ತಗೊಳ್ಳಿ. ಒಂದು ಕಪ್ ನಲ್ಲಿ ಜಾಸ್ತಿ ಸಾಲ್ಟ್ ಅನ್ನ ಹಾಕಿ, ಇನ್ನೊಂದು ಕಪ್ ನಲ್ಲಿ ಮೇ ಬಿ 1 ಟೇಬಲ್ ಸ್ಪೂನ್ ಕಪ್ ಸಾಲ್ಟ್ ಹಾಕ್ತೀರಾ, 2 ಟೇಬಲ್ ಸ್ಪೂನ್ ಇನ್ನೊಂದ್ರಲ್ಲಿ ಸ್ಯಾಚುರೇಟೆಡ್ ಸೊಲ್ಯೂಷನ್ ಪ್ರಿಪೇರ್ ಮಾಡಿರ್ತೀರಾ.
ಸ್ಯಾಚುರೇಟೆಡ್ ಸೊಲ್ಯೂಷನ್ ಸಾಲ್ಟ್ ಹಾಕಿರ್ತೀರಾ ಅನ್ಕೊಳ್ಳಿ. ಈಗ ಇದು ಸ್ಯಾಚುರೇಟೆಡ್ ಸೊಲ್ಯೂಷನ್, ಇದು ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಲ್ಲ, ಇದು ಕೂಡ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಲ್ಲ. ಅಲ್ಲಿ ಇರುವಂತಹ ಅಯಾನಿನ ಕಾನ್ಸಂಟ್ರೇಷನ್ ಸಾಲ್ಟ್ Na+Cl- ಏನಿದೆ ಅಲ್ವಾ, ದಟ್ ಇಸ್ ಕಾಲ್ಡ್ ಆಸ್ ಅಯಾನಿಕ್ ಪ್ರಾಡಕ್ಟ್. ಏನು ಬರೀ ಅಯಾನ್ಸ್ ಗಳಿದ್ದಾರೆ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಲ್ಲಿ ಅಲ್ಲದೆ. ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದ್ರೆ ಕರಗಲ್ಲ, ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕಿದ್ರು ಕರಗಲ್ಲ. ಮಿಕ್ಕಿದ ಸೊಲ್ಯೂಷನ್ಸ್ ಗಳಲ್ಲಿ ಕರಗಬಹುದು, ಕರಗದೇನೂ ಇರಬಹುದು. ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ಸ್ ನ ನಾನು ರೆಫರ್ ಮಾಡ್ತಾ ಇದ್ದೀನಿ. ಸೊ ಇಫ್ ಯು ಪ್ರಿಪೇರ್ 1 ಟೇಬಲ್ ಸ್ಪೂನ್ ಹಾಕಿರುವ ಒಂದು ಸಾಲ್ಟ್ ಸೊಲ್ಯೂಷನ್, 2 ಟೇಬಲ್ ಸ್ಪೂನ್ ಹಾಕಿರುವ ಸಾಲ್ಟ್ ಸೊಲ್ಯೂಷನ್, ಕ್ಲಿಯರ್ ಆಗಿ 100 ಗ್ರಾಮ್ ವಾಟರಿಗೆ ಒಂದು 36.6 ಗ್ರಾಮ್ಸ್ ಅಷ್ಟು ನೀವು ಕರೆಕ್ಟ್ ಆಗಿ ಅಳೆದು ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್ ನ ಪ್ರಿಪೇರ್ ಮಾಡಿರ್ತೀರ ಅನ್ಕೊಳ್ಳಿ. ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಲ್ಲಿ ಇರುವ ಸೋಡಿಯಂ ಕ್ಲೋರೈಡ್ ಅನ್ನು ನಾವು ಸಾಲಿಬಿಲಿಟಿ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಅಲ್ಲಿ Na+ ಮತ್ತೆ Cl- ಇದ್ರೆ ವಿ ವಿಲ್ ಕಾಲ್ ದಿಸ್ ಆಸ್ ಸಾಲಿಬಿಲಿಟಿ ಪ್ರಾಡಕ್ಟ್. ಮಿಕ್ಕಿದ ಕಡೆ ಅದನ್ನ ಅಯಾನಿಕ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. Ionic product has a wide range since it is applicable to any type of solution. But solubility product relates to the product of ionic concentration only in saturated solution. Okay, now this represents the product of ionic concentration of ions at any concentration of the salt anta heli. Yaudu ionic product anta helidre ionic concentration of the ions at any concentration. For a saturated solution, consider the saturated solution. Ionic product is equal to solubility product. For unsaturated solution, ionic product is less than the solubility product. ಯಾವಾಗ ಸೂಪರ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಗುತ್ತೆ, ಅಯಾನಿಕ್ ಪ್ರಾಡಕ್ಟ್ ಇಸ್ ಮೋರ್ ದ್ಯಾನ್ ಸಾಲ್ಯುಬಿಲಿಟಿ ಪ್ರಾಡಕ್ಟ್. ಒಂದು ನೆನಪಿಟ್ಕೊಳ್ಳಿ, ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಲ್ಲಿ ಎಷ್ಟು ಸಾಲ್ಯುಬಲ್ ಆಗಬೇಕು ಅಷ್ಟೇ ಸಾಲ್ಯುಬಲ್ ಆಗುತ್ತೆ, ಅದಕ್ಕಿಂತ ಜಾಸ್ತಿ ಆದ್ರೆ ಅದು ಇನ್ಸಾಲ್ಯುಬಲ್ ಆಗಿ ಕೆಳಗಡೆ ಬೀಳುತ್ತೆ. ಸೊ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಲ್ಲಿ ಫಾರ್ ಎಕ್ಸಾಂಪಲ್ ಈ 3 ಪಾಯಿಂಟ್ ಅನ್ನು ಒಂದು ಎಕ್ಸಾಂಪಲ್ ಜೊತೆಗೆ ಹೇಳಿ ಅರ್ಥ ಮಾಡಿಸ್ತಾ ಇದ್ದೀನಿ. Ag+ ಮತ್ತೆ Cl- ಸ್ಯಾಚುರೇಟೆಡ್ ಸೊಲ್ಯೂಷನ್ ಫಾರ್ಮ್ ಆಗ್ತಿದೆ ಅನ್ಕೊಳ್ಳಿ. KSP is equal to solubility product. ಅಂದ್ರೆ ಇದು ಈಕ್ವಿಲಿಬ್ರಿಯಂ ನಲ್ಲಿ ಇರಬೇಕಾದ್ರೆ ಈಕ್ವಿಲಿಬ್ರಿಯಂ ನ ಕಾನ್ಸಂಟ್ರೇಷನ್ ಅನ್ನು ನಾವು ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಅಂತ ಹೇಳಿ ಕರಿತೀವಿ, KSP. ಸರಿ, ಯಾವಾಗ we have saturated solution, ionic product ಈ Ag+ Cl- the concentration ನ ಮಲ್ಟಿಪ್ಲೈ ಮಾಡಿದ್ರೆ the value what you get should be equal to KSP value. ಅಯಾನಿಕ್ ಪ್ರಾಡಕ್ಟ್ ಅನ್ನ ಇವುಗಳ ಅಯಾನ್ಸ್ ನ ಒಂದು ಕಾನ್ಸಂಟ್ರೇಷನ್, ಮೋಲಾರ್ ಕಾನ್ಸಂಟ್ರೇಷನ್ ಮಲ್ಟಿಪ್ಲಿಕೇಶನ್ ಮಾಡಿ ಬರುವ ವ್ಯಾಲ್ಯೂ ಇದೆಯಲ್ವಾ, ದಟ್ ಇಸ್ ಕಾಲ್ಡ್ ಆಸ್ ಅಯಾನಿಕ್ ಪ್ರಾಡಕ್ಟ್. ಅಯಾನಿಕ್ ಪ್ರಾಡಕ್ಟ್ ಟು KSP ಈಕ್ವಲ್ ಇತ್ತು ಅಂದ್ರೆ ಅದು ಸ್ಯಾಚುರೇಷನ್. KSP is equal to Ag+ Cl-. ಅನ್ಸ್ಯಾಚುರೇಟೆಡ್ ಅಂತ ಹೇಳಿ ಅನ್ಕೊಳ್ಳಿ. ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದ್ರೆ ಅಲ್ಲಿ ಅಯಾನ್ಸ್ ಗಳು ಕಡಿಮೆ, ಆಬ್ವಿಯಸ್ಲಿ ಏನಾಗಬೇಕು, ಸಾಲ್ಯುಬಿಲಿಟಿ ಪ್ರಾಡಕ್ಟ್ ವ್ಯಾಲ್ಯೂ ಇಸ್ ಗ್ರೇಟರ್ ದ್ಯಾನ್, ಎಷ್ಟು ಸಾಲ್ಯುಬಲ್ ಆಗಬೇಕು ಅಷ್ಟಿಲ್ಲ ಅಲ್ಲಿ, ಯಾಕೆಂದ್ರೆ ಅಲ್ಲಿ KSP ವ್ಯಾಲ್ಯೂ ಜಾಸ್ತಿ ಇದೆ ಇವ್ರುಗಳಿಗೆ. ಅನ್ಸ್ಯಾಚುರೇಟೆಡ್ ನಲ್ಲಿ ಅಯಾನ್ಸ್ ಗಳು ಕಡಿಮೆ. ಸೊ KSP ವ್ಯಾಲ್ಯೂ ಇಸ್ ಗ್ರೇಟರ್ ದ್ಯಾನ್ ಅಯಾನಿಕ್ ಪ್ರಾಡಕ್ಟ್. ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಇಸ್ ಗ್ರೇಟರ್ ದ್ಯಾನ್ ಅಯಾನಿಕ್ ಪ್ರಾಡಕ್ಟ್. ಅಯಾನಿಕ್ ಪ್ರಾಡಕ್ಟ್ ಗಿಂತನೂ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ವ್ಯಾಲ್ಯೂ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಸೂಪರ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅನ್ಕೊಳ್ಳಿ. ಏನು ಸೂಪರ್ ಸ್ಯಾಚುರೇಟೆಡ್ ಅಂತ ಹೇಳಿದ್ರೆ ಕರಗದೆ ತುಂಬಾ ಸಾಲ್ಟ್ ಗಳು ಹಾಗೆ ಕೆಳಗಡೆ ಉಳಿದಿರುತ್ತೆ. ಸೊ ಇನ್ ಸಚ್ ಸೂಪರ್ ಸ್ಯಾಚುರೇಟೆಡ್ ಸೊಲ್ಯೂಷನ್ KSP value is lesser than Ag+ and Cl-. ಸೊ ಇವ್ರಗಳ ಅಯಾನಿಕ್ ಪ್ರಾಡಕ್ಟ್ಗಳು ಜಾಸ್ತಿ ಇರುತ್ತೆ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಗಿಂತ. ತುಂಬಾ ಅಯಾನ್ಸ್ ಇರುತ್ತೆ, ತುಂಬಾ ಅಯಾನ್ಸ್ ಇದ್ದಾಗ ಅದಕ್ಕೆ ಕರಗಕ್ಕಾಗದೆ ಅದೇನಾಯ್ತು, ಸೆಟಲ್ ಆಗುತ್ತೆ ಕೆಳಗಡೆಗೆ, ರೈಟ್. ಸೊ ಅಯಾನಿಕ್ ಪ್ರಾಡಕ್ಟ್ ಇದೆಯಲ್ವಾ, ಅಯಾನಿಕ್ ಪ್ರಾಡಕ್ಟ್ ಇಷ್ಟೇ ಸಾಲ್ಯುಬಲ್ ಆಗಬೇಕು ಅಂತ ಹೇಳುವ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ವ್ಯಾಲ್ಯೂಗಿಂತನೂ ಮುಂದೆ ಹೊರಟೋಗುತ್ತೆ. ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್.
And the difference between solubility product and ionic product nodಕೊಳ್ಳಿ. Solubility product ಅಂದ್ರೆ product of ionic concentration in saturated solution. Ionic ಅಂದ್ರೆ at any solution. ಇಲ್ಲಿ saturation ಬೇಕು ಅಂತೇನಿಲ್ಲ. Product of ionic concentration at any concentration is called as ionic product. It is applicable only to saturated solution. Ionic product, all types of solution. Saturated, supersaturated, unsaturated. Saturated ಗೆ already solubility product ಇದೆ. ಹಾಗಾಗಿ ಯಾವುದೇ ಒಂದು ವೇರಿಯಸ್ ಕಾನ್ಸಂಟ್ರೇಷನ್, ಕಡಿಮೆ ಕಾನ್ಸಂಟ್ರೇಷನ್, ಅತ್ಯಂತ ಕಾನ್ಸಂಟ್ರೇಷನ್, ತುಂಬ ಉಪ್ಪು ನೀರು, ಕಡಿಮೆ ಉಪ್ಪು ನೀರು, ಆವ್ರೇಜ್ ಉಪ್ಪು ನೀರು, ಎಲ್ಲ ಕಾನ್ಸಂಟ್ರೇಷನಲ್ಲೂ ಕೂಡ ಅಯಾನಿಕ್ ಪ್ರಾಡಕ್ಟ್ ಬಗ್ಗೆ ನಾವು ಹೇಳ್ಬೋದು. ಸಾಲಿಬಿಲಿಟಿ ಪ್ರಾಡಕ್ಟ್ಗೆ ಫಿಕ್ಸ್ಡ್ ವ್ಯಾಲ್ಯೂ ಇದೆ. ಇದರ ವ್ಯಾಲ್ಯೂ ಕಾನ್ಸಂಟ್ರೇಷನ್ ಚೇಂಜ್ ಆಗಬೇಕಾದ್ರೆ ಅಯಾನಿಕ್ ಪ್ರಾಡಕ್ಟ್ ಇದು ವ್ಯಾಲ್ಯೂ, ನಂಬರ್ ಆಫ್ ಅಯಾನ್ಸ್ ಚೇಂಜ್ ಆದಾಗೆ ವ್ಯಾಲ್ಯೂ ಕೂಡ ಚೇಂಜ್ ಆಗುತ್ತೆ. ಇಟ್ಸ್ ವ್ಯಾಲ್ಯೂ ಚೇಂಜಸ್ ವಿತ್ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ದಿ ಅಯಾನ್ಸ್. Next comes the application part, the common ion effect on solubility of ionic salts. Last part idu, if we take saturated solution of sodium chloride and pass hydrochloric acid through it. Saturated solution of sodium chloride ತಗೊಳ್ತಾ ಇದೀವಿ ಅನ್ಕೊಳ್ಳಿ. So saturated solution ಅಲ್ಲಿ ಕರಗದೇ ಇರುವಂತಹ ಸ್ವಲ್ಪ ಅಯಾನ್ಸ್ಗಳು ಆ ಒಂದು ಬಾಟಮ್ ಆಫ್ ದ ಸೊಲ್ಯೂಷನ್ ಅಲ್ಲಿ ಇದ್ಬಿಡುತ್ತೆ. ಓಕೆ, ದಿಸ್ ಆರ್ undissociated NaCl, ಇದರೊಳಗಡೆ ಡಿಸೋಸಿಯೇಟೆಡ್ Na ಪ್ಲಸ್ ಡಿಸೋಸಿಯೇಟೆಡ್ Cl ಇರುತ್ತೆ. ನೀವು ಇದಕ್ಕೆ HCl ನ ಪಾಸ್ ಮಾಡ್ತೀರಾ, ಯು ಆರ್ ಪಾಸಿಂಗ್ ಹೈಡ್ರೋಕ್ಲೋರಿಕ್ ಆಸಿಡ್ ಗ್ಯಾಸ್. ಸೊ ಅವಾಗ ಏನಾಯ್ತು, ಕ್ಲೋರಿನ್ ಗ್ಯಾಸ್ ಜಾಸ್ತಿ ಆಗ್ಬಿಡುತ್ತೆ. ವೆನ್ ದ ಕ್ಲೋರಿನ್ ಗ್ಯಾಸ್ ಇಸ್ more of NaCl will start precipitating. ಸೊ ಅದನ್ನ ನಾವು ಕಾಮನ್ ಅಯಾನ್ ಇಫೆಕ್ಟ್ ಮತ್ತೆ ಪ್ರೆಸಿಪಿಟೇಷನ್ ಯಾವಾಗ ಆಗುತ್ತೆ, ವೆನ್ ದಿ ಅಯಾನಿಕ್ ಪ್ರಾಡಕ್ಟ್ಸ್ ಆರ್ ಮೋರ್, ಯಾವಾಗ ಅಯಾನಿಕ್ ಪ್ರಾಡಕ್ಟ್ಸ್ ಜಾಸ್ತಿ ಆಗುತ್ತೆ, ನಂಬರ್ ಆಫ್ ಅಯಾನ್ಸ್ಗಳು ಯಾವಾಗ ಜಾಸ್ತಿ ಆಗುತ್ತೆ, than the solubility product, it will start precipitate, right? So if we take saturated solution of sodium chloride, ಅದಕ್ಕೆ ನಾವು ಹೈಡ್ರೋಕ್ಲೋರಿಕ್ ಆಸಿಡ್ ಪಾಸ್ ಮಾಡ್ತೀವಿ ಅನ್ಕೊಳ್ಳಿ. Sodium chloride is precipitated due to increased concentration of chloride ion. ಜಾಸ್ತಿ ಕ್ಲೋರೈಡ್ ಅಯಾನ್ ಇರೋದ್ರಿಂದ ಹೈಡ್ರೋಕ್ಲೋರಿಕ್ ಆಸಿಡ್ ನು ಪಾಸ್ ಮಾಡ್ತೀರಿ. ಟಿ ಚಾಟಲಿಸ್ ಪ್ರಿನ್ಸಿಪಲ್ ಕೂಡ ಅಪ್ಲೈ ಆಗುತ್ತೆ. ಇಲ್ಲಿ ಕಾಮನ್ ಅಯಾನ್ ಇದೆ ಅಲ್ವಾ ಇಲ್ಲಿ. ಸೊ ಇಲ್ಲಿ ಕಾಮನ್ ಅಯಾನ್ ಏನಾಯ್ತು, Cl ಆಯ್ತು. ಇಲ್ಲಿ ಕಾಮನ್ ಅಯಾನ್ ಇಫೆಕ್ಟ್ ಇನ್ ಸಾಲಿಬಿಲಿಟಿ. ಇವಾಗ ಏನಾಯ್ತು, Cl ಜಾಸ್ತಿ ಆದಾಗ equilibrium in the first equation shifts to the reverse direction where sodium chloride will start precipitating more, so that ನಾವು ಏನು ಕ್ಲೋರೈಡ್ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿದೀವಿ ಅದು ಕಡಿಮೆ ಆಗಬೇಕು. ಬಟ್ ಇಲ್ಲಿ ಯಾಕೆ ಸಾಲ್ಯುಬಲ್ ಆಗುತ್ತೆ, ಬಿಕಾಸ್ ಇಲ್ಲಿ ಅಯಾನಿಕ್ ಪ್ರಾಡಕ್ಟ್ ಜಾಸ್ತಿ ಆದಾಗ than the solubility product, it will start precipitating. So sodium chloride thus obtained is of very high purity and we can get rid of impurities like sodium and magnesium sulfate. ಆ ಸೊಲ್ಯೂಷನ್ ಒಳಗಡೆ ಮಿಕ್ಕಿದೆಲ್ಲ ಇಂಪ್ಯೂರಿಟೀಸ್ ಇರುತ್ತೆ, ಬಟ್ ಅವುಗಳಿಗಿಂತನೂ ಆ ಇಂಪ್ಯೂರಿಟೀಸ್ಗಳು ಸೊಲ್ಯೂಷನ್ ಒಳಗಡೆ ಇರುತ್ತೆ. ಸೋಡಿಯಂ ಕ್ಲೋರೈಡ್ ಮಾತ್ರ ಬೇಗ 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 ಪ್ರೆಸಿಪಿಟೇಟ್ ಆಗುತ್ತೆ. ಸೊ ಹಾಗಾಗಿ ಅದನ್ನ ಇಂಪ್ಯೂರಿಟಿಯಿಂದ ನಾವು ಪ್ಯೂರಿಫೈ ಮಾಡ್ಕೊಳ್ಬಹುದು ಅಂತ ಹೇಳಿ. ಸೊ ಐ ಹೋಪ್ ಇಟ್ ಇಸ್ ಕ್ಲಿಯರ್. ಎಸ್, ಸೊ ಆಲ್ ರೈಟ್, ದಾಟ್ಸ್ ಅಬೌಟ್ ಅಯಾನಿಕ್ ಇಕ್ವಿಲಿಬ್ರಿಯಂ. ಸೊ ಕಾನ್ಸೆಪ್ಟ್ಸ್ನ ನಾನು ಕ್ಲಿಯರ್ ಆಗಿ ಹೇಳ್ಕೊಟ್ಟಿದ್ದೀನಿ. ಬೇಸ್ಡ್ ಆನ್ ದಿಸ್ ಕಾನ್ಸೆಪ್ಟ್ಸ್, ಟ್ರೈ ಅಟೆಂಪ್ಟಿಂಗ್ ದಿ ಅದರ್ ಪ್ರಾಬ್ಲಮ್ಸ್ ವಿಚ್ ಇಸ್ ದೇರ್ ಇನ್ ದ NCERT textbook. And in case if you come across any doubts, let me know, I can clarify. Thank you. Bye bye.